ಅನ್ವಿ ಏನ್ ಮಾಡ್ತಿದ್ಯಾ? ಅನ್ವಿ ನಾನ್ ಸತ್ತೋದ್ರೆ ಏನ್ ಮಾಡ್ತೀಯಾ? ಹೋಗ್ ಸಾಯಿ. ಆದ್ರೆ ಗೌತಮ್, ನನ್ನ ಅಜ್ಜಿ ಬರ್ತಡೆಗೆ ನೀನು 5 ಲಕ್ಷಕ್ಕಿಂತ ಕಡಿಮೆ ಬೆಲೆ ಗಿಫ್ಟ್ ಕೊಟ್ರೆ ನಿನ್ನನ್ನ ಚಿಕ್ಕ ಚಿಕ್ಕ ಪೀಸ್ ಮಾಡಿ ಬೀದಿ ನಾಯಿಗಳಿಗೆ ಹಾಕ್ತೀನಿ. ಥ್ಯಾಂಕ್ ಗಾಡ್ ಇವತ್ತಿಗೂ ಉಳ್ಕೊಂಡೆ. ಅನ್ವಿ ನೀನ್ ಟೆನ್ಷನ್ ಮಾಡ್ಕೋಬೇಡ. ನಾನು ಯಾವ ತರ ಗಿಫ್ಟ್ ತರ್ತೀನಿ ಅಂದ್ರೆ ಅಜ್ಜಿಗೆ ಮಾತ್ರ ಅಲ್ಲ, ನೀನು ಸಹ ಅದು ನೋಡಿ ಶಾಕ್ ಆಗ್ತೀಯಾ. ಐ ಪ್ರಾಮಿಸ್. ಎಕ್ಸಾಕ್ಟ್ಲಿ. ಒಂದ್ ವೇಳೆ ಹಾಗಾಗಿಲ್ಲ ಅಂದ್ರೆ ಆಗ ಹಾಗೆ ಆಗುತ್ತೆ. ಬೆಟರ್. ಕರ್ನಾಟಕದ ಮಿಲೇನಿಯರ್ ಬಿಸ್ನೆಸ್ ಫ್ಯಾಮಿಲಿ ರಾಜ್ಗುರು ಅಂಡ್ ಸನ್ಸ್ ನ ಮುಖ್ಯಸ್ಥೆ ಗಾಯತ್ರಿ ದೇವಿ ಅವರ ಬರ್ತ್ಡೇ ಸೆಲೆಬ್ರೇಷನ್ ನಡೆಯೋದ್ರಲ್ಲಿತ್ತು. ಸಿಟಿಯ ಎಲ್ಲ ದೊಡ್ಡ ದೊಡ್ಡ ಶ್ರೀಮಂತರು ಈ ಪಾರ್ಟಿಗೆ ಬರೋರಿದ್ರು. ಸೊ ಹಾಗಾಗಿ ಅನ್ವಿತಾ ತನ್ನ ಕಡೆಯಿಂದ ಅಜ್ಜಿ ಕೊಡೋ ಗಿಫ್ಟ್ ತುಂಬಾ ಕಾಸ್ಟ್ಲಿ ಆಗಿರ್ಬೇಕನ್ನೋ ಆಸೆ ಇತ್ತು. ಆದ್ರೆ ಗಾಯತ್ರಿ ದೇವಿ ಮೊಮ್ಮಗಳಾದ ಅನ್ವಿತಾ ತುಂಬಾ ಟೆನ್ಷನ್ ಅಲ್ಲಿದ್ಲು. ಯಾಕಂದ್ರೆ ಅವಳ ತಾತ ಯಾವುದೋ ಒಂದು ರಹಸ್ಯ ಕಾರಣಕ್ಕೆ ಈ ಬಡವ ಗೌತಮ್ ಜೊತೆ ಅವಳಿಗೆ ಮದುವೆ ಮಾಡಿಸಿದ್ರು. ಹಾಗಾಗಿ ಅವಳ ಅಜ್ಜಿ ಅವಳಿಗೆ ಅವಮಾನ ಮಾಡೋ ಒಂದೇ ಒಂದು ಚಾನ್ಸ್ ಕೂಡ ಬಿಟ್ಟಿರಲಿಲ್ಲ. ಹಾಗಾಗಿ ಅನ್ವಿತಾ ತುಂಬಾ ಎಕ್ಸ್ಪೆನ್ಸಿವ್ ಆದ ಗಿಫ್ಟ್ ಅನ್ನ ಅಜ್ಜಿಗೆ ಕೊಟ್ಟು ಎಲ್ಲರೆದುರು ತನ್ನ ಸ್ಟೇಟಸ್ ತೋರಿಸ್ಬೇಕಂತಿದ್ದು. ಗಾಯತ್ರಿ ದೇವಿಗೆ ಗಿಫ್ಟ್ ಕೊಡೋ ಆಲೋಚನೆಯಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಸಡನ್ ಆಗಿ ಪೊಲೀಸ್ ಟೀಮ್ ಬಂದು ಅವರನ್ನ ಸುತ್ತುವರೆದ್ರು. ಹಿಡ್ಕೊಳ್ಳಿ ಈ ಕಳ್ಳನ್ನ. ಕಳ್ಳನ? ನಾನೇನು ಮಾಡಿಲ್ಲ, ನಾನೇನು ಕದ್ದಿಲ್ಲ. ಹೌದಾ? ನಡಿ. ಇವನೇ ಆ ಕಳ್ಳ. ಇವನೇ ಸಂಚು ಮಾಡಿ ಕಳ್ಳತನ ಮಾಡಿರೋದು. ಅಜ್ಜಿಯ ಬರ್ತ್ಡೇಗೆ ಅತ್ಯಂತ ಬೆಲೆ ಬಾಳೋ ಗಿಫ್ಟ್ ತಗೊಳ್ಳೋಕೆ ಗೌತಮ್ ಸಿಟಿಯ ತುಂಬಾ ಎಕ್ಸ್ಪೆನ್ಸಿವ್ ಲಕ್ಸುರಿಯಸ್ ಜ್ಯುವೆಲರಿ ಶಾಪ್ ಮುಂದೆ ನಿಂತಿದ್ದ. ಗ್ಲಾಸ್ ಹಿಂದೆ ಹೊಳಿತಾ ಇರೋ ಡೈಮಂಡ್ ನೆಕ್ಲೆಸ್ ಅನ್ನ ನೋಡಿ ಏನೋ ಯೋಚನೆ ಮಾಡ್ತಾ ನಿಂತಿದ್ದ. ಆಗ್ಲೇ ಏ ಭಿಕ್ಷುಕ, ಏನ್ ನೋಡ್ತಿದ್ಯಾ? ಇಲ್ಲಿರೋ ಪ್ರತಿಯೊಂದು ಜ್ಯುವೆಲರಿ ಏನಿಲ್ಲ ಅಂದ್ರೂ 5 ಲಕ್ಷ ರೂಪಾಯಿಯಿಂದ ಬೆಲೆ ಬಾಳುತ್ತೆ. ನಿನ್ಗದನ್ನ ಕೊಳ್ಳೋ ಯೋಗ್ಯತೆ ಇದೆಯಾ? ನಡಿ ಆಚೆ. ನಾನು ಬರೀ ನೋಡ್ತಿದ್ದೀನಿ, ಅದಕ್ಕೂ ದುಡ್ಡು ಕೊಡ್ಬೇಕಾ? ನೋಡೋ ಯೋಗ್ಯತನಾದ್ರೂ ಇದ್ಯಾ? ಹೊರಡೋ ಇಲ್ಲಿಂದ. ನಾನು ಮುಂದೆ ನಿಂತಿದ್ದೆ ಅಷ್ಟೇ, ನಾನೇನು ಕಳ್ತನ ಮಾಡಿಲ್ಲ. ಹೌದಾ? ಪೊಲೀಸ್ ಸ್ಟೇಷನ್ ನಡಿ. ಅಲ್ಲಿ ಎಣ್ಣೆ ಹಚ್ಚಿರೋ ಲಾಟಿ ನಿನ್ನ ಹತ್ರ ಬಾಯ್ ಬಿಡಿಸುತ್ತೆ ನೀನ್ ಹೆಂಗ್ ಕಳ್ತನ ಮಾಡ್ದೆ ಅಂತ. ಹಾಗೆ ಅಷ್ಟು ದೊಡ್ಡ ಹಾರನ ಯಾರು ಕೊಟ್ಟು ಬಂದೆ ಅಂತ. ಅವನನ್ನ ಕರ್ಕೊಂಡು ಹೋಗಿ. ಇನ್ಸ್ಪೆಕ್ಟರ್ ಸರ್, ನೀವು ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದೀರಾ. ನಾನೇನು ಕಳ್ತನ ಮಾಡಿಲ್ಲ ಇನ್ಸ್ಪೆಕ್ಟರ್. ನೀವು ನನ್ನ ಬಗ್ಗೆ ತಪ್ಪು ಅರ್ಥ ಮಾಡ್ಕೊಂಡಿದ್ದೀರಾ. ನಾನೇನು ತಪ್ಪು ಮಾಡಿಲ್ಲ. ನೀವು ನನ್ನ ಮಾತು ಕೇಳಿ. ಪೊಲೀಸ್ ಗೌತಮ್ನನ್ನ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋದ್ರು. ನನ್ನ ಬಿಡಿ, ನನ್ನ ಯಾಕೆ ಹೀಗೆ ಇಟ್ಕೊಂಡಿದ್ದೀರಾ? ಬಿಡಿ. ನೀವು ತಪ್ಪು ಮಾಡ್ತಿದ್ದೀರಾ ಸರ್. ಒಳಗಡೆ ಹೋಗಿ ಸೈಲೆಂಟ್ ಆಗಿ ಕೂತ್ಕೋ, ಇಲ್ಲ ಅಂದ್ರೆ ಬಾರಿಸ್ತೀನಿ ನೋಡು. ಕೇಳಿಸ್ಕೋ, ಆ ಮೂಲೆಯಲ್ಲಿ ಕುತ್ಕೋಬೇಡ. ನಿನ್ನಂತ ಒಬ್ಬ ಕಳ್ಳನ್ನ ಅಲ್ಲಿ ಹೆಂಗ್ ಹೊಡೆದಿದ್ದೆ ಅಂದ್ರೆ ಅವನಲ್ಲೇ ಕುಸ್ತೋದ. ಇನ್ಸ್ಪೆಕ್ಟರ್ ಸರ್, ನೀವು ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದೀರಾ. ನಾನು ಕಳ್ಳ ಅಲ್ಲ, ನಾನು ಅನ್ವಿತಾ ರಾಜ್ಗುರು ಗಂಡ. ಓ ಓಕೆ, ನೀನ ರಾಜ್ಗುರು ಫ್ಯಾಮಿಲಿಯ ನಾಲಾಯಕ್ ಮನೆ ಅಳಿಯ. ಶ್ರೀಮಂತ ಹೆಂಡತಿನ ಖುಷಿ ಪಡಿಸೋದಕ್ಕೆ ಕಳ್ಳತನ ಮಾಡ್ತಿದ್ಯಾ? ಅವನ ಒಳಗಡೆ ಯಾಕೆ? ದಯವಿಟ್ಟು ನನ್ನ ಮಾತು ಕೇಳಿ. ನೀವು ತಪ್ಪು ತಿಳ್ಕೊಂಡಿದ್ದೀರಾ. ನಾನೇನು ಮಾಡಿಲ್ಲ ಸರ್. ಹಲೋ ಅನ್ವಿತಾ ಮೇಡಮ್, ನೀವು ನಿಮ್ಮ ಹಸ್ಬೆಂಡ್ಗೆ ದುಡ್ಡು ಯಾಕೆ ಕೊಡ್ತಿಲ್ಲ? ಇದರಿಂದ ನಮ್ ಕೆಲಸ ಜಾಸ್ತಿ ಆಗ್ತದೆ. ಏನಾಯ್ತು ಇನ್ಸ್ಪೆಕ್ಟರ್ ಸರ್? ನಿಮ್ಮನ್ನ ಖುಷಿ ಪಡಿಸೋದಕ್ಕೆ ನಿಮ್ ರಾಜ್ಕುಮಾರ ಜ್ಯುವೆಲರಿ ಶಾಪ್ ಇಂದ ಕಳ್ಳತನ ಮಾಡಿ ಸಿಗಾಕೊಂಡಿದ್ದಾನೆ. ವಾಟ್? ಇವಾಗ ಕಳ್ತನೂ ಶುರು ಮಾಡದ್ನಾ? ಇನ್ಸ್ಪೆಕ್ಟರ್, ನೀವು ಅವನನ್ನ ಹೊಡಿಬಹುದು, ಬಡಿಬಹುದು, ಅಥವಾ ನಿಮಗೇನ್ ಮಾಡ್ಬೇಕು ಅನ್ಸುತ್ತೋ ಅದನ್ನ ಮಾಡಿ. ನಾನು ಅವನನ್ನ ಬಿಡ್ಸೋಕ್ ಬರಲ್ಲ. ತಾತ ಅದ್ಯಾವ ಕಳ್ಳನ್ನ ನನ್ನ ಕುತ್ತಿಗೆ ಕಟ್ಟಿದಾರೋ ಗೊತ್ತಿಲ್ಲ. ಈ ಲಾಕಪ್ ನಿಂದ ಹೊರಗೆ ಹೇಗೆ ಹೋಗೋದಂತ ಗೌತಮ್ಗೂ ಅರ್ಥ ಆಗ್ತಿರ್ಲಿಲ್ಲ. ಅತ್ತ ಇನ್ಸ್ಪೆಕ್ಟರ್ ಸಹ ಅವನ ಒಂದೇ ಒಂದು ಮಾತು ಕೇಳೋಕು ರೆಡಿ ಇರ್ಲಿಲ್ಲ. ಅವನು ಬರೀ ಚಿನ್ನದ ಅಂಗಡಿಯಲ್ಲಿ ಕಳುವಾದ ಡೈಮಂಡ್ ನೆಕ್ಲೆಸ್ ನ ವಾಪಸ್ ಪಡಿಬೇಕಂತ ಹಿಂದೆ ಬಿದ್ದಿದ್ದ. ಕಳ್ತನ ಮಾಡ್ತೀಯಾ? ಇನ್ಸ್ಪೆಕ್ಟರ್ ಒಂದು ದೊಡ್ಡ ಕೋಲ್ ತಗೊಂಡು ಗೌತಮ್ನ ಹೊಡೆಯೋಕೆ ಶುರು ಮಾಡ್ದ. ಅದೇ ಟೈಮ್ ನಲ್ಲಿ ನಿಲ್ಸು. ಸಡನ್ ಆಗಿ ಹಿಂದೆಯಿಂದ ಒಂದು ಖಡಕ್ ಧ್ವನಿ ಬಂತು. ಸರ್, ನಿಂಗೆಷ್ಟು ಧೈರ್ಯ? ನಂಗನ್ಸುತ್ತೆ ನಿನ್ನ ಕೆಲಸ ಮತ್ತೆ ಯೂನಿಫಾರ್ಮ್ ಮೇಲೆ ನಿಂಗೆ ದ್ವೇಷ ಶುರುವಾಗಿದೆ ಅಂತ.
ಹುಕುಂ. ಇಲ್ಲಿ ನಿಮ್ಗೆ ಆಗಿರೋ ತೊಂದರೆಗೆ ನಾನ್ ಸಾರಿ ಕೇಳ್ತೀನಿ. ಸರ್ ನೀವೇನ್ ಮಾಡ್ತಿದ್ದೀರಾ? ಇವನು ರಾಜ್ಗುರು ಫ್ಯಾಮಿಲಿಯ ಮನೆ ಅಳಿಯ ಸರ್. ಇವನು ಮಿತ್ತಲ್ ಶಾಪ್ನಲ್ಲಿ ಡೈಮಂಡ್ ನೆಕ್ಲೆಸ್ನ ಕಳ್ತನ ಮಾಡಿ ಸಿಕ್ಬಿದ್ದಿದ್ದಾನೆ. ಅಷ್ಟೇ ಅಲ್ಲ, ಹೆಂಡತಿ ಕೂಡ ಇವನನ್ನ ಬಿಡಿಸೋದಕ್ಕೆ ಒಪ್ಲಿಲ್ಲ. ಶಟ್ ಅಪ್. ಯಾಕೆ ಮಗನೇ, ನಿನ್ನ ಸಸ್ಪೆನ್ಷನ್ ಅಲ್ಲ, ಡೈರೆಕ್ಟ್ ಟರ್ಮಿನೇಷನ್ ಆಗುತ್ತೆ. ನಿನಗೆ ಗೊತ್ತಾ ಇಲ್ಲಿ ಯಾರನ್ನ ಕರ್ಕೊಂಡು ಬಂದಿದ್ಯಾ ಅಂತ? ಇವ್ರೇನಾದ್ರೂ ಮನ್ಸ್ ಮಾಡಿದ್ರೆ ಅಂತ 10 ಜ್ಯುವೆಲರಿ ಶಾಪ್ನ ಕೊಂಡ್ಕೊಂಡು ನನ್ನನ್ನೇ ತನ್ನ ಗಾರ್ಡ್ ಮಾಡ್ಕೋಬಹುದು. ಆಮೇಲೆ ಕಮಿಷನರ್ ತಮ್ಮ ಮೊಬೈಲ್ ನಲ್ಲಿ ಒಂದು ಮೆಸೇಜ್ ಅನ್ನ ಇನ್ಸ್ಪೆಕ್ಟರ್ಗೆ ತೋರಿಸಿದ್ರು. ಅದನ್ನ ನೋಡಿದ ತಕ್ಷಣ ಇನ್ಸ್ಪೆಕ್ಟರ್ ಮುಖ ಬೆಂಚ್ಕೊಳ್ತು. ಸರ್ ನಾನು ತಪ್ಪು ಮಾಡಿದೆ, ದಯವಿಟ್ಟು ನನ್ನನ್ನು ಕ್ಷಮಿಸಿ ಸರ್. ಸರ್ ಹುಕುಂ, ಕ್ಷಮಿಸ್ಬಿಡಿ. ಬನ್ನಿ, ನಾನು ನಿಮ್ಮನ್ನ ನಮ್ಮ ಕಾರಲ್ಲೇ ಮನೆಗೆ ಡ್ರಾಪ್ ಮಾಡ್ತೀನಿ. ಓಕೆ, ನಾನು ಮರಿತೀನಿ, ಆದರೆ ಒಂದು ಕಂಡೀಷನ್ ಮೇಲೆ. ಹುಕುಂ. ನೀವು ಸಹ ನನ್ನ ಈ ಸೀಕ್ರೆಟ್ನ ಮರಿಬೇಕು. ನನ್ನ ಈ ಸೀಕ್ರೆಟ್ ಬಗ್ಗೆ ಯಾರಿಗೂ ಗೊತ್ತಾಗಬಾರ್ದು, ಎಸ್ಪೆಷಲಿ ನನ್ನ ಹೆಂಡತಿಗೆ. ಹುಕುಂ. ಗೌತಮ್ ಹೀಗೆ ಹೇಳಿದ ತಕ್ಷಣ ಇಡೀ ಪೊಲೀಸ್ ಸ್ಟೇಷನ್ ನಲ್ಲಿ ಕೋಲಾಹಲ ಉಂಟಾಯ್ತು. ಆದ್ರೆ ಒಂದು ಪ್ರಶ್ನೆ ಕಾಡ್ತಾ ಇತ್ತು, ಗೌತಮ್ ನಿಜವಾಗ್ಲೂ ಕಳ್ಳನ ಅಥವಾ ಇಲ್ಲಿ ಏನಾದ್ರೂ ದೊಡ್ಡ ಸೀಕ್ರೆಟ್ ಅಡಗಿದ್ಯಾ? ಮತ್ತೆ ಕಮಿಷನರ್ ಯಾಕೆ ಇವನನ್ನ ಹುಕುಂ ಅಂತ ಕರೀತಾರೆ? ಮುಂದೆ ಯಾವ ತರದ ರಹಸ್ಯ ತೆರೆದುಕೊಳ್ಳುತ್ತೆ ಅಂದ್ರೆ ನಿಮಗೆ ಶಾಕ್ ಆಗುತ್ತೆ. ಗೌತಮ್ ಸ್ಟೇಷನ್ ಇಂದ ಹೊರಗೆ ಬಂದ ತಕ್ಷಣ ಅಲ್ಲಿ ಒಂದು ಲಕ್ಸುರಿ ಕಾರ್ ಬಂದು ನಿಲ್ತು. ಅದರಿಂದ ಒಬ್ಬ ವಯಸ್ಸಾದ ವ್ಯಕ್ತಿ ಇಳಿದ್ರು. ಅವರು ಗೌತಮ್ ಕೈಗೆ ಒಂದು ಚಿಕ್ಕ ಬಾಕ್ಸ್ ನ ಕೊಟ್ರು. ಗೌತಮ್ ಅರ್ಜೆಂಟ್ ಅಲ್ಲಿ ಅನ್ವಿತಾ ಅಜ್ಜಿ ಗಾಯತ್ರಿ ದೇವಿ ಅವರ ಬರ್ತ್ಡೇ ವೆನ್ಯೂಗೆ ಹೋದ. ಅನ್ವಿತಾ ಅವನನ್ನ ನೋಡಿದಾಗ ಶಾಕ್ ಆದ್ಲು. ಎಲ್ಲಿಂದ ಬಂದೆ ಇಲ್ಲಿಗೆ? ಕಳ್ಳ, ನಿನ್ನನ್ ಯಾರು ಪೊಲೀಸ್ ಸ್ಟೇಷನ್ ಇಂದ ಬಿಡಿಸಿದ್ದು? ನೀನ್ ಅಲ್ಲೇ ಬಿದ್ದಿದ್ರೆ ಚೆನ್ನಾಗಿರೋದು. ನಾನೇನು ಕಳ್ತನ ಮಾಡಿಲ್ಲ ಅನ್ವಿತಾ. ನಾನು ಜ್ಯುವೆಲರಿ ಶಾಪ್ ಮುಂದೆ ನಿಂತಿದ್ದೆ, ಪೊಲೀಸ್ ಹಿಡಿದ್ರು. ತುಂಬಾ ಕಷ್ಟಪಟ್ಟು ನಿರಪರಾಧಿ ಅಂತ ಪ್ರೂವ್ ಮಾಡಿ ಬಂದೆ. ಸರಿ ಸರಿ, ಎಂತ ಚೀಪ್ ಗಿಫ್ಟ್ ತಂದಿದ್ಯಾ ನೀನು? ಪ್ಯಾಕಿಂಗ್ ಎಷ್ಟು ಚೀಪ್ ಆಗಿದೆ. ಛೀ. ಪ್ಯಾಕಿಂಗ್ ಮ್ಯಾಟ್ರ್ ಆಗಲ್ಲ, ಒಳಗಡೆ ಗಿಫ್ಟ್ ಏನಿದೆ ಅನ್ನೋದು ಮ್ಯಾಟ್ರ್ ಆಗುತ್ತಲ್ವಾ? ನೀನ್ ನೋಡಿದ್ರೆ ಶಾಕ್ ಆಗ್ತೀಯ. ಏಯ್, ಅದು ಅಜ್ಜಿ ಗಿಫ್ಟ್, ನೀನ್ಯಾಕೆ ಓಪನ್ ಮಾಡ್ತೀಯಾ? ಅವರೇ ಓಪನ್ ಮಾಡ್ಲಿ ಬಿಡು. ಫೈನ್, ವಾಟ್ ಎವರ್. ಆದ್ರೆ ಬೇರೆಯವ್ರ ಗಿಫ್ಟ್ ಕೊಡುವಾಗ ನೀನು ನಿನ್ನ ಬಾಕ್ಸ್ ಅನ್ನ ಸೈಡಲ್ಲಿ ಇಟ್ಬಿಡು, ಓಕೆ? ತಾತ ನನ್ ಜೊತೆ ಅದ್ಯಾವ ಜನ್ಮದ ರಿವೆಂಜ್ ತಗೊಂಡ್ರೋ ಏನೋ, ನನ್ನಂತ ಮಿಲೇನಿಯರ್ ಹುಡುಗಿನ ನಿನ್ನಂತ ಬಡವನ್ ಜೊತೆ ಮದ್ವೆ ಮಾಡ್ಸಿದ್ರು. ದುಡ್ಡು ಇಲ್ಲ, ಮರ್ಯಾದೆನೂ ಇಲ್ಲ. ಹೋಗೋಣ. ಯಾಕೆ ಹೀಗ್ ನಿಂತಿದ್ಯಾ? ಹೋಗು. ಥ್ಯಾಂಕ್ ಯು ಮಗಳೇ. ಮತ್ತೆ ಆ ಪಾರ್ಟಿಯಲ್ಲಿ ಅನ್ವಿತಾಳ ಕಸಿನ್ ಶರಣ್ಯ ಫುಲ್ ಮಿಂಚುತ್ತಾ ಬಂದ್ಲು. ಎಕ್ಸ್ಪೆನ್ಸಿವ್ ಬ್ಲಾಕ್ ಡ್ರೆಸ್ ಹಾಕಿ ಕೈಯಲ್ಲಿ ಒಂದು ಗೋಲ್ಡನ್ ಗಿಫ್ಟ್ ಹಿಡಿದು ಬರ್ತಾ ಇದ್ದ ಹಾಗೆ ಫುಲ್ ಪಾರ್ಟಿ ಅಟೆನ್ಷನ್ ಅವಳ ಕಡೆ ಹೋಯ್ತು. ಎಲ್ಲರ ಮಧ್ಯೆಯಿಂದ ಅವಳು ನೇರವಾಗಿ ಅಜ್ಜಿ ಹತ್ರ ಹೋದ್ಲು. ಹಾಯ್ ಅಜ್ಜಿ, ಇದು ನಿಮ್ಗೆ. ಹೇ ಶರಣ್ಯ, ನೀನ್ ಯಾಕೆ ಗಿಫ್ಟ್ ತರ್ಬೇಕು? ಅಜ್ಜಿ ಏನ್ ಹೇಳ್ತಾ ಇದ್ದೀರಾ? ನಾನು ನಿಮ್ ಬರ್ತಡೆಗೆ ಖಾಲಿ ಕೈಯಲ್ಲಿ ಬರ್ಬೇಕಾ? ಅದಾಗಲ್ಲ. ನೋಡಿ ನೋಡಿ, ನೀವ್ ಇಂಪ್ರೆಸ್ ಆಗ್ತೀರಾ. ಓ ಹಾಗಾ? ಹಾಗಾದ್ರೆ ನೋಡ್ಲೇಬೇಕು. ಡೈಮಂಡ್ ಪೆಂಡೆಂಟ್, ಇಷ್ಟೊಂದು ಶೈನ್ ಡೈಮಂಡ್. ನಾನು 72 ವಯಸ್ಸಲ್ಲಿ ಇದನ್ನ ಮೊದಲನೇ ಬಾರಿಗೆ ನೋಡ್ತಿದ್ದೀನಿ. ಶರಣ್ಯ, ನೀನು ಈ ಫ್ಯಾಮಿಲಿಯ ಹೆಣ್ಣು ಮಕ್ಕಳಿಗಿಂತ ಫುಲ್ ಡಿಫ್ರೆಂಟ್, ಸೆನ್ಸಿಬಲ್ ಮತ್ತೆ ಸ್ಮಾರ್ಟರ್. ತುಂಬಾ ಬ್ಯೂಟಿಫುಲ್ ಆಗಿದೆ, ತುಂಬಾ ಚೆನ್ನಾಗಿದೆ. ಹೀಗೆ ಹೇಳಿ ಗಾಯತ್ರಿ ದೇವಿ ಅನ್ವಿತಾ ಕಡೆ ನೋಡಿದ್ರು. ಅನ್ವಿತಾ ಅವಮಾನದಲ್ಲಿ ತಲೆ ತೆಗೆಸಿದ್ಲು. ಈ ಡೈಮಂಡ್ ಪೆಂಡೆಂಟ್ ತುಂಬಾ ಎಕ್ಸ್ಪೆನ್ಸಿವ್ ಇರಬೇಕು ಅಲ್ವಾ ಶರಣ್ಯ? ಹೌದು, ಇದು 1.5 ಕೋಟಿದು. ಯಾರೋ ನಿಮ್ಗೆ ಮೋಸ ಮಾಡಿದ್ದಾರೆ ಅಂತ ಕಾಣಿಸುತ್ತೆ. 5 ಲಕ್ಷದ ಪೆಂಡೆಂಟ್ನ 1.5 ಕೋಟಿಗೆ ಸೇಲ್ ಮಾಡಿದ್ದಾರೆ. ನಾನ್ಸೆನ್ಸ್. ಅಷ್ಟಕ್ಕೂ ನಮ್ ಜೇಬಲ್ಲಿ 500 ರೂಪಾಯಿ ನೋಟ್ ಇಟ್ಕೊಂಡು ಓಡಾಡೋರು ಬೇರೆಯವ್ರಿಗೆ ಲಕ್ಷದ ಬಗ್ಗೆ ಸ್ಪೀಚ್ ಕೊಡಬಾರ್ದು. ನೀನ್ ಈ ಪಾರ್ಟಿನ ಸ್ಪಾಯ್ಲ್ ಮಾಡೋಕ್ ಬಂದಿದ್ಯಾ? ನೀನು ಯೂಸ್ಲೆಸ್. ಮತ್ತೆ ಡೈಮಂಡ್ ಬೆಲೆನ ತಪ್ಪಾಗಿ ಹೇಳಿ ನನ್ನ ಮೊಮ್ಮಗಳಿಗೆ ಎಲ್ರ ಮುಂದೆ ಅವಮಾನ ಮಾಡ್ತಿದ್ಯಾ. ಅಜ್ಜಮ್ಮ, ನೀವು ನನ್ನ ಟ್ರಸ್ಟ್ ಮಾಡಿಲ್ಲ ಅಂದ್ರೆ ಮಿಸ್ಟರ್ ಪಾರಿಕ್ ಅವ್ರನ್ನ ಕೇಳಿ. ಅವರು ಕರ್ನಾಟಕದ ಬಿಗ್ಗೆಸ್ಟ್ ಡೈಮಂಡ್ ಮರ್ಚೆಂಟ್ ಅಲ್ವಾ? ಮಿಸ್ಟರ್ ಪಾರಿಕ್, ನೋಡಿ, ಹಾಗೆ ನನ್ಗಿದ್ರ ಬೆಲೆ ಹೇಳಿ.
ಯಾರೋ ಫೇಕ್ ಡೈಮಂಡ್ನ ಒರಿಜಿನಲ್ ಡೈಮಂಡ್ ತರ ಸೇಲ್ ಮಾಡೋದಕ್ಕೆ ಟ್ರೈ ಮಾಡಿದ್ದಾರೆ. ನನ್ನ ಇಷ್ಟು ವರ್ಷದ ಎಕ್ಸ್ಪೀರಿಯನ್ಸು ಸುಳ್ಳು ಹೇಳಲ್ಲ. ಯಾರೋ ಶರಣ್ಯಗೆ ಮೋಸ ಮಾಡಿದ್ದಾರೆ. ಯಾರೋ ಶರಣ್ಯಗೆ ಮೋಸ ಮಾಡಿದಾರೋ ಅಥವಾ ಅವರೇ ದುಡ್ಡನ್ನ ದೊಡ್ಡ ರೀತಿಲಿ ಸ್ಪೆಂಡ್ ಮಾಡ್ತಿದ್ದಾರಾ ಅನ್ನೋದು ಶರಣ್ಯಗೆ ಮಾತ್ರ ಗೊತ್ತು. ಶರಣ್ಯ ಮ್ಯಾಮ್, ಇವಾಗ ನೀವ್ ಹೇಳ್ತೀರಾ ಇಲ್ಲ ನಾನ್ ಹೇಳ್ಬೇಕಾ? ಅಯ್ಯೋ ಮಿಸ್ಟರ್ ಪಾರಿಕ್, ನಾನೇ ಹೇಳ್ತೀನಿ. ಸಾರಿ, ನಿನ್ನ ಪೆಂಡೆಂಟು ಡೈಮಂಡ್ದಲ್ಲ, ಬರೀ ಗಾಜಿನ ಪೀಸ್ದು. ನಿನಗೆ ಎಷ್ಟು ಧೈರ್ಯ ನನ್ನ ಮೊಮ್ಮಗಳ ಮೇಲೆ ಆಪಾದನೆ ಮಾಡ್ತೀಯಾ? ನೀನೇನು ಗಿಫ್ಟ್ ತಂದಿದ್ಯಾ ಮೊದಲು ಅದನ್ನು ಹೇಳು. ಇದು 3 ಕಾಸಿಂದಾಗಿರತ್ತೆ. ಮಿಸ್ಟರ್ ಪಾರಿಕ್, ನಿಮಗೆ ಟೈಮ್ ಇದ್ರೆ ಈ ಗಿಫ್ಟ್ನ ಸಹ ಚೆಕ್ ಮಾಡಿ. ಇವತ್ತಿಂದ ಅಂದ್ರೆ ಈ ಕ್ಷಣದಿಂದ ನಾನು ಈ ರಾಜ್ಗುರು ಫ್ಯಾಮಿಲಿಯ ಜೊತೆ ಎಲ್ಲ ಸಂಬಂಧ ಬ್ರೇಕ್ ಮಾಡ್ತೀನಿ. ಅಜ್ಜಮ್ಮ, ನೀವು ನನ್ನ ಕೆನ್ನೆಗೆ ಹೊಡಿಬಾರ್ದಿತ್ತು. ಯಾವ ನಾಯಿನ ನೀವು 2 ವರ್ಷದಿಂದ ಸಾಕಿದ್ರೋ ಅದು ಇವತ್ತು ಮನೆಯಿಂದ ಹೊರಟು ಹೋಗ್ತಿದೆ. ಆದ್ರೆ ಖಂಡಿತ ಒಂದಿನ ಬರುತ್ತೆ, ಅವತ್ತು ನೀವು ನಿಮ್ಮ ಮೊಣಕಾಲ್ ಮೇಲೆ ಕೂತು ನನ್ನ ಹತ್ರ ಕ್ಷಮೆ ಕೇಳ್ತೀರಿ. ಅವಾಗ ಮಾತಾಡೋಣ. ಹೀಗೆ ಹೇಳಿದ ಗೌತಮ್ ಪಾರ್ಟಿಯಿಂದ ಹೊರಟೋದ. ಅವನ ಈ ಜೋಶಿಂದ ಆ ಪಾರ್ಟಿಗೆ ಬಂದ ಗೆಸ್ಟ್ ಗಳಿಗೆ ಒಳ್ಳೆ ಎಂಟರ್ಟೈನ್ ಮಾಡಿದ ಹಾಗಾಗಿತ್ತು. ಇದರಿಂದ ಅನ್ವಿತಾಗೂ ಅವಮಾನ ಆಗಿತ್ತು. ಗೌತಮ್, ಆದ್ರೆ ಮೊದಲ ಬಾರಿಗೆ ಗೌತಮ್ನಲ್ಲಿ ಗಾಯತ್ರಿ ದೇವಿ ಒಂದು ರಾಯಲ್ ಆಟಿಟ್ಯೂಡ್ ನೋಡಿದ್ರು. ಗೌತಮ್, ಅರೆ ಗೌತಮ್ನ ತಡಿರಿ, ಯಾರಾದ್ರೂ ಗೌತಮ್ನ ತಡಿರಿ. ಗೌತಮ್ ಅನ್ವಿತಾಗೋಸ್ಕರ ತನ್ನ ಹೃದಯದಲ್ಲಿ ಪ್ರೀತಿ ಇಟ್ಕೊಂಡಿದ್ದ, ಹಾಗಾಗಿ ಅವಳನ್ನ ಕ್ಷಮಿಸಿದ. ಆದ್ರೆ ಉಳಿದ ಫ್ಯಾಮಿಲಿ ಮತ್ತು ಅಜ್ಜಿ ಬಗ್ಗೆ ಆಕ್ರೋಶದ ಕಿಡಿ ಇನ್ನು ಅವನ ಹೃದಯದಲ್ಲಿ ಉರಿತಾ ಇತ್ತು. ಮಾರನೇ ದಿನ ತನ್ನ ನೋವನ್ನ ನಗುವಿನ ಹಿಂದೆ ಬಚ್ಚಿಟ್ಟು ಮತ್ತೆ ತನ್ನ ಹಳೆ ಸೈಕಲ್ ಅನ್ನ ತಗೊಂಡು ಗೌತಮ್ ಅನ್ವಿತಾಳ ಫ್ರೆಂಡ್ಸ್ ನ ಪಿಕಪ್ ಮಾಡೋಕೆ ಅಂತ ಏರ್ಪೋರ್ಟ್ಗೆ ಹೋದ. ಪ್ಲೇನ್ ಲ್ಯಾಂಡ್ ಆಗಿ 20 ನಿಮಿಷ ಆಗಿತ್ತು. ಅನ್ವಿತಾಳ 2 ಫ್ರೆಂಡ್ಸ್ ಗೌತಮ್ಗಾಗಿ ಏರ್ಪೋರ್ಟ್ ನಲ್ಲಿ ವೇಟ್ ಮಾಡ್ತಿದ್ರು. ನಿನ್ ಫ್ರೆಂಡ್ನ ಹಸ್ಬೆಂಡ್ಗೆ ಏನಾಯ್ತು? ಅವ್ನು ಇನ್ನೂ ಬಂದಿಲ್ಲ? ಐ ನೋ, ಬರ್ತಾ ಇರ್ಬೋದು. ನಿನಗ್ ಗೊತ್ತಾ, ನನ್ ಫ್ರೆಂಡ್ ಇದ್ದಾಳಲ್ಲ ಅನ್ವಿತಾ, ಅವಳು ತುಂಬಾ ರಿಚ್. ಅವಳ ಹತ್ರ ಏನಿಲ್ಲ ಅಂದ್ರೂ 12 to 15 ಕಾರ್ಗಳಿವೆ. ಇವತ್ತು ಯಾವ್ದನ್ ತರ್ಬೇಕು ಅಂತ ಅವಳಿಗೆ ಚೂಸ್ ಮಾಡಕ್ ಆಗ್ತಿಲ್ಲ ಅನ್ಸತ್ತೆ. ಅದೇ ಟೈಮ್ಗೆ ಅನ್ವಿತಾನೆ ಕ್ಯಾಬ್ ನಲ್ಲಿ ಅಲ್ಲಿ ಬಂದ್ಲು. ಹಾಯ್, ಹೌ ಆರ್ ಯು? ಗುಡ್. ಐ ಆಮ್ ಸೋ ಸಾರಿ, ಐ ಆಮ್ ಲೇಟ್. ಅದು 1 minute, I'll just call him. ಹಲೋ ಗೌತಮ್, ನೀನ್ ಎಲ್ಲಿದ್ಯಾ? ನೀನು ನನಗಿಂತ ಮೊದ್ಲೇ ಇಲ್ಲಿ ಇರ್ಬೇಕಿತ್ತಲ್ವಾ? ಹಾ ಅನ್ವಿ, ನಾನು ಇನ್ನೇನ್ ಬಂದೆ. ಏನಾಯ್ತು? ನೀನ್ ಯಾಕೆ ಈ ತರ ಏದುಸ್ರು ಬಿಡ್ತಾ ಇದ್ಯಾ? ಹಾ ಬಂದೇ ಬಿಟ್ಟೆ. ಬೇಗ ಬಾ. ಈಸ್ ಜಸ್ಟ್ ಕಮಿಂಗ್. ಬಂದ್ಬಿಟ್ಟ. ಸಾರಿ, ಸ್ವಲ್ಪ ಲೇಟ್ ಆಯ್ತು. ಗೌತಮ್ನ ನೋಡಿ ಅನ್ವಿತಾ ಫ್ರೆಂಡ್ಗೆ ಒಬ್ಬ ಮನುಷ್ಯ ಏರ್ಪೋರ್ಟ್ಗೆ ಸೈಕಲ್ ಅಲ್ಲಿ ಬಂದು ಯಾರಾದ್ರೂ ಪಿಕ್ ಮಾಡ್ತಾನೆ ಅನ್ನೋದನ್ನ ನಂಬೋದಕ್ಕೆ ಆಗ್ಲಿಲ್ಲ. ಅನ್ವಿತಾ ಅಂತೂ ನಾಚಿಕೆಯಲ್ಲಿ ಮುಖ ಮುಚ್ಕೊಂಡ್ಲು. ಶ್ರೀ ಅವನಿ, ನಿನ್ನ ಈ ಬಿಕಾರಿ ಗಂಡ ಇಷ್ಟು ಹೊತ್ತು ಭಿಕ್ಷೆ ಬೇಡ್ತಾ ಇದ್ನ. ನಮ್ಮನ್ನ ಏರ್ಪೋರ್ಟ್ ಇಂದ ಪಿಕ್ ಮಾಡೋಕೆ ಈ ಡಕೋಟಾ ಸೈಕಲ್ ತಂದಿದ್ದಾನೆ. ಛೀ, ಇವನು ಅವನಿ ಹಸ್ಬೆಂಡಾ? ನಾನ್ ಇವನನ್ನ ಭಿಕ್ಷುಕ ಅನ್ಕೊಂಡಿದ್ದೆ. ಗೌತಮ್ ತನ್ನ ಅತ್ತೆ ಮನೆಗೆ ಮದುಮಗ ಆಗಿ ಬಂದಿದ್ದ. ಇದನ್ನ ನೋಡಿ ಎಲ್ರು ಬಿದ್ದು ನಕ್ಕಿದ್ರು. ಅನ್ವಿತಾಳ ಕಸಿನ್ ಶರಣ್ಯ ಅಂತೂ ಅವನನ್ನ ಆಡ್ಕೊಂಡು ನಕ್ಕಿದ್ಲು. ವಾಹ್ ಅಕ್ಕ, ನಿನ್ನ ಮದುಮಗ ಅಂತೂ ಸೈಕಲ್ ಲೆವೆಲ್. ಬೇರೆ ಮದುಮಕ್ಕಳು ಕಾರ್, ಹೆಲಿಕಾಪ್ಟರ್ ಅಲ್ಲಿ ಎಂಟ್ರಿ ಕೊಡ್ತಾರೆ. ನಿನ್ನವನು ಸೈಕಲ್ ಅಲ್ಲಿ ಬಂದಿದ್ದಾನೆ. ಅವನಿ, ಇನ್ನೂ ಟೈಮ್ ಇದೆ. ಈ ಮ್ಯಾರೇಜ್ ಇಂದ ಓಡ್ ಹೋಗು. ಇಲ್ಲ ಅಂದ್ರೆ ಇವತ್ತು ನಿನ್ನ ಫ್ಯಾಮಿಲಿ ನಿನ್ನ ನೋಡಿ ನಗ್ತಾ ಇದೆ. ನಾಳೆ ದಿನ ಇಡೀ ಸಿಟಿ ಇದನ್ನ ನೋಡ್ಕೊಂಡು ನಗತ್ತೆ. ಇಷ್ಟು ಬ್ಯೂಟಿಫುಲ್ ಮತ್ತೆ ರಿಚ್ ವೈಫ್ ನ ಹಸ್ಬೆಂಡ್ ಒಬ್ಬ ಭಿಕ್ಷುಕ ಅಂತ.
ಏನ್ ಮಾಡ್ಬೇಕು ಅಂತ ಡಿಸೈಡ್ ಮಾಡಿದ್ಯಾ ಗೌತಮ್? ಎಲ್ರು ಮುಂದೆ ನನ್ ಮರ್ಯಾದೆ ತೆಗಿಬೇಕು ಅಂತನಾ? ಮಿಲೇನಿಯರ್ ಫ್ರೆಂಡ್ಸ್ ಅನ್ನ ಏರ್ಪೋರ್ಟ್ ಇಂದ ಪಿಕ್ ಮಾಡೋಕೆ ಸೈಕಲ್ ಅಲ್ಲಿ ಬಂದಿದ್ಯಾ? ನಿನಗ್ ನಾಚಿಕೆ ಆಗೋಲ್ವಾ? ನಾನ್ ನಿನಗ್ ಹೇಳಿದ್ದೆ ಅಲ್ವಾ ಮನೆಯಿಂದ ಕಾರ್ ತಗೊಂಡ್ ಬಾ ಅಂತ. ಅವನಿ ನನ್ ಮನೆಗೆ ಹೋದಾಗ ಅಲ್ಲೊಂದ್ ಕಾರ್ ಇತ್ತು. ನಾನು ಯಾವಾಗ ಕೀಸ್ ತಗೊಳಕ್ ಹೋದ್ನೋ ಆಗ ಅಲ್ಲಿ ಸರ್ವೆಂಟ್ ನನ್ಗೆ ಈ ಕಾರ್ ತಗೊಂಡ್ ಹೋಗೋ ಆಗಿಲ್ಲ ಅಂದ. ನಾನು ಏನ್ ಮಾಡ್ಬೇಕಿತ್ತು? ಓ ಗಾಡ್, ನನ್ನಿಂದ ಆಗ್ತಾ ಇಲ್ಲ ಗೌತಮ್. ನೀನು ಒಂದ್ ವೇಳೆ ಗಂಟೆ ಆಗಿದ್ರೆ ಯಾರ್ ಬೇಕಾದ್ರೂ ಹೊಡಿತಾ ಇದ್ರು. ಗಂಟೆ? ನೀನು ಮನೆ ಅಳಿಯ ಆದ್ರೂ ನಿನ್ನ ಸರ್ವೆಂಟ್ಸ್ ಬೈತಾರೆ ಅಂದ್ರೆ ಅರ್ಥ ಮಾಡ್ಕೋ. ನೀನೊಬ್ಬ ದರಿದ್ರ ಬಿಕಾರಿ ಅಂತ. ನಿನ್ ಹತ್ರ ಕಾರ್ ಇಲ್ಲ ಅಂದಿದ್ರೆ ಕ್ಯಾಬ್ ಎಲ್ಲಾದ್ರೂ ಬರ್ಬೇಕಾಗಿತ್ತಲ್ವಾ? ನನ್ನ ಹತ್ರ ದುಡ್ಡು ಇರ್ಲಿಲ್ಲ. ನನ್ನ ಹತ್ರ ಬರೀ 75 ರೂಪಾಯಿ ಇತ್ತು. ಆಮೇಲೆ ನಾನು ಅನ್ಕೊಂಡೆ ಇಲ್ಲಿಗೆ ಬಂದು ನಿನ್ನ ಹತ್ರ ದುಡ್ಡು ತಗೋಬೇಕು ಅಂತ. ಯು ನೋ ವಾಟ್, ನನ್ನಿಂದ ಸ್ವಲ್ಪ ದುಡ್ಡು ತಗೊಂಡ್ ಹೋಗಿ ವಿಷ ತಗೊಂಡ್ ಬಾ. ನಿನ್ನಂತ ಭಿಕ್ಷುಕನ್ ಗಂಡನ್ ಜೊತೆ ಇರೋದಕ್ಕಿಂತ ನಾನು ಸಾಯೋದೇ ಬೆಟರು. ಯು ನೋ ವಾಟ್, ನಾವೀಗ ಸಿಟಿಲಿ ಬಿಗ್ಗೆಸ್ಟ್ ಹೋಟೆಲ್ಗೆ ಹೋಗ್ತಾ ಇದ್ದೀವಿ. ನೀನು ಆ ಲಗೇಜ್ನ ಕಾರಲ್ಲಿಟ್ಟು ಆ ನಿನ್ನ ಸೈಕಲಲ್ಲಿ ಹಿಂದೆ ಹಿಂದೆ ಬರ್ತೀಯಾ. ಅಲ್ಲಿ ರೂಮಲ್ಲಿ ಲಗೇಜ್ ತಂದಿಡ್ತೀಯಾ. ಇದೇ ನಿನ್ನ ಶಿಕ್ಷೆ. ಓಕೆ. ಹಿಂದಿನಿಂದ ಅನ್ವಿತಾ ಫ್ರೆಂಡ್ಸ್ ನಗ್ತಾ ಇದ್ರು. ಗೌತಮ್ ಏನು ಮಾತಾಡದೆ ಎಲ್ಲಾ ಲಗೇಜ್ ಕಾರಿನ ಡಿಕ್ಕಿಗೆ ಹಾಕಿ ಸೈಲೆಂಟ್ ಆಗಿ ಅನ್ವಿತಾ ಮುಂದೆ ತಲೆ ಬಗ್ಗಿಸಿ ನಿಂತ. ನೀನು ಆ ನಿನ್ನ ಕಿತ್ತು ಹೋಗಿರೋ ಸೈಕಲ್ ತಗೊಂಡು ನಮ್ ಹಿಂದೆ ಬಾ. ಅನ್ವಿತಾ ಫ್ರೆಂಡ್ಸ್ ತನ್ನ ಫ್ರೆಂಡ್ಸ್ ಜೊತೆ ಹೋಟೆಲ್ ನ ರಿಸೆಪ್ಷನ್ ಗೆ ತಲುಪಿದ್ರು. ಅವಳನ್ನ ನೋಡಿದ ಹೋಟೆಲ್ ನ ಮ್ಯಾನೇಜರ್ ಫುಲ್ ರೆಸ್ಪೆಕ್ಟ್ ಅಲ್ಲಿ ಹೇಳಿದ್ರು, ನಮಸ್ತೆ ಮೇಡಮ್, ಹೇಳಿ ನಾನೇನ್ ಸೇವೆ ಮಾಡಬಹುದು ನಿಮ್ಗೆ? ನನ್ಗೆ ನಿಮ್ಮ ಹೋಟೆಲ್ನಲ್ಲಿ ಇವತ್ತಿಗೊಂದು ರೂಮ್ ಬೇಕು. ಒಂದ್ ನಿಮಿಷ ಮ್ಯಾಮ್. ಸಾರಿ ಮೇಡಮ್, ಆಕ್ಚುಲಿ CM ಅವರು ಅವ್ರ ಪಾರ್ಟಿ ಪೀಪಲ್ ಜೊತೆ ಇಲ್ಲೇ ಸ್ಟೇ ಮಾಡಿದ್ದಾರೆ. ಹಾಗಾಗಿ ನಮ್ಮ ಹತ್ರ ಯಾವುದೇ ರೂಮ್ ಖಾಲಿ ಇಲ್ಲ. ಏನು? ನಾನ್ ನಿಮ್ಗೆ 10 ಪಟ್ಟು ಹೆಚ್ಚು ದುಡ್ಡು ಕೊಡೋದಕ್ಕೆ ರೆಡಿ ಇದ್ದೀನಿ. ದಯವಿಟ್ಟು ನಂಗೆ ಒಂದು ರೂಮ್ ಅರೇಂಜ್ ಮಾಡಿ. ಇವತ್ತು ಮಾತ್ರ ಅಲ್ಲ, ನೆಕ್ಸ್ಟ್ 3 ದಿನ ತನಕ ನಮ್ಮ ಹತ್ರ ಯಾವುದೇ ರೂಮ್ ಅವೈಲೇಬಲ್ ಇಲ್ಲ. ಯಾಕಂದ್ರೆ CM ಮುಂದಿನ 3 ದಿನ ಇಲ್ಲೇ ಸ್ಟೇ ಮಾಡ್ತಿದ್ದಾರೆ. ನಿಮಗ್ ಗೊತ್ತಾ ನಾನು ಯಾರು ಅಂತ? ನೋಡಿ, ನೀವ್ ಏನ್ ಬೇಕಾದ್ರೂ ಮಾಡಿ ನನ್ನ ಫ್ರೆಂಡ್ಸಿಗೆ ಒಂದು ರೂಮ್ ಅರೇಂಜ್ ಮಾಡ್ಕೊಡಿ ಪ್ಲೀಸ್. ಐ ಆಮ್ ಸಾರಿ ಮೇಡಮ್, ಎಲ್ಲಿವರೆಗೆ CM ಸರ್ ಇಲ್ಲೇ ಸ್ಟೇ ಮಾಡ್ತಾರೋ ಅಲ್ಲಿ ತನಕ ನಾನ್ ನಿಮ್ಗೆ ರೂಮ್ ಅರೇಂಜ್ ಮಾಡೋಕ್ಕಾಗಲ್ಲ. ದಯವಿಟ್ಟು ಬೇರೆ ಹೋಟೆಲ್ ನಲ್ಲಿ ಮ್ಯಾನೇಜ್ ಮಾಡಿ. ಏನೇ ಇದು? ನೀನ್ ಯಾವಾಗ್ಲೂ ಅನ್ವಿತಾ ಬಗ್ಗೆ ದೊಡ್ಡ ವಿಷಯ ಹೇಳ್ತಾ ಇದ್ದೆ. ಅವಳು ಈ ಸಿಟಿಯ ಬಿಗ್ಗೆಸ್ಟ್ ಫ್ಯಾಮಿಲಿ ಅವಳು ಅಂತ. ಮತ್ತೆ ಇದೇನು, ಅವಳ ಕೈಯಲ್ಲಿ ಒಂದು ರೂಮ್ ಸಹ ಅರೇಂಜ್ ಮಾಡೋಕ್ಕಾಗಲ್ಲ? ಹೌದು ಅನ್ವಿತಾ, ನಿಜವಾಗ್ಲೂ ನಾನ್ ಅಂದ್ಕೊಂಡಿದ್ದೆ ನೀನಿದ್ರೆ ಎಲ್ಲ ಸರಿಯಾಗಿರತ್ತೆ ಅಂತ. ಆದ್ರೆ ಏನಿದು? ಐ ಆಮ್ ಸಾರಿ ಗೈಸ್, ಟ್ರಸ್ಟ್ ಮೀ, ಇದು CM ವಿಷಯ ಆಗಿಲ್ಲ ಅಂತ ಅಂದಿದ್ರೆ ನಾವು ಈ ಹೋಟೆಲ್ನಲ್ಲೇ ಸ್ಟೇ ಮಾಡ್ತಿದ್ವಿ. ಯುನೋ, ಹತ್ರದಲ್ಲೇ ಒಂದು ಡೆನ್ ಇದೆ. ಅದು ಈ ಹೋಟೆಲ್ ತರ ಇಲ್ಲ ಅಂದ್ರೂ ತುಂಬಾ ಚೆನ್ನಾಗಿದೆ. ಲೆಟ್ಸ್ ಗೋ ದೇರ್ ಪ್ಲೀಸ್. ಲೆಟ್ಸ್ ಗೋ. ಅವರು ಒಂದೆರಡು ಹೆಜ್ಜೆ ಮುಂದೆ ಇಟ್ಟಿದ್ರು. ಅದೇ ಟೈಮ್ಗೆ ಗೌತಮ್ ಅಲ್ಲಿಗೆ ರೀಚ್ ಆದ. ಸಾರಿ, ಲೇಟ್ ಆಯ್ತು. ಸಾರಿ, ತುಂಬಾ ಅಪ್ಪಿತ್ತು. ಸಾರಿ. ನೀವಿನ್ನು ಚೆಕ್ ಇನ್ ಮಾಡಿಲ್ವಾ? ಏನಾಯ್ತು? ಎಲ್ಲ ಓಕೆ ಅಲ್ವಾ? ಎಲ್ಲ ಓಕೆ ಆಗೋಕ್ ಹೇಗ್ ಸಾಧ್ಯ? ನನ್ನ ದಿನ ನಿನ್ನ ಮುಖ ನೋಡೋದ್ರಿಂದ ಶುರುವಾಗತ್ತೆ. ನೀನ್ ಬಂದ್ಮೇಲಿಂದ ಏನೂ ಸರಿ ಇಲ್ಲ. ನಾನು ನಿನ್ನ ಬದಲಾಗಿ ಈ ಮ್ಯಾನೇಜರ್ನ ಮದ್ವೆ ಆಗಿದ್ದಿದ್ರೆ ಏನಾದ್ರೂ ಒಂದು ಸೊಲ್ಯೂಷನ್ ಸಿಕ್ತಿತ್ತು. ಸರ್ ನೀವಿಲ್ಲಿ? ಸರ್, ನೀವು ನಮ್ಮಂತ ಬಡವ್ರ ಹೋಟ್ಲಿಗೆ ಬಂದಿದ್ದೀರಾ? ಸರ್, ನೀವಿಲ್ಲಿಗೆ ಬಂದಿರೋದು ನಮ್ಮ ಅದೃಷ್ಟ. ಸರ್, ನೀವು ಹೇಗೋ ಬಂದಿದ್ದೀರಾ ಅಲ್ವಾ? ನಾನು ನಿಮ್ಗಾಗಿ ನಮ್ಮ ಹೋಟೆಲ್ನ ಮೋಸ್ಟ್ ಲಕ್ಸುರಿಯಸ್ ರೂಮ್ ಬುಕ್ ಮಾಡ್ತೀನಿ. ಇದೇ ನಾನ್ಸೆನ್ಸ್. ನಿಮ್ ಹತ್ರ ನೆಕ್ಸ್ಟ್ 3 ದಿನಕ್ಕೆ ಯಾವುದೇ ರೂಮ್ ಇರ್ಲಿಲ್ಲ. ಆದ್ರೆ ಈ ಬಿಕಾರಿಗೆ ಸ್ಪೆಷಲ್ ರೂಮ್. ಹೌ? ನೀವೇನ್ ಹೇಳಿದ್ರಿ? ಬಿಕಾರಿ? ನನ್ಗನ್ಸುತ್ತೆ ನಿಮ್ಗೆ ಸರ್ ಬಗ್ಗೆ ಗೊತ್ತಿಲ್ಲ. ಗೌತಮ್ ಸರ್, ನೀವು ಮ್ಯಾನೇಜರ್ ಮತ್ತೇನೋ ಹೇಳೋ ಮೊದಲೇ ಆ ನ್ಯೂಸ್ ಒಳಗೆ ಸ್ಪ್ರೆಡ್ ಆಯ್ತು. ಈ ವಿಷಯ ಗೊತ್ತಾಗ್ತಿದ್ದ ಹಾಗೆ ಓಲಗಿದ್ದ ರಾಜ್ಯದ CM ತಮ್ಮ ಉಳಿದ ಲೀಡರ್ ಜೊತೆ ಹೊರಗೆ ಬಂದ್ರು. ಆಮೇಲೆ ಆದ ಘಟನೆ ನೋಡಿ ಅನ್ವಿತಾ ಹಾಗೂ ಅವಳ ಫ್ರೆಂಡ್ಸ್ ಹೆಚ್ಚು ಕಡಿಮೆ ಪ್ರಜ್ಞೆ ತಪ್ಪೋ ಹಾಗಾದ್ರು. ಸರ್, ಮತ್ತೆ ಏನಾಗ್ಬೇಕು?
ಕೊನೆಗೂ ನಿಮ್ ಭೇಟಿ ಆಯ್ತು. ನಿಜ ಹೇಳ್ಬೇಕು ಅಂದ್ರೆ ಇವತ್ತು ನನ್ನ ಮತ್ತೆ ನನ್ನ ಪಾರ್ಟಿಗೆ ಲಕ್ಕಿ ಡೇ ಸರ್. ಎಲೆಕ್ಷನ್ ಬರ್ತಿದೆ, ನಿಮ್ಮ ಬ್ಲೆಸ್ಸಿಂಗ್ಸ್ ನಮ್ಮ ಮೇಲೆ ಇರ್ಲಿ ಸರ್. ಇಡೀ ರಾಜ್ಯದಲ್ಲಿ ಎಲ್ಲರೂ ಅದೇ ಮಾತು ಹೇಳ್ತಾರೆ ಸರ್, ಯಾರ ತಲೆ ಮೇಲೆ ಗೌತಮ್ ಸರ್ ಕೃಪೆ ಇರುತ್ತೋ ಅವ್ರದೇ ಗೌರ್ಮೆಂಟು, ಅವ್ರದೇ ಡೆವಲಪ್ಮೆಂಟು ಅಂತ. ನಾನಿವಾಗ ಏನ್ ಮಾಡ್ಬೇಕು ಅಂತ ಹೇಳಿ ಸರ್. ಅವನಿಗೆ ಸಿಗ್ತಾ ಇದ್ದ ಆ ಆತಿಥ್ಯ ನೋಡಿ ಗೌತಮ್ಗೆ ಅನ್ಕಂಫರ್ಟಬಲ್ ಅನಿಸ್ತಿತ್ತು. ಇನ್ನೊಂದ್ ಕಡೆ ಅನ್ವಿತಾ ಮತ್ತೆ ಅವಳ ಫ್ರೆಂಡ್ಸ್ಗೆ ಆಶ್ಚರ್ಯ ಆಗಿತ್ತು. ಗೌತಮ್ ಮುಂದೆ ರಾಜ್ಯದ ಚೀಫ್ ಮಿನಿಸ್ಟರ್ ಮತ್ತೆ ಸಿಟಿಯ ಬಿಗ್ಗೆಸ್ಟ್ 5 ಸ್ಟಾರ್ ನ ಹೋಟೆಲ್ ಮ್ಯಾನೇಜರ್ ಇಬ್ರು ಒಟ್ಟಿಗೆ ಕೈ ಮುಗಿದು ನಿಂತಿದ್ರು. ಆ ಟೈಮ್ ನಲ್ಲಿ ಗೌತಮ್ ಅವರ ಕಣ್ಣಲ್ಲಿ ಕಣ್ಣಿಟ್ಟು ಏನೋ ಸಿಗ್ನಲ್ ಮಾಡ್ದ. ಅದು ಗೊತ್ತಾದ ತಕ್ಷಣ ಸಿಎಂ ಟೀಮ್ ಅಲ್ಲಿಂದ ಹೊರಟೋದ್ರು. ಅವರು ಹೋದ ತಕ್ಷಣ ಗೌತಮ್ ಎಲ್ಲರಿಗೂ ಹೇಳಿದ್ರು, ಏನೋ ಹೇಳೋದಕ್ಕೆ ತಡಬಡಾಯಿಸ್ತಾ. ಈ ಹೋಟೆಲಲ್ಲಿ ಏನ್ ನಡೀತಿದೆ ನಂಗೆ ಗೊತ್ತಿಲ್ಲ. ಇವರು ನನ್ನ ಯಾವ ಗೌತಮ್ ಅಂತ ತಿಳ್ಕೊಂಡಿದಾರೋ. ಅದೇ ನಾನು ಅಂದ್ಕೊಂಡೆ, ಈ ಗೌತಮ್ ತರದ ಬಿಕಾರಿ ಹತ್ರ ಸಿಎಂ ಯಾಕೆ ಕೈ ಕುಲುಕ್ತಾ ಇದ್ದಾರೆ ಅಂತ. ಅಳಿಯಂದ್ರೆ 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 ಆಗ ಅನ್ವಿತಾ ಅಜ್ಜಿ ಗಾಯತ್ರಿ ದೇವಿ ಅಲ್ಲಿಗೆ ಬಂದ್ರು. ಅವರ ಕೈಯಲ್ಲಿ ಗೌತಮ್ ಕೊಟ್ಟಿದ್ದ ಗಿಫ್ಟ್ ಇತ್ತು. ಅಳಿಯಂದ್ರೆ ದಯವಿಟ್ಟು ನನ್ನ ಕ್ಷಮಿಸಿ. ನಾನೊಂದು ದೊಡ್ಡ ತಪ್ಪು ಮಾಡಿದೆ. ಅದು ನಮ್ಮ ಮನೆಯಲ್ಲೇ ಇತ್ತು ಮತ್ತೆ ನಾನು ಅದಕ್ಕೆ ಬೆಲೆ ಕೊಡ್ಲಿಲ್ಲ. ನಿಮ್ಮ ಗಿಫ್ಟ್ ನೋಡಿದಾಗ ನನಗೆ ಅರ್ಥ ಆಯ್ತು ನಾನು ದೊಡ್ಡ ಮೂರ್ಖಳು ಅಂತ. ನಿಮ್ಮ ಗಿಫ್ಟ್ ಕೋಟಿಗಟ್ಲೆ ಬೆಲೆ ಇರೋ ವಜ್ರಕ್ಕಿಂತಲೂ ಜಾಸ್ತಿ. ನಾನು ದೊಡ್ಡ ತಪ್ಪು ಮಾಡಿದೆ, ದಯವಿಟ್ಟು ಕ್ಷಮಿಸಿ. ಅಳಿಯಂದ್ರೆ ದಯವಿಟ್ಟು ಕ್ಷಮಿಸಿ. ಅಜ್ಜಿ, ಅಲ್ಲ, ಗೌತಮ್ ನಿನ್ಗೆ ಯಾವ ನಿಧಿ ಕೊಟ್ಟಿದ್ದಾನೆ ಅಂತ ನೀವು ಈ ತರ ಓಡ್ಕೊಂಡ್ ಬಂದಿದ್ದೀರಾ? ನನಗ್ ತೋರ್ಸಿ. ಅನ್ವಿತಾ ಮತ್ತೆ ಅವಳ ಫ್ರೆಂಡ್ಸ್ ಗಿಫ್ಟ್ ಓಪನ್ ಮಾಡಿದಾಗ ಅಲ್ಲಿದ್ದವರಿಗೆ ದೊಡ್ಡ ಆಘಾತ ಆಯ್ತು. ಅಷ್ಟಕ್ಕೂ ಗೌತಮ್ ಕೊಟ್ಟ ಗಿಫ್ಟ್ ಏನು? ಗೌತಮ್ ನಿಜವಾಗ್ಲೂ ಒಬ್ಬ ದೊಡ್ಡ ಮನುಷ್ಯನ? ಹೌದು ಅನ್ನೋದಾದ್ರೆ ಅವನು ಯಾರು? ಮಾಫಿಯಾದವನ, ಪೊಲಿಟಿಷಿಯನ್, ಬಿಸ್ನೆಸ್ ಮ್ಯಾನ್, ಅಥವಾ ಎಲ್ಲಿಗಾದ್ರೂ ರಾಜನ? ಆದ್ರೆ ಅವನು ಅಷ್ಟೊಂದು ಶ್ರೀಮಂತ ಮತ್ತೆ ಶಕ್ತಿಶಾಲಿ ಆಗಿದ್ರೆ ಯಾಕೆ ಬಡವನ ಹಾಗೆ ಗುಲಾಮಗಿರಿಯ ಜೀವನ ಮಾಡ್ತಿದ್ದ? ಈಗ ಸದ್ಯಕ್ಕೆ ಇಷ್ಟೇ. ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಡೋಕೆ ಕೆಳಗಿರೋ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಮತ್ತೆ ಪಾಕೆಟ್ ಎಫ್ಎಂ ನಲ್ಲಿ ಕೇಳಿ. ದೇವನಿಂದಾನು ಇಡೀ ಇಂಡಿಯಾದ ಮೊದಲ ಆಯ್ಕೆ ಆಗಿರೋ ಕಥೆನ. ಈ ಕನ್ನಡ ನಾಡಿನ ಒಂದು ಹಿಡಿ ಮಣ್ಣನ್ನು ನಿಮಗೆ ಬಿಟ್ಕೊಡಂಗಿಲ್ಲ. ವೀರಾವೇಶದಿಂದ ಬ್ರಿಟಿಷರ ವಿರುದ್ಧ ಹೋರಾಡಿ ಜಯಶಾಲಿಯಾಗಿದ್ದ ರಾಯದುರ್ಗದ ಮಹಾರಾಜ ಬಲದೇವ ಸಿಂಹಾದ್ರಿ ತನ್ನ ಕುಲದೇವರಾದ ವೀರಭದ್ರ ಸ್ವಾಮಿಗೆ ಪೂಜೆ ಸಲ್ಲಿಸೋಕ್ ಬಂದ. ಮಂಗಳಾರತಿ ಆಗ್ತಿದ್ದಂಗೆ ಸಾಕ್ಷಾತ್ ವೀರಭದ್ರನೇ ಪೂಜಾರಿ ಮೈ ಮೇಲ್ ಬಂದು, ಮಹಾರಾಜ, ಇದು ನಿನ್ನ ಜಯ ಅಲ್ಲ, ಅವನತಿ ಆರಂಭ. ರಾಜ ಭಕ್ತಿಯಿಂದ ಕೈ ಮುಗಿದು, ಸ್ವಾಮಿ, ಈ ಬಲದೇವನಿಗೆ ಸಾವಿನ ಅಂಜಿಕೆ ಇಲ್ರಿ. ಕೊನೆ ಉಸಿರು ಇರೋ ಮಟ್ಟ ಹೋರಾಡ್ತೀನಿ. ನನ್ನ ಕೋರಿಕೆ ಒಂದ, ಈ ಸಿಂಹಾದ್ರಿ ವಂಶದ ಮುಂದಿನ ತಲೆಮಾರು ಸುಖ ಸಂತೋಷದಿಂದ ಇರೋ ಹಂಗನ್ ನೋಡ್ಕೋ ಸ್ವಾಮಿ, ಅಷ್ಟ ಸಾಕು. ಕಂಟಕಾಯ್ತು ಮಹಾರಾಜ, ನಿನ್ನ ವಂಶದ 4ನೇ ತಲೆಮಾರಲ್ಲಿ ಹುಟ್ಟೋ ಯುವರಾಜ ಅರಮನೆಯನ್ನ ಬಿಟ್ಟು ಹೊರಟೋಗ್ತಾನ, ಗೌರವ ಕಳ್ಕೊಂಡು ಭಿಕಾರಿ ಆಗ್ತಾನ. ಇದು ದರಿದ್ರ ಲಕ್ಷ್ಮಿಯ ಪರೀಕ್ಷೆ ಅದ. ಅದರಲ್ಲಿ ಗೆದ್ದು ಬಂದ್ರೆ ಮಾತ್ರ ಅವನು ರಾಯದುರ್ಗ ಸಾಮ್ರಾಜ್ಯದ ಮಹಾರಾಜನಾಗಿ ಮೆರಿತಾನ. ಈ ಜಗತ್ತನ್ನ ರಕ್ಷಣೆ ಮಾಡೋ ಚಕ್ರವರ್ತಿ ಆಗ್ತಾನ. ಪೂಜಾರಿ ಧಿಮಿ ಧಿಮಿ ಅಂತ ಕುಣಿತಾ ಒಂದು ಅರಿಶಿಣದ ಬಟ್ಟೆಯಲ್ಲಿ ಸುತ್ತಿದ್ದ ಮುಡಿಪನ್ನ ತಂದು ರಾಜನ ಕೈಗಿತ್ತ. ವೀರಭದ್ರ ಸ್ವಾಮಿ ಮಾತು ಸುಳ್ಳಾಗ್ಲಿಲ್ಲ. ಸ್ವಲ್ಪ ದಿನಗಳ ನಂತರ ರಾಜ ಬಲದೇವ ರಾಯದುರ್ಗದ ವೀರಭೂಮಿಯಲ್ಲಿ ಅಂತ್ಯ ಕಂಡ. ಬ್ರಿಟಿಷರು ಎಲ್ಲವನ್ನೂ ಸ್ವಾಧೀನ ಮಾಡಿಕೊಂಡ್ರು. ದೊಡ್ಡ ಸಂಸ್ಥಾನವಿದ್ದ ಆ ಜಾಗದಲ್ಲಿ ಅರಮನೆಯೊಂದೇ ಉಳ್ಕೊಂಡಿತು. 100 ವರ್ಷಗಳ ನಂತರ 2025ನೇ ಇಸ್ವಿ, ಗೌತಮ್ ಆತಂಕದಲ್ಲಿ ತನ್ನ ಹೆಂಡತಿ ಅನ್ವಿತಂಗೆ ಕಾಲ್ ಮಾಡಿ ಮಾತಾಡ್ತಿದ್ದ. ಹಲೋ ಅನ್ವಿತಾ, ಒಂದ್ ದೊಡ್ಡ ಪ್ರಾಬ್ಲಮ್ ಆಗ್ಬಿಟ್ಟಿದೆ. ಅವನ್ ಧ್ವನಿ ಕೇಳಿ ಅನ್ವಿತಾ ಕೋಪದಲ್ಲಿ, ಒಂದು ಪ್ರಾಬ್ಲಮ್ ಅನ್ಬೇಡ, ಒಂದಾದ್ಮೇಲೆ ಒಂದು ಆಸ್ ಎಕ್ಸ್ಪೆಕ್ಟೆಡ್. ಇವಾಗ ಏನ್ ಮಾಡಿದ್ಯಾ ಗೌತಮ್? ಮಾವನ್ ಜೊತೆ ಆಂಟಿಕ್ ಶೋರೂಮ್ಗೆ ಬಂದಿದ್ದೆ ಅನ್ವಿ. ಒಂದು ಸ್ಟ್ಯಾಚ್ಯೂ ಸಡನ್ ಆಗಿ ಕೆಳಗೆ ಬಿದ್ದು ಹೊಡೆದೋಯ್ತು. ಅದಕ್ಕೆ ಶಾಪ್ ಅವರು 30 ಲಕ್ಷ ಕೇಳ್ತಿದ್ದಾರೆ. ಅನ್ವಿತಾಗೆ ಒಂದ್ಸರಿ ನಿಂತಿನೆಲ್ಲ ಕುಸ್ದಂಗಾಯ್ತು. ಆರ್ ಯು ಕ್ರೇಜಿ? ಮಾಡಕ್ ಬೇರೆ ಕೆಲಸ ಇಲ್ಲ ಅಂದ್ರೆ ಮನೇಲಿ ತಿನ್ಕೊಂಡು ಉಂಡ್ಕೊಂಡು ಬಿದ್ಕೊಂಡಿರ್ಬೋದಲ್ಲ. ಹೊಸ ಹೊಸ ಸಮಸ್ಯೆನ ಕ್ರಿಯೇಟ್ ಮಾಡಿ ನನ್ ತಲೆ ತಿನ್ನೋದು ಯಾಕೆ?
ಛೇ, ಈಗ ನಾನು 30 ಲಕ್ಷ ಎಲ್ಲಿರುತ್ತೆ ಇರಲಿ. ಅವಳು ಕೋಪನ ನೋಡಿ ಗೌತಮ್ಗೂ ಮುಂದೆ ಮಾತಾಡೋದಕ್ಕೆ ಸಾಧ್ಯ ಆಗ್ಲಿಲ್ಲ. ಅನ್ವಿತಾ ಒಂದೇ ಉಸಿರಲ್ಲಿ ತಪ್ಪು ಮಾಡೋದು ಈಸಿ, ಅದನ್ನ ಸರಿಪಡಿಸೋದು ಎಷ್ಟು ಕಷ್ಟ ಅನ್ನೋದು ನಿನ್ಗೂ ಗೊತ್ತಾಗ್ಲಿ. ಸಾರಿ ಗೌತಮ್, ಬಾಯ್ ಅಂತ ಹೇಳಿ ಕಾಲ್ ಕಟ್ ಮಾಡಿದ್ಲು. ಈ ಕಡೆ ಟೆನ್ಷನ್ಗೆ ಗೌತಮ್ ಮುಖ ಬೆವರಿಂದ ತೊಯ್ದಿತ್ತು. ಆಕ್ಚುಲಿ ಗೌತಮ್ ಮತ್ತು ಅನ್ವಿತಾ ಮದುವೆ ಆಗಿ ಆಗ್ಲೇ 3 ವರ್ಷ ಆಗಿದ್ರು ಗೌತಮ್ ಒಬ್ಬ ಮನೆ ಅಳಿಯನ್ ಹಾಗೆ ಹೆಂಡತಿ ಮನೇಲೇ ಇದ್ದ. ಹೆಸರಿಗಷ್ಟೇ ಅಳಿಯ, ನಿಜವಾಗ್ಲೂ ಆ ಮನೆಯಲ್ಲಿ ಒಬ್ಬ ಮಾಮೂಲಿ ಸರ್ವೆಂಟ್ ತರ ಅಡಿಗೆ ಮಾಡೋದು, ಕಸ ಗುಡ್ಸೋದು, ಪಾತ್ರೆ ತೊಳೆಯೋದ್ರಿಂದ ಹಿಡಿದು ಅತ್ತೆ ಸೀರೆ ಐರನ್ ಮಾಡೋವರೆಗೂ ಅವನದ್ದೇ ಕೆಲಸ. ಅನ್ವಿತಾಗೆ ಅವನ ಸ್ಥಿತಿ ನೋಡಿ ಪಾಪ ಅನ್ಸ್ತಿತ್ತು. ಬಟ್ ಅವಳು ಹೆಲ್ಪ್ಲೆಸ್. ಆ ಸಂಸಾರದ ಖರ್ಚು ವೆಚ್ಚಗಳ ಎಲ್ಲಾ ಜವಾಬ್ದಾರಿ ಅವಳೊಬ್ಳೇ ನಿಭಾಯಿಸಬೇಕಿತ್ತು. ಸ್ಟ್ಯಾಚ್ಯೂನ ಬೆಳೆಸಿದ್ ನಾನಲ್ಲ, ಮಾವನ್ ಕೈ ತಾಗಿ ಒಡೆದೋದ್ರೆ ನನ್ ತಪ್ಪೇನಿದೆ ಅನ್ಕೊಂಡು ಗೌತಮ್ ಮತ್ತೆ ಅನ್ವಿತಾ ಕಾಲ್ ಮಾಡ್ತಿದ್ದ. ಅಷ್ಟರಲ್ಲಿ ಶೋರೂಮ್ ಮ್ಯಾನೇಜರ್ ಕೆಲವು ಬಾಡಿಗಾರ್ಡ್ಸ್ ಜೊತೆ ಅವ್ರ ಹತ್ರ ಬಂದ. ಅವರೆಲ್ಲರ ಮುಖದಲ್ಲೂ ಕೋಪ ಎದ್ದು ಕಾಣಿಸ್ತಿತ್ತು. ಮ್ಯಾನೇಜರ್ ಆವಾಜ್ ಹಾಕ್ತಾ, ಅಲ್ಲ ಮಿಸ್ಟರ್, ನಾನು ಆಗ್ಲಿಂದ ನೋಡ್ತಿದ್ದೀನಿ, 1 ಅವರ್ ಆದ್ರೂ ₹1 ಕಾಸು ಕೊಟ್ಟಿಲ್ಲ, ಹೆಲ್ಪ್ಗೆ ಅಂತಾನೂ ಯಾರು ಬಂದಿಲ್ಲ. ಈ ಮುದ್ಕ ಬೇರೆ ತಪ್ಸ್ಕೊಂಡು ಓಡೋಗ್ತಿದ್ದಾನೆ. ಗೌತಮ್ ನಂಬಕ್ಕೆ ಆಗ್ದೆ, ಏನು ಮಾವನ? ನೋ ವೇ. ಮ್ಯಾನೇಜರ್ ಕೋಪದಿಂದ ಗಡಿಯಾರದ ಕಡೆ ಕೈ ತೋರಿಸಿ, ನೋಡಿ ಮಿಸ್ಟರ್, ಆಗ್ಲೇ 2 ಗಂಟೆ ಆಗಿದೆ. ಗಡಿಯಾರದ ಮುಳ್ಳು 5ಕ್ಕೆ ಬರುವಷ್ಟರಲ್ಲಿ 30 ಲಕ್ಷ ತಂದ್ಕೊಟ್ರೆ ಸರಿ, ಇಲ್ಲ ಅಂದ್ರೆ ನಾನ್ ಪೊಲೀಸರಿಗೆ ಕಾಲ್ ಮಾಡಿ ಈ ಮುದ್ಕನ್ನ ಜೈಲಿಗೆ ಹಾಕಿಸ್ತೀನಿ. ಬಿ ಕೇರ್ಫುಲ್, ತಪ್ಪಿಸ್ಕೊಳ್ಳೋ ಪ್ರಯತ್ನ ಮಾಡಿದ್ರೆ ಗೊತ್ತಲ್ಲ. ಗೌತಮ್ ಏನು ಹೇಳ್ದೆ ಗಂಭೀರವಾಗಿ ಯೋಚಿಸ್ತಿದ್ದ. ಅಷ್ಟರಲ್ಲಿ 55 ವರ್ಷದ ಅನ್ವಿತಾನಪ್ಪ ಅನಿಲ್ ರಾಜ್ಗುರು ನಡುಕ್ತಿರೋ ಕೈಯಿಂದ ಗೌತಮ್ ಭುಜ ಹಿಡ್ಕೊಂಡ. ಗೌತಮ್ ಮೆಲ್ಗೆ ಅನಿಲ್ ಕಿವಿ ಹತ್ರ ತಿರುಗಿ, ಮಾವ, ಈ ಜನರು ದುಡ್ಡು ವಸೂಲಿ ಮಾಡದೆ ನಮ್ಮನ್ನ ಆಚೆ ಕಾಲಿಡಕ್ ಬಿಡಲ್ಲ. ನಂಗೆ ತುಂಬಾ ಭಯ ಆಗ್ತಿದೆ ಗೌತಮ್, ಇವ್ರು ನನ್ನ ಪೊಲೀಸರಿಗೆ ಹಿಡಿಕೊಡ್ತಾರಂತೆ. ನನ್ ಬದಲು ನೀನೇ ಜೈಲ್ಗೆ ಹೋಗು. 3 ವರ್ಷ ನಿಂಗೆ ಉಳ್ಕೊಳಕ್ ಮನೆ, ತಿನ್ನಕ್ಕನ್ನ ಕೊಟ್ಟಿದೀವಿ, ಆ ಋಣಕ್ಕಾದ್ರೂ ಸಹಾಯ ಮಾಡು. ಅನಿಲ್ ಬೇಡ್ಕೊಳ್ಳೋ ತರ ಮಾತಾಡ್ತಿದ್ದ. ಮಾವ, ನನ್ಗೆ ನಿಮ್ಮನ್ನ ಜೈಲಿಗೆ ಕಳ್ಸಕ್ ಇಷ್ಟನಾ? ನಿಮ್ ಜಾಗದಲ್ಲಿ ನಾನೇ ಹೋಗ್ತಿದ್ದೆ, ಆದ್ರೆ ಈ ಮನುಷ್ಯ ತುಂಬಾ ಸ್ಟ್ರಿಕ್ಟು. ಹೇಗ್ ಬ್ಲ್ಯಾಕ್ ಮೇಲ್ ಹೋದ ನೋಡಿದ್ರಲ್ಲ. ಅನಿಲ್ಗೆ ಬೇರೆ ದಾರಿ ತೋಚ್ಲಿಲ್ಲ. ಹಾಗಾದ್ರೆ ಒಂದು ಕೆಲಸ ಮಾಡು ಅಳಿಮಯ್ಯ, ದುಡ್ಡು ಕೊಟ್ಟು ನಾನು ಇಲ್ಲಿಂದ ಮನೆ ಕರ್ಕೊಂಡು ಹೋಗು ಪ್ಲೀಸ್. ಗೌತಮ್ಗೆ ಒಂದ್ ಕ್ಷಣ ಗಾಬರಿ ಆಗೋಯ್ತು. 30 ಲಕ್ಷ ಅಲ್ಲ, ನನ್ ಜೇಬಲ್ಲಿ ₹30 ಇಲ್ಲ. ನನ್ ಖರ್ಚಿಗೆ ಅನ್ವಿತಾನೆ ಹಣ ಕೊಡೋದು, ನನ್ನ ಹತ್ರ ಪ್ರಾಪರ್ ಜಾಬ್ ಕೂಡ ಇಲ್ಲ. ನಾನೆಲ್ಲಿಂದ ದುಡ್ಡು ತರ್ಲಿ? ನೀನೊಬ್ಬ ಯೂಸ್ಲೆಸ್ ಅಳಿಯ, ಹೆಂಡತಿ ಮುಂದೆ ಮಾತಾಡೋ ಧೈರ್ಯನೂ ನಿನ್ಗಿಲ್ಲ. ಸರಿ, ಫೋನ್ ಮಾಡು, ನಾನೇ ಮಾತಾಡ್ತೀನಿ. ಗೌತಮ್ ಏನು ಹೇಳ್ದೆ ಫೋನ್ ತೆಗೆದು ಅನ್ವಿತಾ ನಂಬರ್ಗೆ ಡಯಲ್ ಮಾಡ್ದ. ರಿಂಗ್ ಆಗ್ತಿದ್ದಂಗೆ ಅನ್ವಿತಾ ಕಾಲ್ ಕಟ್ ಮಾಡಿದ್ಲು. ಅದನ್ನ ನೋಡಿ ಅನಿಲ್ ತಾನೇ ಫೋನ್ ಕಿತ್ಕೊಂಡು ಕಂಟಿನ್ಯೂಸ್ಲಿ ಕಾಲ್ ಮಾಡಕ್ಕೆ ಶುರು ಮಾಡ್ದ. ಫೈನಲಿ ಇರಿಟೇಷನ್ ಇಂದ ಅನ್ವಿತಾ ಕಾಲ್ ಪಿಕ್ ಮಾಡ್ದೋಳೆ. ಗೌತಮ್, ನಿನ್ಗೆ ಕನ್ನಡ ಬರೋದಿಲ್ವಾ? ನಾನ್ ನಿನ್ಗೆ ಹೆಲ್ಪ್ ಮಾಡಕ್ ಆಗಲ್ಲ ಅಂದೆ ತಾನೇ? ಅನಿಲ್ ಡೀಪ್ ಆದ ಉಸಿರಾಡ್ಕೊಂಡು ಮುಜುಗರದಲ್ಲಿ, ಅನ್ವಿತಾ ಪುಟ್ಟ, ಪ್ಲೀಸ್ ಹೆಲ್ಪ್ ಮಾಡು. ದುಡ್ಡು ಕೊಟ್ಟಿಲ್ಲ ಅಂದ್ರೆ ಈ ಶಾಪ್ನವರು ನನ್ನ ಜೈಲಿಗೆ ಕಳಿಸ್ತಾರಂತೆ. ಅಪ್ಪನ್ ಧ್ವನಿ ಕೇಳಿ ಅನ್ವಿತಾ ಶಾಕ್ ಆದ್ಲು. ಡ್ಯಾಡಿ, ನೀವಾ? ವಾಟ್ಸ್ ಗೋಯಿಂಗ್ ಆನ್ ದೇರ್? ಗೌತಮ್ ಮಾಡಿರೋ ತಪ್ಪಿಗೆ ನಿಮ್ಮನ್ನ ಯಾಕೆ ಜೈಲಿಗೆ? ಅವಳು ಮಾತು ಮುಗಿಸೋ ಮೊದಲೇ ಅನಿಲ್ ಸಪ್ಪೆಯಾಗಿ, ಮಗಳೇ, ಆಕ್ಚುಲಿ ಆ ಸ್ಟ್ಯಾಚ್ಯೂ ಬೆಳೆಸಿದ್ ನಾನು. ಫೋಟೋ ತಗೊಳ್ಳೋಣ ಅಂತ ಹತ್ರ ಹೋದೆ, ಬೈ ಮಿಸ್ಟೇಕ್ ಟಚ್ ಆಗಿ ಅದು ಕೆಳಗೆ ಬಿದ್ದೋಯ್ತು. ಗೌತಮ್ ತರೋ ಪ್ರಾಬ್ಲಮ್ಗಳು ಸಾಲ್ದು ಅಂತ ನೀವು ಕೂಡಲ್ಲ. ಛೇ, ಐ ಡಿಡ್ಂಟ್ ಎಕ್ಸ್ಪೆಕ್ಟ್ ದಿಸ್ ಫ್ರಮ್ ಯು ಡ್ಯಾಡಿ. ಸರಿ ಬಿಡಿ, ಈಗ ಎಲ್ಲಿದ್ದೀರಾ ನೀವು? ಅನಿಲ್ ಆತಂಕದಲ್ಲೇ, ಮಲ್ಲೇಶ್ವರಂ ಮಹಾರಾಜ ಆಂಟಿಕ್ ಶೋರೂಮ್ ಅಂದ. ಅನ್ವಿತಾ ಗಡ್ಬಿಡಿಲಿ ಟೇಬಲ್ ಮೇಲಿರೋ ಬ್ಯಾಗ್ ಎತ್ಕೋತಾ, ಸರಿ, ಅಮ್ಮನ್ ಕರ್ಕೊಂಡು ಈಗಲೇ ಬರ್ತೀನಿ ಅಂತ ಫೋನ್ ಕಟ್ ಮಾಡಿದ್ಲು. ಈಗ ಬಂದಿರೋ ಸಮಸ್ಯೆ ಅವಳ ಕಣ್ಗೆ ಬೆಟ್ಟಕ್ಕಿಂತ ದೊಡ್ಡದಾಗಿ ಕಾಣಿಸಕ್ ಶುರುವಾಗಿತ್ತು. ಆಕ್ಚುಲಿ ಅನಿಲ್ ರಾಜ್ಗುರು ಬೆಂಗಳೂರಿನ ಪ್ರತಿಷ್ಠಿತ ಫ್ಯಾಮಿಲಿಯಿಂದ ಬಂದವನು. 3 ವರ್ಷದ ಹಿಂದೆ ಅನ್ವಿತಾ ಅಜ್ಜ ಹರಿಪ್ರಸಾದ್ ಕಾಶಿಗೆ ಹೋದಾಗ ಗೌತಮ್ನ ಫಸ್ಟ್ ಟೈಮ್ ಭೇಟಿಯಾದ್ರು. ಅವನು ಗುರ್ತು ಸಿಕ್ತಿದ್ದಂಗೆ ತಮ್ಮ ಪ್ರೀತಿ ಮೊಮ್ಮಗಳ ಜೊತೆ ಅವನ ಮದುವೆನ ಫಿಕ್ಸ್ ಮಾಡಿದ್ರು. ಅನ್ವಿತಾಗೆ ತನ್ನ ತಾತ ಅಂದ್ರೆ ಜೀವ, ಹಾಗಾಗಿ ಅವಳು ಪ್ರಶ್ನೆ ಮಾಡದೆ ಮದುವೆಗೆ ಒಪ್ಕೊಂಡಿದ್ಲು. ಅನ್ಫಾರ್ಚುನೇಟ್ಲಿ ಮದುವೆ ನಂತರ ತಾತ ತೀರ್ಕೊಂಡ್ಬಿಟ್ರು. ಅನ್ವಿತಾನ ಗೌತಮ್ ಜೊತೆ ಯಾಕೆ ಮದುವೆ ಮಾಡಿಸಿದ್ರು, ಅವ್ರಿಗೆ ಗೌತಮ್ ಬಗ್ಗೆ ಏನ್ ಗೊತ್ತಾಗಿತ್ತು ಅನ್ನೋ ರಹಸ್ಯವಾಗಿ ಉಳ್ಕೊಂತು. ಹರಿಪ್ರಸಾದ್ ಸತ್ತೋದ್ಮೇಲೆ ಇಡೀ ರಾಜ್ಗುರು ಫ್ಯಾಮಿಲಿ ಜವಾಬ್ದಾರಿನ ಅವ್ರ ಹೆಂಡತಿ ಗಾಯತ್ರಿ ದೇವಿ ತಗೊಂಡ್ಲು. ಅವಳಿಗೆ ಫ್ಯಾಮಿಲಿ ರೆಪ್ಯುಟೇಷನ್ ತುಂಬಾ ಇಂಪಾರ್ಟೆಂಟ್ ಆಗಿತ್ತು. ದಿಕ್ಕು ದೆಸೆ ಇಲ್ಲದ ಗೌತಮ್ ತಮ್ಮ ಕುಟುಂಬದ ಮರ್ಯಾದೆಗೆ ಒಂದು ಕಳಂಕ ಅಂತ ಅನ್ಸಿ ಅದನ್ನ ಸಹಿಸಕ್ಕಾಗದೆ ಗಾಯತ್ರಿ ದೇವಿ ಸ್ವಂತ ಮಗ ಅನಿಲ್ ಮತ್ತು ಅವನ ಫ್ಯಾಮಿಲಿನ ರಾಜ್ಗುರು ಮ್ಯಾನ್ಷನ್ ಇಂದ ಆಚೆ ಕಳಿಸಿದ್ಲು. ಇವತ್ತಿಗೂ ಅನ್ವಿತಾ ಆ ಶಾಕ್ ಇಂದ ಆಚೆ ಬಂದಿರಲಿಲ್ಲ. ಅವಳು ಎಷ್ಟು ಸುಂದರವಾಗಿದ್ಲೋ ಅಷ್ಟೇ ಬುದ್ಧಿವಂತೆ. ತಾನು ಹೇಗೆ ತನ್ನ ಫ್ಯಾಮಿಲಿ ಪರಿಸ್ಥಿತಿನ ಸುಧಾರಿಸ್ಲಿ ಅಂತ ಹಗಲು ರಾತ್ರಿ ಯೋಚನೆ ಮಾಡ್ತಿದ್ಲು. ಬಟ್ ಒಂದ್ರ ನಂತರ ಒಂದು ಪ್ರಾಬ್ಲಮ್ ಕ್ಯೂದಲ್ಲಿ ನಿಂತಂಗೆ ಅವಳ ಜೀವನಕ್ಕೆ ಎಂಟ್ರಾಗ್ತಿತ್ತು.
ಅನ್ವಿತಾ ಅವಳ ತಾಯಿ ಗೀತಾ ಜೊತೆ ಶೋರೂಮ್ ಒಳಗಡೆ ಕಾಲಿಟ್ಲು. ಗೌತಮ್ ಟೆನ್ಸ್ಡ್ ಆಗಿ ಆ ಕಡೆ ಈ ಕಡೆ ಓಡಾಡ್ತಿದ್ದ. ಅನಿಲ್ ಅಲ್ಲೇ ಪಕ್ಕದಲ್ಲಿ ಕುತ್ಕೊಂಡು ಮಗಳು ಬರೋದನ್ನೇ ಕಾಯ್ತಿದ್ದ. ಅವ್ರ ಸುತ್ತಮುತ್ತ ಕೈಯಲ್ಲಿ ಗನ್ಸ್ ಹಿಡ್ಕೊಂಡಿರೋ ಗಾರ್ಡ್ಸ್ ನಿಂತಿದ್ರು. ಡ್ಯಾಡಿ ಆರ್ ಯು ಓಕೆ? ಅಲ್ಲ, ಇಷ್ಟು ಕಾಸ್ಟ್ಲಿ ಶಾಪ್ಗೆ ಯಾಕೆ ಬರಕ್ ಹೋದ್ರಿ? ಅನಿಲ್ ಉತ್ತರ ಕೊಡಕ್ ಆಗದೆ ಮುಜುಗರದಲ್ಲಿ ಗೌತಮ್ ಕಡೆ ನೋಡ್ದ. ಗೌತಮ್ ಎಲ್ಲ ಎಕ್ಸ್ಪ್ಲೇನ್ ಮಾಡಕ್ ಶುರು ಮಾಡ್ದ. ಆಕ್ಚುಲಿ ನಾವ್ ಇದೇ ರೋಡಲ್ಲಿ ಬರ್ತಿದ್ವಿ, ಮಾವ ಶಾಪ್ ಒಳಗಡೆ ಬಂದ್ರು. ಆಮೇಲೆ ಅವನ ಮಾತನ್ನ ಅರ್ಧಕ್ಕೆ ತಡೆದ ಗೀತಾ ಕೋಪದಲ್ಲಿ, ಆಮೇಲೆ ಆಸ್ ಯೂಶುವಲ್ ಈ ಕೆಲ್ಸನೂ ನೆಟ್ಟಿಗೆ ಮಾಡ್ಲಿಕ್ಕೆ ಬರಲಿಲ್ಲ ಅನ್ನೋ. ಅವ್ರಿಗೆ ಸ್ಟ್ಯಾಚ್ಯೂ ನೋಡ್ಬೇಕು ಅಂತ ಆಸೆ ಆಗಿದೆ ಸರಿ, ನಿನ್ನ ಬುದ್ಧಿ ಕತ್ತೆ ಮೇಯ್ಸಕ್ ಹೋಗಿತ್ತಾ? ಆದ್ರೆ ನಾನೇನ್ ಮಾಡ್ಲಿ ಅತ್ತೆ, ಮಾವನನ್ನ ಆಚೆನೆ ವೇಟ್ ಮಾಡು ಅಂದಿದ್ರು. ಹೌದೌದು, ಅವ್ರಿಗೆ ಹೇಳಿದ್ರು, ಇವನ್ ಕೇಳ್ಬಿಟ್ಟ. ಏನ್ ನನ್ ಗುಗ್ಗು ಅನ್ಕೊಂಡ್ಯಾ ಇಡಿಯಟ್? ಇದನ್ನೆಲ್ಲ ನೋಡ್ತಿದ್ದ ಅನ್ವಿತಾ ಟೆನ್ಷನ್ ಅಲ್ಲಿ, ಅಮ್ಮ ಅರ್ಜೆಂಟ್ ಆಗಿ 30 ಲಕ್ಷ ಹೊಂದ್ಸ್ಬೇಕು, ಫಸ್ಟು ಅದನ್ನ ಮಾತಾಡು. ಮೂತಿ ಮುರಿತಾನೆ, ಮಗಳೇ ಕಷ್ಟ ಅಂದಾಗ ನಿನ್ ಗಂಡನ ಮನೆ ಆಸ್ತಿನೂ ಇಲ್ಲದೆ ಹೋಯ್ತು. ನಮ್ಮ ದುರದೃಷ್ಟಕ್ಕೆ ಇದೊಂದು ಪ್ರಾರಬ್ಧನೂ ಗಂಟು ಬಿತ್ತು. ಅಸಮಾಧಾನದಲ್ಲಿ ಗೀತಾ ಗೌತಮ್ ಕಡೆ ನೋಡಿದ್ಲು. ಏನಮ್ಮ ನೀನು ಆ ವಿಷಯ ಬಿಟ್ಟಾಕು. 30 ಲಕ್ಷ ಎಲ್ಲಿಂದ ತರೋದೆ? ಏನ್ ನಮ್ ಕಾರು ನಮ್ ಮನೆ ಎಲ್ಲ ಮಾರಿ ಬೀದಿಗೆ ಬೀಳ್ಬೇಕಾ? ಎಲ್ಲ ಮಾರಿದ್ರು ಅಷ್ಟೊಂದು ದುಡ್ಡು ಸಿಗೋ ಡೌಟೇ. ಈ ಕಡೆ ಮ್ಯಾನೇಜರ್ ಅನಿಲ್ ಕಡೆನೇ ಗಮನ ಇಟ್ಟಿದ್ದ. ಇವರು ದುಡ್ಡು ಕೊಡಕ್ ಲಾಯಕ್ಕಿಲ್ಲ ಅಂತ ಆಗ್ಲೇ ತೀರ್ಮಾನ ಮಾಡಿ ಕಮಿಷನರ್ಗೆ ಕಾಲ್ ಮಾಡಿನೂ ಆಗಿತ್ತು. ಅನ್ವಿತಾ ಸಡನ್ ಆಗಿ ಏನೋ ನೆನ್ಪಾದೋಳ ಥರ, ಡ್ಯಾಡಿ ನಾವು ಆಯಿನ ಕೇಳಿದ್ರೆ ಹೇಗೆ? ಆಯಿ ಹತ್ರ ಸಾಲ ಅಂತ ತಗೊಂಡ್ರಾಯ್ತು ಅಂದ್ಲು. ಗೀತಾ ಗಂಭೀರವಾಗಿ, ನಿನ್ನ ಆಯಿ ಗಾಯತ್ರಿ ದೇವಿ ನಮ್ಗೆ ಯಾವತ್ತೂ ಹೆಲ್ಪ್ ಮಾಡಲ್ಲ. ಯಾಕೆ ನಿಂಗೂ ಗೊತ್ತು ತಾನೇ? ಅಮ್ಮ ಕೇಳೋದ್ರಲ್ಲಿ ತಪ್ಪೇನಿದೆ, ನಾನು ಈಗಲೇ ಫೋನ್ ಮಾಡ್ತೀನಿ. ಆಯಿ ತನ್ನ ಫೋನ್ ರಿಸೀವ್ ಮಾಡ್ತಾಳೋ ಇಲ್ವೋ ಅನ್ನೋ ಟೆನ್ಷನಿಂದ ಅನ್ವಿತಾ ನರ್ವಸ್ ಆಗಿದ್ಲು. ಬಟ್ ಸರ್ಪ್ರೈಸ್ ಆಗೋ ಥರ ಆಯಿ ಕಾಲ್ ರಿಸೀವ್ ಮಾಡಿಬಿಟ್ಲು. ಆಯಿ ನಾನು ಗಾಯತ್ರಿ ದೇವಿ ತನ್ನ ಕಮಾಂಡಿಂಗ್ ಧ್ವನಿಲೆ, ನಿನ್ನ ನಂಬರ್ ನನ್ನ ಹತ್ರ ಇದೆ, ಪೀಠಿಕೆ ಹಾಕದೆ ಡೈರೆಕ್ಟ್ ಆಗಿ ವಿಷಯಕ್ಕೆ ಬಾ, ಹೇಳು ಏನಾಗಬೇಕಾಗಿತ್ತು. ಅನ್ವಿತಾ ಆತಂಕದಲ್ಲಿ ನಡೆದಿರೋ ಎಲ್ಲ ವಿಷಯನೂ ಆಯಿಗೆ ಎಕ್ಸ್ಪ್ಲೇನ್ ಮಾಡಿದ್ಲು. ಅವಳ ಮಾತು ಮುಗಿಸಿದ ಮೇಲೂ ಕೆಲವು ಸೆಕೆಂಡ್ ಗಾಯತ್ರಿ ದೇವಿ ಮೌನವಾಗಿದ್ಲು. ಆಮೇಲೆ, ಫೈನ್, ಹಣ ತಾನೆ ಕೊಡ್ತೀನಿ, ಆದ್ರೆ ಒಂದು ಕಂಡೀಷನ್ ಇದೆ. ಅನ್ವಿತಾಗೆ ಆಯಿ ಮಾತು ಕೇಳಿ ಖುಷಿ ಗಾಬರಿ ಎರಡೂ ಒಟ್ಟೊಟ್ಟಿಗೆ ಆಯ್ತು. ಏನ್ ಕಂಡೀಷನ್ ಆಯಿ? ಗಾಯತ್ರಿ ದೇವಿ ಗಂಭೀರವಾಗಿ, ಬೆಂಗಳೂರಿನ ಫೇಮಸ್ ಕಂಪನಿ ಪ್ರಿನ್ಸ್ ಗ್ರೂಪ್ ಗೊತ್ತಲ್ಲ, ನಮ್ಮ ರಾಜ್ಗುರು ಫ್ಯಾಮಿಲಿ ಮೇಲೆ ಆ ಕಂಪನಿ ಜೊತೆ ಕೆಲಸ ಮಾಡುತ್ತೆ. ನಿಂಗೆ ಈ ಆಯಿ ಮೇಲೆ ಸ್ವಲ್ಪ ಆದ್ರೂ ಪ್ರೀತಿ, ಕಾಳಜಿ, ಗೌರವ ಇದ್ರೆ ಈಗಿಂದೀಗ್ಲೇ ಗೌತಮ್ಗೆ ಡಿವೋರ್ಸ್ ಕೊಟ್ಟು ಪ್ರಿನ್ಸ್ ಗ್ರೂಪ್ ನ ಪ್ರೆಸಿಡೆಂಟ್ ಮಗ ಕಬೀರ್ ಆನಂದ್ ನ ಮದುವೆ ಆಗ್ಬೇಕು. ಅನ್ವಿತಾಗೆ ಸಿಡ್ಲು ಬಡ್ದಂಗಾಯ್ತು. ಏನ್ ಹೇಳ್ತಿದ್ದೀರಾ ಆಯಿ? ಈ ಸರ್ತಿ ಗೌತಮ್ ಏನು ತಪ್ಪು ಮಾಡಿಲ್ಲ. ನಿನ್ನ ಎಕ್ಸ್ಪ್ಲನೇಷನ್ ಯಾರು ಕೇಳಿದ್ರು? ಆಯಿ, ನಿಮ್ ಮನ್ಸು ಇಷ್ಟೊಂದು ಕಲ್ಲಾಗೋಕ್ ಹೇಗ್ ಸಾಧ್ಯ? ನಿಮ್ಮ ಸ್ವಂತ ಮಗಂಗೂ. ಅನ್ವಿತಾ ಮಾತನ್ನ ಅರ್ಧದಲ್ಲೇ ತಡೆದು ಗಾಯತ್ರಿ ದೇವಿ ಕಡ್ಡಿ ಮುರಿದ ಹಾಗೆ, ನನ್ನ ಮಗ ಇವತ್ತು ಆ ಪರಿಸ್ಥಿತಿಲಿ ಇರೋದಕ್ಕೆ ಕಾರಣ ನೀನೇ. ನಿನಗೆ ಸಹಾಯ ಬೇಕು ಅಂದ್ರೆ ನನ್ನ ಮಾತನ್ನ ಒಪ್ಕೋ, ಬೇರೆ ದಾರಿ ಇದ್ರೆ ಯೋಚನೆ ಮಾಡು. ಅನ್ವಿತಾ ಆನ್ಸರ್ ಮಾಡೋ ಮೊದಲೇ ಗಾಯತ್ರಿ ದೇವಿ ಫೋನ್ ಕಟ್ ಮಾಡಿದ್ರು. ಇಷ್ಟೊತ್ತು ಕೈ ಕಟ್ಕೊಂಡು ಸುಮ್ಮನೆ ನಿಂತಿದ್ದ ಗೌತಮ್ ನಿಟ್ಟುಸಿರು ಬಿಟ್ಟು ಅವಳು ಶೋಲ್ಡರ್ ಮೇಲೆ ಕೈ ಇಟ್ಟ. ಅನ್ವಿ, ಡೋಂಟ್ ವರಿ, ಏನಾದ್ರೂ ಒಂದು ಅರೇಂಜ್ಮೆಂಟ್ ಮಾಡ್ತೀನಿ. ಅವನ್ ಮಾತು ಕೇಳಿ ಗೀತಾ ಕೋಪ ನೆತ್ತಿಗೇರ್ತು. ಓಹೋಹೋ, ಏನ್ ದೊಡ್ಡ ರಾಜ್ಕುಮಾರ ನೀನು? ಯಾರಲ್ಲಿ ಅಂದ ತಕ್ಷಣ ದುಡ್ಡಿನ ರಾಶಿ ಬಂದು ಬೀಳತ್ತೆ ನೋಡು. ದಿನ ಪೂರ್ತಿ ಭಿಕ್ಷೆ ಬೆಡ್ಕೊಂಡು ಬಂದ್ರು ಅಷ್ಟೊಂದು ಹಣ ಸಿಗಲ್ಲ ಅಂದವಳು ಅನ್ವಿತಾ ಕೈ ಹಿಡಿದು, ಪುಟ ನನ್ ಮಾತು ಕೇಳು, ಇವನಿಗೆ ಡೈವರ್ಸ್ ಕೊಟ್ಬಿಡು. ಇವನ್ ನಮ್ಮ ಫ್ಯಾಮಿಲಿನಿಂದ ದೂರ ಹೋದ್ರೆ ನಿನ್ನ ಆಯಿ ಮತ್ತೆ ನಮ್ಮನ್ನ ಮನೆಗೆ ಸೇರ್ಸ್ಕೋತಾರೆ. ಅದೆಲ್ಲ ಬಿಟ್ಟಾಕು. ಈಗ ನೀನು ಮೊದಲು ಕಬೀರ್ಗೆ ಫೋನ್ ಮಾಡು. ಅವನ್ ನಿಂಗೆ ಒಳ್ಳೆ ಫ್ರೆಂಡು. ಇಂಥ ಪರಿಸ್ಥಿತಿಲಿ ಹೆಲ್ಪ್ ಮಾಡಲ್ಲ ಅಂತಾನ? ಅವನಪ್ಪ ಕೋಟ್ಯಾಧೀಶ್ವರ. 30 ಲಕ್ಷ ಅವರಿಗೆ ದೊಡ್ಡ ಅಮೌಂಟ್ ಅಲ್ಲ. ಆದ್ರೆ ಅನ್ವಿತಂಗೆ ಕಬೀರ್ ಯಾರು ಅನ್ನೋದು ಗೊತ್ತಿತ್ತು. ಪ್ರಿನ್ಸ್ ಗ್ರೂಪ್ನ ಪ್ರೆಸಿಡೆಂಟ್ ಮಿಸ್ಟರ್ ಶೇಖರ್ ಆನಂದ್ನ ಒಬ್ಬನೇ ಮಗ ಅವನು. ಚೈಲ್ಡ್ಹುಡ್ಡಿಂದಲೂ ಅವನೊಬ್ಬ ಪ್ಲೇ ಬಾಯ್. ಅವನ ಚಟಕ್ಕೆ ಪ್ರತಿ 3-4 ದಿನಕ್ಕೊಮ್ಮೆ ಹೊಸ ಹುಡುಗಿರು ಬಲಿಪಶು ಆಗ್ತಿದ್ರು. ಕಬೀರ್ ವಿರುದ್ಧ ಸಾಕಷ್ಟು ಕೇಸ್ಗಳಿದ್ರು. ಶೇಖರ್ನ ಪೊಸಿಷನ್, ಅವನ ಹಣದ ಮುಂದೆ ಪೊಲೀಸರು ಏನು ಆಕ್ಷನ್ ತಗೊಳಕ್ ಆಗ್ತಿರ್ಲಿಲ್ಲ. ಕಬೀರ್ಗೆ ಅನ್ವಿತಾ ಮೇಲೂ ಕಣ್ಣಿತ್ತು. ಅವನು ಕಾಲೇಜ್ ಡೇಸ್ ಅಲ್ಲಿ ಅವಳ ಹಿಂದೆ ಮುಂದೆ ಸುತ್ತಿದ್ದ. ಆದ್ರೆ ಯಾವತ್ತೂ ಅನ್ವಿತಾ ಅವನ ಕಡೆ ಕಣ್ಣಿತ್ತು ನೋಡಿರ್ಲಿಲ್ಲ. ಇಷ್ಟೊತ್ತು ಶಾಂತವಾಗಿ ನಿಂತಿದ್ದ ಗೌತಮ್ಗೆ ಕಬೀರ್ ಹೆಸರು ಕೇಳಿದ ತಕ್ಷಣ ಸಿಟ್ಟು ಬಂತು. ಸಿಚುವೇಶನ್ ಕಾಂಪ್ಲಿಕೇಟ್ ಆಗಿದ್ರಿಂದ ಅವನು ಸೈಲೆಂಟ್ ಆಗಿ ತನ್ನ ಫೋನ್ ತಗೊಂಡು ಆಚೆ ಬಂದು ಯಾವುದೋ ಒಂದು ನಂಬರ್ಗೆ ಡಯಲ್ ಮಾಡ್ದ. ರಿಂಗ್ ಆಗ್ತಿದ್ದಂಗೆ ಅವನ ಹಾರ್ಟ್ ಬೀಟ್ ಕೂಡ ಜೋರಾಗ್ತಿತ್ತು. ಕಾಲ್ ರಿಸೀವ್ ಆದ್ರೂ 10 ಸೆಕೆಂಡ್ ಯಾರೂ ಮಾತಾಡ್ಲಿಲ್ಲ. ಕೊನೆಗೆ ಗೌತಮ್ನೇ, ಪಟೇಲ್ರೇ ಅಂದ. ಆ ಕಡೆಯಿಂದನೂ ಒಂದು ಧ್ವನಿ ಕೇಳಿಸ್ತು. ಅದರಲ್ಲಿ ಗೌರವ, ಪ್ರೀತಿ, ಕಾಳಜಿ ಎಲ್ಲವೂ ಇತ್ತು. ಶರಣ್ರೇ ಚಿಕ್ಕದೊರೆ,
ಆ ಮಾತು ಕೇಳಿ ಗೌತಮ್ ಒಂದು ಕ್ಷಣ ಮೌನವಾದ. ಗೌತಮ್ ಯಾರಿಗೆ ಕಾಲ್ ಮಾಡ್ತಿದ್ದ? ಗೌತಮ್ ಅನ್ವಿತಾ ಮತ್ತೆ ಅವಳ ಫ್ಯಾಮಿಲಿನ ಈ ಪ್ರಾಬ್ಲಮ್ ಇಂದ ಹೇಗೆ ಆಚೆ ತರ್ತಾನೆ? ಕಬೀರ್ ಅನ್ವಿತಾಗೆ ಹೆಲ್ಪ್ ಮಾಡ್ತಾನ? ಈ ಎಲ್ಲಾ ಪ್ರಶ್ನೆಗಳ ಉತ್ತರಕ್ಕಾಗಿ ಕೇಳ್ತಾ ಇರಿ ರಾಯಲ್ ವಾರಸ್ದಾರ ನಿಮ್ಮ ಪಾಕೆಟ್ FM ನಲ್ಲಿ ಮಾತ್ರ. ಶರಣ್ರಿ ಚಿಕ್ಕದೊರೆ, ಹೆಂಗದಿರಿ ಅನ್ನೋ ಪಟೇಲ್ರ ಭಾರವಾದ ಮಾತುಗಳನ್ನ ಕೇಳಿ ಗೌತಮ್ ಗಂಟ್ಲು ಕಟ್ಟಿತ್ತು. ಮನೆ ಅಳಿಯನಾಗಿ ಬದುಕ್ತಿರೋ ಈ ಗೌತಮ್ ಬೇರೆ ಯಾರೂ ಅಲ್ಲ. ರಾಯದುರ್ಗ ಸಂಸ್ಥಾನದ 4ನೇ ತಲೆಮಾರು. ಚಿನ್ನದ ಚಮಚನ ಬಾಯಲ್ಲಿಟ್ಕೊಂಡು ಹುಟ್ಟಿ ಈಗ ದರಿದ್ರ ಲಕ್ಷ್ಮಿಯ ಪರೀಕ್ಷೆನ ಎದುರಿಸ್ತಿರೋ ಯುವರಾಜ. 4 ವರ್ಷದ ಹಿಂದೆ ಗೌತಮ್ನ ತಾತ ಉದಯ್ಪುರದ ತಮ್ಮ ಖಾಸಾ ದೋಸ್ತ್ನ ಮಗಳು ರಾಜ್ಕುಮಾರಿ ದೀಪಿಕಾ ಧರ್ಮರಾಜೆ ಅರಸ್ ಜೊತೆ ಗೌತಮ್ ಮದ್ವೆನ ಫಿಕ್ಸ್ ಮಾಡಿದ್ರು. ಇಬ್ರು ಚೈಲ್ಡ್ಹುಡ್ ಇಂದಲೂ ಫ್ರೆಂಡ್ಸ್. ಆದ್ರೂ ಗೌತಮ್ಗೆ ದೀಪಿಕಾ ಮೇಲೆ ಯಾವುದೇ ಫೀಲಿಂಗ್ಸ್ ಇರಲಿಲ್ಲ. ಮದ್ವೆಗೆ ರೆಡಿಯಾಗಿ ನಿಂತಿದ್ದ ಸುಂದರವಾದ ಮಂಟಪನ ಬಿಟ್ಟು ರಾಜ ಮನೆತನದ ಕಿರೀಟನ ಬದಿಗೆ ಒತ್ತಿ ಗೌತಮ್ ಹೊರಟು ಹೋಗಿದ್ದ. ಆಶ್ಚರ್ಯ ಏನಂದ್ರೆ ಇವತ್ತಿಗೂ ರಾಜ್ಮಹಲ್ನಲ್ಲಿ ಮದ್ವೆಗಾಗಿ ರೆಡಿ ಮಾಡಿದ್ದ ಆ ಮಂಟಪ ಅಲಂಕಾರ ಮಾಡಿಕೊಂಡು ಮದ್ವೆಗಾಗಿ ಕಾಯ್ತಿತ್ತು. ಚಿಕ್ಕದೊರೆ, ನೀವ್ ಹೆಂಗದಿರ್ರಿ ಅದನ್ನ ಹೇಳ್ರಿ. ನೀವ್ ಇಲ್ಲಿಂದ ಹೋದ್ಮೇಲ ರಾಜ್ಮಹಲ್ ಖಾಲಿ ಖಾಲಿ ಅನ್ಸ್ಲಿಕ್ಕತ್ತದ. ಪಟೇಲ್ರೆ, ಹಳೇದೆಲ್ಲ ಬಿಟ್ಟು ಹಾಕ್ರಿ. ನನಗೆ ಅರ್ಜೆಂಟ್ ಆಗಿ ನಿಮ್ ಹೆಲ್ಪ್ ಬೇಕು. ನಾನು ಒಂದು ಪ್ರಾಬ್ಲಮ್ ಅಲ್ಲದೀನಿ. ಚಿಕ್ಕದೊರೆ, ನೀವ್ ನನಗೇನು ಹೇಳ್ಬೇಕಾಗಿಲ್ಲ. ಮಲ್ಲೇಶ್ವರಂ ಅಂಗಡಿಯಲ್ಲಿ ಒಡೆದು ಹೋಗಿರೋ ಆ ಮೂರ್ತಿ, ಅದನ್ ಬೀಳಿಸಿದ್ ನಿಮ್ ಮಾವ, ಎಲ್ಲರ ಬಗ್ಗೆನೂ ಗೊತ್ತೈತ್ರಿ. ಆ ಮಾತು ಕೇಳಿ ಗೌತಮ್ ಶಾಕ್ ಆಗಿ ಸುತ್ತಮುತ್ತ ನೋಡೋದಕ್ಕೆ ಶುರು ಮಾಡ್ದ. ಅಷ್ಟೇ ಅಲ್ರಿ, ಈಗ ನೀವು ಯಾರ ಮನೆ ಅಳಿಯ ಆಗಿರಿ, ನಿಮ್ ಅತ್ತಿ, ನಿಮ್ ಹೆಂಡತಿ, ಎಲ್ರ ಬಗ್ಗೆನೂ ಈ ಪಟೇಲಂಗ ಗೊತ್ತದರಿ ದೊರೆ. ಗೌತಮ್ ಸ್ಟನ್ ಆಗಿ ನಿಂತ್ಬಿಟ್ಟ. 4 ವರ್ಷದ ಹಿಂದೆನೆ ಸಿಂಹಾದ್ರಿ ಕುಟುಂಬದಿಂದ ದೂರ ಬಂದಿದ್ರು ಅವನ ತಾತ ಸೂರ್ಯಪ್ರಕಾಶ್ ಸಿಂಹಾದ್ರಿ ಅವನ ಮೇಲೆ ಕಣ್ಣಿಟ್ಟಿರ್ತಾರೆ ಅಂತ ಊಹೆ ಕೂಡ ಮಾಡಿರ್ಲಿಲ್ಲ. ಪಟೇಲ್ರೆ, ನನಗೆ ಅರ್ಜೆಂಟಾಗಿ 30 ಲ್ಯಾಕ್ ಬೇಕು. ಹೊಂದ್ಸೋಕ್ಕಾಗತ್ತಾ? ಚಿಕ್ಕದೊರೆ, ನೀವು ನನ್ನ ಕೇಳ್ತಿದ್ದೀರಾ? ಕೋಟ್ಯಾಂತರ ರೂಪಾಯಿ ವ್ಯವಹಾರ, ರಾಜ್ಮಹಲ್ನ ಸಿಂಹಾಸನ ಎಲ್ಲಾ ಬಿಟ್ಟು ಯಾರ್ದೋ ಮನೆಯಲ್ಲಿ ಪಾತ್ರೆ ತೊಳ್ಕೊಂಡು ನೆಲ ಒರೆಸ್ಕೊಂಡು ಅಡ್ಗೆ ಮಾಡ್ಕೊಂಡಿದ್ದೀರಲ್ರಿ. ನೀವ್ ಯಾಕೆ ಹಿಂಗೆಲ್ಲ ಬದುಕ್ಬೇಕು ಅಂತೀನಿ. ಈ 4 ವರ್ಷದಿಂದ ಮುಚ್ಚಿಟ್ಕೊಂಡು ಬಂದ ವಿಷಯಕ್ಕೆ ತೆರೆ ಬೀಳೋ ಸಮಯ ಬಂತು ಅಂದ್ಕೊಂಡ ಗೌತಮ್. ಪಟೇಲ್ರೆ, ಇದು ಮುಖವಾಡ ಅಷ್ಟ. ನಮ್ ದೇಶದಾಗ ತುಂಬಾ ಚೀಪಾಗಿ ನೋಡುವುದಂದ್ರ ಮನೆ ಅಳಿಯನ್ ಮಾತ್ರ. ಅದಕ್ಕೆ ಈ ವೇಷ ಹಾಕಿನಿ. ಆದ್ರೆ ಹಿಂದಿನ ಉದ್ದೇಶನ ಈಗಲೇ ಹೇಳಕ್ಕಾಗಲ್ಲ. ನಂಗ ಅಷ್ಟು ಟೈಮ್ ಕೂಡ ಇಲ್ಲ. ಪಟೇಲ್ರೆ, ನೀವು ನಂಗೆ ಲಘೂನೆ ಹೆಲ್ಪ್ ಮಾಡ್ತಿರೋ ಇಲ್ವೋ ಹೇಳ್ರಿ. ಅಷ್ಟೇ ತಾನೆ, ಈಗಲೇ ಅರೇಂಜ್ ಮಾಡ್ತೀನಿ. ಆದ್ರೆ ನಿಮ್ ತಾತಂದು ಒಂದು ಕಂಡೀಷನ್ ಅದ. ತಾತನವ್ರ ಕಂಡೀಷನ್ನ? ನೀವು ದೀಪಿಕಾನ ಮದುವೆ ಆಗ್ಬೇಕು ಚಿಕ್ಕದೊರೆ. ನಿಮ್ ಯುವರಾಜಂಗ್ ಅದೆಷ್ಟು ಸರ್ತಿ ಮದುವೆ ಮಾಡಿಸ್ತೀರಾ? ಐ ಆಮ್ ಆಲ್ರೆಡಿ ಮ್ಯಾರಿಡ್. ನನ್ನ ಹೆಂಡತಿ ಇನ್ನೂ ಬದುಕಿದಾಳ. ನಿಮ್ಮ ಈ ಲಗ್ನನ ಅರಮನಿ ಮಂಜೂರ್ ಮಾಡಿಲ್ರಿ. ಸಿಟ್ಟಾಗ್ಬ್ಯಾಡ್ರಿ ಚಿಕ್ಕದೊರೆ. ನೀವು ಮನಿ ಬಿಟ್ಟು ಹೋದ್ಮ್ಯಾಲ ನಿಮ್ ತಾತಂಗ ಭಾಳ ಅವಮಾನ ಆತ್ರಿ. ಜನರ ಮಾತುಗಳು ಕೇಳಿ ಅವ್ರ ಈಗಾಗ್ಲೇ ಸಾಕಷ್ಟು ನೊಂದಿದಾರ್ರಿ. ಮತ್ತೊಂದು ವಿಚಾರ, ಈ ಪಟೇಲ ಯಾವತ್ತೂ ತನ್ನ ಒಡೆಯನ ಮಾತಿಗೆ ವಿರುದ್ಧವಾಗಿ ನಡೆಯುವುದಿಲ್ರಿ. ಪಟೇಲ್ರ ಮಾತು ಕೇಳಿ ಗೌತಮ್ ಯೋಚನೆಗೆ ಬಿದ್ದ. ಅವನ್ ಕಣ್ಮುಂದೆ ಹೆಲ್ಪ್ಲೆಸ್ ಆಗಿ ನಿಂತಿರೋ ಅನ್ವಿತಾ ಕಾಣಿಸಿದ್ಲು. ತನ್ನ ಇನ್ನೋಸೆಂಟ್ ಹೆಂಡತಿ ಹಣಕ್ಕೋಸ್ಕರ ಕಬೀರ್ ಅಂತ ಕೆಟ್ಟ ಮನುಷ್ಯನ ಕಾಲಿಗೆ ಬೀಳ್ಬೇಕಾ ಅಂತ ಥಿಂಕ್ ಮಾಡಿದೋನು ಭಾರವಾದ ಮನ್ಸಿಂದ ಆಗ್ಲಿ ಪಟೇಲ್ರ, ಆದ್ರ ಟೈಮ್ ಬೇಕು. 1 ವರ್ಷದ ನಂತರ ತಾತ ಯಾರನ್ನ ತೋರಿಸಿ ಲಗ್ನ ಆಗುವಂತಾರೋ ಅವರನ್ನ ಆಗ್ತೀನಿ. ಅವನ್ ಮಾತು ಕೇಳಿ ಪಟೇಲ್ರು ಸಂತೋಷದಲ್ಲಿ ಕುಣಿಯೋದೊಂದೇ ಬಾಕಿ. ಅಬ್ಬ, ಅಂತೂ ಮುದ್ಕನ್ ಮಾತಿಗೆ ಹೂ ಅಂದ್ರಲ್ಲ. 4 ವರ್ಷದಿಂದ ದೊಡ್ಡದೊರಿ ನಿಮ್ಮ ಸಲುವಾಗಿ ಚಿಂತೆ ಮಾಡ್ತಾನ ಅದಾರ್ರಿ. ನಾನು ಈ ವಿಷಯನ ಹೇಳಿದ್ರ ಅವ್ರು ಭಾಳ ಸಂತೋಷ ಪಡ್ತಾರ. ಪಟೇಲ್ರೆ, ನಿಮ್ಮ ಯುವರಾಜಂಗ 30 ಲಕ್ಷದ ಜೊತೆಗೆ ಪ್ರಿನ್ಸ್ ಗ್ರೂಪ್ ಕೂಡ ಬೇಕು. ಪ್ರಿನ್ಸ್ ಗ್ರೂಪಾ? ಅದ್ಯಾಕ್ರಿ ದೊರೆ? ನಿಮ್ಗ ಈ ಚಿಕ್ಕದೋರಿ ಸ್ವಭಾವ ಏನು ಅಂತ ಗೊತ್ತು. ಉದ್ದೇಶ ಇಲ್ದೆ ಏನೂ ಕೇಳಂಗಿಲ್ಲ. ಕೇಳಿದ್ಮೇಲೆ ಸಿಗೋವರೆಗೂ ಬಿಡಂಗಿಲ್ಲ. ಈಗ ನಾನು ಪ್ರಿನ್ಸ್ ಗ್ರೂಪ್ ಕಂಪನಿ ಎದುರುಗಡೆ ಅದೀನಿ. ನಿಮ್ ಕೆಲಸ ಆಯ್ತು ಅನ್ಕೊಳ್ಳಿ. ವಾಟ್? ಗೌತಮ್ಗೆ ಶಾಕ್ ಆಯ್ತು. ಹ್ಞೂ ಚಿಕ್ಕದೊರೆ, ಚಿಕ್ಕ ಪುಟ್ಟ ಕೆಲ್ಸಕ್ಕಂತ ನಾನು ಬರ್ತಾ ಇರ್ತೀನಿ. ನನಗಿಲ್ಲಿನ ವಿಷಯಗಳೆಲ್ಲ ಚೆನ್ನಾಗಿ ಗೊತ್ತು.
ನೀವಿಲ್ಲಿಗೆ ಬರೋದ್ರೊಳಗ ಈ ಕಂಪನಿ ಯುವರಾಜ ಗೌತಮ್ ಸಿಂಹಾದ್ರಿ ಹೆಸರಿನಲ್ಲಿರ್ತದ. ನಾನೀಗಲೇ ಪ್ರೊಸೀಜರ್ ಶುರು ಮಾಡ್ಕೋತೀನಿ. ಥ್ಯಾಂಕ್ ಯು ಪಟೇಲ್ರ ಅಂತ ಹೇಳಿದ ಗೌತಮ್ ಫೋನ್ ಕಟ್ ಮಾಡ್ದ. 60 ವರ್ಷದ ಕಮಲಾಕರ್ ಪಟೇಲ್ ಇವತ್ತಿಗೂ ಸಖತ್ ಸ್ಟ್ರಾಂಗ್ ಅಂಡ್ ಬ್ರೇವ್. ಮಾತು ಕೂಡ ಬ್ಯಾಡಗಿ ಮೆಣಸಿನಕಾಯಿ ಹಂಗೆ. ಅವ್ರ ಮುಂದೆ ಇವತ್ತಿನ ಯಂಗ್ಸ್ಟರ್ಸ್ಗಳು ಕಾಂಪೀಟ್ ಮಾಡಕ್ ಸಾಧ್ಯ ಇರಲಿಲ್ಲ. ಅದೇ ಕಾರಣಕ್ಕೆ ಗೌತಮ್ ತಂದೆ ದುರ್ಗದ ದೊರೆ ರಘುವೇಂದ್ರ ಸಿಂಹಾದ್ರಿ ತಮ್ಮೆಲ್ಲ ಕೆಲಸನ ಪಟೇಲ್ರ ಹೆಗ್ಲಿಗೆ ಏರಿಸಿದ್ರು. ಪಟೇಲ್ರಿಗೂ ಸಿಂಹಾದ್ರಿ ಕುಟುಂಬಕ್ಕೆ ಸಂಬಂಧಪಟ್ಟ ಕೆಲಸಗಳನ್ನ ಹೇಗೆ ಮಾಡಬೇಕು ಅಂತ ಚೆನ್ನಾಗಿ ಗೊತ್ತಿತ್ತು. ಒಂದ್ಸಲ ನಿಟ್ಟುಸಿರ್ಬಿಟ್ಟು ಗೌತಮ್ ಹಿಂತಿರುಗಿ ನೋಡ್ದ. ಅಲ್ಲಿ ಗೀತಾ ಇನ್ನೂ ಅನ್ವಿತಾನ ಕಬೀರ್ ಹತ್ರ ಹೋಗಕ್ಕೆ ಕನ್ವಿನ್ಸ್ ಮಾಡ್ತಿದ್ಲು. ಗೌತಮ್ ಕೋಪದಲ್ಲಿ ಹಲ್ಕಡಿತಾ, ಇಲ್ಲ ಅನ್ವಿ, ನೀನ್ ಯಾವುದೇ ಕಾರಣಕ್ಕೂ ಆ ಲೋಫರ್ ಹತ್ರ ಹಣಕ್ಕಾಗಿ ಕೈ ಚಾಚಬಾರ್ದು. ನಾನ್ ನಿನ್ ಗಂಡ, ನಿಂಗೆ ಅವಮಾನ ಆಗಕ್ಕೆ ಯಾವತ್ತೂ ಬಿಡಲ್ಲ. 1 ನಿಮಿಷನೂ ವೇಸ್ಟ್ ಮಾಡದೆ ಗೌತಮ್ ಪ್ರಿನ್ಸ್ ಗ್ರೂಪ್ ಕಡೆ ಹೊರಟ. ಎಷ್ಟೋ ಜನರಿಗೆ ಪ್ರಿನ್ಸ್ ಗ್ರೂಪ್ ಕಂಪನಿಯ ಮಲ್ಟಿಫ್ಲೋರ್ ಬಿಲ್ಡಿಂಗ್ನಲ್ಲಿ ಕೆಲಸ ಮಾಡೋದೇ ಒಂದು ಜಂಭದ ವಿಷಯವಾಗಿತ್ತು. ಕಂಪನಿಯ ದೊಡ್ಡ ಗೇಟ್ ಎದುರು ಆರ್ಡಿನರಿ ಬಟ್ಟೆ ಹಾಕ್ಕೊಂಡಿರೋ ಸಾದಾ ಸೀದಾ ಹುಡುಗ ಗೌತಮ್ ಬಂದು ನಿಂತ. ನೋಡ್ತಾ ಲಕ್ಸುರಿಯಸ್ ಕಾರ್ ಒಂದು ಬಿಲ್ಡಿಂಗ್ ಎದುರು ಬಂದು ನಿಂತು. ಅದರಿಂದ ಒಬ್ಬರು ವ್ಯಕ್ತಿ ಕೆಳಗಡೆ ಇಳಿದ್ರು. ಅವ್ರ ಕೈಯಲ್ಲಿ ರಾಯಲ್ ವಾಕಿಂಗ್ ಸ್ಟಿಕ್, ಕತ್ತಲ್ಲಿ ದಪ್ಪ ಗೋಲ್ಡ್ ಚೇನ್ ಇತ್ತು. ಗೌತಮ್ನ ನೋಡಿದ ತಕ್ಷಣ ಕಣ್ಣಿಗೆ ಹಾಕಿದ ಗ್ಲಾಸ್ ತೆಗೆದ್ರು. ಅವ್ರ ಕಣ್ಣಂಚು ಒದ್ದೆ ಆಗಿತ್ತು. ಗೌತಮ್ ಸಂತೋಷದಲ್ಲಿ ಪಟೇಲ್ರೇ ಅಂತ ಕರೀತಾ ಓಡ್ ಹೋಗಿ ತಪ್ಕೊಂಡ. ಅವ್ರ ಕೈ ಹಿಡಿದು ಪ್ರೀತಿಲಿ, ಹೆಂಗದಿರಿ ಅಜ್ಜಾರ್, ಹೆಂಗದಾರ? ಹೇಳ್ದೆ ಕೆಳ್ದೆ ಮನೆ ಬಿಟ್ಟು ಹೋದವ್ರಗ ಈಗ ದೊಡ್ಡ ಪ್ರೀತಿ ಬಂದ್ಬಿಡ್ತಾ ಹೆಂಗ? ನಿಮ್ ಮನ್ಸ್ನಾಗೆ 1000 ಪ್ರಶ್ನೆ ಇರ್ಬೋದು. ಟೈಮ್ ಬರ್ಲಿ, ಎಲ್ಲದಕ್ಕೂ ಉತ್ತರ ಕೊಡ್ತೀನಿ. ಫಸ್ಟ್ ಪ್ರಿನ್ಸ್ ಗ್ರೂಪ್ ವಿಷಯ ಏನಾತ್ ಹೇಳ್ರಿ. ಪಟೇಲ್ರು ಗಂಟ್ಲು ಸರಿ ಮಾಡ್ಕೊಂಡು ಗಂಭೀರವಾಗಿ, ಫಾರ್ಮಾಲಿಟಿ ಎಲ್ಲಾನು ಮುಗಿಸಿನಿ, ಕಡೆಯದಾಗ ನಿಮ್ ಸೈನ್ ಆಗ್ಬೇಕಷ್ಟ. ಗೌತಮ್ ಮುಖದಲ್ಲಿ ಒಂದು ಸ್ಮೈಲ್ ಬಂತು. ಕಿಂಗ್ ಇಸ್ ಆಲ್ವೇಸ್ ಕಿಂಗ್ ಅನ್ನೋ ಮಾತಿನ ಹಾಗೆ ಗೌತಮ್ ಎಲ್ಲಾನು ಬಿಟ್ಟು ಬಂದಿರ್ಬೋದು, ಆದ್ರೆ ಅವನ ಅರಮನೆ, ಹಕ್ಕು, ಪೊಸಿಷನ್ ಮತ್ತು ಸಂಪತ್ತು ಅವನನ್ನ ಬಿಟ್ಟು ಹೋಗಿರ್ಲಿಲ್ಲ. ಈಗ್ಲೂ ಅವ್ನ್ ಮನ್ಸು ಮಾಡಿದ್ರೆ ಪ್ರಿನ್ಸ್ ಗ್ರೂಪ್ ಅಂತ 10 ಕಂಪನಿಗಳನ್ನ ಪರ್ಚೇಸ್ ಮಾಡ್ಬೋದಿತ್ತು. ಗೌತಮ್ ಗಂಭೀರವಾಗಿ, ಪ್ರಿನ್ಸ್ ಗ್ರೂಪ್ನ ಪ್ರೆಸಿಡೆಂಟ್ ಶೇಖರ್ ಆನಂದ್ಗೆ ಒಬ್ಬ ಮಗ ಅದಾನಲ್ಲ, ಕಬೀರ್ ಆನಂದ್, ಅವನ ಪರ್ಮಿಷನ್ ಇಲ್ಲದೆ ಈ ಕಂಪನಿಯಾಗ ಹುಲ್ಕಡ್ಡಿ ಕೂಡ ಅಲ್ಲಾಡಲ್ಲ ಅಂತ ಖರೇನಾ? ಉಂದ್ರಿ ಖರೇನ. ಈ ಶೇಖರ್ ಆನಂದ್ಗೆ ಸ್ವಲ್ಪ ರೆಸ್ಟ್ ಕೊಡೋಣಲ್ಲ. ಗೌತಮ್ ಮುಖದಲ್ಲಿ ವ್ಯಂಗ್ಯ ನಗು ಇತ್ತು. ಪಟೇಲ್ರು ಜೋರಾಗಿ ನಕ್ಕು, ಕಂಪನಿಯ ಪವರ್ ನಿಮ್ ಕೈಯಾಗೈತ್ರಿ, ಇನ್ಮೇಲೆ ಚೇರ್ಮನ್ ಸೀಟಲ್ಲಿ ನೀವೇ ಇರ್ತೀರಿ. ಬ್ಯಾಡ್ರಿ ಪಟೇಲ್ರ, ನನಗೆ ಆಸೆ ಇಲ್ಲ. ಪ್ರಿನ್ಸ್ ಗ್ರೂಪ್ನ ವೈಸ್ ಪ್ರೆಸಿಡೆಂಟ್ ಯಾರು? ಅವ ಭಾರ್ಗವ್ ಕುಲಕರ್ಣಿ. ಸ್ವಲ್ಪ ಯೋಚಿಸಿದ ಗೌತಮ್, ಆಗ್ಲಿ, ಇನ್ಮೇಲೆ ಅವನ ಪ್ರಿನ್ಸ್ ಗ್ರೂಪ್ನ ಹೊಸ ಪ್ರೆಸಿಡೆಂಟ್ ಆಗ್ತಾನ. ಹೇಳ್ಬಿಡ್ರಿ ಭಾರ್ಗವ್ಗ. ಗೌತಮ್ ಮಾತ್ನಲ್ಲಿ ಇದ್ದ ಗತ್ತು, ಗಾಂಭೀರ್ಯ, ಅವನು ಇಡ್ತಿದ್ದ ಹೆಜ್ಜೆ ನೋಡ್ತಿದ್ದ ಪಟೇಲ್ರಿಗೆ ಅನ್ಸಿದ್ದು ಒಂದೇ, ಮುಖವಾಡ ಹಾಕಿದ ಮಾತ್ರಕ್ಕೆ ಸಿಂಹ ಬದಲಾಗಲ್ಲ, ಯಾವತ್ತಿದ್ರು ಸಿಂಹ ಸಿಂಹನೇ. ಇನ್ನೊಂದ್ ಕಡೆ ಅನ್ವಿತಾಗೆ ಕಬೀರ್ ಹತ್ರ ಹೆಲ್ಪ್ ಕೇಳದೆ ಬೇರೆ ದಾರಿ ಕಾಣಿಸ್ಲಿಲ್ಲ. ಇಷ್ಟ ಇಲ್ದಿದ್ರು ಅಮ್ಮನ ಬಲವಂತಕ್ಕೆ ಅವಳು ಪ್ರಿನ್ಸ್ ಗ್ರೂಪ್ಗೆ ಹೊರಟಿದ್ಲು. ಇಲ್ಲಿ ಗೌತಮ್ ಮತ್ತು ಪಟೇಲ್ರು ಪ್ರಿನ್ಸ್ ಗ್ರೂಪ್ ಲಾಬಿನ ಎಂಟರ್ ಆದ್ರು. ಶೇಖರ್ ಆನಂದ್ನ ಪರ್ಸನಲ್ ಸೆಕ್ರೆಟರಿ ಶಾಲಿನಿ ಕೋಪದಲ್ಲಿ ಅವರ ದಾರಿಗೆ ಅಡ್ಡ ಬಂದು, ಹಲೋ ಮಿಸ್ಟರ್, ಏನು ಗೂಳಿ ನುಗ್ದಂಗ್ ನುಗ್ತಾ ಇದ್ದೀರಾ? ಯಾರ್ ನೀವು ಅಂದವಳು ಅವರಿಬ್ರನ್ನು ಕೆಳಗಿಂದ ಮೇಲ್ವರೆಗೂ ನೋಡಿ ವಿಯರ್ಡ್ ಎಕ್ಸ್ಪ್ರೆಷನ್ ಕೊಟ್ಲು. ಗೌತಮ್ ಗಂಭೀರವಾದ ಧ್ವನಿಲಿ, ನಾನು ಪ್ರಿನ್ಸ್ ಗ್ರೂಪ್ನ ಪ್ರೆಸಿಡೆಂಟ್ ಮಿಸ್ಟರ್ ಭಾರ್ಗವ್ ಕುಲಕರ್ಣಿ ಅವರನ್ನ ಮೀಟ್ ಆಗಬೇಕು. ವಾಟ್? ಪ್ರೆಸಿಡೆಂಟಾ? ಭಾರ್ಗವ್ ಅವರು ಈ ಕಂಪನಿಯ ವೈಸ್ ಪ್ರೆಸಿಡೆಂಟ್. ಲುಕ್ ಮಿಸ್ಟರ್, ನಿಮ್ಮಂಥ ಲೋಕಲ್ ಸೇಲ್ಸ್ಮೆನ್ನ, ಅದರಲ್ಲೂ ವಿದೌಟ್ ಅಪಾಯಿಂಟ್ಮೆಂಟ್ ಅವ್ರು ಮೀಟ್ ಆಗಲ್ಲ. ನೀವಾಗೆ ಆಚೆ ಹೋಗ್ತಿರೋ ಇಲ್ಲ ಸೆಕ್ಯೂರಿಟಿನ ಕರೀಲೋ. ಅವಳ ಮಾತನ್ನ ಕೇಳಿ ಗೌತಮ್ ಪಟೇಲ್ರ ಮುಖ ನೋಡಿ ಒಂದು ಸ್ಮೈಲ್ ಮಾಡ್ದ. ಅಷ್ಟರಲ್ಲಿ ಅವನ ಫೋನ್ ರಿಂಗ್ ಆಗೋಕೆ ಶುರುವಾಯಿತು. ಸ್ಕ್ರೀನ್ ಮೇಲೆ ಅನ್ವಿತಾ ನಂಬರ್ ನೋಡಿ ಕಾಲ್ ರಿಸೀವ್ ಮಾಡಕ್ ಹೊರಟ. ಬಟ್ ಅವನ ಫೋನ್ ಬ್ಯಾಟ್ರಿ ಲೋ ಆಗಿ ಸ್ವಿಚ್ ಆಫ್ ಆಯಿತು. ಪಟೇಲ್ರು ಅಸಮಾಧಾನದಲ್ಲಿ, ಏ ಹುಡುಗಿ, ನೀನ್ ಯಾರ ಜೊತೆ ಮಾತಾಡ್ತಿದೀಯ ಅಂತ ಗೊತ್ತಾ? ಇವರು ರಾಯದುರ್ಗದ ರಾಜ್ಕುಪ್ ಅಂತೇನೋ ಹೇಳಕ್ ಹೊರಟಿದ್ರು. ಅಷ್ಟರಲ್ಲಿ ಗೌತಮ್, ಪಟೇಲ್ರೆ, ನೀವು ಭಾರ್ಗವ್ ಕುಲಕರ್ಣಿಗೆ ಫೋನ್ ಹಚ್ಚ್ರಿ. ಹಚ್ಚಿನ್ರಿ ಚಿಕ್ತೋರೆ. ಭಾರ್ಗವ್ಗೆ ಪಟೇಲ್ರ ಬಗ್ಗೆ ತುಂಬಾ ಚೆನ್ನಾಗಿ ಗೊತ್ತಿತ್ತು. ಅವ್ರು ಆಚೆ ನಿಂತಿದ್ದಾರೆ ಅಂತ ಗೊತ್ತಾಗಿ ಅವನ ಕೆಲ್ಸನೆಲ್ಲ ಬಿಟ್ಟು ಗಡ್ಬಿಡಿಲಿ ಹೊರಗಡೆ ಬಂದ. ಅದೇ ಹೊತ್ತಿಗೆ ಶಾಲಿನಿ ದೊಡ್ಡ ಧ್ವನಿಲಿ, ನಿಮ್ಮಿಬ್ರಿಗೆ ಲಾಸ್ಟ್ ವಾರ್ನಿಂಗ್ ಕೊಡ್ತಿದ್ದೀನಿ, ನೀವು ಹೋಗಿಲ್ಲ ಅಂದ್ರೆ. ಅವಳ ಮಾತು ಮುಗಿಸೋದ್ರೊಳಗೆ ಹಿಂದ್ಗಡೆಯಿಂದ ಒಂದು ದೊಡ್ಡ ವಾಯ್ಸ್ ಕೇಳಿಸ್ತು. ಮಿಸ್ ಶಾಲಿನಿ, ನಿಂಗೆ ಮಾತಾಡೋ ರೈಟ್ಸ್ ಕೊಟ್ಟಿದ್ಯಾರು? ಶಾಲಿನಿ ಗಾಬರಿಲಿ, ಸಾರಿ ಸರ್. ಶಟ್ ಅಪ್, ನೀನು ಮಾಡಿರೋ ತಪ್ಪಿಗೆ ನಿನ್ನ ಕೆಲಸದಿಂದ ಫೈರ್ ಮಾಡ್ತಿದ್ದೀನಿ, ಗೆಟ್ ಔಟ್. ಫಾರ್ ದ ಫಸ್ಟ್ ಟೈಮ್ ಶಾಲಿನಿಗೆ ಆಫೀಸ್ನಲ್ಲಿ ಅವಮಾನ ಆಗಿತ್ತು. ಶೇಖರ್ ಅವಳನ್ನ ಕಂಪನಿ ಕೆಲಸಕ್ಕಿಂತ ಹೆಚ್ಚಾಗಿ ತನ್ನ ಪರ್ಸನಲ್ ವಿಷಯಕ್ಕಾಗಿ ಅಪಾಯಿಂಟ್ ಮಾಡ್ಕೊಂಡಿದ್ದ. ಅವಳು ಮತ್ತೇನು ಮಾತಾಡದೆ ನೇರವಾಗಿ ಸ್ಮೋಕಿಂಗ್ ಝೋನ್ಗೆ ಹೋಗಿ ಶೇಖರ್ಗೆ ಫೋನ್ ಮಾಡಿ ಎಲ್ಲ ವಿಷಯನೂ ಹೇಳಿದ್ಲು. ಈ ಕಡೆ ಗೌತಮ್, ಪಟೇಲ್ರು ಮತ್ತು ಭಾರ್ಗವ್
ಪ್ರಿನ್ಸ್ ಗ್ರೂಪ್ನ ಎಲ್ಲಾ ಫಾರ್ಮಾಲಿಟಿನೂ ಕಂಪ್ಲೀಟ್ ಮಾಡಿದ್ರು. ಅಷ್ಟರಲ್ಲಿ 3 ಆಗಿತ್ತು. ಗೌತಮ್ಗೆ ಇದ್ದಿದ್ದು 2 ಅವರ್ಸ್ ಮಾತ್ರ. ಬೇಗ ಡಾಕ್ಯುಮೆಂಟ್ ಸಿಗ್ನೇಚರ್ ಹಾಕಿ ಕ್ಯಾಬಿನಿಂದ ಆಚೆ ಬಂದವನು ಲಿಫ್ಟ್ ಕಡೆ ಹೋಗ್ತಿದ್ದ. ಅಷ್ಟರಲ್ಲಿ 45 ವರ್ಷದ ವ್ಯಕ್ತಿಯೊಬ್ಬ ಕೋಪದಿಂದ ಅವರನ್ನೇ ಗುರಾಯಿಸ್ತಾ ನಿಂತಿರೋದು ಕಾಣಿಸ್ತು. ವಾಟ್ಸ್ ಗೋಯಿಂಗ್ ಆನ್ ಹಿಯರ್ ಮಿಸ್ಟರ್ ಭಾರ್ಗವ್? ನನ್ನ ಅಸಿಸ್ಟೆಂಟ್ನ ಫೈರ್ ಮಾಡೋಕೆ ನೀನ್ಯಾರು? ಈ ಕಂಪನಿ ಪ್ರೆಸಿಡೆಂಟಾ? ಆ ವ್ಯಕ್ತಿ ಮಾತು ಕೇಳಿ ಗೌತಮ್ ಪಟೇಲ್ರ ಕಡೆ ನೋಡಿ ಯಾವುದೋ ಅರ್ಥದಲ್ಲಿ ನಕ್ಕ. ಕೂಡ್ಲೆ ಪಟೇಲ್ರು, ಆಫ್ ಕೋರ್ಸ್ ಮಿಸ್ಟರ್ ಶೇಖರ್, ಭಾರ್ಗವ್ಗೆ ಆ ಪವರ್ ಇದೆ, ಯಾಕಂದ್ರೆ ನಾನೇ ಅದನ್ನ ಕೊಟ್ಟಿದ್ದು. ಇವತ್ತಿಂದ ಈ ಕಂಪನಿ ಪ್ರೆಸಿಡೆಂಟ್ ಅವರೇ. ಶೇಖರ್ ಆನಂದ್ ವ್ಯಂಗ್ಯವಾಗಿ, ಓ ಇಸ್ ಇಟ್? ಬೈ ದ ವೇ, ಹೂ ಆರ್ ಯು? ಯಾರ್ ಪರ್ಮಿಷನ್ ತಗೊಂಡು ಒಳಗೆ ಬಂದ್ರಿ? ನಾನ್ ಯಾರ? ಕಮಲಾಕರ್ ಪಟೇಲ್. ಎಲ್ರು ನನ್ನ ಪ್ರೀತಿಯಿಂದ ಪಟೇಲ್ರೇ ಅಂತಾರೆ. ಆ ಹೆಸರು ಕೇಳಿ ಶೇಖರ್ ಮುಖ ಬೆಳಚ್ಕೊಂತು. ಮಿಸ್ಟರ್ ಪಟೇಲ್ ನೀವಾ? ನೀವು ಅಂತ ಹೇಳಿದ್ರೆ ಸಾರಿ, ಏನೋ ಗೊತ್ತಿಲ್ಲದೆ ಮಾತಾಡ್ಬಿಟ್ಟೆ. ಬನ್ನಿ ನನ್ನ ಕ್ಯಾಬಿನ್ನಲ್ಲಿ ಕೂತು ಮಾತಾಡೋಣ. ಗೌತಮ್ ಸ್ಟೈಲ್ ಆಗಿ ಗೋಡೆಗೆ ವರ್ಗಿ ಕೈ ಕಟ್ಕೊಂಡು ನಿಂತು, ಕೂತು ಮಾತಾಡೋ ಟೈಮ್ ಮೀರ್ ಹೋಗಿದೆ ಮಿಸ್ಟರ್ ಶೇಖರ್. ಈ ಕಂಪನಿಲಿ ನೀವು ಯಾವ ರೀತಿ ಇಲ್ಲಿಗಲ್ ಆಕ್ಟಿವಿಟಿ ಮಾಡ್ತಿದ್ರಿ ಅನ್ನೋ ಪಿನ್ ಟು ಪಿನ್ ಡೀಟೇಲ್ಸ್ ನನ್ನ ಹತ್ರ ಇದೆ ಅಂದ. ಶೇಖರ್ ಗೌತಮ್ನ ಫೇಸ್ ಮಾಡೋಕ್ಕಾಗದೆ ಬೆವರಕ್ಕೆ ಶುರುವಾದ. ಅವನ ಸುತ್ತಲೂ ನಿಂತಿದ್ದ ಎಂಪ್ಲಾಯೀಸ್ ದೃಷ್ಟಿ ಇವ್ರ ಮೇಲೇ ಇತ್ತು. ನೆಕ್ಸ್ಟ್ ಮೊಮೆಂಟ್ ಗೌತಮ್ ಶೇಖರ್ಗೆ ಒಂದು ಲೆಟರ್ ಕೊಟ್ಟ. ಅದನ್ನ ಓದ್ತಿದ್ದಂಗೆ ಶೇಖರ್ಗೆ ಕರೆಂಟ್ ಶಾಕ್ ಕೊಟ್ಟಂಗಾಯ್ತು. ಯಾಕಂದ್ರೆ ಆ ಇಡೀ ಕಂಪನಿ ಗೌತಮ್ ಸಿಂಹಾದ್ರಿ ಹೆಸರಿಗೆ ಟ್ರಾನ್ಸ್ಫರ್ ಆಗಿತ್ತು. ಗೌತಮ್ ಆರ್ಡರ್ ಮಾಡೋ ಥರ, ಮಿಸ್ಟರ್ ಭಾರ್ಗವ್ ಕ್ಯಾಬಿನ್ಗೆ ಬನ್ನಿ, ನಾನು ನಿಮ್ಮ ಹತ್ರ ಮಾತಾಡಬೇಕು. ಪಟೇಲ್ರೆ ನೀವು ಬನ್ನಿ ಅಂತ ಹೇಳಿ ಚೇರ್ಮನ್ ಕ್ಯಾಬಿನ್ ಕಡೆ ರಾಜನ್ ಥರ ನಡ್ಕೊಂಡೋದ. ಅದನ್ನ ಸ್ಪೀಚ್ಲೆಸ್ ಆಗಿ ನೋಡ್ತಿದ್ದ ಶೇಖರ್ಗೆ ತಾನ್ ನೀರಲ್ಲಿ ಇಂಚಿಂಚಾಗಿ ಮುಳುಗ್ತಿರೋ ಅನುಭವ ಆಗ್ತಿತ್ತು. ಗೌತಮ್ ಚೇರ್ಮನ್ ಸೀಟಲ್ಲಿ ಕಾಲ್ ಮೇಲೆ ಕಾಲ್ ಹಾಕಿ ಕೂತವನು, ಮಿಸ್ಟರ್ ಭಾರ್ಗವ್, ಇವತ್ತಿಂದ ಕಂಪನಿ ರೆಸ್ಪಾನ್ಸಿಬಿಲಿಟಿ ನಿಮ್ದು. ಥ್ಯಾಂಕ್ ಯು ಸರ್, ಖಂಡಿತ ನಿಮ್ಮ ನಂಬಿಕೆನ ಉಳಿಸ್ಕೋತೀನಿ. ಗುಡ್. ಅಂಡ್ ಒನ್ ಮೋರ್ ಥಿಂಗ್, ಶೇಖರ್ ಮತ್ತೆ ಅವರ ಮಗ ಕಬೀರ್ ಆನಂದ್ ಇಬ್ರು ಮಾಡಿರೋ ಕಚಡ ಕೆಲಸಗಳ ಕಂಪ್ಲೀಟ್ ಡೀಟೇಲ್ಸ್ ಬೇಕು. ತುಂಬಾ ಜನ ಹುಡುಗಿರ ಜೀವನದ ಜೊತೆ ಆಟ ಆಡಿದಾರಂತೆ. ಭಾರ್ಗವ್ ಎಲ್ಲ ಗೊತ್ತು ಅನ್ನೋ ಕಾನ್ಫಿಡೆನ್ಸ್ ಇಂದ, ಎಸ್ ಸರ್, ಅವ್ರ ವಿರುದ್ಧ ಎವಿಡೆನ್ಸ್ ಎಲ್ಲ ನಾನು ಕಲೆಕ್ಟ್ ಮಾಡಿದ್ದೀನಿ. ಒಂದಲ್ಲ ಒಂದಿನ ಅವ್ರ ಕ್ರೈಮ್ನ ಪ್ರೂವ್ ಮಾಡೋ ಟೈಮ್ ಬರುತ್ತೆ ಅಂತ ಗೊತ್ತಿತ್ತು. ಗುಡ್ ಭಾರ್ಗವ್ ಅಂದ ಗೌತಮ್ ಪಟೇಲ್ರ ಕಡೆ ನೋಡಿ. ಈ ವಿಷಯನ ನೀವು ನೋಡ್ಕೋಬೇಕು ಪಟೇಲ್ರೆ, ನಂಗೆ ಟೈಮ್ ಇಲ್ಲ. ಆ ಚೆಕ್ ಕೊಡಿ, ನಾನು ಹೊರಡ್ತೀನಿ. ಪಟೇಲ್ರು ಪೊಲೈಟ್ ಆಗಿ, ಅಫ್ಕೋರ್ಸ್ ನಾನು ನೋಡ್ಕೋತೀನ್ರಿ ಅಂದವರು ಒಂದು ಕ್ಷಣ ಬಿಟ್ಟು, ಚಿಕ್ಕದವ್ರೆ ನೀವಾಗ್ಲೇ ಮನೆ ಅಳಿಯನ್ ಥರ ಬದುಕ್ತೀನಿ ಅಂದ್ರಿ, ಅದ್ಯಾಕ? ಆ ನಿಮ್ಮ ಮುಖವಾಡದ ಹಿಂದ ಏನು ರಹಸ್ಯ ಅದ? ಪಟೇಲ್ರೆ, ನೀವು ನನ್ನ ಎತ್ತಿ ಆಡಿಸಿ ಬೆಳೆಸಿದವರು. ರಾಜ್ಕುಮಾರ ಕಾರಣ ಇಲ್ಲದೆ ಯಾವುದಾದ್ರೂ ನಿರ್ಧಾರನ ಇಲ್ಲಿವರೆಗೂ ತಗೊಂಡಿದ್ದಾನ. 4 ವರ್ಷದ ಹಿಂದೆ ಅರಮನೆ ಬಿಟ್ಟು ಬಂದು ಮನಿ ಅಳಿಯನ್ ವೇಷ ಹಾಕೇನಿ ಅಂದ್ರ ಇದರ ಹಿಂದೆ ಒಂದು ಬಲವಾದ ಉದ್ದೇಶ ಇರ್ಲಿಕ್ಕ ಬೇಕು. ಇದು ಬರೀ ಮುಖವಾಡ ಅಲ್ಲ, ರಾಜತಂತ್ರ ಅನ್ಕೊಳ್ರಿ. ಗೌತಮ್ ಇಮೋಷನಲ್ ಆದ. ಕಣ್ಮುಂದೆ ಅವನ ತಂದೆ ಮುಖ ಒಂದ್ಸರ್ತಿ ಹಾದು ಹೋಯ್ತು. ಅಪ್ಪಾಜಿ ಯಾವಾಗ್ಲೂ ಒಂದ್ ಮಾತು ಹೇಳ್ತಿದ್ರು, ನೆನ್ಪಿದ್ಯಾ ಪಟೇಲ್ರ? ರಾಜ ತನ್ನ ಮುಖಕ್ಕೆ ಯಾವಾಗ ಮುಸ್ಕ ಹಾಕೋತಾನೋ ಆಗ ಮಾತ್ರ ತನ್ನ ಎದುರೇ ಇದ್ದವರ ಮುಖವಾಡನ ತೆಗೆಯಕ್ಕೆ ಸಾಧ್ಯ ಅಂತ. ಗೌತಮ್ ಮಾತು ಪಟೇಲ್ರಿಗೆ ಅರ್ಥ ಆಗ್ಲಿಲ್ಲ. ಜಾಸ್ತಿ ಪ್ರಶ್ನೆ ಮಾಡದೆ ಜೇಬಿಂದ 30 ಲಕ್ಷದ ಚೆಕ್ ತೆಗೆದುಕೊಟ್ರು. ಅದೇ ಹೊತ್ತಿಗೆ ಪಟೇಲ್ರಿಗೆ ಕಾಲ್ ಬಂತು. ಫೋನ್ ರಿಸೀವ್ ಮಾಡಿದ ಪಟೇಲ್ರು ಶಾಕಿಂದ ದಂಗಾಗೋದ್ರು. ದೊರೆ, ಈಗ ತಾನೇ ಅನ್ವಿತಾ ಆ ಲೋಫರ್ ಕಬೀರ್ ಕ್ಯಾಬಿನ್ಗೆ ಹೋದ್ಲಂತ. ಗೌತಮ್ ಶಾಕಲ್ಲಿ, ಏನ್ ಹೇಳಾಕತ್ತೀರಿ? ಒಂದು ಕ್ಷಣ ಅವನಿಗೆ ಸಿಡ್ಲು ಬಡ್ದಂಗಾಯ್ತು. ಬಿಕಾಸ್ ಅವನಿಗೆ ಕಬೀರ್ ಇಂಟೆನ್ಷನ್ ಕ್ಲಿಯರ್ ಆಗಿ ಗೊತ್ತಿತ್ತು. ದುರ್ಗದ ರಾಜ್ಕುಮಾರ ಕಬೀರ್ನ ಕಪಿಮುಷ್ಟಿಯಿಂದ ಅನ್ವಿತಾನ ಬಿಡಿಸ್ಕೊಂಡು ಬರ್ತಾನ. ಅನ್ವಿತಾಗೆ ಗೌತಮ್ನ ಸತ್ಯ ಗೊತ್ತಾಗತ್ತಾ? ಗೌತಮ್ ಈ ಎಲ್ಲ ಪ್ರಾಬ್ಲಮ್ಸ್ನ ಹೇಗೆ ಸಾಲ್ವ್ ಮಾಡ್ತಾನೆ ತಿಳ್ಕೊಳ್ಳೋದಕ್ಕೆ ಕೇಳ್ತಾ ಇರಿ ರಾಯಲ್ ವಾರಸ್ದಾರ ಪಾಕೆಟ್ FM ನಲ್ಲಿ. ಚಿಕ್ಕದೊರೆ, ಅನ್ವಿತಾ ಈಗ ತಾನೇ ಕಬೀರ್ ಕ್ಯಾಬಿನ್ಗೆ ಹೋದ್ಲಂತೆ. ಆತಂಕದ ಧ್ವನಿಯಲ್ಲಿ ಪಟೇಲ್ ಹೇಳಿದಾಗ ಗೌತಮ್ಗೆ ಶಾಕ್ ಆಗಿತ್ತು. ವಾಟ್? ಅನ್ವಿತಾ ಕಬೀರ್ ಹತ್ರ ಅಂತ ಹೇಳಿದ ಗೌತಮ್ ಕಣ್ಣು ಕೋಪದಲ್ಲಿ ಕೆಂಪಾಗಿತ್ತು. ಕಬೀರ ಕಳನ್ ಕರ್ಸ್ಕೊಂಡಿದ್ದ ಅಂತ ಗೌತಮ್ಗೆ ಚೆನ್ನಾಗಿ ಗೊತ್ತಿತ್ತು. ಅವನ್ ಕ್ಯಾಬಿನ್ನಲ್ಲಿ ಒಂದ್ ರೀತಿಯ ಡ್ರಗ್ನ ಇಟ್ಕೊಂಡಿದ್ದ. ಹುಡುಗಿರನ್ನ ಅಲ್ಲಿ ಕರ್ಸ್ಕೊಂಡು ಜ್ಯೂಸಲ್ಲಿ ಡ್ರಗ್ ಮಿಕ್ಸ್ ಮಾಡಿ ಕೊಡ್ತಾ ಇದ್ದ. ಅದನ್ನ ಕುಡ್ದಾಗ ನಶೆ ಇರ್ತಿತ್ತು. ಆ ಟೈಮಲ್ಲಿ ಹುಡುಗಿರಿಂದ ಅಡ್ವಾಂಟೇಜ್ ತಗೋತಿದ್ದ. ಆ ವಿಷಯ ಇಡೀ ಆಫೀಸ್ಗೆ ಗೊತ್ತಿತ್ತು. ಆದ್ರೆ ಯಾರು ಕಬೀರ್ ವಿರುದ್ಧ ಧ್ವನಿ ಎತ್ತೋ ಧೈರ್ಯ ಮಾಡ್ತಿರ್ಲಿಲ್ಲ. ಪಟೇಲ್ರ ಮಾತು ಕೇಳಿದ ಮೇಲೆ ಗೌತಮ್ ಚೆಕ್ನ ಜೇಬಲ್ ಇಟ್ಕೊಂಡು ಕಬೀರ್ ಕ್ಯಾಬಿನ್ ಕಡೆ ವೇಗವಾಗಿ ಹೆಜ್ಜೆ ಹಾಕ್ತ. ಗೌತಮ್ ಕೋಪ ನೋಡಿ ಭಾರ್ಗವ್ ಕೆಲವು ಸೆಕೆಂಡು ಸ್ಟನ್ ಆಗಿದ್ದ. ನಂತರ ಸುಧಾರಿಸ್ಕೊಂಡು ಗೌತಮ್ ಹಿಂದೆನೆ ಹೊರಟ. ಆದ್ರೆ ಪಟೇಲ್ರು
ಅವನ ಕಡೆ ಕೈ ಬೀಸಿ ಹೋಗ್ಬೇಡ ಅಂತ ತಡೆದ್ರು. ಮಿಸ್ಟರ್ ಭಾರ್ಗವ್, ನೀವು ಹೋಗೋದು ಬೇಡ, ನಮ್ಮ ಚಿಕ್ಕದೊರೆ ಎಲ್ಲ ನೋಡ್ಕೋತಾರೆ. ಹಾ, ಇನ್ನೊಂದು ಮಾತು, ಯಾವುದೇ ಕಾರಣಕ್ಕೂ ನಮ್ಮ ದೊರೆಯದು ನಿಜವಾದ ಐಡೆಂಟಿಟಿ ಯಾರಿಗೂ ತಿಳಿಬಾರ್ದು. ನಿಗಾ ಇರಲಿ. ಭಾರ್ಗವ್ ಪೊಲೇಟಾಗಿ ಸರಿ ಪಟೇಲ್ರೆ ಅಂದ. ಇನ್ನೊಂದ್ ಕಡೆ ಅನ್ವಿತಾ ಕಬೀರ್ ಕ್ಯಾಬಿನ್ನಲ್ಲಿದ್ಲು. ಅಲ್ಲಿಗೆ ತಲುಪೋದಕ್ಕೆ ಗೌತಮ್ ಇನ್ನೂ 10 ಫ್ಲೋರ್ ಕ್ರಾಸ್ ಮಾಡಬೇಕಿತ್ತು. ಆ ಕಾರಣಕ್ಕೆ ಅವನು ಇಂಪೇಷಂಟ್ ಆಗಿದ್ದ. ಕಬೀರ್ ಕ್ಯಾಬಿನ್ನಲ್ಲಿ ಒಂದು ಬ್ಯೂಟಿಫುಲ್ ಆಗಿರುವ ಐಷಾರಾಮಿ ಸೋಫಾ ಮೇಲೆ ಅನ್ವಿತಾ ಕೂತಿದ್ದು. ಕಬೀರ್ ರೆಡ್ ವೈನ್ನ ಗ್ಲಾಸಿಗೆ ಬಗ್ಗಿಸ್ಕೊಂಡು ಅವಳ ಕಡೆ ಹೆಜ್ಜೆ ಹಾಕ್ತ. ಆಂಟಿಕ್ ಶಾಪಲ್ಲಿ ಆಗಿದ್ದನ್ನೆಲ್ಲ ಹೇಳಿ ಮುಗಿಸಿದ ಅನ್ವಿತಾ ಕಣ್ಣಲ್ಲಿ ಲೈಟ್ ಆಗಿ ಕಣ್ಣೀರಿತ್ತು. ಅವಳ ಮಾತನ್ನ ಕೇಳಿದ ಮೇಲೆ ಕಬೀರ್ ಅವಳ ಪಕ್ಕನೆ ಕೂತ್ಕೊಂಡು ಕೆಟ್ಟ ದೃಷ್ಟಿಯಿಂದ ನುಂಗೋ ತರ ನೋಡ್ತಿದ್ದ. ಅನ್ವಿತಾ, ಇಷ್ಟೆಲ್ಲ ಆಗಿದೆ, ನಿನ್ ನೋಡಿದ್ರೆ ಈಗ ನನ್ನ ಹತ್ರ ಬರ್ತಿದ್ಯಲ್ಲ, ಯಾಕೆ? ಈ ನಿನ್ ಫ್ರೆಂಡ್ ನೆನಪಿಗೆ ಬರ್ಲಿಲ್ವಾ? ರೆಡ್ ವೈನ್ ಗ್ಲಾಸ್ನ ಅವಳ ಕಡೆ ಚಾಚಿ ರಾಗವಾಗಂದ. ಅನ್ವಿತಾ ಹೆಸಿಟೇಷನ್ ಇಂದ, ಕಬೀರ್, ನನಗೆ ಡ್ರಿಂಕ್ಸ್ ಮಾಡಿ ಅಭ್ಯಾಸ ಇಲ್ಲ. ಕಬೀರ್ ಫ್ಲರ್ಟಿಂಗ್ ಟೋನಲ್ಲಿ, ಅರೆ ಯಾರ್, ಚಿಲ್, ನೀನ್ ನನ್ ಗೆಸ್ಟ್ ಕಣೆ, ಇಲ್ಲಿವರೆಗೂ ಬಂದೋಳ ಹಾಗೆ ಕಳ್ಸಕ್ಕಾಗತ್ತಾ? ಇದು ಕಾಸ್ಟ್ಲಿ ವೈನ್ ಅನ್ವಿತಾ, ಇದ್ರಲ್ಲಿ ಆಲ್ಕೋಹಾಲ್ ಕಂಟೆಂಟ್ ಕಮ್ಮಿ ಇರುತ್ತೆ, ಏನೂ ಆಗಲ್ಲ. ನೋ ನೋ ಸಾರಿ ಕಬೀರ್, ನಂಗೆ ಜಾಸ್ತಿ ಟೈಮ್ ಇಲ್ಲ, ಆದಷ್ಟು ಬೇಗ ಚೆಕ್ ತಗೊಂಡು ಶೋರೂಮ್ಗೆ ಹೋಗ್ಬೇಕು. ಅವಳ ಮಾತು ಕೇಳಿ ಕಬೀರ್ ನಕ್ಕು ತನ್ನ ಜೇಬಿಂದ ಚೆಕ್ ಬುಕ್ ತೆಗ್ದ. ಆಲ್ ರೈಟ್, ನಾನು ಚೆಕ್ಗೆ ಸೈನ್ ಮಾಡ್ಕೊಡ್ತೀನಿ. ಐ ನೋ ನಿನ್ ಡ್ಯಾಡಿ ಅಲ್ಲಿ ಕಾಯ್ತಿದ್ದಾರೆ, ಬಟ್ ನೀನ್ ನನ್ನ ಜೊತೆ ಕುತ್ಕೊಂಡು ವೈನ್ ಕುಡ್ದಿಲ್ಲ ಅಂದ್ರೆ ನಂಗೆ ತುಂಬಾ ಬೇಜಾರಾಗುತ್ತೆ. ಅನ್ವಿತಾ ಮುಜುಗರದಲ್ಲಿ, ಡ್ರಿಂಕ್ಸ್ ವಿಷಯದಲ್ಲಿ ಐ ಆಮ್ ಸಾರಿ ಕಬೀರ್, ಆದ್ರೆ ನಿನ್ ದುಡ್ಡನ್ನ ನಾನು ಆದಷ್ಟು ಬೇಗ ವಾಪಸ್ ಕೊಡ್ತೀನಿ. ನಿನ್ನ ಹತ್ರ ಹಣ ವಾಪಸ್ ಕೇಳಿದವ್ರು ಯಾರು? ಐ ಡೋಂಟ್ ಕೇರ್ ಫಾರ್ ಮನಿ. ಕಬೀರ್ ನಿಧಾನಕ್ಕೆ ಅನ್ವಿತಾನ ಹತ್ರ ಬರ್ತಿದ್ದ. ಅವನ ಕಣ್ಣಲ್ಲಿದ್ದ ಆ ನಶೆ, ಆ ಸಿಡಕ್ಟಿವ್ ಲುಕ್ ಅನ್ವಿತಂಗೆ ನಡುಕ ಹುಟ್ಟಿಸ್ತಿತ್ತು. ಗಾಬರಿಯಲ್ಲಿ ಇಂಚಿಂಚು ಪಕ್ಕಕ್ಕೆ ಸರ್ದು ಸೋಫಾ ತುದೀಗ್ ಬಂದು ತಲುಪಿದ್ಲು. ಅವನು ಅವಳ ಗಲ್ಲನ ಹಿಡಿದು ಮೇಲೆತ್ತಿ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ದ. ನಿನ್ ತಂದೆ ಜೈಲಿಗೆ ಹೋಗೋದನ್ನ ತಡೆಯೋದಕ್ಕೆ ಸಾಧ್ಯ ಇದ್ರೆ ಅದು ನನ್ನೊಬ್ಬನಿಂದ ಮಾತ್ರ. ಅದನ್ನು ಕೇಳಿ ಅನ್ವಿತಾ ಕಣ್ಮುಂದೆ ಅವಳ ತಂದೆ ಇನ್ನೋಸೆಂಟ್ ಫೇಸ್ ಕಾಣಿಸ್ತು. ಜೊತೆಗೆ ಗೌತಮ್ ಮೇಲೆ ಕೋಪನೂ ಬಂತು. ಅನ್ವಿತಾ, ವೈ ಆರ್ ಯು ಥಿಂಕಿಂಗ್ ಸೋ ಮಚ್? ಇದು ಜಸ್ಟ್ ಡ್ರಿಂಕ್ಸ್ ಅಷ್ಟೇ ಅಂತ ಒಂದ್ ಕೈಲಿ ಚೆಕ್, ಇನ್ನೊಂದ್ ಕೈಲಿ ಗ್ಲಾಸ್ನ ಅವಳೆದ್ರು ಹಿಡ್ದ. ಅನ್ವಿತಾ ಭಯದಲ್ಲಿ, ಕಬೀರ್, ನಾನು ಇದನ್ನ ಕೊಡ್ತೀನಿ, ನಿನ್ನ ಚೆಕ್ ಕೊಡ್ತೀಯ ತಾನೆ? ಆಫ್ ಕೋರ್ಸ್, ಹಣಕ್ಕಿಂತ ಫ್ರೆಂಡ್ಶಿಪ್ ದೊಡ್ಡದು. ಅವನ್ ನಿಧಾನಕ್ಕೆ ವೈನ್ ಗ್ಲಾಸ್ನ ಅನ್ವಿತಾ ಕೈ ಕೊಟ್ಟು ಅವಳನ್ನೇ ಆಸೆಯಿಂದ ನೋಡ್ತಿದ್ದ. ಅವನ ತಲೆಯಲ್ಲಿ ಇವತ್ತು ರಾತ್ರಿ ಅನ್ವಿತಾ ಜೊತೆ ಮಜಾ ಮಾಡೋದ್ರ ಬಗ್ಗೆ ಪ್ಲಾನ್ ರೆಡಿ ಆಗ್ತಾ ಇತ್ತು. ಅವನ ಕಣ್ಗಳು ಒಂದ್ಸರ್ತಿ ಅವಳ ತುಟಿನ ನೋಡಿದ್ರೆ ಇನ್ನೊಂದ್ಸರ್ತಿ ಅವಳ ಕತ್ತನ್ನ ನೋಡ್ತಿತ್ತು. ಅದ್ಯಾವುದು ಗೊತ್ತಿಲ್ಲದ ಅನ್ವಿತಾ ಬೇರೆ ದಾರಿ ಇಲ್ಲದೆ ಆತಂಕದಲ್ಲಿ ವೈನ್ ಗ್ಲಾಸ್ನ ತುಟಿ ಹತ್ರ ತಗೊಂಡೋದ್ಲು. ಇನ್ನೇನು ಕುಡಿಬೇಕು ಅಂತಿದ್ದಾಗ ಢಮಾರ್ ಅಂತ ಸೌಂಡ್ ಬಂತು. ಆ ಸೌಂಡ್ಗೆ ಕಬೀರ್ ಬೆಚ್ಚಿಬಿದ್ದ. ಅವನೆದ್ರು ಗೌತಮ್ ನಿಂತಿದ್ದ. ಅನ್ವಿತಾ ಕೈಲಿರೋ ವೈನ್ ಗ್ಲಾಸ್ ನೋಡ್ತಿದ್ದಂಗೆ ಗೌತಮ್ ಕೋಪ ನೆತ್ತಿಗೆದ್ದು. ಅವನು ಮಾತಾಡೋ ಮೊದಲೇ ಕಬೀರ್ ಸಿಟ್ಟಲ್ಲಿ, ಹೂ ಆರ್ ಯು, ನೀನ್ ಹೇಗೆ ಒಳಗೆ ಬಂದೆ, ನಾನ್ಸೆನ್ಸ್ ಅಂತ ಕಿರ್ಚಿದ. ಅನ್ವಿತಾ ಕೂಡ ಆಶ್ಚರ್ಯದಿಂದ, ಗೌತಮ್ ನೀನ್ಯಾಕೆ ಇಲ್ಲಿ ಬಂದೆ ಅಂತ ಕೇಳಿದ್ಲು. ಅಯ್ಯೋ ಅನ್ವಿ, ನಾನ್ ಟೈಮಿಗೆ ಸರಿಯಾಗಿ ಬರ್ತಿದ್ರೆ ಈ ನನ್ನ ಮಗ ನಿನ್ ಜೊತೆ. ಅವನ್ ಮಾತು ಮುಗಿಸೋದ್ರೊಳಗೆ ಅನ್ವಿತಾ ಕೋಪದಲ್ಲಿ, ಶಟ್ ಅಪ್, ಈ ರೀತಿ ಥಿಂಕ್ ಮಾಡೋದಕ್ಕೆ ಮನ್ಸಾದ್ರೂ ಹೇಗೆ ಬರುತ್ತೆ ಗೌತಮ್? ನಾನ್ ಕಬೀರ್ ಹತ್ರ ಹೆಲ್ಪ್ ಕೇಳಕ್ ಬಂದಿದ್ದೆ, ಅವ್ನ್ ದುಡ್ಡು ಕೊಡಕ್ಕೆ ರೆಡಿ ಇದ್ದಾನೆ. ಅನ್ವಿ, ನಿನ್ಗೆ ಮನ್ಷನ್ ಬಗ್ಗೆ ಗೊತ್ತಿಲ್ಲ. ಗೌತಮ್ ಇನ್ನು ಮಾತು ಮುಗಿಸಿರ್ಲಿಲ್ಲ. ಅಷ್ಟರಲ್ಲಿ ಕಬೀರ್, ಏಯ್ ನಾಯ್, ಏನೋ ಬೊಗಳ್ತಾ ಇದೀಯಾ ಅಂತ ಹೊಡಿಯಕ್ ಹೋದ. ಅನ್ವಿತಾ ಗಾಬ್ರಿಲಿ ಅವ್ರ ಮಧ್ಯ ಬಂದ್ಲು. ಅಯ್ಯೋ ಕಬೀರ್, ಒಂದ್ ನಿಮಿಷ ಪ್ಲೀಸ್, ಅವನಿಗೇನು ಮಾಡ್ಬೇಡ, ಹೀಸ್ ಮೈ ಹಸ್ಬೆಂಡ್. ಕಬೀರ್ ಕೋಪದಲ್ಲಿ ಹಲ್ಕಡಿತ, ಓ ಇವನೇನಾ ಮನೆ ಅಳಿಯ? ಅಲ್ಲಲ್ಲ, ನಿನ್ ಮನೆ ಆಳು. ನೋಡನ್ವಿತಾ, ಇವನ ಹತ್ರ ನನ್ ಕಾಲಿಗೆ ಬಿದ್ದು ಸಾರಿ ಕೇಳೋ, ಇಲ್ದಿದ್ರೆ ಈ ಮನುಷ್ಯ ನನ್ನ ಕ್ಯಾಬಿನಿಂದ ಜೀವಂತವಾಗಿ ಆಚೆ ಕಾಲಿಡಲ್ಲ. ಅಂಡ್ ನೀನ್ ಈ ಚೆಕ್ ನ ಮರ್ತ್ಬಿಡು, ನಾನ್ ನಿನ್ಗೆ ಹೆಲ್ಪ್ ಮಾಡಲ್ಲ ಅಂದವನು ಗೌತಮ್ನ ಗುರಾಯಿಸ್ತಾ ಕೈಯಲ್ಲಿರೋ ಚೆಕ್ ನ ಫೋಲ್ಡ್ ಮಾಡ್ತಿದ್ದ. ಗೌತಮ್ ಕಣ್ಣಲ್ಲಿ ರೋಷ ಉಕ್ತಾ ಇತ್ತು. 3 ವರ್ಷದಿಂದ ನಿನ್ನ ಹಾಗೆ ಒಬ್ಬ 3rd ಕ್ಲಾಸ್ ನನ್ನ ಮಗ ಕ್ಯಾಬಿನ್ ಬಂದು ನನಗೆ ಆವಾಜ್ ಆಗ್ತಾ. ಅಂಡ್ ಆ ವ್ಯಕ್ತಿ ಬಾಡಿನ ಇವತ್ವರೆಗೂ ಅವನ ಫ್ಯಾಮಿಲಿ ಹುಡುಕ್ತಾ ಇದೆ. ಪಾಪ ಅವನ್ ಸತ್ ಮೇಲೆ ಅವನ ಕುಟುಂಬದವ್ರಿಗೆ ಕೊನೆ ಬಾರಿ ಮುಖ ನೋಡೋ ಅವಕಾಶನೂ ಸಿಗ್ಲಿಲ್ಲ. ಈ ಕಬೀರ್ ತಾಕತ್ತೇನು ಅಂತ ಜಸ್ಟ್ ಇಮ್ಯಾಜಿನ್ ಮಾಡ್ಕೋ. ಅನ್ವಿತನು ಗಾಬರಿ ಕೋಪದಿಂದ, ಗೌತಮ್ ಏನೋ ನೋಡ್ತಿದ್ಯಾ? ಕಬೀರ್ ಕಾಲಿಗೆ ಬಿದ್ದು ಸಾರಿ ಕೇಳು, ಈ ಮ್ಯಾಟರ್ನ ಇಲ್ಲಿಗೆ ಮುಗಿಸು ಪ್ಲೀಸ್. ಈ ಕೊಳಕ್ ಮನುಷ್ಯನ್ ಕಾಲಿಗೆ ಬಿದ್ದು ಸಾರಿ ಕೇಳ್ಬೇಕಾ? ಛೀ, ಡೋಂಟ್ ವರಿ ಅನ್ವಿತಾ, ಬೊಗಳೋ ನಾಯಿ ಕಚ್ಚೋದಿಲ್ಲ.
ಅವನ್ ಮಾತ್ ಕೇಳಿ ಕಬೀರ್ ಗೌತಮ್ ಕಾಲರ್ ಹಿಡಿದು ಹೊಡೆಯಕ್ ಹೋದ. ಅನ್ವಿತಾ ಅವರಿಬ್ಬರನ್ನ ತಡೆಯೋಕೆ ಟ್ರೈ ಮಾಡಿದ್ಲು, ಬಟ್ ಸಿಚುವೇಶನ್ ಕೈ ಮೀರಿ ಹೋಗಿತ್ತು. ಕಬೀರ್ ಕೋಪದಿಂದ, ಯಾರೋ ನಾಯಿ, ನೀನ್ ಕಣೋ ನಾಯಿ, ಯು ಬಾಸ್ಟರ್ಡ್, ಬ್ಲಡಿ ಚೀಪ್ ಸನ್ ಇನ್ ಲಾ, ಇವತ್ ನಿನ್ನ ಹಲ್ಲು ಮುರಿದಿದ್ರೆ ಕೇಳೋ, ನನ್ನ ಹೆಸರು ಕಬೀರ್ನೇ ಅಲ್ಲ ಅಂತ ಗೌತಮ್ನ ಹಿಂದಕ್ಕೆ ತಳ್ಳಿ ತನ್ನ ಫೋನ್ ತೆಗೆದು ಯಾರಿಗೋ ಕಾಲ್ ಮಾಡ್ದ. ಅನ್ವಿತಾ ಕಣ್ಣಿಂದ ನೀರಿಳಿತಿತ್ತು, ಆದ್ರೆ ಗೌತಮ್ ಕಬೀರ್ನ ಗುರಾಯಿಸ್ತಿದ್ದ. ಕಬೀರ್ ಫೋನಲ್ಲಿ, ಹಲೋ ಇನ್ಸ್ಪೆಕ್ಟರ್ ಶಿವ, ಐ ಆಮ್ ಕಬೀರ್ ಆನಂದ್, ಈಗಲೇ ಪ್ರಿನ್ಸ್ ಗ್ರೂಪ್ಗೆ ಬನ್ನಿ, ಇಲ್ಲೊಬ್ಬ ದಾಂಡಿಗನ್ ಚರ್ಮ ಸುಲಿಯೋದು ಬಾಕಿ ಇದೆ ಅಂತ ಸಿಟ್ಟಲ್ಲಿ ಕಾಲ್ ಕಟ್ ಮಾಡ್ದ. ನಂತರ ಅವನು ಅನ್ವಿತಾನ ನೋಡಿ ವ್ಯಂಗ್ಯವಾಗಿ, ಅನ್ವಿತಾ ಎಂಥ ಬ್ಯಾಡ್ ಲಕ್ ನಿಂದು, ಇವತ್ತು ಈ ಚೆಕ್ಕು ನಿನಗೆ ಸಿಗಲ್ಲ, ನಿನ್ನ ವೇಸ್ಟ್ ಗಂಡನು ನಿನ್ನ ಕಣ್ ಮುಂದಿರಲ್ಲ, ಜೈಲಲ್ಲಿ ಮುದ್ದೆ ಮುರಿತಿರ್ತಾನೆ. ಪ್ಲೀಸ್ ಕಬೀರ್, ಗೌತಮ್ ಪರವಾಗಿ ನಾನು ಸಾರಿ ಕೇಳ್ತೀನಿ, ನೀನ್ ಎಷ್ಟೇ ಬೇಡ್ಕೊಂಡ್ರಿ ಇವ್ನು ಜೈಲ್ಗೆ ಹೋಗೋ ತಪ್ಸಕ್ಕಾಗಲ್ಲ. ಇವತ್ತು ರಾತ್ರಿ ನೀನ್ ನನ್ನ ಪಕ್ಕ ಮಲಗ್ತೀಯ ಅನ್ವಿತಾ, ನನ್ನ ಹಾಸಿಗೆನ ಬೆಚ್ಚಗ್ ಮಾಡಿ ನನ್ನ ಜೊತೆ. ಅವನ ಮಾತು ಮುಗಿಸೋ ಮೊದಲೇ ಗೌತಮ್ ವೇಗವಾಗಿ ಬಂದು ಅವನ ಕಾಲರ್ ಹಿಡಿದು ಇನ್ನೊಂದು ಕೈ ಮುಷ್ಟಿ ಮಾಡಿ ಕಬೀರ್ ಮೂತಿಗೆ ಒಂದು ಪಂಚ್ ಕೊಟ್ಟ. ಅನ್ವಿತಾ ಭಯದಲ್ಲಿ ಗೌತಮ್ ಕೈ ಹಿಡಿದು ಹಿಂದೆ ಕೇಳಿದ, ಗೌತಮ್ ಏನ್ ಮಾಡ್ಬಿಟ್ಟೆ ನೀನು, ಮೈ ಮೇಲೆ ಪ್ರಜ್ಞೆ ಇಲ್ವಾ? ಯು ಆರ್ ಫಿನಿಶ್ಡ್ ಮ್ಯಾನ್, ಇದೇ ಮಗನೇ ನಿನಗೆ ಮಾರಿ ಹಬ್ಬ, ನನ್ ಮೇಲೆ ಕೈ ಮಾಡ್ತೀಯಲ್ಲ ನಿನ್ನ. ಅವನ ಮಾತು ಮುಗಿಸೋದ್ರೊಳಗೆ ಡೋರಲ್ಲಿ ಶೇಖರ್ ಮತ್ತೆ ಇನ್ನೊಂದಿಷ್ಟು ಜನ ಪೊಲೀಸರು ಒಳಗೆ ಬಂದ್ರು. ಕಬೀರ್ ಅವರನ್ನ ನೋಡಿ, ಡ್ಯಾಡ್ ಈ ಕತ್ತೆ ಬಡವ ನನ್ನ ಮೇಲೆ ಕೈ ಮಾಡ್ದ, ಬಿಡಬೇಡಿ ಇವನನ್ನ ಅಂತ ಹೇಳ್ತಿರುವಾಗ್ಲೇ ಅವನ ದೃಷ್ಟಿ ತನ್ನ ಅಪ್ಪನ ಕೈಗೆ ಬೇಡಿ ಹಾಕಿ ಹಿಡ್ಕೊಂಡಿರೋ ಕಾನ್ಸ್ಟೇಬಲ್ ಕಡೆ ಹೋಯ್ತು. ಕಬೀರ್ ಕನ್ಫ್ಯೂಸ್ ಆಗಿ ಏನು ನಡೀತಿದೆ ಅಂತ ಯೋಚನೆ ಮಾಡ್ತಿರುವಾಗ್ಲೇ ಪೊಲೀಸರು ಬಂದು ಅವನ ಕೈಗೂ ಬೇಡಿ ಹಾಕಿ ಬಲವಂತವಾಗಿ ನೆಲದ ಮೇಲೆ ಮಂಡಿಯೂರಿ ಕೂತ್ಕೊಳ್ಳೋ ಹಾಗೆ ಮಾಡಿದ್ರು. ಇನ್ಸ್ಪೆಕ್ಟರ್, ಆರ್ ಯು ಕ್ರೇಜಿ? ಇನ್ಸ್ಪೆಕ್ಟರ್ ಕಾನ್ಫಿಡೆಂಟ್ ಆಗಿ, ಮಿಸ್ಟರ್ ಕಬೀರ್ ಆನಂದ್, ನೀವು ತಂದೆ ಮಗ ಸೇರಿ ಜನರ ಹಣನ ಲೂಟಿ ಮಾಡಿದ್ದೀರಾ, ಸಾಕಷ್ಟು ಫ್ರಾಡ್ನು ಮಾಡಿದ್ದೀರಾ, ಅಮಾಯಕ ಹುಡುಗಿರ ಲೈಫ್ನ ಹಾಳು ಮಾಡಿದ್ದೀರಾ ಅಂತ ಕಂಪ್ಲೇಂಟ್ ಇದೆ. ಸೊ ನಾನು ನಿಮ್ಮಿಬ್ಬರನ್ನ ಅರೆಸ್ಟ್ ಮಾಡ್ತಿದ್ದೀನಿ. ವಾಟ್ ದಿ ಹೆಲ್ ಇಸ್ ಗೋಯಿಂಗ್ ಆನ್ ಹಿಯರ್ ಡ್ಯಾಡ್? ಈ ಇನ್ಸ್ಪೆಕ್ಟರ್ಗೆ ತಲೆ ಕೆಟ್ಟಿದ್ಯಾ? ಉತ್ತರ ಕೊಡೋ ಬದಲು ಶೇಖರ್ ಆನಂದ್ ತಲೆ ತೆಗೆಸಿ ನಿಂತಿದ್ದ. ಅವನು ಬಿಳಿಚ್ಕೊಂಡು ಮುಖನೇ ಎಲ್ಲಾನು ಹೇಳ್ತಿತ್ತು. ಕಬೀರ್ ಇನ್ನೂ ಕನ್ಫ್ಯೂಸಿಂಗ್ ಲುಕ್ ಕೊಡ್ತಿದ್ದ. ಅನ್ವಿತಾಗಂತೂ ಅಲ್ಲೇನು ನಡೀತಿದೆ ಅಂತಲೇ ಗೊತ್ತಾಗ್ಲಿಲ್ಲ. ಅಷ್ಟರಲ್ಲಿ ಟೇಬಲ್ ಮೇಲಿದ್ದ ವೈನ್ ಗ್ಲಾಸ್ ಕಡೆ ಗೌತಮ್ ದೃಷ್ಟಿ ಹೋಯ್ತು. ಇನ್ಸ್ಪೆಕ್ಟರ್, ಈ ಕಬೀರ್ ನನ್ನ ಹೆಂಡತಿಗೆ ಬಲವಂತವಾಗಿ ವೈನ್ ಕುಡಿಸ್ತಿದ್ದ, ಮೋಸ್ಟ್ಲಿ ಇದರಲ್ಲೇನೋ ಡ್ರಗ್ ಬೆರೆಸಿದ್ದಾನೆ ಅನ್ಸುತ್ತೆ, ಪ್ಲೀಸ್ ಚೆಕ್ ಮಾಡಿ. ಇನ್ಸ್ಪೆಕ್ಟರ್ ಜೇಬಿಂದ ವೈಟ್ ಕಲರ್ ಕರ್ಚೀಫ್ ತೆಗೆದು ವೈನ್ ಗ್ಲಾಸ್ ಅಲ್ಲಿ ಅದ್ದಿದ್ರು. ಕೂಡಲೇ ಕರ್ಚೀಫ್ ಬ್ಲೂ ಕಲರ್ಗೆ ತಿರುಗ್ತು. ಅದನ್ನ ನೋಡಿ ಎಲ್ರೂ ಆಶ್ಚರ್ಯದಲ್ಲಿ ಬಾಯಿ ತೆರೆದ್ರು. ಇನ್ಸ್ಪೆಕ್ಟರ್ ಸಿಟ್ಟಿಂದ, ಯು ಆರ್ ರೈಟ್ ಮಿಸ್ಟರ್ ಗೌತಮ್, ಇದರಲ್ಲಿ ಟ್ರಯೋಸೋಲಮ್ ಡ್ರಗ್ ಮಿಕ್ಸ್ ಆಗಿದೆ, ಇಟ್ಸ್ ವೆರಿ ಡೇಂಜರಸ್ ಡ್ರಗ್. ಕಾನ್ಸ್ಟೇಬಲ್, ಈ ಎವಿಡೆನ್ಸ್ ಕಲೆಕ್ಟ್ ಮಾಡ್ಕೊಳ್ಳಿ, ಇವ್ರಿಗೆ ಜೈಲ್ ಕಂಬಿ ಏಡ್ಸೋ ಕಷ್ಟ ಏನಂತ ತೋರಿಸ್ತೀನಿ, ಕರ್ಕೊಂಡು ಹೋಗಿ ಇವರನ್ನ. ಇನ್ಸ್ಪೆಕ್ಟರ್ ಮಾತು ಕೇಳಿದ ಮೇಲೆ ಕಾನ್ಸ್ಟೇಬಲ್ಸ್ ಕಬೀರ್ ಮತ್ತೆ ಶೇಖರ್ನ ಬಲವಂತವಾಗಿ ಎಳ್ಕೊಂಡು ಹೋದ್ರು. ಕಬೀರ್ ಕಿರ್ಚಾಡ್ತಾ, ಬಿಡ್ರೋ ಬಿಡ್ರೋ, ನಾನ್ ನಿಮ್ಮನ್ನ ಸುಮ್ಮನೆ ಬಿಡಲ್ಲ, ಪೊಲೀಸರಿಂದ ಬಿಡಿಸ್ಕೊಳಕ್ ಟ್ರೈ ಮಾಡ್ತಿದ್ದ. ಇಡೀ ಡ್ರಾಮಾ ಒಂದೇ ಸರ್ತಿ ಮುಗ್ದಿತ್ತು. ಕ್ಯಾಬಿನ್ನಲ್ಲಿ ಡೀಪ್ ಆದ ಸೈಲೆನ್ಸ್ ಇತ್ತು. ರೆಡ್ ವೈನ್ನಲ್ಲಿ ಡ್ರಗ್ಸ್ ಇತ್ತು ಅಂತ ಗೊತ್ತಾದ ಮೇಲಂತೂ ಅನ್ವಿತಾ ಗರ್ಬಡ್ದಂಗೆ ನಿಂತಿದ್ಲು. ಕಬೀರ್ನಂಥ ಕೆಟ್ಟ ಹುಳಿದಿಂದ ಗೌತಮ್ ಇವತ್ತು ಅವಳನ್ನ ಕಾಪಾಡಿದ್ದ. ಅವಳು ತನ್ನ ಕಣ್ಣೀರು ಒರೆಸ್ಕೊತಾ ಅವನನ್ನ ನೋಡಿದ್ಲು. ಗೌತಮ್, ಅನ್ವಿತಾ ಕಣ್ಣಲ್ಲಿರೋ ನೀರು ನೋಡಿ ಗೌತಮ್ ಅವಳ ಹತ್ರ ಬಂದು ಪ್ರೀತಿಯಿಂದ ಕಣ್ಣೀರು ಒರೆಸ್ದ. ಹೇಳೋದಕ್ಕೆ ತುಂಬಾ ಮಾತುಗಳಿತ್ತು, ಆದ್ರೆ ಇದು ಸತ್ಯ ಹೇಳೋ ಟೈಮ್ ಅಲ್ಲ ಅಂತ ಸುಮ್ಮನಾದ. ಅನ್ವಿ, ಅಳ್ಬೇಡ ಪ್ಲೀಸ್. ಆ ಕಬೀರ್ ಮೊದ್ಲಿಂದಲೂ ಅಷ್ಟೇ ಹುಡುಗಿರ್ನ ತನ್ನ ಬೆಡ್ನಲ್ಲಿ ಯೂಸ್ ಮಾಡ್ಕೋತಿದ್ದ ಲಫಂಗ. ಈ ಅಪ್ಪ ಮಗ ಮಾಡಿರೋ ತಪ್ಪಿಗೆ ಇವಾಗ ಸರಿಯಾಗಿ ಆಗಿದೆ. ಅನ್ವಿತಾ ಅಳ್ತಾ ಹಾಗೆ ಸೋಫಾ ಮೇಲೆ ಕುಸಿದ್ಲು. ಗೌತಮ್ ಕೂಡ್ಲೆ ತನ್ನ ಜೇಬಿಂದ 30 ಲಕ್ಷದ ಚೆಕ್ ತೆಗೆದು ಅನ್ವಿತಾ ಕೊಡ್ತಾ, ಇಲ್ಲೋಡು, ನನ್ನ ಮಾವನ್ನ ಸೇವ್ ಮಾಡೋಕ್ಕೆ ಹಣ ಹೊಂದಿಸಿದ್ದೀನಿ. ಅನ್ವಿತಾ ಫುಲ್ ಶಾಕ್ ಆಗಿ, ವಾಟ್, ಇಷ್ಟೊಂದು ದುಡ್ಡು, ಅದು ಇಷ್ಟು ಕಮ್ಮಿ ಟೈಮಲ್ಲಿ ಹೇಗ್ ಬಂತು ಗೌತಮ್? ಅವಳ ಮಾತಿಗೆ ಹೇಗೆ ಆನ್ಸರ್ ಮಾಡಬೇಕೋ ಗೊತ್ತಾಗ್ಲಿಲ್ಲ ಅವನಿಗೆ. ಸತ್ಯ ಗೊತ್ತಾದ್ರೆ ಇನ್ನೂ ದೊಡ್ಡ ತೊಂದರೆ ಫೇಸ್ ಮಾಡ್ಬೇಕಲ್ಲ ಅಂತ ಯೋಚಿಸ್ತಿದ್ದ. ಹೇಳೋ ಗೌತಮ್, ಈ ಚೆಕ್ ಎಲ್ಲಿಂದ ಬಂತು? ಗೌತಮ್ ಗಾಬ್ರಿಲಿ, ಅಯ್ಯೋ ಇದು ನನ್ನ ಫ್ರೆಂಡ್ ಕೊಟ್ಟಿದ್ದು ಅನ್ವಿ, ಇತ್ತೀಚೆಗೆ ಕಂಪ್ನಿಲಿ ತುಂಬಾ ಪ್ರಾಫಿಟ್ ಆಯ್ತಂತೆ, ನನಗೆ ಹೆಲ್ಪ್ ಮಾಡ್ತಿದ್ದಾನಷ್ಟೇ. ಅನ್ವಿತಾ ಚೆಕ್ನ ಆಶ್ಚರ್ಯದಿಂದ ನೋಡ್ತಿದ್ಲು. ಇವತ್ತು ಗೌತಮ್ ಬೆಟ್ಟದಂಗೆ ಬಂದಿದ್ದ ಸಮಸ್ಯೆನ ಈಸಿಯಾಗಿ ಸಾಲ್ವ್ ಮಾಡಿದ್ದ. ಅನ್ವಿ, ಯಾಕೆ ಚಿಂತೆ ಮಾಡ್ತೀಯಾ? ನೋಡು, ಈ ದುಡ್ಡನ್ನ ಅವಸರದಲ್ಲಿ ವಾಪಸ್ ಮಾಡಬೇಕಾಗಿಲ್ಲ. ನನ್ನ ಫ್ರೆಂಡ್ ಫಾರಿನಿಗೆ ಹೋಗಿದ್ದಾನೆ, ಸೊ ದುಡ್ಡು ಅರೇಂಜ್ ಮಾಡೋಕ್ಕೆ ನಮಗೆ ಇನ್ನೂ ಬೇಕಾದಷ್ಟು ಟೈಮ್ ಇದೆ. ಗೌತಮ್ ಪ್ರೀತಿಯಿಂದ ಅವಳ ಕಣ್ಣ ನೋಡ್ತಾ ಮಾತಾಡ್ತಿದ್ದ. ಮೊದಲನೇ ಬಾರಿಗೆ ಅವನು ತನ್ನ ಹೆಂಡತಿ ಬ್ಯೂಟಿನ ಇಷ್ಟು ಹತ್ತಿರದಿಂದ ನೋಡ್ತಿದ್ದ. ಸಡನ್ ಆಗಿ ಅವನ ಮೈಂಡ್ ಡೈವರ್ಟ್ ಆಯ್ತು. ತನ್ನ ವಾಚ್ ಅಲ್ಲಿ ಟೈಮ್ ನೋಡ್ಕೊಂಡ. ಅಯ್ಯೋ ಅನ್ವಿ, ಟೈಮ್ ಆಗೋಯ್ತು,
40 ನಿಮಿಷ ಮಾತ್ರ ಉಳಿದಿದೆ. ನಾವು ಅರ್ಜೆಂಟಾಗಿ ಶೋರೂಮ್ಗೆ ಹೋಗ್ಬೇಕು. ಆಂಟಿಕ್ ಶೋರೂಮ್ನ ಒಂದು ಕಡೆ ಮೂಲೆಯಲ್ಲಿ ಅನಿಲ್ ಮತ್ತೆ ಗೀತಾ ಹ್ಯಾಪ್ ಮೋರೆ ಹಾಕೊಂಡು ಕೂತಿದ್ರು. ಸುತ್ತಲೂ ಬಾಡಿ ಬಿಲ್ಡರ್ ಥರ ಇರೋ ದೈತ್ಯ ಗಾರ್ಡ್ಸ್ ನಿಂತಿದ್ರು. ಅವರೆಲ್ಲರೂ ಮ್ಯಾನೇಜರ್ ನೆಕ್ಸ್ಟ್ ಆರ್ಡರ್ಗೆ ಕಾಯ್ತಿದ್ರು. ಅದಾಗಲೇ ಮ್ಯಾನೇಜರ್ ಇನ್ಸ್ಪೆಕ್ಟರ್ಗೆ ಕಾಲ್ ಮಾಡಿ ಬರೋದಕ್ಕೆ ಹೇಳಿದ್ದ. ಟೈಮ್ ಆಗ್ತಾ ಬಂದಂಗೆ ಮ್ಯಾನೇಜರ್ ಕೋಪದಲ್ಲಿ, ನೋಡಿ, ಇನ್ನು 10 ನಿಮಿಷ ಅಷ್ಟೇ ಇರೋದು. ನಿಮ್ಮ ಅಳಿಯಾನೂ ಇಲ್ಲ, ಮಗಳೂ ಇಲ್ಲ. ಅವ್ರಿನ್ನು ದುಡ್ಡು ತಂದಂಗೆ. ಈಗ ಜೈಲಿಗೆ ಹೋಗೋದು ಬಿಟ್ಟು ಬೇರೆ ದಾರಿ ಇಲ್ಲ ಮುದ್ಕ. ಗೆಟ್ ರೆಡಿ. ಅವನಿನ್ನು ಮಾತು ಮುಗಿಸಿರ್ಲಿಲ್ಲ. ಅಷ್ಟರಲ್ಲಿ ಡೋರ್ ಒಳಗಡೆ ಬರ್ತಿದ್ದ ಅನ್ವಿತಾ ಗೌತಮ್ ಕಡೆ ಒಂದು ದೃಷ್ಟಿ ಬಿತ್ತು. ಅನಿಲ್ ಮುಖ ಒಂದು ಕ್ಷಣ ಶೈನ್ ಆಯ್ತು. ಗೀತಾ ಗಾಬರಿಲಿ ಮಗಳ ಹತ್ರ ಓಡಿ, ಅನ್ವಿತಾ, ಏನಾಯ್ತು ಪುಟ? ದುಡ್ಡು ಸಿಕ್ತಾ? ನಂಗೆ ಭಯ ಆಗ್ತಿದೆ. ಹ್ಞೂ ಅಮ್ಮ, 30 ಲಕ್ಷ ಚೆಕ್ ಸಿಕ್ತು. ಗೊತ್ತಿತ್ತು ನಂಗೆ, ಕಬೀರ್ ನಿಜವಾಗ್ಲೂ ಅಪ್ರಂಜಿ, ಈ ಗೌತಮ್ ಥರ ಅಲ್ಲ. ಗೀತಾ ಖುಷಿಯಿಂದ ಚೆಕ್ ತಗೊಂಡವಳು ಗೌತಮ್ ಕಡೆ ಕೋಪದಲ್ಲಿ ನೋಡಿದ್ಲು. ನೋಡಯ್ಯ, ಈ ಚೆಕ್ ನೋಡು. ಕಬೀರ್ ಅಂತ ಹುಡುಗ ನನ್ನ ಮಗಳ ಫ್ರೆಂಡ್ ಆಗಿರೋದಕ್ಕೆ ಸರಿ ಹೋಯ್ತು. ಇಲ್ಲ ಅಂದಿದ್ರೆ ಇವತ್ ನಮ್ ಗತಿ ಅಷ್ಟೇ. ಇದ್ರು ಒಂದೇ, ಸತ್ರು ಒಂದೇ. ನನ್ನ ಮಗಳಿಗೆ ಡೈವರ್ಸ್ ಕೊಟ್ಟು ಎಲ್ಲಾದ್ರೂ ದೇಶಾಂತರ ಹೋಗ್ಬಾರ್ದೇನೋ. ಅವಳ ಜೀವನನ ಹಾಳು ಮಾಡಿ ಅದ್ಯಾವ ನರ್ಕಕ್ಕೆ ಹೋಗ್ತೀಯಾ ಪಿಶಾಚಿ ಅಂತ ಕೋಪದಲ್ಲಿ ಬೈದ್ಲು. ಅವಳ ಕಣ್ಗಳು ಇನ್ನೂ ಗೌತಮ್ನ ಚುಚ್ಚೋ ತರ ನೋಡ್ತಿದ್ವು. ಅಮ್ಮ, ನೀನ್ ಅನ್ಕೊಂಡಂಗೆ ಏನೂ ಇಲ್ಲ. ನಿಜ ಏನಂದ್ರೆ, ಗೀತಾ ಮಧ್ಯದಲ್ಲಿ ಮಾತಾಡ್ತಾ, ಸುಮ್ನಿರೋ ಅನ್ವಿ. ಈ ಮನುಷ್ಯನ್ ವಹಿಸ್ಕೊಂಡ್ ಬರ್ಬೇಡ. ನೀವು ನಿನ್ನ ಸೆರಗ್ ಹಿಡ್ಕೊಂಡು ಓಡಾಡೋ ವೇಸ್ಟ್ ನನ್ ಮಗ. ಇಂಥವ್ರನ್ನ ಡಸ್ಟ್ಬಿನ್ಗೆ ಹಾಕ್ಬೇಕು. ತಲೆ ಮೇಲೆ ಇಟ್ಕೊಂಡ್ರೆ ಏನ್ ಚಂದ. ಸುಮ್ನೆ ಇವನ್ನ ಬಿಟ್ಬಿಡು. ಅಲ್ಲಿದ್ದ ಮ್ಯಾನೇಜರ್ ಮತ್ತು ಬಾಡಿಗಾರ್ಡ್ಸ್ ಆಶ್ಚರ್ಯದಿಂದ ಗೀತಾ ಮಾತನ್ನ ಕೇಳಿಸ್ಕೊಂಡು ಒಬ್ಬರ ಮುಖ ಒಬ್ರು ನೋಡ್ಕೋತಿದ್ರು. ಕಬೀರ್ ಹೆಸರು ಕೇಳಿದ ತಕ್ಷಣ ಅನ್ವಿತಾಗೆ ಅವನ್ ತನಗೆ ವೈನ್ ಕುಡಿಯಕ್ಕೆ ಹೇಳಿದ್ ನೆನ್ಪು ಬಂತು. ಅಮ್ಮ, ಪ್ಲೀಸ್ ಸ್ಟಾಪ್ ಇಟ್. ನನ್ಗೆ ದುಡ್ಡು ಕೊಟ್ಟಿದ್ದು ಆ ಕಬೀರ್ ಅಲ್ಲ, ಗೌತಮ್. ಈ ಹಣನ ಅವನ್ ಫ್ರೆಂಡ್ ಕಡೆಯಿಂದ ಅರೇಂಜ್ ಮಾಡಿರೋದು. ಅನ್ವಿತಾ ಮಾತು ಕೇಳಿ ಗೀತಾ ಅನಿಲ್ ಬೆಚ್ಚ ಬಿದ್ರು. ಆಶ್ಚರ್ಯದಿಂದ ಗೌತಮ್ ಕಡೆ ನೋಡಿದ್ರು. ಗೀತಾ ಅನುಮಾನದಲ್ಲಿ, ಅಲ್ಲ, ಇವನಿಗೆ ಹೆಲ್ಪ್ ಮಾಡಕ್ ಅದ್ ಯಾವ ಮೂರ್ಖ ಮುಂದೆ ಬಂದಿದ್ದಾನಂತ? ಅಥವಾ ಅವನೇನಾದ್ರೂ ದಗಲ್ಬಾಜಿನ? ಈ ಭಿಕಾರಿಗೆ 30 ಲಕ್ಷ ಕೊಟ್ಟಿದ್ದಾನಂದ್ರೆ ಅವನು ಯಾರು ಅಂತ ನಾನು ತಿಳ್ಕೋಬೇಕು. ಏ ಗೌತಮ್, ಆ ನಿನ್ ಫ್ರೆಂಡ್ಗೆ ಫೋನ್ ಮಾಡೋ. ಗೌತಮ್ ಭಯದಲ್ಲಿ ಸುತ್ತಲೂ ನೋಡಕ್ ಶುರು ಮಾಡ್ದ. ಗೀತಾ ಕಣ್ಣಲ್ಲಿ ಇನ್ನೂ ಅನುಮಾನ ಸ್ಪಷ್ಟವಾಗಿತ್ತು. ಗೌತಮ್ ದುಡ್ಡೆಲ್ಲಿಂದ ಬಂತು ಅಂತ ಸತ್ಯ ಹೇಳ್ತಾನ? ಹೇಳಿದ್ರೆ ಗೀತಾ ರಿಯಾಕ್ಷನ್ ಹೇಗಿರ್ಬಹುದು? ಕಬೀರ್ ಗೌತಮ್ ಮೇಲೆ ಸೇಡ್ ತೀರ್ಸ್ಕೊತಾನ? ಇದಕ್ಕೆಲ್ಲ ಉತ್ತರ ಬೇಕು ಅಂದ್ರೆ ಮಿಸ್ ಮಾಡದೆ ಕೇಳಿ ರಾಯಲ್ ವಾರಸ್ದಾರ ನಿಮ್ಮ ಪಾಕೆಟ್ FM ನಲ್ಲಿ. ಏನೋ ಹಾಗೆ ನೋಡ್ತಾ ಇದೀಯಾ? ನನ್ ಮಾತು ಕೇಳಿಸು ತಾನೆ? ಫೋನ್ ಮಾಡು ನಿನ್ ಫ್ರೆಂಡ್ಗೆ ಅಂತ ಗೀತಾ ಜೋರ್ ಧ್ವನಿಲಿ ಕೇಳಿದ್ಲು. ಗೌತಮ್ ಆತಂಕದಲ್ಲೇ, ಅತ್ತೆ, ಅವನು ಇಂಡಿಯಾದಲ್ಲಿಲ್ಲ, ಬಿಸ್ನೆಸ್ ಟ್ರಿಪ್ಗೆ ಅಂತ ಟ್ರಾವೆಲ್ ಮಾಡ್ತಿದ್ದಾನೆ. ನಾನು ಅವನ ಅಸಿಸ್ಟೆಂಟ್ ಹತ್ರ ಚೆಕ್ ತಗೊಂಡೆ. ಅವ್ರು ಮಾತಾಡ್ತಿರುವಾಗಲೇ ಮ್ಯಾನೇಜರ್ ಅಲ್ಲಿಗೆ ಬಂದ. ಅವನಿಗೆ ಇನ್ನೂ ಈ ತಮಾಷೆ ನೋಡ್ಕೊಂಡು ಕೂತ್ಕೊಳ್ಳೋಕ್ಕಾಗಲಿಲ್ಲ. ನೋಡಿ, ಇದು ಶೋರೂಮ್, ಡ್ರಾಮಾ ಸ್ಟೇಜ್ ಅಲ್ಲ. ಅದೇನೇ ಇದ್ರೂ ಮನೆಗೆ ಹೋಗಿ ಮಾತಾಡ್ಕೊಳ್ಳಿ. ಸ್ಟ್ಯಾಚ್ಯೂ ದುಡ್ಡು ಕ್ಲಿಯರ್ ಮಾಡಿ. ಅನ್ವಿತಾ ಕೂಡ್ಲೆ ತಾಯಿ ಹತ್ರ ಇದ್ದ ಚೆಕ್ನ ಮ್ಯಾನೇಜರ್ ಕೊಟ್ಲು. ತಗೊಳ್ಳಿ ಸರ್. ಚೆಕ್ ತಗೊಂಡ ಮ್ಯಾನೇಜರ್ ಶೋರೂಮ್ಗೆ ಬಂದಿರೋ ಉಳಿದ ಕಸ್ಟಮರ್ಸ್ನ ಅಟೆಂಡ್ ಮಾಡೋಕೆ ಹೋದ. ಬಾಡಿಗಾರ್ಡ್ಸು ಮ್ಯಾನೇಜರ್ನ ಫಾಲೋ ಮಾಡಿದ್ರು. ಆದ್ರೆ ಗೀತಾ ಇನ್ನೂ ಅನುಮಾನದಲ್ಲಿ ಗೌತಮ್ನನ್ನೇ ನುಂಗೋ ಥರ ನೋಡ್ತಿದ್ಲು. ಅನಿತಾ ಕಾಮ್ ವಾಯ್ಸಲ್ಲಿ, ಅಮ್ಮ, ಆ ಕಬೀರ್ ಹತ್ರ ಹೆಲ್ಪ್ ಕೇಳಕ್ ಹೋಗಿದ್ನಲ್ಲ, ಅವನ್ ಎಂಥ ನೀಚ ಗೊತ್ತಾ? ನನ್ ಜೊತೆ ಮಿಸ್ಬಿಹೇವ್ ಮಾಡಕ್ ನೋಡ್ದ. ಇದಕ್ಕೂ ಮೊದಲು ಎಷ್ಟೋ ಹುಡುಗಿರ್ನ ಅವನ್ ಬೆಡ್ ಗೆಳ್ಕೊಂಡು ಹೋಗಿದಾನಂತೆ, ಲೋಫರ್. ಅವನ್ ಮಾಡಿದ ತಪ್ಪಿಗೆ ಈಗ ಜೈಲ್ ಸೇರಿದಾನೆ. ಗೌತಮ್ ಬರಕ್ ಸ್ವಲ್ಪ ಲೇಟ್ ಆಗಿದ್ರು ನಾನು ಅವನ್ ಬಲೆಯಲ್ಲಿ ಬೀಳ್ತಾ ಇದ್ದೆ. ಗೀತಾ ಆಶ್ಚರ್ಯದಲ್ಲಿ ಗೌತಮ್ ಕಡೆ ನೋಡಿದ್ಲು. ತಾನು ಕೇಳ್ತಿರೋದು ಸತ್ಯನ ಸುಳ್ಳ ಅಂತ ಅವಳಿಗೆ ಕನ್ಫ್ಯೂಸ್ ಆಗೋಯ್ತು. ಅನಿಲ್ ಮುಂದೆ ಬಂದು ಅನ್ವಿತಾ ತಲೆ ಸವರಿ, ಪುಟ, ನಿಂಗೇನು ಆಗಿಲ್ಲ ತಾನೆ? ಪ್ರೀತಿಯಿಂದ ಕೇಳ್ದ. ಇಲ್ಲ ಡ್ಯಾಡಿ, ಐ ಆಮ್ ಫೈನ್. ಗೀತಾನು ಮಗಳನ್ನ ತಪ್ಕೊಂಡು, ಸದ್ಯ ನೀನ್ ಸೇಫ್ ಆಗಿದೆಯಲ್ಲ ಕಂದ, ಅದೇ ನೆಮ್ಮದಿ. ಅದೆಲ್ಲ ಸರಿ. ಈ ಗೌತಮ್ಗೆ ಸಡನ್ ಆಗಿ ಅಷ್ಟೊಂದು ಹಣ ಹೇಗೆ ಸಿಕ್ತು ಅಂತ ನನ್ಗೆ ಅರ್ಥ ಆಗ್ಲಿಲ್ಲ. ಆದ್ರೂ ಫಾರ್ ದ ಫಸ್ಟ್ ಟೈಮ್ ಅವ್ನು ಒಳ್ಳೆ ಕೆಲಸ ಮಾಡಿದ್ದಾನೆ. ಆಶ್ಚರ್ಯದಲ್ಲಿ ಅನಿಲ್ ಗೌತಮ್ನ ನೋಡ್ದ. ಗೀತಾ ಕೋಪ ಮಾಡ್ಕೋತಾ, ನಿಮ್ ಕಣಿಗೆ ಮಾತ್ರ ಇವ್ನು ಮಾಡೋದಿಲ್ಲ ಒಳ್ಳೆ ಕೆಲಸ ತರ ಕಾಣುತ್ತೆ. ಅದ್ ಯಾರಿಂದ ದುಡ್ಡು ತಗೊಂಡ್ಬಂದಿದ್ದಾನೋ ಏನೋ. ನಾವೇನ್ ದುಡ್ಡಿನ ಮರ ನೆಟ್ಟಿದೀವಾ? 30 ಲಕ್ಷ ಕೊಯ್ದು ಕೊಡೋಕೆ ದೊಡ್ಡದಾಗಿ ಚೆಕ್ ತಂದ್ಬಿಟ್ಟ. ಅದ್ನ ಈಗ ನಮ್ಮ ಅನ್ವಿತಾನೇ ವಾಪಸ್ ಕೊಡ್ಬೇಕಲ್ಲ. ಅನ್ವಿತಾ ಅವಳ ಕೈ ಹಿಡಿದು, ಅಮ್ಮ ಪ್ಲೀಸ್ ಸ್ಟಾಪ್ ದಿಸ್. ನಾವು ಮೊದಲು ಮನೆಗೆ ಹೋಗೋಣ. ಎಲ್ರು ನಮ್ಮನ್ನ ನೋಡಿ ನಗ್ತಿದ್ದಾರೆ. ಗೀತಾ ತಲೆ ಆಡಿಸಿದ್ಮೇಲೆ ಎಲ್ರು ಅಲ್ಲಿಂದ ಹೊರಟ್ರು. ಎಲ್ರು ಮನೆ ರೀಚ್ ಆಗುವಷ್ಟೊತ್ತಿಗೆ ಸಂಜೆ ಆಗಿತ್ತು. ಗೌತಮ್ಗೆ ಮಾತ್ನಲ್ಲೇ ಚುಚ್ಚಿ ಅವಮಾನ ಮಾಡೋ ಒಂದು ಅವಕಾಶನೂ ಬಿಡದಿರೋ ಗೀತಾ
ಆಗಾಗ ಅವನ ಮೇಲೆ ಕಿಡಿಕಾರ್ತಿದ್ಲು. ಮನೆ ಒಳಗೆ ಬಂದ 3 ಜನರು ಸುಸ್ತಾಗಿ ಸೋಫಾ ಮೇಲೆ ಕೂತಿದ್ರೆ ಗೌತಮ್ ಸೈಡಲ್ಲಿ ಕೈ ಕಟ್ಕೊಂಡು ನಿಂತ್ಕೊಂಡು ಏನೋ ಥಿಂಕ್ ಮಾಡ್ತಿದ್ದ. ಗೀತಾ ವ್ಯಂಗ್ಯವಾಗಿ, ಗೌತಮ್ ಏನ್ ನಿಂತ್ಕೊಂಡು ನೋಡ್ತಾ ಇದೀಯಾ, ಟೀ ತಗೊಂಬ ಹೋಗು. ಯಾವ ರಾಜ್ಕುಮಾರ ಹೊರಗಡೆ ಪ್ರಪಂಚದಲ್ಲಿ ಪವರ್ಫುಲ್ ಆಗಿ ಕಾಣಿಸ್ತಿದ್ನೋ ಅದೇ ರಾಜ್ಕುಮಾರ ಇಲ್ಲಿ ಸಾಫ್ಟ್, ಒಬಿಡಿಯಂಟ್, ವೇಸ್ಟ್ ಮನೆ ಅಳಿಯನಾಗಿ ಬದಲಾಗಿದ್ದ. ಸರಿಯತ್ತೆ ಅಂದವನು ಅಡಿಗೆ ಮನೆ ಕಡೆ ಹೊರಟ. ಏಯ್ ನಿಂತ್ಕೊಳ್ಳೋ, ಟೀ ಮಾಡು ಬಂದಿದ್ಕೆ ಹಾಲು, ಏಲಕ್ಕಿ, ಸಕ್ಕರೆ ಧಾರಾಳವಾಗಿ ಸುರಿಬೇಡಪ್ಪ ರಾಜ್ಕುಮಾರ. ನಿನ್ ತಾತ ಏನೋ ನಮ್ಮ ವಂಶಕ್ಕೆ ನಿಧಿ ಬರ್ದಿಟ್ಟಿಲ್ಲ. ಗೀತಾ ಮಾತ್ ಕೇಳಿ ಗೌತಮ್ ಮುಖದಲ್ಲಿ ಲೈಟ್ ಆಗಿ ಸ್ಮೈಲ್ ಇತ್ತು. ಆಕ್ಚುಲಿ ಗೌತಮ್ ತಾತನೇ ಅನ್ವಿತಾಳ ಅಜ್ಜ ಹರಿಪ್ರಸಾದ್ಗೆ ಬಿಸ್ನೆಸ್ ಸ್ಟಾರ್ಟ್ ಮಾಡೋಕೆ ಒಂದಿಷ್ಟು ಬಂಡವಾಳ ಕೊಟ್ಟಿದ್ರು. ಒಂದು ಕಾಲದಲ್ಲಿ ಅನ್ವಿತಾ ಮನೆ ಹಿರಿಯರು ರಾಯದುರ್ಗದ ರಾಜ್ಮಹಲ್ನಲ್ಲಿ ಪಟೇಲ್ರ ಥರನೇ ನಿಯತ್ತಾಗಿ ಕೆಲಸ ಮಾಡ್ತಿದ್ರು. ಏನೋ ಹಾಗೆ ನಗ್ತಿದ್ಯಾ, ಹಗಲ್ ಕನ್ಸ್ ಕಾಣೋದ್ ಬಿಟ್ಟು ಒಳಗ್ ನಡಿ. ಟೀ ಏನಾದ್ರೂ ಚೆನ್ನಾಗಿ ಮಾಡಿಲ್ಲ ಅನ್ಕೋ, ಟೀ ಕಪ್ನಲ್ಲಿರಲ್ಲ, ನಿನ್ನ ಮುಖದ ಮೇಲಿರುತ್ತೆ ಅಂದಾಗ್ಲೂ ಗೌತಮ್ ಸೈಲೆಂಟ್ ಆಗಿ ಸ್ಮೈಲ್ ಮಾಡ್ತಾ ಅವಳನ್ನೇ ದಿಟ್ಟವಾಗಿ ನೋಡ್ತಿದ್ದ. ಅವನ್ ಕಣ್ಣಲ್ಲಿದ್ದ ದಿಟ್ಟತನ ನೋಡಿ ಗೀತಂಗೂ ದಿಗಿಲಾಯ್ತು. ಗೀತಾ ಬೇರೆಲ್ಲ ನೋಡ್ತಾ, ಏನೋ ದೃಷ್ಟಿಯುದ್ಧ ಕಲ್ತಿದ್ಯಾ, ನನ್ನ ನುಂಗೋ ಥರ ನೋಡ್ಬೇಡ, ಹೋಗೋ ಕೆಲಸ ನೋಡು. ಅನಿಲ್ ಮಗಳನ್ನ ಪ್ರೀತಿಲಿ ನೋಡಿ, ಥ್ಯಾಂಕ್ ಯು ಅನ್ವಿ, ಇಟ್ಸ್ ಓಕೆ ಡ್ಯಾಡಿ. ಗೀತಾ ತಲೆ ಉಚ್ಕೋತಾ, ಅಲ್ವೇ ಅನ್ವಿ, ಆ ಹಾಳ ದೆವ್ವ ಎಲ್ಲಿಂದ ದುಡ್ಡು ತಗೊಂಡ್ ಬಂದಿದೆ ಸರಿ, ಈಗ ಅದನ್ನ ಹೆಂಗ್ ವಾಪಸ್ ಕೊಡೋದು? ಈ ದುಡ್ಡು ಪ್ರತಿ ನಿಮಿಷನೂ ನಮ್ ಕತ್ತಿಗೆ ನೇಣು ಬಿಗ್ದಂಗ್ ಫೀಲ್ ಆಗತ್ತೆ. ಆದಷ್ಟು ಬೇಗ ಗೌತಮ್ ಹಣನ ವಾಪಸ್ ಕೊಡ್ಬೇಕು ಅಂತ ಅನ್ವಿತಾನು ಯೋಚಿಸ್ತಿದ್ಲು. ಗೌತಮ್ ಟೀ ತಗೊಂಡ್ ಬಂದು ಎಲ್ರಿಗೂ ಕೊಟ್ಟ. ರಾತ್ರಿ ಅಡಿಗೆ ಆಗಿರ್ಲಿಲ್ಲ. ಆಗಾಗ ಅನಿಲ್ ಮತ್ತೆ ಗೀತಾ ವೆರೈಟಿ ಅಡಿಗೆನ ಡಿಮಾಂಡ್ ಮಾಡ್ತಿದ್ರು. ಸೊ ಇವತ್ತಿನ ಮೆನು ಬಗ್ಗೆ ಕೇಳೋಣ ಅಂತ ಅಲ್ಲೇ ನಿಂತ್ಕೊಂಡ. ಅಷ್ಟರಲ್ಲಿ ಅನ್ವಿತಾ, ಅಮ್ಮ ಎಮರ್ಜೆನ್ಸಿ ಸೇವಿಂಗ್ಸ್ ಅಂತ ಸ್ವಲ್ಪ ಹಣ ಇದೆ, ನಾನು ಅದನ್ನ ಗೌತಮ್ ಕೊಡ್ತೀನಿ, ಉಳಿದಿರೋ ದುಡ್ಡನ್ನ ಆಮೇಲೆ ಕೊಡೋಣ, ಏನಂತೀಯ? ಕೊಡ್ಬೋದು, ಆದ್ರೆ ಅವನೀಗ ಅಷ್ಟು ಕಮ್ಮಿ ಹಣನ ತಗೋತಾನೆ ಅಂತೀಯಾ? ಸೇವಿಂಗ್ಸ್ ಅಂತ ನಮ್ಮ ಹತ್ರ ಇದ್ದಿದ್ದು 5 ಲಕ್ಷ ಮಾತ್ರ. ಗೌತಮ್ ಲೋ ವಾಯ್ಸಲ್ಲಿ, ಅತ್ತೆ ದುಡ್ಡಿನ ಬಗ್ಗೆ ಚಿಂತೆ ಬೇಡ, ನನ್ನ ಫ್ರೆಂಡ್ಗೇನು ಅರ್ಜೆನ್ಸಿ ಇಲ್ಲ, ನಾವು ನಿಧಾನಕ್ಕೆ ಕೊಟ್ರಾಯ್ತು. ಓಹ್, ಹಾಗಿದ್ರೆ ನಾವು ಆಮೇಲೆ ಕೊಡ್ಬೋದು ಅನ್ವಿ. ಅನ್ವಿತಾ ಕಾನ್ಫಿಡೆನ್ಸ್ ಅಲ್ಲಿ, ಆದ್ರೆ ಈಗ 5 ಲಕ್ಷ ಕೊಟ್ಬಿಟ್ರೆ ಸ್ವಲ್ಪ ರಿಲೀಫ್ ಅನ್ಸುತ್ತೆ. ನೀನು ಅಯೋಗ್ಯ ಗಂಡನ ಹಾಗೆ ಇನ್ನೊಬ್ರ ಭುಜಕ್ಕೆ ಭಾರವಾಗಬಾರ್ದು, ಕೊಟ್ಬಿಡೋಣ. ಗೌತಮ್, ನಾನು ನಿಂಗೆ 5 ಲಕ್ಷ ಚೆಕ್ ಕೊಡ್ತೀನಿ, ಅವನಿಗೆ ಕೊಟ್ಬಿಡು. ಅಂಡ್ ಸಮಯಕ್ಕೆ ಸರಿಯಾಗಿ ಹೆಲ್ಪ್ ಮಾಡಿದ್ದಕ್ಕೆ ನನ್ನ ಕಡೆಯಿಂದ ಅವನಿಗೆ ಥ್ಯಾಂಕ್ಸ್ ಹೇಳ್ಬಿಡ್ತೀಯಾ? ಅಫ್ಕೋರ್ಸ್ ಅನ್ವಿ. ಫೈನಲಿ ಅನ್ವಿತಾ ಸಮಾಧಾನದ ನಿಟ್ಟುಸಿರ್ಬಿಟ್ಲು. ನಂತರ ಗೌತಮ್ ಅಡುಗೆ ಆರ್ಡರ್ ತಗೊಂಡು ಕಿಚನ್ಗೆ ಹೋದ. ಈ 4 ವರ್ಷದಿಂದ ಅವನು ಮನೇಲಿ ಎಷ್ಟು ಕೆಲಸ ಮಾಡ್ತಿದ್ದ ಅಂದ್ರೆ ಈಗ ಅದರಲ್ಲಿ ಎಕ್ಸ್ಪರ್ಟ್ ಕೂಡ ಆಗಿದ್ದ. ಎಂಥ ಅಡುಗೆನಾದ್ರೂ ಚಕ್ ಚಕ ಕ್ವಿಕ್ ಆಗಿ ಮುಗಿಸ್ತಿದ್ದ. ಸ್ವಲ್ಪ ಹೊತ್ತಿಗೆ ಎಲ್ಲರೂ ಊಟ ಮಾಡಿ ತಮ್ಮ ರೂಮ್ಸ್ಗೆ ಹೋದ್ರು. ಬಟ್ ಗೌತಮ್ ಕೆಲಸ ಮಾತ್ರ ಇನ್ನೂ ಮುಗ್ದಿರಲಿಲ್ಲ. ಪಾತ್ರೆ ತೊಳಿತಿದ್ದವನಿಗೆ ಆಗ್ಲೇ ತೀರಾ ಹತ್ತಿರದಿಂದ ನೋಡಿದ ಅನ್ವಿತಾನ ಬ್ಯೂಟಿಫುಲ್ ಫೇಸ್ ಕಣ್ಮುಂದೆ ಬಂತು. ಯಾಕೋ ರಾಯದುರ್ಗ ರಾಜ್ಕುಮಾರ್ನ ಒರಟ ಕೆನ್ನೆನು ನಾಚಿಕೆಯಲ್ಲಿ ಕೆಂಪಗಾಯ್ತು. ರಾಜ್ಕುಮಾರ್ನ ಎದೆಯಲ್ಲಿ ವೈಲಿನ್ ನುಡ್ಸೋ ಥರ ಫೀಲ್ ಆಯ್ತು. ಫಾರ್ ದ ಫಸ್ಟ್ ಟೈಮ್ ಅನ್ವಿತಾ ಕಣ್ಣಲ್ಲಿ ಅವನ ಬಗ್ಗೆ ಅಭಿಮಾನ ಕಂಡಿದ್ದ. ಅವನು ನಸುನಗ್ತಾ ಅವಳಿ ಯೋಚನೆಯಲ್ಲಿದ್ದಾಗಲೇ ಫೋನ್ ರಿಂಗ್ ಆಯ್ತು. ಸ್ಕ್ರೀನ್ ಮೇಲೆ ಭಾರ್ಗವ್ ನಂಬರ್ ಕಾಣಿಸಿದ್ದೆ. ಕಾಲ್ ಪಿಕ್ ಮಾಡ್ದ. ನಮಸ್ತೆ ದೊರೆ, ಸಾರಿ ಫಾರ್ ಡಿಸ್ಟರ್ಬಿಂಗ್. ಒಂದಿಷ್ಟು ಡಾಕ್ಯುಮೆಂಟ್ಸ್ಗೆ ನಿಮ್ಮ ಸಿಗ್ನೇಚರ್ ಬೇಕಿತ್ತು. ನೀವು ನಾಳೆ ಫ್ರೀ ಇದ್ರೆ ಆಫೀಸ್ಗೆ ಬರಕ್ಕಾಗತ್ತಾ? ಶಾಲ್ ಐ ಫಿಕ್ಸ್ ದಿ ಅಪಾಯಿಂಟ್ಮೆಂಟ್? ಗೌತಮ್ ಅಕ್ಕಪಕ್ಕ ಒಂದ್ಸರ್ತಿ ಗಮನಿಸಿ ಯಾರೂ ಇಲ್ಲ ಅಂತ ಕನ್ಫರ್ಮ್ ಮಾಡ್ಕೊಂಡು ಗಂಭೀರವಾಗಿ, ಸರ್ ಅಂದ್ರೆ ಸಾಕು, ಫೈನ್, ನಾಳೆ ಬೆಳಿಗ್ಗೆ ಆಫೀಸ್ಗೆ ಬರ್ತೀನಿ. ಓಕೆ ಸರ್, ನಾನು ವೇಟ್ ಮಾಡ್ತಿರ್ತೀನಿ. ಕಾಲ್ ಕಟ್ ಮಾಡಿದ್ಮೇಲೆ ಅವನು ಕಿಚನಿಂದ ಹೊರಟ. ಹೊರಗಡೆ ಬಂದ್ರೆ ಶಾಕ್ ಆಗ್ಬಿಟ್ಟ. ಡೋರಲ್ಲಿ ಅನ್ವಿತಾ ನಿಂತಿದ್ಲು. ಅಲ್ಲ, ಇಷ್ಟೊತ್ತಲ್ಲಿ ಯಾರ ಜೊತೆ ಫೋನಲ್ಲಿ ಮಾತಾಡ್ತಿದ್ದೆ? ಅದು ಏನಿಲ್ಲ ಅನ್ವಿ, ಇತ್ತೀಚೆಗೆ ರಾಂಗ್ ನಂಬರೇ ಜಾಸ್ತಿ. ಯಾರೋ ಕ್ರೆಡಿಟ್ ಕಾರ್ಡ್ ಬೇಕಂತ ಕಾಲ್ ಮಾಡಿದ್ರು. ಈ ಜನರಿಗೆ ಮಾಡಕ್ ಬೇರೆ ಕೆಲಸನೇ ಇಲ್ಲ, ನೋ ಟೈಮ್ ಸೆನ್ಸ್ ಅಟ್ ಆಲ್. ಅವನ್ ಮಾತು ಕೇಳಿ ಒಂದು ಕ್ಷಣ ಮೌನವಾದ್ಲು. ನಂತರ ಅವನ ಮುಖ ಒಂದ್ಸರ್ತಿ ನೋಡಿ ತನ್ನ ರೂಮಿಗೆ ಹೋದವಳು ತಪ್ಪಂತ ಬೆಡ್ ಮೇಲೆ ಬಿದ್ಲು. ಗೌತಮ್ ಡೀಪ್ ಆದ ಉಸಿರಾಡ್ಕೊಂಡು ಹಣೆ ಮೇಲಿದ್ದ ಬೆವರನ್ನ ಒರೆಸ್ಕೊಂಡ. ಸ್ವಲ್ಪ ಟೈಮ್ ನಂತರ ಅವನು ರೂಮಿಗೆ ಹೋದ. ಮೂಲೆಯಲ್ಲಿಟ್ಟಿದ್ದ ಚಾಪೆ ಪಿಲ್ಲೋನ ನೆಲದ ಮೇಲೆ ಹಾಸಿ ಸೈಲೆಂಟಾಗಿ ಮಲ್ಕೊಂಡ. ಮಾರನೇ ದಿನ ಬೆಳಿಗ್ಗೆ ಗೌತಮ್ ಮನೆ ಕೆಲಸ ಮುಗಿಸಿ ಪ್ರಿನ್ಸ್ ಗ್ರೂಪ್ಗೆ ಹೊರಟ. ಅನ್ವಿತಾ ಹತ್ರ ತಾನು ಮಾರ್ಕೆಟ್ಗೆ ಹೋಗ್ತೀನಿ ಅಂತ ಸುಳ್ಳು ಹೇಳಿ ಹೊರಟಿದ್ದ. ಹಾಗಾಗಿ ಆದಷ್ಟು ಬೇಗ ಅವನು ವಾಪಸ್ ಬರಬೇಕಿತ್ತು. ಮನೆಯಿಂದ ಸ್ವಲ್ಪ ದೂರ ಹೋದ್ಮೇಲೆ ಅವನಿಗೆ ಭಾರ್ಗವ್ ಕಡೆಯಿಂದ ಕಾಲ್ ಬಂತು. ಭಾರ್ಗವ್ ಖುಷಿಲಿ, ಗುಡ್ ಮಾರ್ನಿಂಗ್ ಸರ್, ನಾನು ಸೀನಿಯರ್ ಎಕ್ಸಿಕ್ಯೂಟಿವ್ಸ್ ಮೀಟಿಂಗ್ಗೆ ಇನ್ವೈಟ್ ಮಾಡಿದ್ದೀನಿ. ಅವರೆಲ್ಲ ನಿಮ್ಮನ್ನ ಮೀಟ್ ಆಗೋಕೆ ಎಕ್ಸೈಟ್ಮೆಂಟ್ ಇಂದ ಕಾಯ್ತಿದ್ದಾರೆ. ಮಿಸ್ಟರ್ ಭಾರ್ಗವ್, ನನ್ನ ಕೇಳದೆ ಯಾಕೆ ಎಲ್ರನ್ನೂ ಇನ್ವಾಲ್ವ್ ಮಾಡಿದ್ರಿ? ಕ್ಯಾನ್ಸಲ್ ಇಟ್.
ನಾನು ಯಾರು ಅನ್ನೋದು ಯಾರಿಗೂ ಗೊತ್ತಾಗ್ಬಾರ್ದು. ಭಾರ್ಗವ್ ಈ ವಿಷಯನ ಮರ್ತಿದ್ದಕ್ಕೆ ಗಾಬರಿಯಾದ. ಸಾರಿ ಸರ್, ಐ ಆಮ್ ರಿಯಲಿ ಸಾರಿ. ನಾನು ಈಗಲೇ ಕ್ಯಾನ್ಸಲ್ ಮಾಡ್ತೀನಿ. ನಿಮ್ಮ ಐಡೆಂಟಿಟಿನ ಆದಷ್ಟು ಸೀಕ್ರೆಟ್ ಆಗಿರೋ ಹಾಗೆ ನೋಡ್ಕೋತೀನಿ ಸರ್. ಫೈನ್. ಭಾರ್ಗವ್, ನಿಮ್ ಕ್ಯಾಬಿನಲ್ಲೇ ಇರಿ. ನಾನು ರೀಚ್ ಆದೆ. ಆದಷ್ಟು ಬೇಗ ವಾಪಸ್ ಹೊರಡ್ಬೇಕು, ತುಂಬಾ ಸಮಯ ಇಲ್ಲ. ಕಾಲ್ ಕಟ್ ಮಾಡಿದ ತಕ್ಷಣ ಕಾರ್ ಸ್ಪೀಡ್ ಮಾಡ್ದ. ಸ್ವಲ್ಪ ಟೈಮ್ ನಂತರ ಅವನು ಪ್ರಿನ್ಸ್ ಗ್ರೂಪ್ ಮುಂದೆ ಕಾರ್ ಪಾರ್ಕ್ ಮಾಡ್ದ. ಗಡ್ಬಿಡಿಲೇ ದೊಡ್ಡ ಆಫೀಸ್ ಕಡೆ ಹೊರಟ. ಸ್ವಲ್ಪ ದೂರ ಹೋಗಿದ್ನೇನೋ ಅವನೆದುರು ಒಂದು ಕಪಲ್ ನಿಂತಿದ್ದು ಕಾಣಿಸ್ತು. ಆ ಹುಡುಗ ಬ್ಲ್ಯಾಕ್ ಕಲರ್ ಸೂಟ್ ಹಾಕೊಂಡಿದ್ದ. ಜೊತೆಲಿ ಹುಡುಗಿ ಕಾಸ್ಟ್ಲಿ ಡ್ರೆಸ್ ಹಾಕಿದ್ಲು. ನೋಡಿದ ತಕ್ಷಣನೇ ರಿಚ್ ಫ್ಯಾಮಿಲಿಯವರಂತ ಗೊತ್ತಾಗ್ತಾ ಇತ್ತು. ಅವ್ರನ್ನ ನೋಡಿದ್ದ ಗೌತಮ್ ಬೇಕಂತಲೇ ಬೇರೆಲ್ಲ ನೋಡ್ತಾ ಹೊರಟ. ಅವನ್ ಹಾಗೆ ಮುಖ ಮರ್ಸ್ಕೊಂಡು ಹೋಗ್ತಿರೋದ್ ನೋಡಿ ಆ ಹುಡುಗಿ ಜೋರಾಗಿ ನಗಕ್ ಶುರು ಮಾಡಿದ್ಲು. ಬಂದರೋ ಬಂದರೋ ಭಾವ ಬಂದರೋ, ಮಿಸ್ಟರ್ ಭಾವ ನೀನೇ ನಿಲ್ಲಿ. ಇಷ್ಟು ದೊಡ್ಡ ಕಂಪ್ನಿಲಿ ಬಿಗ್ ಲೂಸರ್. ಚೆನ್ನಾಗಿದೆ ಚೆನ್ನಾಗಿದೆ. ಆ ಮಾತು ಕೇಳಿ ಗೌತಮ್ ಗಂಟ್ಲು ಸರಿ ಮಾಡ್ಕೊಂಡು ಎಂಬ್ಯಾರಸ್ಮೆಂಟ್ ಅಲ್ಲಿ ಸುತ್ತಲೂ ನೋಡಕ್ ಶುರು ಮಾಡ್ದ. ಆಕ್ಚುಲಿ ಆ ಹುಡುಗಿ ಬೇರೆ ಯಾರು ಅಲ್ಲ, ಅನ್ವಿತಾ ಕಸಿನ್ ಸಿಸ್ಟರ್ ಶರಣ್ಯ ರಾಜ್ಗುರು. ಚೈಲ್ಡ್ಹುಡ್ ಇಂದಲೂ ಶರಣ್ಯಗೆ ಅನ್ವಿತನ್ನ ಕಂಡ್ರೆ ಆಗ್ತಿರ್ಲಿಲ್ಲ. ಚಿಕ್ಕೋರಿದ್ದಾಗ್ಲಿಂದು ಅನ್ವಿತಾ ತುಂಬಾ ಬುದ್ಧಿವಂತೆ, ಚುರುಕಾದ ಚಾರ್ಮಿಂಗ್ ಹುಡುಗಿ. ಒಂದೇ ನೋಟಕ್ಕೆ ಎಂಥ ಹೀರೋನಾದ್ರೂ ಫಿದಾ ಆಗೋ ತರ ಇದ್ಲು. ಅದಕ್ಕೆ ಶರಣ್ಯಗೆ ಅವಳಂದ್ರೆ ಸಖತ್ ಜಲಸ್, ಅಷ್ಟೇ ದ್ವೇಷ ಕೂಡ. ಯಾವಾಗ ಅನ್ವಿತಾ ಗೌತಮ್ ಅಂತ ಡಸ್ಟ್ ಬಿನ್ ನ ಮದ್ವೆ ಆದ್ಲು, ಶರಣ್ಯ ಫುಲ್ ಖುಷಿಯಾಗಿದ್ಲು. ಈಗ ಬೆಂಗಳೂರಿನ ಆಗರ್ಭ ಶ್ರೀಮಂತರಲ್ಲಿ ಒಬ್ಬನಾದ ರಾಜಾರಾಮ್ ಪಂಡಿತ್ನ ಒಬ್ಬನೇ ಮಗ ಸಿದ್ಧಾರ್ಥ್ ಜೊತೆ ಶರಣ್ಯಗೆ ಮದ್ವೆ ಫಿಕ್ಸ್ ಆಗಿತ್ತು. ರಾಜಾರಾಮ್ ಕೂಡ ಪ್ರಿನ್ಸ್ ಗ್ರೂಪ್ ಜೊತೆ ಕೆಲಸ ಮಾಡ್ತಿರೋದ್ರಿಂದ ಬೆಂಗಳೂರಲ್ಲಿ ಸಾಕಷ್ಟು ಹೆಸರು ಮಾಡಿದ್ದ. ಸೊಸೈಟಿಲಿ ಅವನಿಗಿರೋ ನೇಮು ಫೇಮು ನೋಡಿದ್ಮೇಲೆ ಗಾಯತ್ರಿ ದೇವಿ ತನ್ನ ಮೊಮ್ಮಗಳ ಮದುವೆನ ರಾಜಾರಾಮ್ ಪಂಡಿತ್ ಮಗನ ಜೊತೆ ಫಿಕ್ಸ್ ಮಾಡ್ಬಿಟ್ಟಿದ್ಲು. ಯಾವಾಗ ತಾನು ದೊಡ್ಡ ಮನೆತನದ ಸೊಸೆ ಆಗ್ತೀನಿ ಅಂತ ಗೊತ್ತಾಯ್ತೋ ಆಗ್ಲಿಂದ ಶರಣ್ಯ ಕೊಬ್ಬು ನೆತ್ತಿಗಿಂತ ಮೇಲ್ಗಡೆ ಏರಿತ್ತು. ಗೌತಮ್ ಮತ್ತೆ ಅನ್ವಿತಾನ ಆಗಾಗ ಕೆಣಕ್ತಾ ಕೊಂಕ್ ಮಾಡ್ಕೊಂಡು ಇರ್ತಿದ್ಲು. ಆಸ್ ಯೂಶುವಲ್ ನಮ್ಮ ರಾಜ್ಕುಮಾರ್ ಕೂಡ ಅವಳು ಕೆಟ್ಟ ಬಾಯಿಗೆ ಸಿಕ್ ಹಾಕೊಳ್ಳೋಕೆ ಇಷ್ಟ ಇಲ್ಲದೆ ಸೈಲೆಂಟ್ ಆಗಿ ನಿಂತಿದ್ದ. ಲೀವ್ ಇಟ್ ಬಾವ, ನೀನ್ ಯಾಕಾದ್ರೂ ಬಂದಿರೋ, ನನಗ ಪುರಾಣ ಎಲ್ಲ ಬೇಕಾಗಿಲ್ಲ. ನಾವು ಶೇಖರ್ ಅಂಕಲ್ಗೆ ಮದ್ವೆ ಕಾರ್ಡ್ ಕೊಡಕ್ ಬಂದಿದೀವಿ. ಎನಿವೇ, ನನ್ ಮದ್ವೆಗೆ ಬರೋದನ್ನ ಮಿಸ್ ಮಾಡ್ಬೇಡ. ನಮ್ ಮದ್ವೆಲಿ ನಿನ್ಗೋಸ್ಕರ ಒಂದು ವೇಟರ್ ಪ್ಲೇಸ್ನ ಖಾಲಿ ಇಡಕ್ ಹೇಳಿರ್ತೀನಿ. ಗೌತಮ್ ಸ್ಟೈಲ್ ಆಗಿ ಜೇಬಲ್ ಕೈ ಹಾಕೊಂಡು ಗತ್ತಲೆ, ನನ್ ಬಗ್ಗೆ ಇಷ್ಟೊಂದು ಕೇರ್ ಇದೆಯಲ್ಲ, ಥ್ಯಾಂಕ್ ಯು, ಬಟ್ ಐ ಆಮ್ ನಾಟ್ ಇಂಟ್ರೆಸ್ಟೆಡ್. ಗೌತಮ್ ಹಾಕಿದ ನಾರ್ಮಲ್ ಬಟ್ಟೆ, ಆರ್ಡಿನರಿ ಶೂಸ್ ನೋಡಿ ಸಿದ್ಧಾರ್ಥ ಮುಖದಲ್ಲಿ ವ್ಯಂಗ್ಯ ನಗು ಇತ್ತು. ಆದ್ರೆ ಈ ಸಿಂಪಲ್ ಬಟ್ಟೆ ಹಿಂದಿರೋ ಮನುಷ್ಯ ಪ್ರಿನ್ಸ್ ಗ್ರೂಪ್ನ ಓನರ್ ಅನ್ನೋ ಸತ್ಯ ಅವನಿಗೆ ಗೊತ್ತಾದ್ರೆ ಆ ಕ್ಷಣಕ್ಕೆ ಹೇಗೆ ರಿಯಾಕ್ಟ್ ಮಾಡ್ತಿದ್ನೋ. ಅವ್ರು ಯಾರಿಗೆ ಇನ್ವಿಟೇಷನ್ ಕಾರ್ಡ್ ಕೊಡಕ್ಕಂತ ಬಂದಿದ್ರೋ ಆ ವ್ಯಕ್ತಿ ಜೈಲಲ್ಲಿದ್ದಾನೆ ಅನ್ನೋ ವಿಷಯ ಇನ್ನೂ ಶರಣ್ಯಗಾಗ್ಲಿ ಸಿದ್ಧಾರ್ಥ್ಗಾಗ್ಲಿ ಗೊತ್ತಿರ್ಲಿಲ್ಲ. ಸಿದ್ಧಾರ್ಥ್ ಅಣಗಿಸ್ತಾ, ಶರಣ್ಯ, ನೀನ್ ಹೇಳ್ತಿದ್ದ ಮನೆ ಹಳ್ಳಿಯ ಇವನೇ ಅಲ್ವಾ? ಇವನ್ ಗತ್ ನೋಡಿದ್ರೆ ದೊಡ್ಡ ಕಿಂಗ್ ಅನ್ಕೋಬೇಕು. ಆದ್ರೆ ಇವನ್ ಯೋಗ್ಯತೆಗೆ ಸಿಂಹಾಸನ ಇರ್ಲಿ, ಆರ್ಡಿನರಿ ಚೇರು ಗತಿ ಇಲ್ಲ. ಬ್ರೋ, ನಾನ್ ನಿನ್ ಬಗ್ಗೆ ತುಂಬಾ ಕೇಳಿದ್ದೀನಿ. ನಿನ್ ಹೆಂಡತಿ ದುಡಿಯೋದಂತೆ, ನೀನ್ ಕುತ್ಕೊಂಡು ತಿನ್ನೋದಂತೆ. ಎನಿವೆ, ಈ ಜಾಗ ನಿನ್ನಂಥವ್ರಿಗಲ್ಲ, ತಿಳ್ಕೊ. ಗೌತಮ್ ಸ್ಟ್ರಾಂಗ್ ವಾಯ್ಸಲ್ಲೇ, ನಾನಿಲ್ಲಿ ಕೆಲ್ಸಕ್ಕೋಸ್ಕರ ಬಂದಿರೋದು, ದ್ಯಾಟ್ಸ್ ಇಟ್. ಶರಣ್ಯ ವ್ಯಂಗ್ಯವಾಗಿ, ಏನು ಕೆಲ್ಸನಾ? ನೀನಾ? ಅಲ್ಲ ಬಾವಾ, ಇಲ್ಲಿ ಕಸ ಗುಡಿಸಿ ನೆಲ ಒರೆಸೋ ಕೆಲ್ಸನೂ ಮಾಡೋ ಯೋಗ್ಯತೆ ನಿನಗಿಲ್ಲ. ಸುಮ್ನೆ ಕಾಲರ್ ಹಿಡಿದು ಆಚೆ ನೂಗ್ಸ್ಕೋಬೇಡ, ಹೊರಟೋಗೋ. ತಾನೇನೋ ಜೋಕ್ ಹೇಳ್ದೆ ಅನ್ನೋ ತರ ಶರಣ್ಯ ಸಿದ್ಧಾರ್ಥ್ನ ನೋಡಿ ಕಿಸ ನಗಕ್ ಶುರು ಮಾಡಿದ್ಲು. ಸಿದ್ಧಾರ್ಥ್ ಗೌತಮ್ನ ಒಮ್ಮೆ ಗುರಾಯಿಸಿ ತನ್ನ ಕಾರಿಂದ ಒಂದು ಕೂಲ್ ಡ್ರಿಂಕ್ಸ್ ಬಾಟಲ್ ತೆಗ್ದ. ಮುಚ್ಚಳ ಓಪನ್ ಮಾಡ್ತಾ ವ್ಯಂಗ್ಯವಾಗಿ, ಹೋಗ್ಲಿ ಬಿಡು ಶರಣ್ಯ, ಪಾಪ ಪುವರ್ ಫೆಲೋ, ಸೆಕ್ಯೂರಿಟಿ ಕೆಲ್ಸಕ್ಕಾಗಿ ಬಂದಿರ್ಬೇಕು. ಗೌತಮ್ ಕೈ ಕೊಟ್ಕೊಂಡು ನಿಂತವನು, ನನ್ನ ಯೋಗ್ಯತೆನ ನೀವು ಕನ್ಸಲ್ಲೂ ಅಳಿಯೋಕ್ಕಾಗಲ್ಲ. ಅವನ್ ಮಾತು ಕೇಳಿ ಸಿದ್ಧಾರ್ಥ ಕೋಪದಲ್ಲಿ ಗಟಗಟ ಅಂತ ಕೋಲ್ಡ್ ಡ್ರಿಂಕ್ಸ್ ಕುಡಿದು ಬಾಟಲ್ನ ಅರೆ ಕ್ಷಣದಲ್ಲಿ ಖಾಲಿ ಮಾಡಿ ಬೇಕಂತಲೇ ಗೌತಮ್ ಕಾಲ್ ಹತ್ರ ನೆಲಕ್ಕೆ ಬಿಸಾಕ್ದ. ಮಿಸ್ಟರ್ ಡಸ್ಟ್ ಬಿನ್, ಈ ಕಂಪ್ನಿಲಿ ಬಿಸಾಡೋ ಕಸ ಎತ್ತಕ್ಕೂ ಲಾಯಕ್ಕಿಲ್ಲ ನೀನು. ಯೋಗ್ಯತೆ ಬಗ್ಗೆ ಮಾತಾಡ್ತೀಯಾ? ಹೋಗಿ ಕಸ ಎತ್ತು. ನಾನೇ ನಿನ್ನ ಬಿಸ್ನೆಸ್ಗೆ ಬೋಣಿ ಮಾಡಿದೀನಿ ಅನ್ಕೋ. ಈ ಬಾಟಲ್ ಆರಿಸೋದ್ರಿಂದ ಶುರು ಮಾಡು. ರೋಡ್ ಪಕ್ಕ ಇರೋ ಕಸದ ತೊಟ್ಟಿಲಿ ಒಂದಷ್ಟು ಕಸ ಇದ್ರೆ ದುಡ್ಡು ಸಿಗತ್ತೆ ಕಣೋ. ಅಕಸ್ಮಾತ್ ದುಡ್ಡು ಸಿಕ್ಕಲ್ಲ ಅನ್ಕೋ, ಈ 500 ರೂಪಾಯಿ ಇಟ್ಕೋ, ನಿಂಗೇನಕ್ಕಾದ್ರೂ ಯೂಸ್ ಆಗ್ಬೋದು ಅಂತ ಬಲವಂತವಾಗಿ ಅವನ ಕಿಸೆಗೆ ತುರ್ಕ್ದ. ಗೌತಮ್ ಶಾರ್ಪ್ ಲುಕ್ ಕೊಟ್ಟು ಕೋಪದಲ್ಲಿ, ದುರಹಂಕಾರಕ್ಕೆ ಒಂದು ಲಿಮಿಟ್ ಇರಬೇಕು. ಯಾರಿಗೆ ದುಡ್ಡು ಅವಶ್ಯಕತೆ ಇದೆ ಅಂತ ಕಾಲನೇ ಹೇಳುತ್ತೆ. ಯಾರಿಗ್ ಗೊತ್ತು, ನಿನಗೆ ಈ 500 ರೂಪಾಯಿ ಅವಶ್ಯಕತೆ ಬಂದ್ರೂ ಬರ್ಬೋದು ಅಂತ ಹೇಳ್ತಾ ಸಿದ್ಧಾರ್ಥ್ ದುಡ್ಡನ್ನ ವಾಪಸ್ ಕೊಟ್ಟ. ವಾಟ್ ಆರ್ ಯು ಟಾಕಿಂಗ್ ಬ್ಲಡಿ ಇಡಿಯಟ್? ನನಗೆ ಎದುರು ಮಾತಾಡ್ತೀಯಾ?
ಗೌತಮ್ ಕಂಚಿನ ಕಂಠದಲ್ಲಿ, ವೇಟ್ ಹೋಲ್ಡ್ ಯುವರ್ ಟಂಗ್. ನನಗೆ ಜನರನ್ನ ಪ್ರೀತಿಸೋದು ಗೊತ್ತು, ಹಾಗೆ ನಾಡು ನುಡಿ ವಿಷಯಕ್ಕೆ ಬಾಲ ಬಿಚ್ಚಿದ್ರೆ ಪನಿಷ್ ಮಾಡಕ್ಕೂ ಗೊತ್ತು. ಆದ್ರೆ ಅದನ್ನ ಇಲ್ಲಿವರೆಗೂ ಯಾರು ಕಣ್ಣಾರೆ ಕಂಡಿಲ್ಲ ಅಷ್ಟೇ. ಅವನ್ ಧ್ವನಿ ಎಷ್ಟು ಪವರ್ಫುಲ್ ಆಗಿತ್ತು ಅಂದ್ರೆ ಒಂದು ಕ್ಷಣ ಶರಣ್ಯ ಮತ್ತು ಸಿದ್ಧಾರ್ಥ್ ಭಯದಲ್ಲಿ ಒಂದ್ ಹೆಜ್ಜೆ ಹಿಂದಿಟ್ರು. ನೆಕ್ಸ್ಟ್ ಮೂಮೆಂಟ್ ಸಿದ್ಧಾರ್ಥ್ ಗೊಂದಲದಲ್ಲೇ, ಏನೋ ಮಾಡ್ತೀಯಾ ಹೇಳೋ, ಏನ್ ಮಾಡ್ತೀಯಾ? ಬೇಬಿ ಲೀವ್ ಇಟ್. ಈ ವೇಸ್ಟ್ ಜೊತೆ ಏನ್ ಮಾತು? ಇವನ್ಗೇನ್ ಮಾಡಕ್ ಬೇರೆ ಕೆಲಸ ಇಲ್ಲ, ಸುಮ್ನೆ ನಿನ್ ಟೈಮ್ ಹಾಳು ಮಾಡ್ತಿದ್ದಾನೆ. ನಾವು ಬಂದಿರೋ ಕೆಲಸ ಮೊದಲು ಮಾಡ್ಬೇಕು, ಬಾ. ಗೌತಮ್ ಮಾತನ್ನ ಕೇಳಿದ್ಮೇಲೆ ಸಿದ್ಧಾರ್ಥ್ ಕೋಪದಲ್ಲಿ ಬಿಸಿಯಾಗಿದ್ದ. ಹಣದಿಂದ ಅವನಿಗೆ ಮದ ಬಂದಿತ್ತು. ಒಳ್ಳೆ ಕೆಲಸಕ್ಕೆ ಅಂತ ಬಂದು ಮೂಡ್ ಹಾಳು ಮಾಡ್ಕೊಳ್ಳೋಕೆ ಇಷ್ಟ ಇಲ್ಲದೆ ಅವರಿಬ್ರು ಗೌತಮ್ನ ಗುರಾಯಿಸಿ ನಂತರ ಆಫೀಸ್ ಒಳಗಡೆ ಹೋದ್ರು. ಈ ಕಡೆ ಗೌತಮ್ ಕೂಡ ಭಾರ್ಗವ್ ಕ್ಯಾಬಿನ್ ಕಡೆ ಹೊರಟ. ಸಿದ್ಧಾರ್ಥ ಮತ್ತೆ ಶರಣ್ಯ ಚೇರ್ಮನ್ ಕ್ಯಾಬಿನ್ ಹೊರಗಡೆ ವೇಟ್ ಮಾಡ್ತಿದ್ರು. ಸಿದ್ಧಾರ್ಥ ಮೈಂಡ್ ಅಲ್ಲಿ ಈಗಲೂ ಗೌತಮ್ ಜೊತೆ ಆಗಿದ್ದ ಮಾತುಕತೆನೇ ಇತ್ತು. ಅವನ್ ಸಿಟ್ಟನ್ನ ಕಂಟ್ರೋಲ್ ಮಾಡ್ಕೊಳಕ್ಕಾಗದೆ ಕ್ಯಾಬಿನ್ನ ಇನ್ನೊಂದು ಸೈಡ್ಗೆ ಹೋಗಿ ನಿಂತ್ಕೊಂಡು ಇರಿಟೇಷನ್ ಇಂದ ಮುಷ್ಟಿ ಬಿಗಿ ಹಿಡ್ದ. ಶರಣ್ಯ ಸಮಾಧಾನ ಮಾಡ್ತಾ, ಬೇಬಿ ಕಾಮ್ ಡೌನ್, ಆ ಮನೆ ಹಳಿಯನ್ ಬಗ್ಗೆ ಸುಮ್ಮನೆ ಯೋಚನೆ ಮಾಡ್ಬೇಡ. ಈಗ ನಾವು ಶರಣ್ಯ ಆ ಲೋಫರ್ ನನ್ನ ಎದುರಾಕೊಂಡು ದೊಡ್ಡ ತಪ್ಪು ಮಾಡ್ದ. ಒಂದ್ ಸರ್ತಿ ನಮ್ಮ ಮದುವೆ ಆಗ್ಲಿ, ಅವನ ಕತ್ತಿಗೆ ಬೆಲ್ಟ್ ಹಾಕಿ ನಾಯಿ ತರ ಇಡೀ ಬೆಂಗಳೂರು ಸುತ್ತಾಕ್ಸ್ತೀನಿ, ಇಲ್ಲ ಅಂದ್ರೆ ನಾನು ನನ್ನ ಹೆಸರು ಬದಲಾಯಿಸ್ಕೋತೀನಿ. ಈ ಕಡೆ ಗೌತಮ್ ಭಾರ್ಗವ್ ಕ್ಯಾಬಿನ್ಗೆ ಬಂದಿದ್ದ. ಅವನನ್ನು ನೋಡಿದ ತಕ್ಷಣ ಭಾರ್ಗವ್ ಚೇರಿಂದ ಎದ್ದು ಬಂದು ಅವನ ಕೈ ಕುಲುಕ್ತಾ, ವೆಲ್ಕಮ್ ಸರ್ ಅಂದ. ಥ್ಯಾಂಕ್ ಯು ಮಿಸ್ಟರ್ ಕುಲಕರ್ಣಿ. ನಿಮಗೆ ರಾಜಾರಾಮ್ ಮತ್ತವನ ಮಗ ಸಿದ್ಧಾರ್ಥ್ ಗೊತ್ತಾ? ಐ ಮೀನ್ ಪಂಡಿತ್ ಫ್ಯಾಮಿಲಿ? ತಕ್ಷಣ ಏನೋ ಯೋಚಿಸಿದ ಭಾರ್ಗವ್, ಎಸ್ ಸರ್, ರಾಜಾರಾಮ್ ಪಂಡಿತ್ ಅವರು ನಮ್ಮ ಕಂಪನಿ ಜೊತೆ ತುಂಬಾ ವರ್ಷದಿಂದ ಕೆಲಸ ಮಾಡ್ತಿದ್ದಾರೆ. ಬಟ್ ಯಾಕೆ ಅವ್ರ ಬಗ್ಗೆ ಕೇಳ್ತಿದ್ದೀರೋ ಗೊತ್ತಾಗ್ಲಿಲ್ಲ. ಆಲ್ ರೈಟ್, ಇವತ್ತಿಂದ ರಾಜಾರಾಮ್ ಪಂಡಿತ್ ನಮ್ಮ ಪ್ರಿನ್ಸ್ ಗ್ರೂಪ್ ಜೊತೆ ಯಾವುದೇ ಕೆಲಸ ಮಾಡಲ್ಲ. ಅವ್ರ ಜೊತೆ ನಾವು ಎಷ್ಟೇ ಪ್ರಾಜೆಕ್ಟ್ ಅಗ್ರಿಮೆಂಟ್ ಮಾಡ್ಕೊಂಡಿರ್ಲಿ, ಎಲ್ಲ ಕಾಂಟ್ರಾಕ್ಟ್ನ ಕ್ಯಾನ್ಸಲ್ ಮಾಡಿ. ಈಗಲೇ ಅವ್ರಿಗೆ ಫೋನ್ ಮಾಡಿ ಅಂಡ್ ಒಂದ್ ಮಾತನ್ನ ಕ್ಲಿಯರ್ ಆಗಿ ಅರ್ಥ ಆಗೋ ತರ ಹೇಳಿ, ಕಸ ಎತ್ತೋ ಜನರ ಜೊತೆಗೆ ನಾವು ಕೆಲಸ ಮಾಡಲ್ಲ ಅಂತ ಸ್ಪಷ್ಟವಾಗಿ ಹೇಳ್ಬಿಡಿ. ಇದು ದುರ್ಗದ ಯುವರಾಜನ ಆಜ್ಞೆ. ಗೌತಮ್ನ ಆರ್ಡರ್ ಫಾಲೋ ಆದ್ಮೇಲೆ ಸಿದ್ಧಾರ್ಥ್ ಕಥೆ ಏನಾಗತ್ತೆ? ಪ್ರಿನ್ಸ್ ಕಂಪನಿ ನಿಜವಾದ ಓನರ್ ಗೌತಮ್ ಅಂತ ಸಿದ್ಧಾರ್ಥ್ಗೆ ಗೊತ್ತಾಗತ್ತಾ? ಅನ್ವಿತಾಗೆ ಸುಳ್ಳು ಹೇಳಿ ಬಂದ ಗೌತಮ್ ಸಿಕ್ಕಾಕೋತಾನ? ಎಲ್ಲ ಪ್ರಶ್ನೆಗೆ ಉತ್ತರ ಬೇಕು ಅಂದ್ರೆ ಮಿಸ್ ಮಾಡದೆ ಕೇಳಿ ರಾಯಲ್ ವಾರಸ್ದಾರ, ಓನ್ಲಿ ಆನ್ ಪಾಕೆಟ್ FM. ಮಿಸ್ಟರ್ ರಾಜಾರಾಮ್ ಇನ್ಮೇಲೆ ಪ್ರಿನ್ಸ್ ಗ್ರೂಪ್ ಜೊತೆ ವರ್ಕ್ ಮಾಡಲ್ಲ, ಇಟ್ಸ್ ಮೈ ಆರ್ಡರ್ ಅಂತ ಗತ್ತಲ್ಲಿ ಹೇಳಿದ ಗೌತಮ್ ವಾಯ್ಸಲ್ಲಿ ಒಂದು ಸ್ಟ್ರೇಂಜ್ ಪವರ್ ಇತ್ತು. ಗೌತಮ್ ಮನೇಲಿ ಎಷ್ಟು ಸಾಫ್ಟ್ ಅಂಡ್ ಸ್ವೀಟ್ ಆಗಿ ಮಾತಾಡ್ತಾನೋ, ಅದೇ ಚಿಕ್ಕ ದೊರೆ ಆದಾಗ ಅವನ ಧ್ವನಿ ಕಂಚಿನ ಕಂಠದ ಹಾಗೆ ಇರ್ತಿತ್ತು. ಭಾರ್ಗವ್ ಕೂಡ ಆ ಸ್ಟ್ರಾಂಗ್ ವಾಯ್ಸ್ಗೆ ಭಯ ಪಡ್ತಿದ್ದ. ಅವನಿಗೆ ಗೊತ್ತಿಲ್ಲದೆ ಹಣೆ ಮೇಲೆ ಬೆವರು ಸಾಲ್ಗಟ್ಟಿತ್ತು. ಗೌತಮ್ ಏನೇ ನಿರ್ಧಾರ ತಗೊಂಡ್ರು ಅದರ ಹಿಂದೆ ಬಲವಾದ ರೀಸನ್ ಇರುತ್ತೆ ಅಂತ ಅವನಿಗೆ ಗೊತ್ತಿತ್ತು. ಕೂಡಲೇ ರಾಜಾರಾಮ್ ಪಂಡಿತ್ಗೆ ಕಾಲ್ ಮಾಡ್ದ. 2 ರಿಂಗ್ ಆಗ್ತಿದ್ದಂಗೆ ಕಾಲ್ ರಿಸೀವ್ ಆಯಿತು. ಹಲೋ ಮಿಸ್ಟರ್ ರಾಜಾರಾಮ್, ಐ ಆಮ್ ಭಾರ್ಗವ್ ಕುಲಕರ್ಣಿ, ನ್ಯೂ ಪ್ರೆಸಿಡೆಂಟ್ ಆಫ್ ಪ್ರಿನ್ಸ್ ಗ್ರೂಪ್. ಅವನ್ ಮಾತು ಕೇಳಿ ರಾಜಾರಾಮ್ ಶಾಕ್ ಆದ. ಆದ್ರೂ ಸುಧಾರಿಸ್ಕೊಂಡ ರಾಜಾರಾಮ್, ಎಸ್ ಮಿಸ್ಟರ್ ಕುಲಕರ್ಣಿ, ಐ ಹ್ಯಾವ್ ಟು ಸೇ ಒನ್ ಥಿಂಗ್. ಇವತ್ತಿಂದ ಪ್ರಿನ್ಸ್ ಗ್ರೂಪ್ ಪಂಡಿತ್ ಕಂಪ್ನಿ ಜೊತೆ ವರ್ಕ್ ಮಾಡ್ತಿಲ್ಲ. ನಿಮ್ ಜೊತೆ ಆಗಿರೋ ಅಗ್ರಿಮೆಂಟ್ ಡೀಲ್ನ ಈ ಕ್ಷಣನೇ ಕ್ಯಾನ್ಸಲ್ ಮಾಡ್ತಿದ್ದೀನಿ. ಅದಕ್ಕೆ ಸಂಬಂಧಪಟ್ಟ ಡಾಕ್ಯುಮೆಂಟ್ಸ್ ಆದಷ್ಟು ಬೇಗ ನಿಮ್ಮ ಆಫೀಸ್ಗೆ ಬಂದು ತಲುಪುತ್ತೆ. ಒನ್ ಮೋರ್ ಥಿಂಗ್, ಪ್ರಿನ್ಸ್ ಗ್ರೂಪ್ ಯಾವತ್ತೂ ಕಸ ಎತ್ತೋರ್ ಜೊತೆ ಕೆಲಸ ಮಾಡಲ್ಲ. ವಿ ಆರ್ ಅ ರೆಪ್ಯೂಟೆಡ್ ಕಂಪನಿ. ರಾಜಾರಾಮ್ಗೆ ಏನಾಗ್ತಿದೆ ಅಂತ ಅರ್ಥ ಆಗೋಕ್ಕೂ ಮೊದಲೇ ಭಾರ್ಗವ್ ಫೋನ್ ಕಟ್ ಮಾಡಿ ಗೌತಮ್ ಕಡೆ ನೋಡ್ದ. ಗೌತಮ್ ಮುಖದಲ್ಲಿ ಒಂದು ಡೆವಿಲಿಶ್ ಸ್ಮೈಲ್ ಇತ್ತು. ಈ ಕಡೆ ಶರಣ್ಯ ಮತ್ತೆ ಸಿದ್ಧಾರ್ಥ್ ಪ್ರೆಸಿಡೆಂಟ್ ಕ್ಯಾಬಿನ್ ಹತ್ರ ನಿಂತು ವೇಟ್ ಮಾಡ್ತಿದ್ರು. ಅವರಿಬ್ರು ಆಫೀಸ್ಗೆ ಎಂಟರ್ ಆದ ತಕ್ಷಣ ಕಂಪನಿ ಹೊಸ ಚೇರ್ಮನ್ ಭಾರ್ಗವ್ ಕುಲಕರ್ಣಿ ಅನ್ನೋ ವಿಷಯ ಅವ್ರಿಗೆ ಗೊತ್ತಾಗಿತ್ತು. ಅದನ್ನ ಕೇಳಿ ಸಿದ್ಧಾರ್ಥ್ಗೆ ಶಾಕ್ ಆದ್ರೂ ಭಾರ್ಗವ್ನ ಮೀಟ್ ಮಾಡಿ ಹೋಗ್ಬೇಕು ಅಂತ ಅಲ್ಲೇ ವೇಟ್ ಮಾಡ್ತಿದ್ದ. ಕಾದು ಕಾದು ಇಂಪೇಷಂಟ್ ಆಗಿ ಸಿದ್ಧಾರ್ಥ್ ಸೆಕ್ರೆಟರಿನ ತರಾಟೆಗೆ ತಗೊಂಡ. ಎಕ್ಸ್ಕ್ಯೂಸ್ ಮೀ, ನಾನು ಇನ್ನೂ ಎಷ್ಟೊತ್ತು ಕಾಯ್ಬೇಕು? ಒಮ್ಮೆ ಪ್ರೆಸಿಡೆಂಟ್ ಸರ್ಗೆ ಕಾಲ್ ಮಾಡಿ. ಐ ಆಮ್ ಸಿದ್ಧಾರ್ಥ್ ಪಂಡಿತ್, ಹಿ ನೋಸ್ ಮೀ ವೆರಿ ವೆಲ್. ಅವನ್ ಮಾತು ಮುಗಿತಿದ್ದಂಗೆ ಸೆಕ್ರೆಟರಿ ಫೋನ್ಗೆ ಭಾರ್ಗವ್ ಇಂದ ಕಾಲ್ ಬಂತು. ಅವಳು ಕಾಲ್ ಪಿಕಪ್ ಮಾಡಿ ಏನ್ ಮಾತಾಡಿದ್ಲು. ಆದ್ರೆ ಕಾಲ್ ಕಟ್ ಆದ್ಮೇಲೆ ಅವಳು ಸಿದ್ಧಾರ್ಥ್ನೇ ಗುರಾಯಿಸ್ತಾ ಸೆಕ್ಯೂರಿಟಿಗೆ ಕಾಲ್ ಮಾಡಿದ್ಲು. ಹಲೋ, ಅರ್ಜೆಂಟಾಗಿ ಚೇರ್ಮನ್ ಕ್ಯಾಬಿನ್ ಹತ್ರ ಸೆಕ್ಯೂರಿಟಿ ಟೀಮ್ ಕಳಿಸು. ಸೆಕ್ಯೂರಿಟಿ ಆತಂಕದಲ್ಲೇ ತನ್ನ ಟೀಮ್ ಜೊತೆ ಪ್ರೆಸಿಡೆಂಟ್ ಕ್ಯಾಬಿನ್ ಹತ್ರ ಓಡ್ ಬಂದ. ಶರಣ್ಯ ಮತ್ತೆ ಸಿದ್ಧಾರ್ಥ್ಗೆ ಅಲ್ಲೇನಾಗ್ತಿದೆ ಅಂತ ಗೊತ್ತಾಗ್ಲಿಲ್ಲ. ನೋಡ್ತಾ ಗನ್ ಹಿಡ್ಕೊಂಡಿದ್ದ ಒಂದಷ್ಟು ಗಾರ್ಡ್ಸ್ ಬಂದು ಅವ್ರ ಸುತ್ತ ನಿಂತ್ಕೊಂಡ್ರು. ಹಲೋ, ನಿಮ್ಗೆಲ್ಲ ತಲೆ ಕೆಟ್ಟಿದ್ಯಾ? ಅಲ್ಲ, ನಮ್ಮನ್ನು ಯಾಕೆ ಕಳ್ಳರ ತರ ಸುತ್ತುವರೆದಿದ್ದೀರಾ? ಅಸಿಸ್ಟೆಂಟ್ ಸ್ಟ್ರಾಂಗ್ ವಾಯ್ಸ್ಲಿ, ಸಾರಿ ಮಿಸ್ಟರ್ ಸಿದ್ಧಾರ್ಥ್,
ಭಾರ್ಗವ್ ಸರ್ ಒಂದು ಮೆಸೇಜ್ ಕೊಟ್ಟಿದ್ದಾರೆ. ಪ್ರಿನ್ಸ್ ಗ್ರೂಪ್ ನಿಮ್ ಕಂಪನಿ ಜೊತೆಗಿನ ಎಲ್ಲ ಕಾಂಟ್ರಾಕ್ಟ್ಸ್ ನ ಕ್ಯಾನ್ಸಲ್ ಮಾಡಿದ್ಯಂತೆ. ಮತ್ತೆ ಕಸ ಎತ್ತೋ ಜನರ ಜೊತೆ ನಾವು ಯಾವತ್ತೂ ಕೆಲಸ ಮಾಡಲ್ಲ, ಕಿಂಗ್ ಈಸ್ ಆಲ್ವೇಸ್ ಕಿಂಗ್ ಅಂತ ಹೇಳಕ್ ಹೇಳಿದ್ರು. ವಾಟ್ ನಾನ್ಸೆನ್ಸ್ ಅಂತ ಕೇಳಿದ ಸಿದ್ಧಾರ್ಥ ಸ್ವಲ್ಪ ನರ್ವಸ್ ಆದ. ಯಾಕಂದ್ರೆ ಸ್ವಲ್ಪೊತ್ತಿಗೆ ಮೊದಲು ಅವನು ಗೌತಮ್ನ ಕಸ ಎತ್ತಕ್ಕೆ ಹೋಗುವಂತ ಅವಮಾನ ಮಾಡಿದ್ದ. ಅದು ಅಲ್ಲದೆ ಪಂಡಿತ್ ಕನ್ಸ್ಟ್ರಕ್ಷನ್ಸ್ನ ಅರ್ಧದಷ್ಟು ಕೆಲಸಗಳು ಪ್ರಿನ್ಸ್ ಗ್ರೂಪ್ ಇಂದಾನೇ ನಡೀತಿತ್ತು. ಈಗೇನಾದ್ರೂ ಅವರ ಎಲ್ಲಾ ಡೀಲ್ಸ್ ಕ್ಯಾನ್ಸಲ್ ಮಾಡ್ಕೊಂಡ್ರೆ ಪಂಡಿತ್ ಕನ್ಸ್ಟ್ರಕ್ಷನ್ಸ್ ದಿವಾಳಿಯಾಗಿ ಅವ್ರ ಕುಟುಂಬ ಬೀದಿಗೆ ಬರ್ತಿತ್ತು. ಅವನ್ ಸಿಟ್ಟಿಂದ, ನಾನೀಗ್ಲೇ ಪ್ರೆಸಿಡೆಂಟ್ ಜೊತೆ ಮಾತಾಡ್ಬೇಕು, ಅವ್ರು ಯಾಕಿಂತ ನಿರ್ಧಾರ ತಗೊಂಡಿದ್ದಾರೆ, ನನ್ನ ಒಳಗೆ ಹೋಗಕ್ ಬಿಡಿ ಅಂತ ಹೇಳ್ತಾ ಕ್ಯಾಬಿನ್ ಕಡೆ ಓಡ್ದ. ಅಸಿಸ್ಟೆಂಟ್ ಅಡ್ಡ ಬಂದು, ಎಲ್ಗೆ ಹೋಗ್ತಿದ್ದೀರಾ ಅಂದವಳು ಸೆಕ್ಯೂರಿಟಿನ ನೋಡಿ, ಇವರಿಬ್ಬರನ್ನ ಹೊರಗಡೆ ಎಳ್ಕೊಂಡು ಹೋಗಿ. ಅಸಿಸ್ಟೆಂಟ್ ಮಾತು ಕೇಳಿದ ತಕ್ಷಣ ಸೆಕ್ಯೂರಿಟಿ ಒಬ್ಬ ಮುಂದೆ ಬಂದು ಸಿದ್ಧಾರ್ಥ್ ಕೈ ಹಿಡಿದು ತಿರ್ಚಿದ. ಸಿದ್ಧಾರ್ಥ್ ನೋವಲ್ಲಿ ಹಲ್ಕಚ್ಚಿ, ಅಯ್ಯೋ ಅಮ್ಮ ಬಿಡೋ, ನನ್ನ ಕೈನ ಬಿಡೋ ರಾಸ್ಕಲ್ ಅಂತ ಕಿರ್ಚಿದ. ಅವನ್ ಕಣ್ಣಲ್ಲಿ ಒಂದೇ ಸಮ ಕಣ್ಣೀರು ಇಳಿತಿತ್ತು. ಶರಣ್ಯ ಗಾಬರಿಲಿ ಸಿದ್ಧಾರ್ಥ್ ಅಂತ ಕಿರ್ಚ್ಕೊಂಡು ಬಾಡಿಗಾರ್ಡ್ ಇಂದ ಅವನನ್ನ ಬಿಡ್ಸಕ್ಕೆ ಟ್ರೈ ಮಾಡಿದ್ಲು. ಶರಣ್ಯ ಆಳ್ತಾ, ಪ್ಲೀಸ್ ಪ್ಲೀಸ್ ಹೀಗ್ ಮಾಡಬೇಡಿ, ನಾವು ಹೋಗ್ಬೇಕು ತಾನೆ, ಈಗಲೇ ಹೋಗ್ತೀವಿ. ಶರಣ್ಯ ಅಳೋದನ್ನ ನೋಡಿ ಸೆಕ್ಯೂರಿಟಿ ಸಿದ್ಧಾರ್ಥ್ ಕೈ ಬಿಟ್ಟ. ಆದ್ರೂ ಸಿದ್ಧಾರ್ಥ್ ನೋವಿನಿಂದ ಕಿರ್ಚ್ತಾನೆ ಇದ್ದ. ಅಯ್ಯೋ ಅಮ್ಮ. ಅಷ್ಟರಲ್ಲಿ ಸಿದ್ಧಾರ್ಥ್ ಫೋನ್ಗೆ ಅವನ ತಂದೆ ರಾಜಾರಾಮ್ ಕಾಲ್ ಬಂತು. ಸಿದ್ಧಾರ್ಥ್ ಅಳ್ತಾನೆ ಫೋನ್ ರಿಸೀವ್ ಮಾಡ್ದ. ಡ್ಯಾಡ್ ಡ್ಯಾಡ್. ಶಟ್ ಅಪ್ ಸಿದ್ಧಾರ್ಥ್, ಆರ್ ಯು ಮ್ಯಾಡ್? ಪ್ರಿನ್ಸ್ ಗ್ರೂಪ್ ಅಲ್ಲಿ ಏನ್ ಅವಾಂತರ ಮಾಡಿದ್ಯೋ ಕುಬಾರ್ಡ್ ನನ್ನ ಮಗನೇ. ಯಾಕೆ, ಏನು, ಎತ್ತ ಒಂದು ಹೇಳದೆ ಅವ್ರು ನಮ್ಮ ಎಲ್ಲ ಅಗ್ರಿಮೆಂಟ್ ನ ಕ್ಯಾನ್ಸಲ್ ಮಾಡ್ಕೊಂಡಿದ್ದಾರೆ. ಅಲ್ಲವೋ ಮುಟ್ಟಾಳ, ಮದುವೆ ಇನ್ವಿಟೇಷನ್ ಕಾರ್ಡ್ ಕೊಡು ಅಂದ್ರೆ ಅಲ್ಲೇನ್ ಸೀನ್ ಕ್ರಿಯೇಟ್ ಮಾಡಿದೀಯೋ? ಡ್ಯಾಡ್, ನಂಗೇನು ಗೊತ್ತಿಲ್ಲ ಡ್ಯಾಡ್, ನಾನೇನು ಮಾಡ್ಲಿಲ್ಲ. ನಾನು ಶರಣ್ಯ ಇಬ್ರು ಇನ್ವಿಟೇಷನ್ ಕಾರ್ಡ್ ಇಟ್ಕೊಂಡು ಡೋರಲ್ಲಿ ನಿಂತಿದ್ವಿ, ಇನ್ನು ಅವ್ರದ್ದು ಮೀಟ್ ಕೂಡ ಮಾಡಿಲ್ಲ. ಆಗ್ಲೇ ಅರ್ಧದಲ್ಲಿ ಅವನ ಮಾತನ್ನ ತಡೆದು ರಾಜಾರಾಮ್, ಮುಚ್ಚ ಬಾಯಿ, ನಾನೇ ನಿನಗೆ ಎಕ್ಸ್ಪ್ಲನೇಷನ್ ಕೊಡು ಅಂತ ಹೇಳಿಲ್ಲ. ನಿನ್ಗಿಂತ ನಮ್ಮನೆ ನಾಯಿಗೆ ಬುದ್ಧಿ ಜಾಸ್ತಿ, ಹೇಳಿದಷ್ಟೇ ಕೆಲಸ ಮಾಡುತ್ತೆ. ನೀನು ಮಾಡಿರೋ ಘನಾಂಧಾರಿ ಕೆಲಸಕ್ಕೆ ನಾವು ಬೀದಿಗೆ ಬೀಳೋ ಪರಿಸ್ಥಿತಿ ಬಂದಿದೆ. ಇನ್ನು ಅಲ್ಲೇನ್ ಶೋಪೀಸ್ ತರ ನಿಂತಿದೀಯಾ? ಸುಮ್ನೆ ಹೊರಟ್ ಬಾ. ಡ್ಯಾಡ್ ಕಾಲ್ ಕಟ್ ಮಾಡಿದ್ರು. ಇನ್ನು ತನ್ನ ಮಾತಿಗೆ ಅವಕಾಶ ಇಲ್ಲ ಅನ್ನೋದು ಅರಿವಾಗಿ ಸಿದ್ಧಾರ್ಥ ಫೋನ್ನ ಜೇಬಿಗೆ ಸೇರಿಸ್ದ. ಅವನ್ ಸುತ್ತಲೂ ನಿಂತಿರೋ ಸೆಕ್ಯೂರಿಟೀಸ್ನ ನೋಡಿ ಎಂಬ್ಯಾರಸ್ಮೆಂಟ್ ಅಲ್ಲಿ ತಲೆ ತಗ್ಸ್ಕೊಂಡು ಆ ಬಿಲ್ಡಿಂಗ್ ಇಂದ ಆಚೆ ಹೊರಟ. ಅವನಿಂದ ಶರಣ್ಯ ಕೂಡ ಸಪ್ಪೆ ಮುಖ ಮಾಡ್ಕೊಂಡು ಹೊರಟ್ಲು. ಸಿದ್ಧಾರ್ಥ್ಗೆ ಇಷ್ಟೊತ್ತು ಏನಾಯ್ತು, ಯಾಕಾಯ್ತು ಒಂದು ಅರ್ಥ ಆಗ್ಲಿಲ್ಲ. ಈ ಇನ್ಸಿಡೆಂಟ್ ಅವನನ್ನ ನಡಗಿಸ್ಬಿಟ್ಟಿತ್ತು. ತುಂಬಾ ಎಂಬ್ಯಾರಸ್ಮೆಂಟ್ ಅಲ್ಲಿ ಕಾರ್ ಹತ್ಕೊಂಡವನಿಗೆ ಸಡನ್ ಆಗಿ ಗೌತಮ್ ಜೊತೆ ಆದ ಮಾತುಕತೆ ನೆನಪಿಗೆ ಬಂತು. ಶರಣ್ಯ, ನಂಗೆಲ್ಲ ಅರ್ಥ ಆಯ್ತು, ಇದೆಲ್ಲ ಗೌತಮ್ನೇ ಮಾಡ್ಸಿರೋದು. ಶರಣ್ಯ ಅಸಹನೇಲಿ, ವಾಟ್, ಆ ವೇಸ್ಟ್ ಮನೆ ಅಳಿಯ ಹೀಗೆಲ್ಲ ಮಾಡ್ತಾನ? ಇಂಪಾಸಿಬಲ್. ಈ ಪ್ರಿನ್ಸ್ ಗ್ರೂಪ್ ನ ಟಾಯ್ಲೆಟ್ ಕ್ಲೀನರ್ ಆಗೋಕ್ಕೂ ಯೋಗ್ಯತೆ ಇಲ್ದಿರೋ ಫೂಲ್ ಅವನು, ಅವನಿಂದ ಏನು ಕಿತ್ಕೊಳಕ್ಕಾಗಲ್ಲ. ಸಿದ್ಧಾರ್ಥ್ ಮುಷ್ಟಿ ಬಿಗಿ ಹಿಡಿದು ಹಲ್ಕಡಿತ, ಏನೋ ಇದೆ, ನಾನು ಕಂಡು ಹಿಡಿದೆ ಬಿಡಲ್ಲ. ಸಿದ್ಧಾರ್ಥ್ ಕಾರ್ ಸ್ಟಾರ್ಟ್ ಮಾಡಿಂದ ಹೊರಟ. ಆದ್ರೆ ಅವನ ಮನ್ಸಲ್ಲಿ ಎಲ್ಲೋ ಒಂದ್ ಕಡೆ ಗೌತಮ್ ಮೇಲೆ ಅನುಮಾನ ಮೊಳಕೆ ಹೊಡೆದಿತ್ತು. ಆ ಕಡೆ ಗೌತಮ್ ತುಂಬಾ ಖುಷಿಯಾಗಿದ್ದ. ಯುವರಾಜನ ಮುಖದಲ್ಲಿದ್ದ ವಿಕ್ಟ್ರಿ ಸ್ಮೈಲ್ ಅವನ ವರ್ಚಸ್ಸನ್ನ ಇನ್ನಷ್ಟು ಜಾಸ್ತಿ ಮಾಡಿತ್ತು. ಭಾರ್ಗವ್ ಕೊಟ್ಟ ಡಾಕ್ಯುಮೆಂಟ್ಸ್ಗೆ ಸಿಗ್ನೇಚರ್ ಮಾಡಿ ಮುಗಿಸಿ ಪ್ರಿನ್ಸ್ ಗ್ರೂಪ್ ಇಂದ ಹೊರಟ ಗೌತಮ್ ಸ್ವಲ್ಪ ಹೊತ್ತಲ್ಲೇ ಮನೆಗೆ ರೀಚ್ ಆದ. ಮೆಟ್ಲ ಹತ್ತಿರುವಾಗಲೇ ಹಾಲ್ನ ಮಧ್ಯದಲ್ಲಿರೋ ಸೋಫಾ ಮೇಲೆ ಸಖತ್ ಆಟಿಟ್ಯೂಡ್ ಅಲ್ಲಿ ಗಾಯತ್ರಿ ದೇವಿ ಕೂತಿದ್ಲು. ಅವಳನ್ನ ನೋಡಿದ ತಕ್ಷಣ ಗೌತಮ್ ಮುಖದಲ್ಲಿ ಸಣ್ಣ ಸ್ಮೈಲ್, ಗತ್ತು, ಗಾಂಭೀರ್ಯ ಎಲ್ಲ ಸಡನ್ ಆಗಿ ಬದಲಾಯಿತು. ಗಾಯತ್ರಿ ದೇವಿ ಕತ್ತಿಗೆ ದೊಡ್ಡ ಚಿನ್ನದ ಸರ ಹಾಕಿದ್ಲು. ಕೈನ ಎಲ್ಲಾ ಬೆರಳಿಗೂ ಬೇರೆ ಬೇರೆ ಡಿಸೈನ್ ನ ಗೋಲ್ಡ್ ರಿಂಗ್ ವೇರ್ ಮಾಡಿದ್ಲು. ಅನಿಲ್ನ ಈ ಚಿಕ್ಕ ಮನೆಗೆ ಬಂದಿರೋದು ಅವಳಿಗೆ ಅನ್ಕಂಫರ್ಟಬಲ್ ಫೀಲ್ ಕೊಡ್ತಿತ್ತು. ಅನಿಲ್ ರಾಜ್ಗುರು ಮ್ಯಾನ್ಷನ್ ಬಿಟ್ಟು ಬಂದ್ಮೇಲೆ ಇದೇ ಮೊದಲನೇ ಬಾರಿಗೆ ಗಾಯತ್ರಿ ದೇವಿ ಆ ಮನೆಗೆ ಕಾಲಿಟ್ಟಿದ್ಲು. ಬಟ್ ಫಸ್ಟ್ ಟೈಮ್ ಅವಳಿಲ್ಲಿ ಕಾಣಿಸ್ಕೊಂಡಿದ್ರಿಂದ ಗೌತಮ್ ಮನ್ಸಲ್ಲಿ ಸಾಕಷ್ಟು ಪ್ರಶ್ನೆಗಳು ಎದ್ದಿದ್ವು. ಒಳಗ್ ಬಂದವನು ಗಾಯತ್ರಿ ದೇವಿ ಕಾಲ್ ಮುಟ್ಟಿ ನಮಸ್ಕಾರ ಮಾಡಕ್ಕೆ ಬಗ್ದ. ಅವಳು ಮುಖ ಎಲ್ಲೋ ತಿರುಗಿಸ್ಕೊಂಡು ಮೂತಿನ ಕೊಂಕ್ ಮಾಡಿದ್ಲು. ಯಾಕಂದ್ರೆ ಅವಳ ಕಣ್ಣಿಗೆ ಗೌತಮ್ ಯಾವಾಗ್ಲೂ ವೇಸ್ಟ್ ಪೇಪರ್ ಥರನೇ ಕಾಣಿಸ್ತಿದ್ದ. ಒಂದು ಆಕ್ವರ್ಡ್ ಅಟ್ಮಾಸ್ಫಿಯರ್ ಆ ಹಾಲಲ್ಲಿತ್ತು. ಅನಿಲ್ ಮತ್ತು ಅನ್ವಿತಾ ಒಬ್ರ ಮುಖ ಒಬ್ರು ನೋಡ್ಕೋತಿದ್ರು. ಅಷ್ಟರಲ್ಲಿ ಗೀತಾ ಟೀ ಕಪ್ ತಗೊಂಡ್ಬಂದು, ಟೀ ತಗೊಳ್ಳಿ ಅತ್ತೆಮ್ಮ. ಗಾಯತ್ರಿ ದೇವಿ ಆ ಟೀ ಕಪ್ನ ಮುಟ್ಟಕ್ಕೂ ಹೋಗದೆ ಅದರ ಸ್ಮೆಲ್ ತಗೊಂಡು ಒಂದ್ ಕೈಲಿ ಮೂಗ್ ಮುಚ್ಕೊಂಡು, ಛೀ, ಇದೇ ಟೀನಾ ಅಥವಾ ಕಲ್ಗಚ್ಚ? ಕಬ್ಬು ವಾಸನೆ. ಅದು ಅಲ್ಲದೆ ಟೀಗ್ ಹಾಲು ಹಾಕದೆ ಎಲ್ಲ ಹಾಲು ನೀನೇ ಕುಡ್ಕೊಂಡು ನನಗೆ ಡಿಕಾಕ್ಷನ್ ಮಾತ್ರ ತಂದಂಗಿದೆ. ಛೀ, ತಗೊಂಡು ಹೋಗಿ ಬಿಸಾಕು. ಅತ್ತೆ ಮಾತು ಕೇಳಿ ಗೀತಾ ಬೇಸರದಲ್ಲಿ ತಲೆ ತಗ್ಸಿದ್ಲು.
ಗೌತಮ್ ಮಾಡೋ ಪ್ರತಿ ಕೆಲಸಕ್ಕೂ ಹೇಗೆ ಗೀತಾ ಕಾಲೆಳಿತಿದ್ಲೋ ಹಾಗೆ ಗಾಯತ್ರಿ ದೇವಿ ಗೀತಾನ ಟ್ರೀಟ್ ಮಾಡ್ತಿದ್ಲು. ಒಂದ್ಸರಿ ಎಲ್ರನ್ನು ನೋಡಿ ಗಾಯತ್ರಿ ದೇವಿ, ನೋಡಿ, ನಾನು ಇಲ್ಲಿವರೆಗೂ ಬಂದಿದ್ದು ನನ್ನ ಮೊಮ್ಮಗಳು ಶರಣ್ಯ ಮದ್ವೆ ಕಾರ್ಡ್ ಕೊಡಕ್ಕೆ. ಅವಳ ಗಂಡನ ಮನೆಯವರು ತುಂಬಾ ರಿಚ್ಚು. ಸೊಸೈಟಿಲಿ ಅವರಿಗೊಂದು ಪ್ರೆಸ್ಟೀಜ್ ಇದೆ. ಅಲ್ಲಿ ನಿಮ್ಮಂಥ ಜನರು ಬರೋದು ನನಗೂ ಇಷ್ಟ ಇಲ್ಲ. ಆದ್ರೇನ್ ಮಾಡ್ಲಿ, ಬಂದಿರೋ ಜನರೆಲ್ಲ ನನ್ನ ಆಡ್ಕೊಂಡು ನಗ್ಬಾರ್ದಲ್ಲ. ಅದು ಅಲ್ಲದೆ ನೀವು ನಮ್ಮ ಫ್ಯಾಮಿಲಿ ಹೆಸರನ್ನ ಸೊಸೈಟಿಲಿ ಬಹಳಷ್ಟು ಎತ್ತರಕ್ಕೆ ತಗೊಂಡು ಹೋಗಿದ್ದೀರಿ ನೋಡಿ. ವ್ಯಂಗ್ಯ ಮಾಡ್ತಾ ಅನಿಲ್ ಮತ್ತು ಅನ್ವಿತಾನ ಕೋಪದಿಂದ ಕೆಕ್ಕರ್ಸ್ಕೊಂಡು ನೋಡಿದ್ಲು. ಯಾರು ಏನೂ ಮಾತಾಡ್ಲಿಲ್ಲ. ಗಾಯತ್ರಿ ದೇವಿಯ ವ್ಯಂಗ್ಯ ಈಗ ಸಿಟ್ಟಾಗಿ ಬದಲಾಯ್ತು. ಸರಿ, ಇಲ್ಲಿ ಕುತ್ಕೊಂಡು ಹರಟೆ ಹೊಡೆಯಕ್ಕೆ ನನಗೆ ಪುರ್ಸತ್ತಿಲ್ಲ. ಮದ್ವೆಗೆ ಬರೋದೇನ್ ಬೇಡ, ಆದ್ರೆ ನಾಳೆ ಎಂಗೇಜ್ಮೆಂಟ್ ಪಾರ್ಟಿ ಇಟ್ಕೊಂಡಿದ್ದೀನಿ. ಪಾರ್ಟಿಗೆಲ್ರೂ ಬರಲೇಬೇಕು. ಹಾ, ಕರ್ದೆ ಅಂದ ತಕ್ಷಣ ಹೊಟ್ಟೆ ತುಂಬಾ ಉಂಡ್ಕೊಂಡು ಹೋಗ್ಬೋದು ಅಂತ ಬಂದ್ಬಿಡ್ಬೇಡಿ. ಬರುವಾಗ ಕಾಸ್ಟ್ಲಿ ಗಿಫ್ಟ್ ತಗೊಂಡ್ ಬನ್ನಿ. ಪಾರ್ಟಿಗೆ ದೊಡ್ಡ ದೊಡ್ಡ ಜನ ಬರ್ತಿದ್ದಾರೆ. ಅವ್ರ ಮುಂದೆ 500-1000 ಫ್ಲವರ್ ಬೊಕ್ಕೆ ತಂದು ನನ್ನ ಮರ್ಯಾದೆ ಕಳಿಬೇಡಿ. ಅವಳ ಮಾತು ಕೇಳಿ ಅನ್ವಿತಾ ಅಪ್ಪ ಅಮ್ಮನ ಕಡೆ ಹೆಲ್ಪ್ಲೆಸ್ ಆಗಿ ನೋಡಿದ್ಲು. ಗಾಯತ್ರಿ ದೇವಿ ಕೋಪದಲ್ಲಿ, ಅನಿಲ್, ನಿನ್ನ ಅಣ್ಣ ವೀರೇಂದ್ರ ನಮ್ಮ ಶರಣ್ಯಗೆ 35 ಲಕ್ಷದ ಕಾರ್ ಗಿಫ್ಟ್ ಕೊಡ್ತಿದ್ದಾನೆ. ನಿಮಗಷ್ಟೊಂದು ದೊಡ್ಡ ಗಿಫ್ಟ್ ಕೊಡೋ ಯೋಗ್ಯತೆ ಇಲ್ಲ ಅಂತ ನನಗೆ ಗೊತ್ತು. ಕನಿಷ್ಠ ಪಕ್ಷ 5 ಲಕ್ಷದ ನೆಕ್ಲೆಸ್ ಆದ್ರೂ ತಗೊಂಡ್ ಬನ್ನಿ. ಅರ್ಥ ಆಯ್ತಾ? ಅವಳ ಮಾತು ಕೇಳಿ ಅನ್ವಿತಾ ಶಾಕ್ ಆದ್ಲು. ಅವಳು ಆಲ್ರೆಡಿ ಸೇವಿಂಗ್ಸ್ನೆಲ್ಲ ಗೌತಮ್ ಫ್ರೆಂಡ್ಗೆ ಕೊಟ್ಬಿಟ್ಟಿದ್ಲು. 5 ಲಕ್ಷ? ಅಷ್ಟೊಂದು ದುಡ್ಡು ನಾನಿಲ್ಲಿಂದ ತರಲಿ? ನಮ್ಮ ಕಡೆಯಿಂದ ಕಾಸ್ಟ್ಲಿ ಗಿಫ್ಟ್ ಎಕ್ಸ್ಪೆಕ್ಟ್ ಮಾಡಬೇಡಿ. ಗೀತಾ ಭಯದಲ್ಲಿ ಹಿಂಜರಿತಾ, ಅತ್ತೆಮ್ಮ, ನಮ್ಮ ಅನ್ವಿತಾ ಹೇಳಿದ್ದು ಕರೆಕ್ಟ್ ಆಗಿದೆ. ಈಗ ಸದ್ಯಕ್ಕೆ ನಮ್ಮ ಹತ್ರ ಜಾಸ್ತಿ ದುಡ್ಡಿಲ್ಲ. ದುಡ್ಡಿಲ್ವಾ? ಅದ್ಯಾವತ್ತಿತ್ತು ನಿಮ್ಮ ಹತ್ರ? ಈ ರೀತಿ ಭಿಕ್ಷುಕರ ತರ ನಮ್ಮನೆಗೆ ಬರಬೇಡಿ. ದುಡ್ಡಿಲ್ಲ ಅಂದ್ರೆ ಕಿಡ್ನಿ ಮಾರಿ, ಇಲ್ಲಾಂದ್ರೆ ಈ ಮನೆ ಸೇಲ್ ಮಾಡಿ. ಬಟ್ ನನ್ನ ಮನೆಗೆ ಕಾಲಿಡೋ ಹಾಗಿದ್ರೆ 5 ಲಕ್ಷದ ನೆಕ್ಲೆಸ್ ತರಲೇಬೇಕು. ಗಾಯತ್ರಿ ದೇವಿ ಸಿಟ್ಟಲ್ಲಿ ಎಲ್ರನ್ನೂ ಗುರಾಯಿಸಿದವಳು ನೆಲಕ್ಕೆ ಕಾಲನ್ನ ಜೋರಾಗಿ ಕುಕ್ಕಿ ಕೋಪದಿಂದ ಅಲ್ಲಿಂದ ಹೊರಟ್ಲು. ಹಾಲಲ್ಲಿ ಒಂದು ರೀತಿಯ ವಿಚಿತ್ರ ಮೌನ ಇತ್ತು. ಗೀತಾ ಕೋಪ ಅಸಮಾಧಾನದಲ್ಲಿ ಕಿರ್ಚಕ್ ಶುರು ಮಾಡಿದ್ಲು. ಅಯ್ಯೋ 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 ಅಯ್ಯೋ, ನೋಡಿದ್ರೆ ಅಂದ್ರೆ ನಿಮ್ಮ ಅಮ್ಮನ್ನ 5 ಲಕ್ಷ ಅಂದ್ರೆ 5 ರೂಪಾಯಿ ಅನ್ನೋ ತರ ಮಾತಾಡ್ತಾರಲ್ಲ. ನಮ್ಮ ಅನ್ವಿ ಮದ್ವೆಲಿ ಯಾರ್ಯಾರು ಏನೇನು ಕೊಟ್ಟಿದ್ರು ಅಂತ ನಾನು ನೋಡ್ಲಿಲ್ವಾ? ಬಂದವ್ರು ಯಾರಾದ್ರೂ ಎನ್ವೆಲಪ್ ಅಲ್ಲಿ 500 ರೂಪಾಯಿಗಿಂತ ಮೇಲೆ ಹಾಕಿದ್ರೆ ಕೇಳಿ. ಬಿಟ್ಟಿಯಾಗಿ ಹೊಟ್ಟೆ ಬಿರಿಯುವಷ್ಟೊಂದು ಇರೋ ಬರೋತ್ನೆಲ್ಲ ಬಾಚ್ಕೊಂಡಿರ್ಲಿಲ್ವಾ? ಈಗ ಶರಣ್ಯ ಮದುವೆಗೆ 5 ಲಕ್ಷದ ನೆಕ್ಲೆಸು, 35 ಲಕ್ಷದ ಕಾರು. ಅಯ್ಯೋ ಭಗವಂತ, ಏನಪ್ಪ ಇದು? ಅನಿಲ್ ಚಿಂತೆಲಿ, ಗೀತಾ, ಅಮ್ಮ ಹೇಳಿದ್ಮೇಲೆ ನಾವು ಕೊಟ್ಟಿಲ್ಲ ಅಂದ್ರೆ ಸರಿ ಹೋಗಲ್ಲ. ಯಾವತ್ತಿದ್ರೂ ಕುಟುಂಬನೇ ಮುಖ್ಯ. ಮೊದ್ಲಿಂದಲೂ ನಾವು ಫ್ಯಾಮಿಲಿಗೆ ತುಂಬಾ ಬೆಲೆ ಕೊಡ್ತಾ ಬಂದಿದ್ದೀವಿ. ಈಗ ಅಮ್ಮನೇ ಮನೆವರೆಗೂ ಬಂದು ಹೇಳಿದ್ದಾರೆ ಅಂದ್ಮೇಲೆ ಹೋಗದೆ ಇದ್ರೆ ಚೆನ್ನಾಗಿರಲ್ಲ. ಅನಿಲ್ ಮಾತ್ ಕೇಳಿ ಗೀತಾಳ ಕೋಪ ಸರ್ರಂತ ನೆತ್ತಿಗೆರ್ತು. ಇಲ್ಲಿ ಕೇಳಿ ಪತಿರಾಯ, ನನ್ ದಿಂಬನ್ ಕೆಳಗೆ ದುಡ್ಡು ಬಚ್ಚಿಟ್ಕೊಂಡಿಲ್ಲ. ನಮ್ಮ ತಲೆ ಮೇಲೆ 25 ಲಕ್ಷ ಸಾಲ ಇದೆ. ಅದ್ರ ಮೇಲೆ 5 ಲಕ್ಷ ಸಾಲ ಮಾಡಿ ಕಾಸ್ಟ್ಲಿ ಗಿಫ್ಟ್ ತರಬೇಕು ಅಂತೀರಾ? ಗೌತಮ್, ಕಾರ್ ತೆಗಿ ಹೊರಡೋಣ ಅಂದ್ಲು. ಸ್ವಲ್ಪ ಹೊತ್ತಿನ ನಂತರ ಅವ್ರ ಕಾರು ವಿಜಯನಗರದ ಫೇಮಸ್ ಜ್ಯುವೆಲರಿ ಶಾಪ್ ಮುಂದೆ ನಿಂತಿತ್ತು. ಮದುವೆ ಆಗ್ತಿರೋ ಎಷ್ಟೋ ಮದುಮಕ್ಕಳು ಅಲ್ಲೇ ತಮ್ಮ ಜ್ಯುವೆಲರಿ ಕಸ್ಟಮೈಸ್ ಮಾಡಿಸ್ತಿದ್ರು. ಯುನೀಕ್ ಕಲೆಕ್ಷನ್ಸ್ಗೋಸ್ಕರ ಅಲ್ಲೇ ಸಿಕ್ಕಾಪಟ್ಟೆ ಜನ ಬರ್ತಿದ್ರು. ಆ ಶಾಪ್ ಇಂಟೀರಿಯರ್ಸ್, ಹೆವಿ ಲೈಟಿಂಗ್ಸ್, ಶೈನಿಂಗ್ ಆಗೋ ಮಾರ್ಬಲ್ ಫ್ಲೋರ್ ನೋಡಿನೇ ಅನ್ವಿತಾ ಒಳಗೆ ಹೋಗಕ್ಕೆ ಹೆಸಿಟೇಷನ್ ಮಾಡ್ಕೊಂಡ್ಲು. ಅವಳ ಬಜೆಟ್ಗೂ ಈ ಶಾಪ್ಗೂ ಮ್ಯಾಚೇ ಆಗ್ತಿರ್ಲಿಲ್ಲ. ಅವರು ಒಳಗೆ ಬರ್ತಿದ್ದಂಗೆ ಒಬ್ಬ ದಪ್ಪ ವ್ಯಕ್ತಿ ಅವ್ರ ನಗ್ತಾ ನಗ್ತಾ ವೆಲ್ಕಮ್ ಮಾಡ್ದ. ಕತ್ತಲ್ಲಿ ದಪ್ಪ ಚೈನ್, ಕೈ ಬೆರಳಿಗೂ ದಪ್ಪ ದಪ್ಪ ಗೋಲ್ಡ್ ರಿಂಗ್. ಅವನೇ ಈ ಶೋರೂಮ್ ಓನರ್ ಅಂತ ನೋಡಿದ ತಕ್ಷಣನೇ ಅರ್ಥ ಆಗ್ತಿತ್ತು. ಬನ್ನಿ. ಏನ್ ಮೇಡಮ್, ಕನ್ಫ್ಯೂಸ್ ಆಗೋದ್ರಾ? ನನ್ ಕೇಳಿ, ನಿಮ್ಗೆ ಏನ್ ಬೇಕು ಅದೇ ಪ್ಯಾಟರ್ನ್, ಅದೇ ಕ್ವಾಲಿಟಿ ಐಟಮ್ ತೋರಿಸ್ತೀನಿ. ಅನ್ವಿತಾ ಹೆಸಿಟೇಷನ್ ಇಂದ ಸುತ್ತಲೂ ನೋಡ್ತಾ, ಐ ವಾಂಟ್ ಎ ನೆಕ್ಲೆಸ್ ವಿತ್ ಇಯರ್ ರಿಂಗ್ಸ್. ಶಾಪ್ ಓನರ್ ನಕ್ಕು, ವೆಲ್, ನಮ್ಮ ಹತ್ರ ಬೇರೆ ಬೇರೆ ಡಿಸೈನ್ಸ್ ಇದೆ ಮೇಡಮ್, ಒಂದಕ್ಕಿಂತ ಒಂದು ಬೆಸ್ಟ್. ಬನ್ನಿ ತೋರಿಸ್ತೀನಿ. ನೆಕ್ಸ್ಟ್ ಮೂಮೆಂಟ್ ಒಂದ್ರ ಹಿಂದೆ ಒಂದರಂತೆ ಕಾಸ್ಟ್ಲಿ ನೆಕ್ಲೆಸ್ ನ ರಾಶಿ ಹಾಕಿದ್ರು. ಅನ್ವಿತಾ ಆ ಜ್ಯುವೆಲರಿ ಮುಟ್ಟುವಾಗ್ಲೇ ಅದ್ರ ಕಾಸ್ಟ್ ಎಷ್ಟಿರ್ಬೋದು ಅಂತ ಅಂದಾಜ್ ಮಾಡ್ಕೋತಿದ್ಲು. ಎಲ್ಲ ನೆಕ್ಲೆಸ್ಸು ಅವಳ ಬಜೆಟ್ಗಿಂತ ಹೆಚ್ಚೇ ಇದ್ವು. ಅವಳ ಗೊಂದಲನ ನೋಡಿ ಗೌತಮ್ ಮುಖದಲ್ಲಿ ಅಸಹಾಯಕತೆ ಸ್ಪಷ್ಟವಾಗಿತ್ತು. ಯುವರಾಜಂಗೆ ತನ್ನ ಹೆಂಡತಿ ಹತ್ರ ಇಂಥ 1000 ನೆಕ್ಲೆಸ್ ತಗೋ ಅಂತ ಹೇಳೋ ಆಸೆ. ಆದ್ರೆ ಹೇಳಿದ್ರೆ
ಸತ್ಯ ಆಚೆ ಬರುತ್ತಲ್ಲ ಅನ್ನೋ ಭಯ. ಅವಳು ಎಲ್ಲನೂ ನೋಡ್ತಿದ್ಲು, ಆದ್ರೆ ಯಾವ್ದನ್ನು ಚಾಯ್ಸ್ ಮಾಡ್ತಿರ್ಲಿಲ್ಲ. ಅದನ್ನ ನೋಡಿ ಶಾಪ್ ಓನರ್ಗೆ ಕೋಪ ಬಂತು. ಗೌತಮ್ ಮತ್ತೆ ಅನ್ವಿತಾ ಸನ್ನೆ ಮಾಡ್ಕೋತಾ ಏನೋ ಹೇಳ್ಕೋತಿರೋದನ್ನ ಶಾಪ್ ಓನರ್ ನೋಡ್ದ. ಒಂದು ಕ್ಷಣ ಇವ್ರೇನಾದ್ರೂ ಫ್ರಾಡ್ಗಳ ಅಂತ ಅವನಿಗೆ ಡೌಟ್ ಬಂತು. ಒಳಗಿಂದ ತಳ್ಕು ಹೊರಗಿಂದ ಬಳ್ಕು ಅನ್ನೋ ಥರ ಶ್ರೀಮಂತರ ಹಾಗೆ ಮುಸ್ಕ್ ಹಾಕೊಂಡು ಓಡಾಡೋ ಜನ ತುಂಬಾ ಕಾಮನ್. ಸೊ ರಿಸ್ಕ್ ತಗೊಳಕ್ ಇಷ್ಟ ಇಲ್ಲದೆ ಶಾಪ್ ಓನರ್ ಕ್ಲಾಪ್ಸ್ ಮಾಡಿ ಹೊರಗೆ ನಿಂತಿದ್ದ ಸೆಕ್ಯೂರಿಟಿಗೆ ಸಿಗ್ನಲ್ ಕೊಟ್ಟ. ಗಾರ್ಡ್ಸ್ ಕೂಡಲೇ ಒಳಗೆ ಬಂದು ಗೌತಮ್, ಅನ್ವಿತಾ ಮತ್ತೆ ಗೀತಾನ ಗುರಾಯಿಸಕ್ ಶುರು ಮಾಡಿದ್ರು. ಅದನ್ನ ನೋಡಿ ಅನ್ವಿತಾ, ಗೀತಾ ಇಬ್ರು ಭಯಪಟ್ರು. ಆದ್ರೆ ಗೌತಮ್ ಮಾತ್ರ ಕಾಮ್ ಆಗಿ ನಿಂತಿದ್ದ. ಗೌತಮ್ಗೆ ಶಾಪ್ ಓನರ್ ಇಂಟೆನ್ಷನ್ ಅರ್ಥ ಆಗುತ್ತಾ? ಅವನು ತನ್ನ ಪವರ್ನ ಅನ್ವಿತಾ ಎದುರು ಯೂಸ್ ಮಾಡ್ತಾನ. ಅನ್ವಿತಾ ಅಂಡ್ ಫ್ಯಾಮಿಲಿಗೆ ಇನ್ನೇನು ಪ್ರಾಬ್ಲಮ್ ಕಾದಿದೆ? ಈ ಎಲ್ಲಾ ಪ್ರಶ್ನೆಗೆ ಉತ್ತರ ಬೇಕಾದ್ರೆ ಮಿಸ್ ಮಾಡದೆ ಕೇಳಿ ರಾಯಲ್ ವಾರಸ್ದಾರ ಪಾಕೆಟ್ FM ನಲ್ಲಿ. ವಾವ್, ಇಟ್ಸ್ ಸೋ ಬ್ಯೂಟಿಫುಲ್ ಅನ್ವಿ ಅಂತ ಗೌತಮ್ ಅನ್ವಿತಾ ಕೈಲಿ ಹಿಡ್ಕೊಂಡಿದ್ದ ನೆಕ್ಲೆಸ್ ನೋಡಿ ಹೇಳ್ದ. ಇಂಟೆನ್ಷನಲಿ ಭಯದಲ್ಲಿದ್ದ ಅನ್ವಿತಾ ಮತ್ತು ಗೀತಾ ಗಮನನ ಬೇರೆ ಕಡೆ ಸೆಳೆಯೋಕೆ ಗೌತಮ್ ಟ್ರೈ ಮಾಡ್ದ. ಯಾಕಂದ್ರೆ ಅವನು ಓರೆಗಣ್ಣಲ್ಲಿ ಶಾಪ್ ಓನರ್ ಮುಖಾನೇ ದಿಟ್ಟಿಸಿ ನೋಡ್ತಿದ್ದ. ಯುವರಾಜನ ಡೀಪ್ ಆದ ಕಣ್ಣು ತುಂಬಾ ಶಾರ್ಪ್. ಶಾಪ್ ಓನರ್ ಮನ್ಸಲ್ಲಿ ಏನು ಓಡ್ತಿರ್ಬೋದು ಅಂತ ಅವನು ಗೆಸ್ ಮಾಡಿದ್ದ. ಅನ್ವಿತಾಗೆ ಅವಮಾನ ಆಗೋದು ಅವನಿಗೆ ಇಷ್ಟ ಇರಲಿಲ್ಲ. ಗೌತಮ್ ಮಾತು ಕೇಳಿ ಅನ್ವಿತಾ ಬಾಡಿಗಾರ್ಡ್ಸ್ನ ಇಗ್ನೋರ್ ಮಾಡಿ ಒಂದು ನೆಕ್ಲೆಸ್ನ ಟ್ರೈ ಮಾಡಿದವಳು ಅದರ ಕಾಸ್ಟ್ನ ನೋಡಿ ವಾಪಸ್ ಇಟ್ಲು. ಆ ಶಾಪ್ನ ಓನರ್ ಸೇಠ್ಜಿ ನಗ್ತಾ, ನೋಡಿ ಮೇಡಮ್, ನಾನು ತುಂಬಾ ಕ್ಲಾಸಿ ಆಗಿರೋ ಡಿಸೈನ್ನ ತೋರಿಸ್ತಿದ್ದೀನಿ. ಇದರಲ್ಲಿ ಯಾವುದು ಇಷ್ಟ ಆಗಿಲ್ಲ ಮೇಡಮ್ ಜಿ, ನಿಮ್ಮ ಮುಖ ನೋಡಿದ್ರೆ ಹಾಗೆ ಅನಿಸ್ತಿದೆ ಅಂತ ಅನುಮಾನದಲ್ಲಿ ಕೇಳ್ದ. ಅನ್ವಿತಾ ಕ್ಯಾಶುವಲಿ ನಗ್ತಾ, ಅಯ್ಯೋ ಹಾಗೇನಿಲ್ಲ, ಕೆಲವು ಇಷ್ಟ ಆದ್ವು, ಆದ್ರೆ ಏನಾಯ್ತು, ಈ ಶಾಪ್ಗೆ ತುಂಬಾ ಜನ ಕಸ್ಟಮರ್ಸ್ ಬರ್ತಾರೆ ಮೇಡಮ್ ಜಿ. ಆದ್ರೆ ನಾನೇ ಎದ್ದು ಬಂದು ಜ್ಯುವೆಲ್ರಿ ಯಾವತ್ತೂ ತೋರಿಸಿಲ್ಲ. ಎಲ್ಲ ನಮ್ಮ ಸೇಲ್ಸ್ಮನ್ಗಳು, ನಮ್ಮ ಸ್ಟಾಫ್ಗಳೇ ತೋರಿಸ್ತಾರೆ. ಬಟ್ ಇವತ್ತು ಖುದ್ದಾಗಿ ಬಂದಿದ್ದೀನಿ. ನಿಮ್ಗೆ ಯಾವ್ದು ಇಷ್ಟನೋ ಖಂಡಿತ ತಗೊಳ್ಳಿ, ಡಿಸ್ಕೌಂಟ್ ಹಾಕ್ಕೊಡ್ತೀನಿ, ಡೋಂಟ್ ವರಿ. ಅನ್ವಿತಾ ನಕ್ಕು, ಥ್ಯಾಂಕ್ ಯು ಸರ್, ನಾನು ಒಂದನ್ನು ಚಾಯ್ಸ್ ಮಾಡ್ತೀನಿ, 2 minutes ಟೈಮ್ ಕೊಡಿ. ಹಾಗೆ ಹೇಳಿದ ಅನ್ವಿತಾ ಟೇಬಲ್ ಮೇಲಿರೋ ನೆಕ್ಲೆಸ್ನ ಕೇರ್ಫುಲ್ ಆಗಿ ನೋಡೋಕೆ ಶುರು ಮಾಡಿದ್ಲು. ಅದು ಎಷ್ಟು ಶೈನ್ ಆಗ್ತಿತ್ತು ಅಂದ್ರೆ ಅದರ ರಿಫ್ಲೆಕ್ಷನ್ ಅನ್ವಿತಾ ಮುಖದ ಮೇಲೆ ಬಿದ್ದು ಅವಳ ಕಣ್ಣುಗಳು ಚಂದ್ರನ ಹಾಗೆ ಹೊಳಿತಿದ್ವು. ಅದನ್ನ ಗೌತಮ್ ಅಬ್ಸರ್ವ್ ಮಾಡಿದ್ದ. ಆ ನೆಕ್ಲೆಸ್ಗೆ ಗ್ರೀನ್ ಕಲರ್ ಸ್ಟೋನ್ ಹಾಕಿದ್ರು, ಅದ್ರ ಮೇಲೆ ಡೆಲಿಕೇಟ್ ಡಿಸೈನ್ ಕೂಡ ಇತ್ತು. ಅನ್ವಿತಾಗೆ ಆ ನೆಕ್ಲೆಸ್ ತುಂಬಾ ಇಷ್ಟ ಆಗಿದೆ ಅಂತ ಅವಳ ಮುಖದಲ್ಲಿದ್ದ ಸ್ಮೈಲೇ ಹೇಳ್ತಿತ್ತು. ಆಗ್ಲೇ ಗೌತಮ್ ತನ್ನ ಮನ್ಸಲ್ಲಿ ಆ ನೆಕ್ಲೆಸ್ ಅನ್ವಿತಾಗೆ ಅಂತ ಫಿಕ್ಸ್ ಮಾಡ್ಕೊಂಡ್ಬಿಟ್ಟ. ಸೇಠ್ ಜಿ ನಗ್ತಾ, ಮೇಡಮ್ ಜಿ, ದಿಸ್ ಈಸ್ ಅ ವೆರಿ ರೇರ್ ಅಂಡ್ ಯುನಿಕ್ ಪೀಸ್. ಇದನ್ನ ಜೋಧ್ಪುರದಿಂದ ತರಿಸಿದ್ದು, ತುಂಬಾ ಡೆಲಿಕೇಟ್ ಡಿಸೈನ್ ಇದೆ, ಬೇಕಿದ್ರೆ ಹಾಕೊಂಡು ನೋಡಿ, ಸಖತ್ತಾಗಿ ಕಾಣಿಸುತ್ತೆ. ಸೇಠ್ ಜಿ ಆ ನೆಕ್ಲೆಸ್ನ ತೆಗೆದು ಅನ್ವಿತಾ ಕೊಡಕ್ ಹೋದ. ಅವಳು ಸಂಕೋಚದಲ್ಲಿ, ಅಯ್ಯೋ ಬೇಡ, ಇದು ಕಾಸ್ಟ್ಲಿ ಆಗುತ್ತೆ, ನಮ್ಮ ಬಜೆಟ್ ಏನಿದ್ರು 50,000 ಅಷ್ಟೇ. 50,000 ಅಂತ ಹೇಳಿದ್ ಕೇಳಿ ಶಾಪ್ ಓನರ್ ಮುಖ ಕೆಂಪ್ಕಾಯ್ತು. ಅವನು ಕೋಪದಲ್ಲಿ ತನ್ನ ಮುಂದೆ ಹರಡಿದ್ದ ಎಲ್ಲಾ ಜ್ಯುವೆಲ್ರಿನೂ ಬಾಕ್ಸ್ ಅಲ್ಲಿ ಹಾಕಿ ಎತ್ತಿಡಕ್ ಶುರು ಮಾಡ್ದ. ಅಲ್ಲಿರೋ ಸ್ಟಾಫ್ಗಳೆಲ್ಲ ಆಶ್ಚರ್ಯದಲ್ಲಿ ತಮ್ಮ ಕೆಲಸ ಬಿಟ್ಟು ಓನರ್ ಕಡೆನೇ ನೋಡ್ತಿದ್ರು. ಅರೆ ಏನಾಯ್ತು ಸರ್, ಯಾಕೆಲ್ಲ ತೆಗಿತಿದ್ದೀರಾ? ನಾವಿನ್ನು ಸೆಲೆಕ್ಟ್ ಮಾಡಿಲ್ಲ. ಇದನ್ನಮ್ಮ ಮಾಡ್ಲಿ, ಇದನ್ನೆಲ್ಲ ಪ್ಯಾಕ್ ಮಾಡಿ ಫ್ರೀ ಆಗಿ ಕೊಟ್ಬಿಡು ಅಂತೀಯಾ? ನೋಡಿ ಸಿಸ್ಟರ್, ದುಡ್ಡಿಲ್ಲ ಅಂದ್ರೆ ಇಷ್ಟು ದೊಡ್ಡ ಶಾಪ್ಗೆ ಬರಬಾರ್ದು, ಅಥವಾ ಬಂದ ತಕ್ಷಣ ನಿಮ್ಮ ಬಜೆಟ್ ಹೇಳಬೇಕಿತ್ತು. ಸುಮ್ಮನೆ ನನ್ನ ಟೈಮ್ ಎನರ್ಜಿ ಎಲ್ಲ ಯಾಕೆ ವೇಸ್ಟ್ ಮಾಡಿದ್ರಿ? ಸರ್ ಅದು ಹಾಗಲ್ಲ, ಕೋಪ ಮಾಡ್ಕೊಬಿಡಿ, ನಮಗೆ ಸ್ವಲ್ಪ ಲೋ ಪ್ರೈಸಲ್ಲಿ ನೆಕ್ಲೆಸ್ ಬೇಕು. ಸೇಠ್ ಜಿ ಕೋಪದಲ್ಲಿ ಗುಣಕ್ತಿದ್ದ. ಹೇಳ್ದೆ ಕೇಳ್ದೆ ಬರೋದು, ನಮ್ದು ಮೂಡ್ ಹಾಳು ಮಾಡೋದು. ಈ ಮಿಡಲ್ ಕ್ಲಾಸ್ ಜನಗಳ ಮೆಂಟಾಲಿಟಿನೇ ಇಷ್ಟು. ಶ್ರೀಮಂತರ ಥರ ಶೋಕಿ ಬೇರೆ. ನಿಮ್ಮ ಬಜೆಟ್ ಕಮ್ಮಿ ಅಂತ ಹೇಳಿ ಸಾಯಕ್ಕೇನಾಗಿತ್ತು? ತಮ್ಮ ಬಾಸ್ ಸಿಟ್ಟಿಂದ ಮಾತಾಡೋದನ್ನ ನೋಡಿ ಎಲ್ಲ ಸೇಲ್ಸ್ಮೆನ್ ಗಾರ್ಡ್ಸ್ ತಮ್ಮ ಕೆಲಸನ ಬಿಟ್ಟು ಹತ್ರ ಬಂದು ನಿಂತ್ಕೊಟ್ರು. ಗೀತಾ, ಅನಿಲ್ ಇಬ್ರು ಅವಮಾನದಲ್ಲಿ ಒಬ್ರನ್ನೊಬ್ರು ನೋಡ್ಕೊಟ್ರು. ಗೌತಮ್ ಯಾವ್ದಾಗ್ಬಾರ್ದು ಅನ್ಕೊಂಡಿದ್ನೋ ಅದೇ ಆಯ್ತು. ತನಗೆ ಬರ್ತಿರೋ ಕೋಪನ ಕಷ್ಟಪಟ್ಟು ಕಂಟ್ರೋಲ್ ಮಾಡ್ಕೊಂಡು ಕೈಕಟ್ಟಿ ನಿಂತ್ಕೊಂಡ. ಸೇಠ್ ಜಿ ಇರಿಟೇಟಿಂಗ್ ವಾಯ್ಸಲ್ಲಿ, ನಿಮ್ ಬಜೆಟ್ ಏನಂತ ಹೇಳಿದ್ರೆ ಅದನ್ನ ತೋರಿಸ್ತಾ ಇದ್ದೆ. ಈಗ ನಿಮ್ಗೆ ತೋರಿಸಿದ್ನಲ್ಲ, ತುಂಬಾ ಬೆಲೆ ಬಾಳೋ ರೇರ್ ನೆಕ್ಲೆಸ್ ಪೀಸ್. ಹಾದಿ ಬೀದಿಲ್ ಹೋಗೋರ್ಗೆಲ್ಲ ಪ್ರದರ್ಶನಕ್ಕೆ ಇಡೋದಲ್ಲ, ಅದೇನಂತ ಬಂದ್ಬಿಡ್ತಿರೋ ಕಾಮನ್ ಸೆನ್ಸ್ ಇಲ್ದವ್ರು. ಗೀತಾ ಅಸಮಾಧಾನದಲ್ಲಿ ಸೇಠ್ ಜಿನ ಗದರ್ತಾ, ರೀ ಮಿಸ್ಟರ್, ಏನ್ ನೀವು ಆಗ್ಲಿಂದ ನಮಗ್ ಬಾಯಿಗೆ ಬಂದಂಗೆ ಅಂತಿದ್ದೀರಾ? ನಮ್ಮ ಮಾತನ್ನ ಕೇಳಕ್ಕೂ ರೆಡಿ ಇಲ್ದೆ ಎಲ್ಲ ಜ್ಯುವೆಲ್ರಿ ತಂದು ಕಣ್ಮುಂದೆ ಇಟ್ಟೋ ನೀವು, ನಿಮ್ದೇ ತಪ್ಪು. ವಾವ್, ಎಂಥ ಮಾತು ಹೇಳಿದೆಯಮ್ಮ, ನಿಮ್ಮ ಹತ್ರ ದುಡ್ಡಿಲ್ಲ, ಇದೆಲ್ಲ ಬರೀ ಬಿಲ್ಡಪ್ ಅಂತ ನನಗೆ ಆಗ್ಲೇ ಅನುಮಾನ ಬಂದಿತ್ತು. ಗೀತಾ ಇರಿಟೇಷನ್ ಅಲ್ಲಿ ಜಗಳಕ್ಕೆ ಶುರು ಹಚ್ಕೊಂಡ್ಲು. ಸಾಕಿ ಸುಮ್ದಿರಯ್ಯ, ಕಂಡಿದ್ದೀನಿ, ನಮ್ಮ ಹತ್ರ ದುಡ್ಡಿಲ್ಲ ಅಂತ ನಿಂಗ್ಯಾರು ಹೇಳಿದ್ದು? ಇಷ್ಟು ದೊಡ್ಡ ಶಾಪ್ ಹಾಕೊಂಡಿದ್ದೀರಾ, ಕಸ್ಟಮರ್ಸ್ ಹ್ಯಾಂಡಲ್ ಮಾಡಕ್ಕೆ ಗೊತ್ತಿಲ್ಲ ನಿಮ್ಗೆ? ಸೇಠ್ ಜಿ ಕೋಪದಿಂದ ಹಿಂದೆ ನಿಂತ ಸೆಕ್ಯೂರಿಟಿನ ನೋಡಿ,
ರಾಜು ಪೊಲೀಸರಿಗೆ ಕಾಲ್ ಮಾಡು. ಮತ್ತೆ ಗೀತಾ ಕಡೆ ತಿರುಗಿ, ನನ್ನ ಶಾಪ್ಗೆ ಬಂದು ನನಗೆ ಆವಾಜಾ? ಸಿಚುವೇಶನ್ ಕಂಟ್ರೋಲ್ ತಪ್ಪೋದನ್ನ ನೋಡಿ ಅನ್ವಿತಾ ಗಂಟ್ಲು ಒಣಗ್ತು. ಅವಳು ಹೇಗೆ ಹೇಳಕ್ ಹೋದ್ರು ಆ ಓನರ್ ದೃಷ್ಟಿಲಿ ತಪ್ಪಾಗಿ ಕಾಣಿಸ್ತಿತ್ತು. ಅದಕ್ಕೆ ಅವಳು ಗೀತಾ ಭುಜದ ಮೇಲೆ ಕೈಯಿಟ್ಟು, ಅಮ್ಮ ಸುಮ್ಮನೆ ಇರು ಅಂದವಳು ಹಿಂದೆ ತಿರುಗಿ, ಗೌತಮ್ ಬೇರೆ ಕಡೆ ಹೋಗೋಣ ನಡಿ ಅಂದ್ಲು. ಅಷ್ಟರಲ್ಲಿ ಒಬ್ಬ ಸ್ಟಾಫ್, ಸುಮ್ಮನೆ ಬೇರೆ ಕಡೆ ಹೋಗಿ ಅವ್ರ ಟೈಮ್ನು ಯಾಕೆ ವೇಸ್ಟ್ ಮಾಡ್ತೀರಾ, ಮಾಡಕ್ ಬೇರೆ ಕೆಲಸ ಇಲ್ವಾ ಅಂದ. ಅವನು ಮಾತು ಮುಗ್ದಿದ್ದಂಗೆ ಇನ್ನೊಬ್ಬ ಸೇಲ್ಸ್ಮನ್ ಕೌಂಟರಿಂದ ಈಚೆ ಬಂದು, ಒಂದ್ ನಿಮಿಷ ಅಂತ ಹೇಳ್ತಾ ಅನಿಲ್ ಮತ್ತು ಗೌತಮ್ನ ಅನುಮಾನದಲ್ಲಿ ನೋಡಕ್ ಶುರು ಮಾಡ್ದ. ಆಮೇಲೆ ಏನೋ ನೆನ್ಪಾದಂಗೆ, ಸೇಠ್ಜಿ ನಾನು ಇವರಿಬ್ರನ್ನು ಎಲ್ಲೋ ನೋಡಿದ್ದೀನಲ್ಲ ಅಂತ ಆಗ್ಲಿಂದ ಯೋಚಿಸ್ತಿದ್ದೆ. ಈಗ ನೆನ್ಪಾಯ್ತು, ನಿನ್ನೆ ಮಲ್ಲೇಶ್ವರಂ ಮಹಾರಾಜ ಆಂಟಿಕ್ ಶೋರೂಮ್ ಅಲ್ಲಿ ಇವರಿಬ್ರು ಟೈಮ್ ಪಾಸ್ ಮಾಡಕ್ ಹೋಗಿದ್ರು. 30 ಲಕ್ಷ ಬೆಲೆ ಬಾಳೋ ಆಂಟಿಕ್ ಪೀಸ್ ನ ನೆಲಕ್ಕೆ ಬೀಳಿಸಿ ಒಡೆದಾಕಿದ್ದಾರೆ. ಸ್ಟ್ಯಾಚ್ಯೂ ದುಡ್ಡು ಕೊಡಿ ಅಂದಿದ್ದಕ್ಕೆ ಶಾಪಿಂದ ಓಡೋಗ್ತಿದ್ರು. ಅಲ್ಲಿನ ಸೆಕ್ಯೂರಿಟಿಗಳು ಇವರನ್ನ ಹಿಡಿದು ಕೂರ್ಸಿದ್ದನ್ನ ನಾನೇ ನನ್ನ ಕಣ್ಣಾರ ನೋಡಿದ್ದೀನಿ ಅಂದ. ಅದನ್ನ ಕೇಳಿ ಸೇಠ್ ಜಿ ಮುಖದಲ್ಲಿ ವ್ಯಂಗ್ಯವಾದ ನಗು ಮೂಡ್ತು. ನಂಗೆ ಈಗೆಲ್ಲ ಅರ್ಥ ಆಯ್ತು. ಕೈಯಲ್ಲಿ ಕಾಸಿಲ್ಲ, ಆದ್ರೂ ಶೋಕಿಗೆ ಇದೆಲ್ಲ ಬೇಕು. ತನ್ನ ಹೆಂಡತಿಗೊಂದು ನೆಕ್ಲೆಸ್ ಕೊಡಿಸೋ ಯೋಗ್ಯತೆ ಇಲ್ಲ, ಅದು ಇದು ನಾಟಕ ಆಡಿ ನನ್ನ ಶಾಪಿಂದ ನೆಕ್ಲೆಸ್ ಕತ್ಕೊಂಡು ಓಡೋಗ್ಬೇಕು ಅಂತ ಪ್ಲಾನ್ ಮಾಡ್ಕೊಂಡು ಬಂದಿದ್ದಾನೆ ಈ ಲೋಫರ್ ಅಂತ ಗೌತಮ್ ಕಡೆ ವಿಯರ್ಡ್ ಲುಕ್ ಕೊಟ್ಟ. 100 ಕೋಟಿ ಆಸ್ತಿನ ಕಾಲ್ ಕಸ ಅಂತ ಬಿಟ್ಟು ಬಂದ ರಾಜ್ಕುಮಾರ್ನ ಒಬ್ಬ ಕಳ್ಳನ್ ಮಾಡ್ಬಿಟ್ಟಿದ್ದ ಈ ಶಾಪ್ ಓನರ್. ಗೌತಮ್ ಕಣ್ಣಲ್ಲಿ ಒಂದು ಸ್ಪಾರ್ಕ್ ಇತ್ತು. ಅವನು ಹಲ್ ಕಡಿತ ಸ್ಟ್ರಾಂಗ್ ವಾಯ್ಸಲ್ಲಿ, ಇಲ್ಲಿವರೆಗೂ ಯಾರು ನನ್ನ ಕಳ್ಳ ಅಂದಿರ್ಲಿಲ್ಲ. ಈ ವರ್ಡ್ಸ್ನ ಚೆನ್ನಾಗಿ ನೆನ್ಪಿಟ್ಕೋ. ಇದಕ್ಕಾದಷ್ಟು ಬೇಗ ಉತ್ತರ ಕೊಡ್ತೀನಿ. ನೆಕ್ಲೆಸ್ ಪರ್ಚೇಸ್ ಮಾಡ್ತೀನೋ ಇಲ್ವೋ ಅನ್ನೋದನ್ನ ಡಿಸೈಡ್ ಮಾಡೋ ನಾನು. ಮಾತು ಮುಗಿಸಿದಾಗ ಗೌತಮ್ ಫೇಸ್ ಎಕ್ಸ್ಪ್ರೆಷನ್ನೇ ಬದಲಾಗಿತ್ತು. ಅವನ ಧ್ವನಿ ಶಾಪಲ್ಲಿ ಈಕೋ ಆಗಿ ಜನರ ಮನಸ್ಸಲ್ಲಿ ಸ್ವಲ್ಪ ಭಯ ಹುಟ್ಟಿಸ್ತು. ಗೀತಾ, ಅನಿಲ್, ಅನ್ವಿತಾ ಕೂಡ ಒಂದು ಕ್ಷಣ ಆಶ್ಚರ್ಯಪಟ್ರು. ಸೇಠ್ಜಿ ಕೋಪದಲ್ಲಿ ನಡುಕ್ತಿದ್ದ. ಇನ್ನೇನು ಅವನು ಗೌತಮ್ ಮೇಲೆ ಕೈ ಎತ್ತಾನೇನೋ ಅಂತ ಟೆನ್ಷನ್ನಲ್ಲಿದ್ದ ಅನ್ವಿತಾ ಬೆವರ್ತಿದ್ಲು. ಅವಳ ಹಾರ್ಟ್ ಬೀಟ್ ಜೋರಾಗಿತ್ತು. ರೇ ಮಿಸ್ಟರ್, ಏನೋ ದೊಡ್ಡದಾಗಿ ಮಾತಾಡಿದ್ರಿ. ಈ ನೆಕ್ಲೆಸ್ಗೆ 12 ಲಕ್ಷ ಆಗತ್ತೆ, ಕೊಡ್ತೀರಾ? ದುಡ್ಡು ಕೊಟ್ಟು ತಗೊಂಡೋಗಿ, ನೋಡೋಣ ನಿಮ್ ಧೈರ್ಯನಾ. ಶಾಪ್ ಅಲ್ಲಿ ಒಳ್ಳೆ ಡ್ರಾಮಾ ಶುರುವಾಗಿತ್ತು. ಬಂದಿರೋ ಕಸ್ಟಮರ್ಸ್ ಕಣ್ಗಳು ಗೌತಮ್ ಮತ್ತು ಅನ್ವಿತಾ ಮೇಲಿದ್ವು. ರಾಜ್ಕುಮಾರ ಇಷ್ಟಪಟ್ಟರೆ ಇಡೀ ಶಾಪ್ನ ಅನ್ವಿತಾಗೆ ಪರ್ಚೇಸ್ ಮಾಡ್ಕೊಡ್ಬಲ್ಲ. ಬಟ್ ತನ್ನ ಮುಖವಾಡ ಕಳ್ಚ್ ಬೀಳ್ಬಾರ್ದು ಅನ್ನೋ ಕಾರಣಕ್ಕೆ ಅವನು ತನ್ನ ಮನ್ಸನ್ನ ಗಟ್ಟಿ ಮಾಡ್ಕೊಂಡಿದ್ದ. ಈಗ್ಲೂ ಗೌತಮ್ ಮೌನವಾಗಿ ನಿಂತಿರೋದನ್ನ ನೋಡಿ ಗೀತಾ ಮನ್ಸಲ್ಲೇ ಅವನಿಗೆ ಹಿಡಿ ಶಾಪ ಹಾಕ್ತಿದ್ದ. ಎಲ್ರೂ ತಮ್ಮನ್ನೇ ನೋಡಿ ನಗೋದ್ನ ಸಹಿಸಕ್ಕಾಗದೆ ಅನ್ವಿತಾ ಸೇಠ್ಜಿ ಮುಂದೆ ಕೈ ಮುಗಿದು ನಿಂತ್ಲು. ಅವಳ ಕಣ್ಣಲ್ಲಿ ನೀರು ತುಂಬಿಕೊಂಡಿತ್ತು. ತನ್ನ ನೋವನ್ನ ಕಂಟ್ರೋಲ್ ಮಾಡ್ಕೋತಾ, ಸರ್ ನೋಡಿ, ತಪ್ಪೆಲ್ಲ ನಂದೆ. ಮೊದಲೇ ನಾನು ನನ್ನ ಬಜೆಟ್ ಎಷ್ಟು ಅಂತ ಹೇಳ್ಬೇಕಿತ್ತು. ನಮ್ಮ ಹತ್ರ 50,000 ಇರೋದು. ನಿಮ್ಮ ಹತ್ರ ಆ ಬಜೆಟ್ನ ಜ್ಯುವೆಲರಿ ಇಲ್ಲ ಅಂದ್ರೆ ಪರವಾಗಿಲ್ಲ. ನಿಮ್ ಟೈಮ್ ವೇಸ್ಟ್ ಆಗಿದ್ದಕ್ಕೆ ರಿಯಲಿ ಸಾರಿ. ಸೇಠ್ಜಿ ಅನ್ವಿತಾ ಕಣ್ಣೀರ್ ನೋಡಿ ಸ್ವಲ್ಪ ಸಮಾಧಾನವಾಗಿ, ಮೇಡಮ್ ಜಿ, ನನ್ನ ಹತ್ರ ಎಲ್ಲ ಬಡ್ಜೆಟ್ದು ನೆಕ್ಲೆಸ್ ಇದೆ. ಏನೋ ನಿಮ್ಗೆ ಬೇಜಾರಾಗಬಾರ್ದು ಅಂತ ತೋರಿಸ್ತೀನಿ ಅಂದವನು ಗೌತಮ್ ಕಡೆ ಕೋಪದಲ್ಲಿ ನೋಡ್ದ. ಆಮೇಲೆ ತನ್ನ ಪಕ್ಕ ಇದ್ದ ಸೇಲ್ಸ್ಮನ್ಗೆ ಸನ್ನೆ ಮಾಡಿ ಜ್ಯುವೆಲರಿನ ತೋರ್ಸಕ್ ಹೇಳ್ದ. ಅನ್ವಿತಾ ತನ್ನ ಅಳುವನ್ನ ಕಂಟ್ರೋಲ್ ಮಾಡ್ಕೋತಾ ಒಂದು ಸಿಂಪಲ್ ಆಗಿರೋ ನೆಕ್ಲೆಸ್ನ ಚೂಸ್ ಮಾಡ್ಕೊಂಡ್ಲು. ಅದ್ರ ವ್ಯಾಲ್ಯೂ 60,000. ಅನ್ವಿತಾ ಅದನ್ನ ಪ್ಯಾಕ್ ಮಾಡಕ್ ಹೇಳಿ ಗೀತಾ ಕಡೆ ತಿರುಗಿ, ಅಮ್ಮ ದುಡ್ಡು ಕೊಡು. ಛೇ, ಈ ಗೌತಮ್ ಇಂದ ನನ್ನ ಮೂಡೆ ಹಾಳಾಯ್ತು. ಏನೋ ತನ್ನ ಜೇಬ್ ತುಂಬಾ ದುಡ್ಡು ಇದೆ ಅನ್ನೋ ತರ ಎದೆ ಉಬ್ಬಿಸ್ಕೊಂಡು ಈ ದೊಡ್ಡ ಶಾಪ್ಗೆ ಕರ್ಕೊಂಡ್ ಬಂದ. ಹಾಳಾದವನು ಎಲ್ರ ಮುಂದೆ ಅವಮಾನ ಆಗೋ ತರ ಮಾಡ್ದ. ನಿಂತಿರೋ ನೋಡು ಕತ್ತೆ ತರ ಅಂತ ಗೊಣಗ್ತಾ ಗೌತಮ್ ಹಿಡ್ಕೊಂಡಿದ್ದ ತನ್ನ ಪರ್ಸ್ನ ಕಿತ್ಕೊಂಡ್ಲು. ನಂತರ ಹಣ ತೆಗೆದು ಕೌಂಟ್ರಲ್ಲಿ ಕೊಟ್ಟು ಗೌತಮ್ ಕಡೆ ಕೋಪದಿಂದ ನೋಡ್ತಾನೆ ಶಾಪಿಂದ ಹೊರಗೆ ನಡೆದ್ಲು. ಅನಿಲ್ ಮತ್ತೆ ಅನ್ವಿತಾ ಇಬ್ರು ನೆಕ್ಲೆಸ್ ಬ್ಯಾಗ್ ತಗೊಂಡು ಅವಳ ಹಿಂದೆ ಹೊರಟ್ರು. ಬಟ್ ಗೌತಮ್ ಈಗ್ಲೂ ಆ ಶಾಪ್ ಓನರ್ ಕಡೆ ಸಿಟ್ಟಿಂದ ನೋಡ್ತಿದ್ದ. ಸೇಠ್ಜಿಗೂ ಅವನ ಕಣ್ಣನ್ನ ಫೇಸ್ ಮಾಡೋಕೆ ಕಷ್ಟ ಆಯ್ತು. ಆದ್ರೆ ಅವನಂಥ ಆರ್ಡಿನರಿ ಮನುಷ್ಯಂಗ್ ಬೆಲೆ ಕೊಡೋದ್ರಲ್ಲಿ ಯಾವ ಅರ್ಥನೂ ಇಲ್ಲ ಅಂತ, ಅರೆ ಬ್ರದರ್, ಯಾಕೆ ಹಾಗೆ ನೋಡ್ತಿದ್ದೀರಾ? ನನ್ ಮೇಲೆ ದೃಷ್ಟಿ ಹಾಕ್ಬೇಡಿ. ನೆಕ್ಸ್ಟ್ ಟೈಮ್ ಯಾವ್ದಾದ್ರು ಶಾಪ್ಗೆ ಹೋಗ್ಬೇಕು ಅಂದ್ರೆ ಜೇಬಲ್ ದುಡ್ಡಿದ್ಯಾ ಅಂತ ನೋಡ್ಕೊಳ್ಳಿ. ಅವನ್ ಮಾತು ಕೇಳಿದ್ಮೇಲೆ ಗೌತಮ್ ಮುಷ್ಟಿ ಬಿಗಿ ಹಿಡಿದು ಸೇಠ್ಜಿ ಕಡೆ ನಡೆದ. ಅವನ್ ಬರ್ತಿರೋ ಸ್ಪೀಡ್ಗೆ ಸೇಠ್ಜಿ ಗಾಬರಿ ಆದ. ಆದ್ರೆ ಗೌತಮ್ ಏನು ಮಾಡದೆ ಸೈಲೆಂಟ್ ಆಗಿ ಡೋರಿಂದ ಹೊರಗಡೆ ನಡೆದ. ಬಟ್ ಅವನ್ ಮೈ ಇನ್ನೂ ಬಿಸಿಯಾಗೇ ಇತ್ತು. ನರಗಳೆಲ್ಲ ಹಣೆ ಮೇಲೆ ಗಂಟಾಗಿತ್ತು. ಪಾರ್ಕಿಂಗ್ ಏರಿಯಾದಲ್ಲಿ ಅವನಿಗೋಸ್ಕರ ಕಾಯ್ತಿದ್ದ ಅನ್ವಿತಾನ ನೋಡಿ ಅವನು ತನ್ನ ಕೋಪನ ಕಂಟ್ರೋಲ್ ಮಾಡ್ಕೊಂಡ. ಅನ್ವಿ, ನೀವೆಲ್ಲ ಮನೆಗೆ ಹೋಗಿ, ನಾನು ಆಮೇಲೆ ಬರ್ತೀನಿ. ಅವನ್ ಮಾತ್ ಕಿವಿಗ್ ಬಿದ್ದ ತಕ್ಷಣ ಗೀತಾ ಕೆಂಡ ತಾಗ್ದವಳ ಹಂಗೆ, ಇನ್ನೇನು ಉಳಿಸಿದ್ಯಪ್ಪ, ಅಲ್ಲಿ ಒಳಗಡೆ ನಮ್ಗೆ ಅವಮಾನ ಆಗಿದ್ದು ಸಾಕಾಗಿಲ್ವಾ? ಇಷ್ಟು ಕಾಸ್ಟ್ಲಿ ಶೋರೂಮ್ಗೆ ಯಾಕೆ ಕರ್ಕೊಂಡು ಬರ್ಬೇಕಿತ್ತು? ನಿನ್ ಜೊತೆ ಯಾವ ಕೆಲ್ಸಕ್ಕೆ ಬಂದ್ರು ಅದು ಹಳೆ ಶನಿ ಕಣೋ ನೀನು. ಇನ್ನೇನೋ ಮಾಡಕ್ ಹೊರಟಿದ್ಯಾ? ಅತ್ತೆ, ತಪ್ಪು ತಿಳ್ಕೊಬೇಡಿ, ನಾನು ಇಲ್ಲೇನು ಮಾಡಲ್ಲ.
ಒಂದಿಷ್ಟು ತರಕಾರಿ ತಗೊಂಡ್ ಬರ್ಬೇಕು, ಅಡಿಗೆಗೇನೂ ಇಲ್ಲ. ಅನಿಲ್ ಅಸಮಾಧಾನದಲ್ಲಿ, ಹೇ ಗೀತಾ, ಬಿಟ್ಬಿಡಿ ಅವನನ್ನ. ಅವನು ಮಾರ್ಕೆಟ್ಗಾದ್ರೂ ಹೋಗ್ಲಿ, ಇನ್ನೆಲ್ಲಾದ್ರೂ ಹಾಳಾಗಿ ಹೋಗ್ಲಿ, ಅದರಿಂದ ಆಗೋದೇನಿದೆ? ಇನ್ನೊಂದ್ ಸ್ವಲ್ಪ ಹೊತ್ತು ಈ ದರಿದ್ರ ಮುಖ ನಮ್ ಕಣ್ಮುಂದೆ ಇರಲ್ವಲ್ಲ, ಅದೇ ನೆಮ್ಮದಿ. ಗೀತಾ ಕೂಡ ಅನಿಲ್ ಮಾತಿಗೆ ಅಗ್ರಿ ಮಾಡ್ತಾ, ನೀವ್ ಹೇಳೋದು ಸರಿ, ನಾನು ಇವ್ನ ಮುಖ ನೋಡಿ ಇನ್ನಷ್ಟು ಡಿಸ್ಟರ್ಬ್ ಆಗೋದು ಬೇಡ. ಅನ್ವಿತಾ ನೆಕ್ಲೆಸ್ ಬಗ್ಗೆನೇ ಯೋಚಿಸ್ತಾ ಕಾರ್ನ ಡ್ರೈವಿಂಗ್ ಸೀಟಲ್ಲಿ ಕೂತಿದ್ಲು. ಬೇರೆ ಮಾತುಗಳು ಅವಳ ಕಿವಿಗೆ ಹೋಗ್ಲಿಲ್ಲ. ನೆಕ್ಸ್ಟ್ ಮೊಮೆಂಟ್ ಕಾರ್ ಸ್ಪೀಡಲ್ಲಿ ಮುಂದಕ್ಕೆ ಹೋಯ್ತು. ಅನ್ವಿತಾ ಕಾರು ರೋಡಿಂದ ಕಣ್ಮರೆ ಆದ ತಕ್ಷಣ ಗೌತಮ್ ಮುಖದಲ್ಲಿ ಒಂದು ಡೆವಿಲಿಶ್ ಸ್ಮೈಲ್ ಇತ್ತು. ಅವನ ಕಣ್ಣಲ್ಲಿ ಕಾನ್ಫಿಡೆನ್ಸ್, ಮುಖದಲ್ಲಿ ಗಾಂಭೀರ್ಯ, ನಡೆಯೋ ಸ್ಟೈಲಲ್ಲಿ ಒಂದು ಗಟ್ಸ್ ಇತ್ತು. ಅವನು ಸ್ಟೈಲ್ ಆಗಿ ತನ್ನ ಶರ್ಟ್ ಸ್ಲೀವ್ ಫೋಲ್ಡ್ ಮಾಡ್ತಾ ಮತ್ತೆ ಅದೇ ಜ್ಯುವೆಲರಿ ಶಾಪ್ ಮೆಟ್ಲತ್ತ. ಈ ಬಾರಿ ಅವನು ಗೌತಮ್ ಆಗಿರ್ಲಿಲ್ಲ, ರಾಯದುರ್ಗದ ಯುವರಾಜನ ಗತ್ತಲ್ಲಿ ಎಂಟ್ರಿ ಕೊಟ್ಟ. ಶಾಪ್ ಅಲ್ಲಿ ಕಸ್ಟಮರ್ಸ್ ತುಂಬಿದ್ರು, ಸೇಲ್ಸ್ ಮೆನ್ಗಳು ಫುಲ್ ಬ್ಯುಸಿ ಆಗಿದ್ರು. ಅದೇ ಹೊತ್ತಿಗೆ ಆ ಶಾಪ್ ಓನರ್ನ ಫೇವರೇಟ್ ಸ್ಟಾಫ್ ಒಬ್ನು ಗೌತಮ್ನ ನೋಡಿ ಕೌಂಟರ್ ಇಂದ ಆಚೆ ಬರ್ತಾ, ಏ ಮಿಸ್ಟರ್, ಶಾಪ್ ಅಲ್ಲಿ ತುಂಬಾ ಜನ ಕಸ್ಟಮರ್ಸ್ ಇದ್ದಾರೆ, ಮತ್ತೆ ಒಳಗ್ ಬಂದ್ರಿ? ಗೆಟ್ ಔಟ್. ಆಗ್ಲೇ 12 ಲಕ್ಷದ ನೆಕ್ಲೆಸ್ ನ ತೋರಿಸಿದ್ರಲ್ಲ, ಐ ವಾಂಟ್ ಟು ಪರ್ಚೇಸ್ ಇಟ್. ಆ ಪೀಸ್ ನ ಇನ್ನೊಮ್ಮೆ ನೋಡ್ಬೇಕು. ಗೌತಮ್ ಮಾತು ಕೇಳಿಸ್ಕೊಂಡು ಅಲ್ಲಿರೋರು ಎಲ್ರು ಜೋರಾಗಿ ನಗಕ್ ಶುರು ಮಾಡಿದ್ರು. ಸೇಠ್ಜಿ ನಗ್ತಾ, ವಾಟ್, ಆ ನೆಕ್ಲೆಸ್ ಬೇಕಾ? ಬ್ರದರ್, ನಿಮ್ಗೆ ತಲೆ ಕಟ್ಟಿರ್ಬೇಕು. ಇದೇ ರೋಡಲ್ಲಿ ಸ್ಟ್ರೇಟ್ ಆಗಿ ಹೋದ್ರೆ ಅಲ್ಲೊಂದು ಮೆಂಟಲ್ ಹಾಸ್ಪಿಟಲ್ ಸಿಗತ್ತೆ, ನೀವೇ ಅಲ್ಲಿಗೆ ಹೋಗ್ಬಾರ್ದು ಅಂತ. ಆ ಮಾತಿಗೆ ಸ್ಟಾಫ್ ಒಬ್ಬ ನಕ್ಕು, ಸರ್, ಈ ವ್ಯಕ್ತಿಗೆ ಹೊರಗಡೆ ಹೋಗ್ತಿದ್ದಂಗೆ ತಾನು ಗಂಡಸು ಅಂತ ನೆನಪಾಗಿದೆ, ಅದಕ್ಕೆ ಮತ್ತೆ ಬಂದಿದ್ದಾನೆ. ಹೋಗೋ, ಮೊದ್ಲೊಂದೊಳ್ಳೆ ಶರ್ಟ್ ತಗೋ ಮಾರಾಯ. ಎಲ್ರು ಒಂದೊಂದು ಮಾತು ಹೇಳ್ಕೊಂಡು ನಗ್ತಿದ್ರೆ ಗೌತಮ್ಗೆ ಸಖತ್ ಇರಿಟೇಷನ್ ಆಯ್ತು. ಗೌತಮ್ ಸ್ಟ್ರಾಂಗ್ ವಾಯ್ಸ್ ಅಲ್ಲಿ, ನಿಮ್ಮ ಜೋಕ್ಗಳು ಮುಗ್ದಿದ್ರೆ ನೆಕ್ಲೆಸ್ ತೋರಿಸ್ತೀರಾ? ಸ್ಟಾಫ್ ನಗೋದ್ನ ನಿಲ್ಸಿ, ಅಯ್ಯೋ ನಿಮ್ ಬಜೆಟ್ಲಿ ಆ ನೆಕ್ಲೆಸ್ ಇಲ್ವಲ್ಲ. ಗೌತಮ್ ಆರಾಮಾಗಿ ಚೇರ್ ಎಳ್ಕೊಂಡು ರಾಜನಾಗಿ ಕಾಲ್ ಮೇಲೆ ಕಾಲ್ ಹಾಕಿ ಗತ್ತಲ್ಲಿ ಕುತ್ಕೊಂಡ. ಅವನ ಆರಾ ಫೀಲ್ ಆಗ್ತಿದ್ದಂಗೆ ಅವ್ರಿಗೆಲ್ಲ ಏನೋ ಒಂಥರ ಭಯ ಆಯ್ತು. ಸಿ, ನನ್ನ ಬಜೆಟ್ ಎಷ್ಟು ಅಂತ ನೀವು ಕನ್ಸಲ್ಲೂ ಊಹೆ ಮಾಡೋಕ್ಕಾಗಲ್ಲ. ಕಸ್ಟಮರ್ಸ್ ಜೊತೆ ಕಮ್ಯುನಿಕೇಶನ್ ಮಾಡೋದನ್ನ ಫಸ್ಟ್ ಕಲ್ತ್ಕೊಳ್ಳಿ. ಸೇಠ್ಜಿ ಇರಿಟೇಷನ್ ಇಂದ ಗೌತಮ್ನ ನೋಡಿದವನು, ಏನೋ ಹೋಗ್ಲಿ ಅಂತ ಸುಮ್ಮನೆ ಇದ್ರೆ ನನ್ನ ಜೊತೆನೇ ಆಟ ಆಡ್ತೀರಾ? ಏನ್ ಜೈಲ್ಗೆ ಹೋಗೋ ಆಸೆನಾ? ನಮ್ಮ ಶಾಪ್ಗೆ ಒಳ್ಳೆ ಹೆಸರಿದೆ, ನಾನು ಒಂದು ಕೂಗ್ ಹಾಕಿದ್ರೆ ಸಾಕು, ಮುಂದಿನ ಪರಿಣಾಮನ ನೀನು ಊಹಿಸ್ಕೊಳಕ್ಕೂ ಆಗಲ್ಲ. ಮೊದಲು ಜನ ಬಂದು ಹೊಡಿತಾರೆ, ಆಮೇಲೆ ಪೊಲೀಸರು ಹೊಡಿತಾರೆ. ಇವೆಲ್ಲ ಬೇಕಾ? ಗೌತಮ್ ಕಿರಿಕಿರಿಲಿ ಜೇಬಿಂದ ಫೋನ್ ತೆಗೆದ ಕೂಡಲೇ ಒಂದು ನಂಬರ್ಗೆ ಕಾಲ್ ಮಾಡ್ದ. ಪಟೇಲ್ರೆ, ವಿಜಯನಗರ ಮೇನ್ ರೋಡ್ ಶ್ರೀನಿಧಿ ಜ್ಯುವೆಲರಿ, ಶಾಪ್ ನಂಬರ್ 301. ಈ ಜಾಗಕ್ಕೆ ಲಗೂನ್ ಬಂದ್ರಿ, ನಿಮ್ ಚಿಕ್ಕದೊರೆಗೆ ಒಂದು ಕೆಲಸ ಆಗ್ಬೇಕಾಗದ. ಪಟೇಲ್ರು ಗಂಭೀರವಾಗಿ, ಶರಣ್ರಿ ಅಪ್ಪ, ಚಿಕ್ಕದೊರೆ ಎಲ್ಲಿರ್ತಾರೋ ಪಟೇಲಪ್ಪ ಅಲ್ಲೇ ಇರ್ತಾನ. 10 ಎಣಿಸೋಷ್ಟರಲ್ಲಿ ನಿಮ್ ಮುಂದೆ ಹಾಜರಿರ್ತಿದ್ರಿ ಅಂತಂದು ಫೋನ್ ಕಟ್ ಮಾಡಿದ್ರು. ಗೌತಮ್ ಫೋನ್ನ ಜೇಬಿಗೆ ಸೇರಿಸಿ ಒಮ್ಮೆ ಮೈ ಮುರಿದು ಅಸಡ್ಡೆಯಿಂದ ಸೇಠ್ಜಿನ ನೋಡ್ದ. ಅವನ ಆಟಿಟ್ಯೂಡ್ ನೋಡಿದ ಸ್ಟಾಫ್ ಒಬ್ಬ ಅವನ ಶೋಲ್ಡರ್ ಮೇಲೆ ಕೈ ಇಟ್ಟು, ಏನ್ರಿ ಮೇಲೆ, ಯಾರಿಗ್ರಿ ಫೋನ್ ಮಾಡಿದ್ರಿ? ಓ, ನಿಮ್ಮಪ್ಪ ಇನ್ ಕುಬೇರನಾ, ದುಡ್ಡು ತಗೊಂಡು ಬರಕ್ಕೆ? ಗೌತಮ್ ಆ ಸ್ಟಾಫ್ ಕೈನ ಶೋಲ್ಡರಿಂದ ತೆಗೆದು, ಇನ್ನೊಂದು 10 ನಿಮಿಷ ನಿಮ್ಗೆ ಗೊತ್ತಾಗತ್ತೆ ನಮ್ಮಪ್ಪ ಕುಬೇರ್ನ ಅಥವಾ ಅವನಪ್ಪನ ಅಂತ. ಅಷ್ಟಕ್ಕೂ ರಾಜ್ಕುಮಾರ್ನ ಶೋಲ್ಡರ್ ಮೇಲೆ ಕೈ ಹಾಕೋ ಯೋಗ್ಯತೆ, ಅರ್ಹತೆ ಎರಡೂ ನಿನಗಿಲ್ಲ. ಸ್ಟಾಫ್ ಮುಖ ಮುಜುಗರದಲ್ಲಿ ಕೆಂಪಾಗಿತ್ತು. ಸುತ್ತಮುತ್ತ ಇರೋ ಜನರು ಗೌತಮ್ ಮಾತು ಕೇಳಿ ಆಡ್ಕೊಳಕ್ ಶುರು ಮಾಡಿದ್ರು. ನಮ್ ದೇಶದಲ್ಲಿ ಬಡತನ ದೊಡ್ಡ ಸಮಸ್ಯೆನೇ ಅಲ್ಲ, ಈ ರೀತಿ ಗೂಂಡಾಗಳದ್ದೇ ದೊಡ್ಡ ಪ್ರಾಬ್ಲಮ್ ಆಗ್ಬಿಟ್ಟಿದೆ. ನೋಡಿ, ಇವನನ್ನ ಮುಖ ನೋಡಿದ್ರೆ ಒಳ್ಳೆ ಹುಡುಗ ಅನ್ಸ್ತಾನೆ, ಮಾಡೋ ಕೆಲಸ ನೋಡಿ ಛೇ. ನಮ್ಮಂತವ್ರೆಲ್ಲ ಇಂಥ ಅವಮಾನ ಆದ್ರೆ ಮುಖ ಮುಚ್ಕೊಂಡು ಓಡೋಗ್ತೀವಿ, ಆದ್ರೆ ಇವನ್ ನೋಡಿ, ಯೂಸ್ಲೆಸ್ ನನ್ ಮಗ. ಇವನು ದೊಡ್ಡ ಕಳ್ಳ ಕಣ್ರಿ, ಪೋಸ್ ಕೊಡೋದ್ ನೋಡಿ. ಇವ್ನ್ ದಿಮಾಗ್ ನೋಡಿ, ಇಡೀ ಶಾಪ್ನೇ ಪರ್ಚೇಸ್ ಮಾಡ್ತೀನಿ ಅನ್ನೋ ತರ ಬಿಲ್ಡಪ್ ಬೇರೆ. ರಾಜ್ಕುಮಾರ್ ಅಂತೆ. ಶಾಪ್ನ ಪ್ರತಿ ಮೂಲೆ ಮೂಲೆಯಿಂದಲೂ ಗೌತಮ್ ಬಗ್ಗೆ ಗುಸು ಗುಸು ಮಾತುಗಳು ಕೇಳಿ ಬರ್ತಿದ್ವು. 10 ನಿಮಿಷದ ನಂತರ ಇನ್ಯಾವ ನಾಟಕ ನಡೆಯುತ್ತೋ ಅನ್ನೋ ಕುತೂಹಲದಲ್ಲಿ ಎಲ್ಲರೂ ಕಾಯ್ತಿದ್ರು. ಈವನ್ ಓನರ್ ಸೇಠ್ಜಿ ಕೂಡ ಗಡಿಯಾರನೇ ನೋಡ್ತಿದ್ದ. ಸ್ವಲ್ಪ ಹೊತ್ತಲ್ಲೇ 4-5 ಲಕ್ಸುರಿಯಸ್ ಕಾರ್ಗಳು ಶಾಪ್ ಎದುರು ಬಂದು ನಿಂತ್ಕೊಂಡ್ವು. ಕಾರಿಂದ ಕಟ್ಟುಮಸ್ತಾದ ಒಂದಿಷ್ಟು ಬಾಡಿ ಗಾರ್ಡ್ಸ್ ಕೆಳಗಿಳಿದ್ರು. ಅವ್ರ ಕೈಯಲ್ಲಿ ಗನ್ಸ್ ಇದ್ವು, ಕಿವಿಗೆ ಬ್ಲೂಟೂತ್ ಹಾಕೊಂಡಿದ್ರು, ಕೈಯಲ್ಲಿ ವಾಕಿ ಟಾಕಿ ಹಿಡ್ಕೊಂಡು ಒಬ್ರಿಗೊಬ್ರು ಕಮಾಂಡ್ ಕೊಡ್ತಿದ್ರು. ಶಾಪ್ ಒಳಗಡೆ ಇದ್ದ ಜನರು ಅವರನ್ನ ನೋಡಿ ಬೆಚ್ಚ ಬಿದ್ರು. ಒಂದ್ಸರ್ತಿ ಅವರೆಲ್ಲ ದರೋಡೆ ಮಾಡಕ್ ಬಂದಿದ್ದಾರೇನೋ ಅಂತಾನು ಅನ್ಸ್ಬಿಡ್ತು. ಸೇಠ್ಜಿ ಕೂಡ ಟೆನ್ಷನ್ ಅಲ್ಲಿ ಕೌಂಟ್ರಿಂದ ಹೊರಗೆ ಓಡ್ ಬಂದ. ಅದೇ ಹೊತ್ತಲ್ಲಿ ಮಧ್ಯದ ಕಾರಿಂದ ಪಟೇಲ್ರು ಗತ್ತಲ್ಲಿ ಕೆಳಗಿಳಿದು ಆ ಶಾಪನ್ನೇ ದಿಟ್ಟಿಸಿ ನೋಡ್ತಿದ್ರು. ನಂತರ ಪಟೇಲ್ರು ನಿಧಾನಕ್ಕೆ ಶಾಪ್ ಒಳಗೆ ಕಾಲಿಟ್ರು.
ಮತ್ತೆ ಗುಸುಗುಸು ಮಾತುಗಳು ಕೇಳಿಸಕ್ ಶುರುವಾಯ್ತು. ಬಾಡಿಗಾರ್ಡ್ಸ್ ಆ ಶಾಪ್ನ 4 ದಿಕ್ಕಿಂದ ಸುತ್ತುವರೆದಿದ್ರು. ಪಟೇಲ್ರು ಗೌತಮ್ನ ನೋಡಿ, ಶರಣ್ ರೇ, ನಮ್ಮ ಚಿಕ್ಕದೊರೆ ಈ ಸಣ್ಣ ಅಂಗಡಿನಾಗ ಏನ್ ಮಾಡಕ್ ಹತ್ಯಾರೋ ತಿಳಿವಲ್ದು. ಏನಾತ್ರಿ? ಪಟೇಲ್ರ, ಈ ಶಾಪ್ನಾಗ ನನ್ನ ಹೆಂಡತಿ ನೆಕ್ಲೆಸ್ ಇಷ್ಟಪಟ್ಟಾಳ, ಅದಕ್ಕೆ 12 ಲಕ್ಷ ಐತಿ. ನಾನ್ ತಗೋತೀನಿ ಅಂದ್ರ ಇವ ಒಲ್ಲೆ ಅಂತಾನ. ಯೋಗ್ಯತೆ ಬಗ್ಗೆ ಪ್ರಶ್ನೆ ಮಾಡ್ತಾರ. ಈ ರಾಜ್ಕುಮಾರ್ಗ 12 ಲಕ್ಷ ದೊಡ್ಡ ಲೆಕ್ಕನ ಹೇಳ್ರಿ. ನಂಗ ಆ ನೆಕ್ಲೆಸ್ ಬೇಕು, ಮುಂದಿಂದು ನೀವೇ ನೋಡ್ಕೋರಿ, ಇದು ನನ್ನ ಆರ್ಡರ್ ಅದ ಅಂತ ಹೇಳ್ದವನು ಸ್ಟಾಫ್ ಕಡೆ ಸುಡೋ ಥರ ನೋಡ್ದ. ಅಷ್ಟೊಂದು ಜನ ಗನ್ ಮ್ಯಾನ್ಗಳು ಸುತ್ತುವರೆದಿದ್ದು ನೋಡಿ ಸೇಠ್ಜಿ ಮತ್ತೆ ಎಲ್ಲ ಸ್ಟಾಫ್ ಬೆವರಕ್ಕೆ ಶುರುವಾಗಿದ್ರು. ಪ್ರತಿಯೊಬ್ರು ಜೀವ ಕೈಯಲ್ಲಿ ಹಿಡ್ಕೊಂಡಿದ್ರು. ವಾಟ್ ನೆಕ್ಸ್ಟ್? ಗೌತಮ್ ತನ್ನ ರಿಯಲ್ ಐಡೆಂಟಿಟಿನ ಎಲ್ರ ಎದುರು ಬಿಟ್ಕೊಡ್ತಾನ. ಅನ್ವಿತಾಗೆ ಅವಳು ಇಷ್ಟಪಟ್ಟ ನೆಕ್ಲೆಸ್ ತಗೊಂಡು ಹೋಗ್ತಾನ. ಸೇಠ್ಜಿ ಕತೆ ಏನಾಗಬಹುದು? ಶಾಪಲ್ಲಿ ಇನ್ನೇನ್ ಡ್ರಾಮಾ ನಡೆಯುತ್ತೆ ಅನ್ನೋ ಪ್ರಶ್ನೆಗೆ ಉತ್ತರ ತಿಳ್ಕೊಳ್ಳೋಕೆ ರಾಯಲ್ ವಾರಸ್ದಾರ ಮುಂದಿನ ಎಪಿಸೋಡ್ನ ಮಿಸ್ ಮಾಡದೆ ಕೇಳಿ ಪಾಕೆಟ್ FM ನಲ್ಲಿ. ಚಿಕ್ಕದೊರೆ ಯೋಗ್ಯತೆ ಬಗ್ಗೆ ಪ್ರಶ್ನೆ ಮಾಡಿದ ಮುಟ್ಟಾಳ ಯಾರು ಅಂತ ಪಟೇಲ್ರು ಕೋಪದಲ್ಲಿ ಕೂಗಿದ್ರು. ಆ ವಾಯ್ಸ್ ಈಕೋ ಆಗಿ ಸೇಠ್ಜಿ ಕಣ್ಣಲ್ಲಿ ನೀರು ತುಂಬಿಕೊಂತು. ರಾಯದುರ್ಗದ ರಾಜ್ಕುಮಾರನ ಮುಂದೆ ತಲೆ ಎತ್ತಿ ಮಾತಾಡೋ ಧೈರ್ಯ ಯಾರಿಗೈತಿ? ಅವ್ರು ಯಾರು, ಅವ್ರ ಘನತೆ ಎಂಥದ್ದು ಅಂತ ಗೊತ್ತಾದ್ರ ನಿಮ್ಮ ಎದಿ ಒಡೆದು ಹೋಗ್ಬೋದು. ನಿಮ್ಮ ಈ ಪುಟಗೋಸಿ ಅಂಗಡಿನ ಚಿಟಕಿ ಹೊಡೆಯೋದ್ರೊಳಗ ಅವ್ರು ಖರೀದಿ ಮಾಡಿ ಎಲ್ರನ್ನು ಬೀದಿಗೆ ತಂದು ನಿಲ್ಸಕ್ಕ 1 ನಿಮಿಷ ಸಾಕಲೇ. ಬಟ್ ಇಂಥ ಚಿಲ್ಲರೆ ಕೆಲಸ ಮಾಡೋದು ಅವರ ಜಾಯಮಾನ್ದಾಗ ಇಲ್ಲ. ಪಟೇಲ್ರು ಜೋರಾಗಿ ಮಾತಾಡ್ತಿರೋದು ಕೇಳಿ ಆಚೆ ನಿಂತಿದ್ದ ಕೆಲವು ಬಾಡಿಗಾರ್ಡ್ಸ್ ತಕ್ಷಣ ಒಳಗಡೆ ಓಡ್ಬಂದು ರಾಜನ ಹಿಂದೆ ಸೈನಿಕರು ನಿಂತಂಗೆ ಗೌತಮ್ ಹಿಂದೆ ಆ ಕಡೆ ಈ ಕಡೆ ಬಂದು ಕೈಕಟ್ಟಿ ನಿಂತ್ಕೊಂಡ್ರು. ಸೇಠ್ಜಿಗೆ ಮತ್ತು ಉಳಿದ ಸ್ಟಾಫ್ಗೆ ಗೌತಮ್ ಸಾಮಾನ್ಯ ವ್ಯಕ್ತಿ ಅಲ್ಲ ಅಂತ ಈಗ ರಿಯಲೈಸ್ ಆಯಿತು. ಆದರೆ ಸಿಚುವೇಶನ್ ಕೈ ಮೀರಿ ಹೋಗಿತ್ತು. ಹೇಗೆ ಸರಿ ಮಾಡೋದು ಅಂತ ಅವರಿಗೆ ಗೊತ್ತಾಗ್ಲಿಲ್ಲ. ಮೇಲ್ನೋಟಕ್ಕೆ ಆರ್ಡಿನರಿ ಹುಡುಗನ ಹಾಗೆ ಕಾಣಿಸಿದ್ರು ಸತ್ಯ ಬೇರೆನೇ ಇದೆ ಅನ್ನೋದು ಗೊತ್ತಾಗಿ ಎಲ್ಲರೂ ತಲೆ ತಗ್ಸಿದ್ರು. ಕೂಡ್ಲೆ ಗೌತಮ್ ಪಟೇಲ್ರ ಕಡೆ ನೋಡಿ ಒಂದು ಸ್ಮೈಲ್ ಮಾಡಿದವನು ಏನೋ ಸಿಗ್ನಲ್ ಕೊಟ್ಟ. ಪಟೇಲ್ರ ತಲೆ ಆಡಿಸಿ ಒಬ್ಬ ಬಾಡಿಗಾರ್ಡ್ ಕಿವಿಲಿ ಏನೋ ಹೇಳಿದ್ರು. ಕೆಲವು ಸೆಕೆಂಡ್ಸ್ ಅಲ್ಲಿ ಬಾಡಿಗಾರ್ಡ್ಸ್ ಕಾರಲ್ಲಿರೋ ಒಂದು ಬ್ಲ್ಯಾಕ್ ಕಲರ್ ದೊಡ್ಡ ಬ್ಯಾಗ್ ತಗೊಂಡು ಬಂದು ಗೌತಮ್ ಕೈ ಕೊಟ್ಟ. ಅವನ ಮುಖದಲ್ಲಿ ಒಂದು ಅಪರೂಪದ ನಗು ಇತ್ತು. ಬ್ಯಾಗ್ ತಗೊಂಡು ಹೋಗಿ ಟೇಬಲ್ ಮೇಲಿಟ್ಟು ಎಲ್ಲರ ಮುಂದೆ ಜಿಪ್ ಓಪನ್ ಮಾಡ್ದ. ಆ ಬ್ಯಾಗ್ ತುಂಬಾ ದುಡ್ಡಿನ ಕಂತೆನೇ ಇತ್ತು. ಅಷ್ಟೊಂದು ದುಡ್ಡು ಫಸ್ಟ್ ಟೈಮ್ ನೋಡ್ತಿದ್ದ ಸ್ಟಾಫ್ಗಳಿಗೆ ಕಣ್ಣು ಮಿಟಕ್ಸೋಕ್ಕೂ ಆಗ್ಲಿಲ್ಲ. ಸೇಠ್ಜಿ ಕಾಲ್ಗಳು ನಡಗೋಕ್ ಶುರುವಾದ್ವು. ಅವನು ಓಡ್ಬಂದು ಗೌತಮ್ ಕಾಲಿಗೆ ಬಿದ್ದ. ಅವನ ಕಣ್ಣಲ್ಲಿ ಒಂದೇ ಸಮ ನೀರಿಳಿತಿತ್ತು. ಗೌತಮ್ ಅವನನ್ನು ನೋಡಿ, ದೇಶ ಆಳೋ ರಾಜನ್ನ ಕಳ್ಳ ಅನ್ಬೋದ ಸೇಠ್ಜಿ? ಆ ಶಬ್ದನ ನೆನ್ಪಿಟ್ಕೊಂಡಿದ್ದೀರಾ ತಾನೇ? ಕಷ್ಟ ಅಂತ ಬಂದವ್ರಿಗೆ ಚಿನ್ನದ ಕೊಪ್ಪರಿಗೆನೆ ಕೊಟ್ಟ ವಂಶ ನಮ್ದು. ನಮಗೆ ಸೇರಿದ್ದನ್ನ ಬಲವಂತವಾಗಿ ಕಿತ್ಕೊಳಕ್ ಬಂದವರನ್ನ ಸುಮ್ಮನೆ ಬಿಟ್ಟಿದ್ದು ನಮ್ಮ ಚರಿತ್ರೆಯಲ್ಲೇ ಇಲ್ಲ. ಆ ಮಾತು ಕೇಳಿ ಸೇಠ್ಜಿ ಹುಚ್ಚಂತರ ಸರ್ ಕ್ಷಮಿಸಿ, ನನ್ನ ಕ್ಷಮಿಸಿ ಸರ್ ಕ್ಷಮಿಸಿ ಅಂತ ಹೇಳ್ತಾ ತನ್ನ ಕೆನ್ನೆಗೆ ತಾನೇ ಪಟ 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 ಹೊಡ್ಕೊಂಡ. ಗೌತಮ್ ಚೇರ್ ಮೇಲೆ ಕುತ್ಕೊಂಡವನು ವ್ಯಂಗ್ಯವಾಗಿ ನಕ್ಕು, ಸರ್ ಅಲ್ಲ, ದ ಪ್ರಿನ್ಸ್, ರಾಯಲ್ ವಾರಸ್ದಾರ್ ಅಂದವನು ಪಕ್ಕದಲ್ಲಿ ನಿಂತಿದ್ದ ಸ್ಟಾಫ್ ಕಡೆ ನೋಡಿ, ಮಿಸ್ಟರ್ ಸೇಲ್ಸ್ಮನ್, ನನ್ನ ಯೋಗ್ಯತೆ ಮತ್ತು ನನ್ನ ಬಜೆಟ್ ಏನು ಅಂತ ಈಗ ಗೊತ್ತಾಯ್ತಲ್ಲ? ಅವನ ಮಾತು ಮುಗಿಸೋದ್ರೊಳಗೆ ಆ ಸ್ಟಾಫ್ ಗೌತಮ್ ಕಾಲಿಗೆ ಬಿದ್ದು, ನನ್ನ ಕ್ಷಮಿಸಿ, ನಾನೊಬ್ಬ ಹುಚ್ಚಪ್ಪ, ತಪ್ಪು ಮಾಡಿಬಿಟ್ಟಿದ್ದೀನಿ ದೊರೆ, ನನ್ನ ತಪ್ಪನ್ನ ಹೊಟ್ಟೆಗೆ ಹಾಕೊಂಡು ಇದೊಂದ್ಸರಿ ನನ್ನ ಕ್ಷಮಿಸ್ಬಿಡಿ. ಶರಣಾದವ್ರ ಮೇಲೆ ನಾವು ಯಾವತ್ತೂ ಕತ್ತಿ ಎತ್ತಲ್ಲ. ಈ ಬಾರಿ ನಿಮ್ಮನ್ನ ಕ್ಷಮಿಸ್ತಿದ್ದೀನಿ. ಇನ್ನೊಮ್ಮೆ ಏನಾದರೂ ಈ ರೀತಿ ನಡ್ಕೊಂಡ್ರೆ ನನ್ನ ಕೆಟ್ಟ ಮುಖ ನಾನು ನೋಡ್ಬೇಕಾಗತ್ತೆ. ಹಾಗೆ ಹೇಳಿದ ಗೌತಮ್ ಕೂಡಲೇ ಬಾಡಿಗಾರ್ಡ್ಸ್ನ ನೋಡಿ ಸನ್ನೆ ಮಾಡ್ದ. ಗೌತಮ್ ಕಾಲ್ ಹಿಡ್ಕೊಂಡು ಹೊರಳಾಡ್ತಿದ್ದ ಅವರಿಬ್ಬರನ್ನು ಗಾರ್ಡ್ಸ್ ಮೇಲಕ್ಕೆ ಎತ್ತಿ ಒಂದ್ ಕಡೆ ನಿಲ್ಸಿದ್ರು. ಕೆಲವು ನಿಮಿಷದ ಹಿಂದೆ ಗೌತಮ್ನ ಯಾರು ಗೇಲಿ ಮಾಡ್ತಿದ್ರೋ ಅವ್ರ ಕಣ್ಣಲ್ಲಿ ಈಗ ಅವನ ಮೇಲೆ ಗೌರವ ಹುಟ್ಕೊಂಡಿತ್ತು. ನನ್ನ ವೈಫ್ ಸೆಲೆಕ್ಟ್ ಮಾಡಿರೋ ಆ ನೆಕ್ಲೆಸ್ ತನ್ನಿ. ಸೇಲ್ಸ್ ಮ್ಯಾನ್ ಆ ಕೂಡಲೇ ಓಡೋಗಿ ನೆಕ್ಲೆಸ್ ತಗೊಂಡು ಬಂದು ಗೌತಮ್ ಕೊಟ್ಟ. ಬಾಕ್ಸ್ ಓಪನ್ ಮಾಡಿ ನೋಡ್ತಿದ್ದ ಗೌತಮ್ ಮುಖದಲ್ಲಿ ಒಂದು ಸುಂದರವಾದ ಸ್ಮೈಲ್ ಮೂಡ್ತು. ಅದನ್ನ ಪ್ಯಾಕ್ ಮಾಡಕ್ಕೆ ಹೇಳಿದವನು ಆ ಶಾಪಲ್ಲಿರೋ ಕಾಸ್ಟ್ಲಿಯೆಸ್ಟ್ ಜ್ಯುವೆಲ್ರಿಗಳನ್ನ ಒಂದೊಂದೇ ಆರ್ಡರ್ ಮಾಡಕ್ಕೆ ಶುರು ಮಾಡ್ದ. ಗೌತಮ್ ಯೋಗ್ಯತೆನ ಪರೀಕ್ಷೆ ಮಾಡಕ್ಕೆ ಹೊರಟಿದ್ದ ಅದೇ ಸೇಲ್ಸ್ಮನ್ ಕಂಗಾಲಾಗುವಷ್ಟು ಜ್ಯುವೆಲ್ರಿನ ಪರ್ಚೇಸ್ ಮಾಡಿದ್ದ. ಅದನ್ನ ನೋಡಿ ಸೇಠ್ಜಿಗೂ ತಲೆ ತಿರ್ಗಕ್ಕೆ ಶುರುವಾಯಿತು. ಇದೇ ಫಸ್ಟ್ ಟೈಮ್ ಇಂಥ ಕಸ್ಟಮರ್ಸ್ನ
ಅವನು ನೋಡ್ತಿದ್ದ. ಸ್ವಲ್ಪ ಹೊತ್ತಿನ ನಂತರ ಶಾಪಿಂಗ್ ಮುಗಿಸಿದ ಗೌತಮ್ ಪಟೇಲ್ರ ಜೊತೆ ಶಾಪಿಂದ ಹೊರಗಡೆ ಬಂದ. ಪಟೇಲ್ರ, ಈ ಎಲ್ಲ ಒಡವಿನೂ ಒಂದು ಕವರ್ಗೆ ಹಾಕ್ರಿ. ಇದು ಬಿಟ್ಟು ಇನ್ನೂ ಕಾಸ್ಟ್ಲಿ ಗಿಫ್ಟ್ ಪರ್ಚೇಸ್ ಮಾಡಂಗಿದ್ರ ಅದು ಆಗಲಿ. ನಾಳೆ ನಮ್ಮ ಅನ್ವಿತಾ ಕಸಿನ್ ಎಂಗೇಜ್ಮೆಂಟ್ ಅದ. ನೀವು ನನ್ನ ಪರವಾಗಿ ಎಲ್ಲ ಗಿಫ್ಟ್ಸ್ನ ಹಾಕಿ ಕೊಡಬೇಕು. ನನ್ನ ಎದುರು ಅನ್ವಿತಾ ಬೇರೆ ಮಂದಿ ಮುಂದೆ ತಲಿ ಬಾಗುವುದು ನಾನು ಇಷ್ಟಪಡಂಗಿಲ್ಲ. ಹಾಂ, ಮತ್ತು ಇದೆಲ್ಲ ಗೌತಮ್ ಕೊಟ್ಟ ಅನ್ನಕ್ಕೆ ಹೋಗ್ಬೇಡ್ರಿ ಪಟೇಲ್ರ. ರಾಯದುರ್ಗದಿಂದ ಚಿಕ್ಕ ದೊರಿ ಕೊಟ್ಟು ಕಳಿಸ್ಯಾರ ಅಂದ್ರೆ ಮುಗೀತು. ಅಂದಂಗೆ ಈ 12 ಲಕ್ಷದ ನೆಕ್ಲೆಸ್ ನಾನು ಅನ್ವಿತಾ ಕೊಡಬೇಕು ಅಂದ್ಕೊಂಡಿನಿ. ನಾಳೆ ಪಾರ್ಟಿನಾಗ ಈ ಬಾಕ್ಸ್ ನೀವ ಖುದ್ದಾಗಿ ನಂಗೆ ತಲುಪಿಸ್ಬೇಕಾಗ್ತದ. ಪಟೇಲ್ರು ತಲೆ ಆಡಿಸಿ ಶಾಂತವಾಗಿ, ಹಂಗಾಗ್ಲಿ ದೊರೆ, ನಿಮ್ಮ ಆಜ್ಞೆ ಮೀರಾಕ ನಾನು ಯಾರ್ರೀ? ನೀವು ದೊರೆ ಅದೀರಿ, ನಾ ಸಣ್ಣ ಮಂತ್ರಿ ಅಷ್ಟ. ಆದ್ರೂ ಒಂದು ಮಾತು ಕೇಳ್ತೀನಿ, ತಪ್ಪು ಭಾವಿಸ್ಬೇಡ್ರಿ. ಅನ್ವಿತಾ ನಿಮ್ಮ ಹೆಂಡತಿ ಅದಾಳ, ನೀವ್ಯಾಕೆ ಉಡುಗೊರೆನ್ ಕೊಡಬಾರ್ದು? ನೀವ್ಯಾರು ಅನ್ನೋ ಸತ್ಯ ಆಕಿ ಗೊತ್ತಾದ್ರ ತೊಂದ್ರಿ ಏನು? ಪಟೇಲ್ರ, ಯಾವತ್ತಿದ್ರೂ ಸತ್ಯ ಹೇಳಲಿಕ್ಕ ಬೇಕು. ಆದ್ರೆ ಇದು ಸರಿಯಾದ ಸಮಯ ಅಲ್ಲ ಅನ್ಸ್ತದ. ಸಮಯ ಬರೋ ಮಟ ನಾವು ಕಾಯ್ಲೇಬೇಕಾಗ್ತದ. ಗೌತಮ್ ಮಾತನ್ನ ಒಪ್ಕೊಂಡು ಪಟೇಲ್ರು, ಹೂನ್ರಿ, ನೀವು ದುರ್ಗದ ರಾಜ್ಕುಮಾರ್ ಅನ್ನೋ ಸತ್ಯ ಗೊತ್ತಾದ್ರ ನಿಮ್ಮ ಅತ್ತಿ ಮಾವ ಡಿವೋರ್ಸ್ ತಗೊಳಕ ಖಂಡಿತ ಬಿಡಂಗಿಲ್ರಿ. ಸತ್ಯ ಮುಚ್ಚಿಡೋದ ಒಳ್ಳೇದ್ರಿ ದೊರೆ. ಪಟೇಲ್ರ ಮಾತಿಗೆ ಗೌತಮ್ ಏನೂ ಉತ್ತರ ಕೊಡ್ಲಿಲ್ಲ. ಅವನ ಮುಖದಲ್ಲಿ ಒಂದ್ ರೀತಿ ಅಸಮಾಧಾನ ಇತ್ತು. ಆದ್ರೆ ಅವನ ಮನಸ್ಸಿನಲ್ಲಿರೋದನ್ನ ಪಟೇಲ್ರಿಗೆ ಅರ್ಥ ಮಾಡ್ಕೊಳಕ್ಕಾಗ್ಲಿಲ್ಲ. ಹೂವು ಹಾಸಿದ ದಾರಿ ಇದ್ರು ಗೌತಮ್ ಮಾತ್ರ ತಾನು ಮುಳ್ಳಿನ ದಾರಿಲೇ ನಡ್ಕೊಂಡು ಹೋಗ್ತೀನಿ ಅಂತಿದ್ದ. ಅದಾದ ನಂತರ ಪಟೇಲ್ರು ಕಾರ್ ಹತ್ತಿ ಅಲ್ಲಿಂದ ಹೊರಟ್ರು. ಗೌತಮ್ ತರಕಾರಿ ತಗೊಳಕ್ಕೆ ಅಂತ ಮಾರ್ಕೆಟ್ಗೆ ಹೋದ. ಅವನು ವಾಪಸ್ ಬಂದಾಗ ಮನೆಯಲ್ಲಿ ಒಂದು ರೀತಿ ಬಿಸಿ ವಾತಾವರಣ ಇರೋದನ್ನ ಗಮನಿಸ್ದ. ಅವನು ಬರ್ತಿರೋದು ನೋಡಿ ಗೀತಾ ಸೋಫಾಯಿಂದ ಎದ್ದು ಕ್ಲಾಪ್ಸ್ ಮಾಡ್ತಾ ವ್ಯಂಗ್ಯವಾಗಿ ಮಾತಾಡೋಕೆ ಶುರು ಮಾಡಿದ್ಲು. ಓಹ್, ಬನ್ನಿ ಮಹಾರಾಜ್ರೆ, ಪಾಪ ನೀವು ತರಕಾರಿ ತರಕ್ಕೆ ಬೇರೆ ದೇಶಕ್ಕೆ ಹೋಗಿದ್ರೇನೋ? ಇಲ್ಲ ಶತ್ರುಗಳ ಜೊತೆ ಯುದ್ಧ ಮುಗಿಸ್ಕೊಂಡು ಬಂದ್ರೇನೋ ಅಲ್ವಾ? ಕೊಂಕ್ ಮೂತಿ ಮಾಡಿ ಹೇಳಿದ್ಲು ಗೀತಾ. ಒಂದ್ ರೀತಿಲಿ ಗೌತಮ್ ಯುದ್ಧ ಮುಗಿಸ್ಕೊಂಡು ಬಂದಿದ್ದ. ಆದ್ರೆ ಹಾಗೆ ಹೇಳಕ್ಕಾಗ್ದೆ. ಅತ್ತೆ, ಏನಾಯ್ತು ಅಂದ್ರೆ, ಅಯ್ಯೋ ಸಾಕ ಮಾಡೋ ನಿನ್ನ ಕಂತೆ ಪುರಾಣನ. ಇವತ್ತು ನಿನ್ನಿಂದಾಗೆ ಮತ್ತೆ ನನ್ನ ಮಗಳಿಗೆ ಆ ಜ್ಯುವೆಲ್ರಿ ಶಾಪಲ್ಲಿ ಅವಮಾನ ಆಯ್ತು. ಆ ದೇವ್ರು ಯಾವ ಜನ್ಮದಲ್ಲಿ ಮಾಡಿದ ಪಾಪಕ್ಕೆ ಈ ಜನ್ಮದಲ್ಲಿ ನಮಗೆ ಈ ಶಿಕ್ಷೆ ಕೊಟ್ಟಿದ್ದಾನು. ನೀನು ನಮ್ಮನೆ ಅಳಿಯ ಆಗಿದೀಯ. ತಲೆ ತಲೆ ಚಚ್ಕೋತಾ ಗೀತಾ ತನ್ನ ಮಗಳ ಕೈ ಹಿಡಿದು, ಅನ್ವಿ, ಈ ಮನುಷ್ಯಂಗೆ ಡೈವರ್ಸ್ ಕೊಟ್ಬಿಡು ಪ್ಲೀಸ್. ಅನ್ವಿತಾ ಕೋಪದಲ್ಲಿ, ಅಮ್ಮ, ಇದರಲ್ಲಿ ಗೌತಮ್ದೇನ್ ತಪ್ಪಿದೆ? ದಿನ ಬೆಳಗಾದ್ರೆ ಡೈವರ್ಸ್ ಅನ್ಬೇಡ. ಕೇಳಿ ನನ್ನ ಕಿವಿ ತಮಟೆ ಹರಿದು ಹೋಗ್ತಿದೆ. ಗೀತಾ ಜೋರಾಗಿ ಅಳ್ತಾ ಡ್ರಾಮಾ ಶುರು ಹಚ್ಕೊಂಡು, ಇನ್ನೇನು ಮಾಡ್ಲಿ ನಾನು? ಇವನು ಕಣ್ಣಿದ್ರೆ ಬಂದ್ರೆ ಸಾಕು, ನನ್ನ ಮೈ ಉರ್ದು ಹೋಗತ್ತೆ. ನಿನಗೋಸ್ಕರ ಸಾಲು ಹುಡುಗರು ನಿಂತಿದ್ರು ಕಡೆ. ಹೋಗಿ ಗೂಬೆದ ಮದುವೆ ಆಗಿದೆಯಾ? ಅಯ್ಯೋ. ಅನ್ವಿತಾ ತನ್ನ ತಾಯಿ ಅಳೋದನ್ನ ನೋಡಿ ಅವಳ ಪಕ್ಕದಲ್ಲಿ ಹೋಗಿ ಕೂತು ಸಮಾಧಾನ ಮಾಡಿದ್ಲು. ಇದೇನು ಅವಳಿಗೆ ಹೊಸದಲ್ಲ. ಪ್ರತಿದಿನನೂ ಅನ್ವಿತಾನ ಹೀಗೆ ಇಮೋಷನಲಿ ಬ್ಲ್ಯಾಕ್ ಮೇಲ್ ಮಾಡ್ತಿದ್ಲು ಗೀತಾ. ಗೌತಮ್, ನೀನಿನ್ ಕೆಲಸ ನೋಡ್ಕೊ ಹೋಗು, ಅಮ್ಮನ ಜೊತೆ ನಾನು ಮಾತಾಡ್ತೀನಿ. ಗೀತಾ ಸಿಟ್ನಲ್ಲಿ, ಹೋಗು, ಹೊಟ್ಟೆ ತಾಳ ಹಾಕ್ತಿದೆ, ಬೇಗ ಅಡುಗೆನಾದ್ರೂ ಮಾಡಿ ಪುಣ್ಯ ಕಟ್ಕೋ. ಅವನ ಆ ಕಡೆ ಹೋದ್ರೂ ಗೀತಾ ಇನ್ನೂ ಕೋಪದಲ್ಲಿ ಕುದೀತಿದ್ಲು. ಅವಳ ಕಣ್ಣಲ್ಲಿ ನೀರಿಳಿತಾ ಇತ್ತು. ಅನ್ವಿ, ಇನ್ನೂ ಕಾಲ ಮಿಂಚಿಲ್ಲ ಕಡೆ, ನನ್ನ ಮಾತ ಕೇಳು ಪ್ಲೀಸ್. ಅನ್ವಿತಾ ಕೂಡ್ಲೆ, ಅಮ್ಮ, ನೀನ್ ಒಂದ್ಸಲ ಅಲ್ಲ 1000 ಸರ್ತಿ ಹೇಳಿದ್ರು ನಂದು ಒಂದೇ ಉತ್ತರ, ನಾನು ಗೌತಮ್ಗೆ ಡಿವೋರ್ಸ್ ಕೊಡಲ್ಲ ಅಂದವಳು ಕೂಡ್ಲೆ ತನ್ನ ರೂಮಿಗೆ ಹೊರಟೋದ್ಲು. ಆದ್ರೆ ಇನ್ನೂ ಅವಳ ತಲೆಯಲ್ಲಿ ಜ್ಯುವೆಲ್ರಿ ಶಾಪಲ್ಲಿ ನಡೆದಿದ್ದ ವಿಷಯಗಳೇ ಓಡ್ತಿದ್ವು. ಅಷ್ಟರಲ್ಲಿ ಗೌತಮ್ ಅನ್ವಿತಾಗೋಸ್ಕರ ಸ್ಯಾಂಡ್ವಿಚ್ ಮಾಡ್ಕೊಂಡು ಬಂದ. ಅನ್ವಿ, ಯು ಆರ್ ಲುಕಿಂಗ್ ಸೋ ಟಯರ್ಡ್, ಬೇಗ ಸ್ವಲ್ಪ ತಿಂದು ಮಲ್ಕೋ. ಆ್ಯಂಡ್ ನಾಳೆ ಎಂಗೇಜ್ಮೆಂಟ್ ಫಂಕ್ಷನಲ್ಲಿ ಕೊಡಬೇಕಾಗಿರೋ ಗಿಫ್ಟ್ ಬಗ್ಗೆ ತಲೆ ಕೆಡಿಸ್ಕೋಬೇಡ, ನಾನೆಲ್ಲ ನೋಡ್ಕೋತೀನಿ. ಐ ಆಮ್ ಆಲ್ವೇಸ್ ವಿತ್ ಯು. ನೋಡ್ಕೋತೀನಿ ಅಂದ್ರೆ ನೀನ್ ದೊಡ್ಡ ಕೋತ್ವಾಲ ಅನ್ನೋ ಥರ ಮಾತಾಡಬೇಡ. ಸುಮ್ಮನೆ ನನ್ನ ಸಮಾಧಾನ ಮಾಡಬೇಕು ಅಂತ ಏನೋ ಒಂದು ಹೇಳೋ ಬದಲು ಚಾಪೆ ಹಾಸ್ಕೊಂಡು ಮಲ್ಗು. ದ್ಯಾಟ್ಸ್ ಬೆಟರ್. ಅನ್ವಿತಾ ಧ್ವನಿಲಿದ್ದ ಕೋಪ ಗೌತಮ್ ಮೇಲಲ್ಲ, ಬದಲಾಗಿ ತನಗೆ ಕಾಸ್ಟ್ಲಿ ಗಿಫ್ಟ್ ತಗೊಳಕ್ ಆಗ್ಲಿಲ್ವಲ್ಲ ಅನ್ನೋದಾಗಿತ್ತು. ಅದು ಗೌತಮ್ಗೆ ಅರ್ಥ ಆಗಿ ಅವನ ಮುಖದಲ್ಲಿ ಲೈಟ್ ಆಗಿ ಸ್ಮೈಲ್ ಇತ್ತು. ಯಾಕಂದ್ರೆ ಅವನು ತನ್ನ ಹೆಂಡತಿ ಆಸೆನ ಆಲ್ರೆಡಿ ಈಡೇರಿಸಿದ್ದ. ಅವಳು ಅಂದ್ಕೊಂಡಿದ್ದಕ್ಕಿಂತ ಹೆಚ್ಚಿನ ವ್ಯಾಲ್ಯೂ ಇರೋ ಗಿಫ್ಟ್ ಶರಣ್ಯಾಗಿ ಸಿಗ್ತಾ ಇತ್ತು. ಖಂಡಿತ ನಾಳೆ ಅವಳಿಗೆ ಸರ್ಪ್ರೈಸ್ ಸಿಗುತ್ತೆ ಅಂತ ಅವನು ಹ್ಯಾಪಿ ಆಗಿದ್ದ.
ಮಾರನೇ ದಿನ ಬೆಳಿಗ್ಗೆ ಎಲ್ರೂ ರೆಡಿಯಾಗಿ ರಾಜ್ಗುರು ಬಂಗ್ಲೆಗೆ ಹೊರಟ್ರು. ಅನ್ವಿತಾ ಬ್ಲೂ ಕಲರ್ ಗೌನ್ ಹಾಕಿದ್ಲು. ಆ ಡ್ರೆಸ್ಸಲ್ಲಿ ಅವಳ ಬ್ಯೂಟಿ ಡಬ್ಬಲ್ ಆಗಿತ್ತು. ಬೊಗಸೆ ಕಣ್ಣು, ಹಾರಾಡೋ ಮುಂಗುರುಳು, ಲೈಟಾಗಿ ಹಚ್ಚಿದ ಲಿಪ್ಸ್ಟಿಕ್. ಅವಳು ಅಪ್ಸರಿಗಿಂತ ಚೆನ್ನಾಗಿ ಕಾಣ್ತಿದ್ಲು. ಗೌತಮ್ ಕಾರ್ನ ಫ್ರಂಟ್ ಮಿರರ್ ಅಡ್ಜಸ್ಟ್ ಮಾಡಿ ಕದ್ದು ಕದ್ದು ಅನ್ವಿತಾನ ನೋಡ್ತಿದ್ದ. ಅವಳನ್ನ ನೋಡಿದಷ್ಟು ಅವನ ಮನಸ್ಸಿಗೆ ಏನೋ ಖುಷಿ. ಸ್ವಲ್ಪ ಹೊತ್ತಲ್ಲೇ ಅವ್ರ ಕಾರು ರಾಜ್ಗುರು ಬಂಗ್ಲೆ ಮುಂದೆ ಕಿರ್ರ್ ಅಂತ ಸೌಂಡ್ ಮಾಡ್ತಾ ಬ್ರೇಕ್ ಹಾಕ್ತು. ಅನಿಲ್ ಮತ್ತೆ ಗೀತಾ ಕಾರ್ ಹಿಡಿದವರು ಫಳ ಫಳ ಅಂತ ಗ್ರ್ಯಾಂಡ್ ಆಗಿ ಡೆಕೋರೇಟ್ ಆಗಿದ್ದ ಬಂಗ್ಲೆನ ಕಣ್ಣರಳಿಸಿ ನೋಡ್ತಿದ್ರು. ಮನೆ ಮುಂದೆ ಲಕ್ಸುರಿಯಸ್ ಕಾರ್ಗಳು ಸಾಲಾಗಿ ನಿಂತಿದ್ವು. ರಾಜ್ಗುರು ಫ್ಯಾಮಿಲಿಯ ಎಲ್ಲ ಮೆಂಬರ್ಸ್ ಇವತ್ತು ಪಾರ್ಟಿಗೆ ಬಂದಿರ್ತಾರೆ ಅಂತ ಗೊತ್ತಾಗ್ತಿದ್ದಂಗೆ ಅನಿಲ್ಗೆ ಸ್ವಲ್ಪ ಭಯ ಆಯಿತು. ಅವನ್ ತನ್ನ ಕೈಲಿ 60,000 ಆರ್ಡಿನರಿ ನೆಕ್ಲೆಸ್ನ ಬೇಸರದಲ್ಲಿ ನೋಡ್ತಾ ನಿಂತಿದ್ದ. ಅನ್ವಿತಾ ಅಪ್ಪ ಅಮ್ಮನ ಕೈ ಹಿಡಿದು ಬಂಗ್ಲೆ ಒಳಗಡೆ ಕರ್ಕೊಂಡು ಹೋದ್ರು. ಪಾರ್ಟಿಗೆ ಸೇರಿದ ಜನ ಇವ್ರನ್ನ ವಿಚಿತ್ರವಾಗಿ ನೋಡ್ತಿದ್ರು. ಅದರಲ್ಲೂ ಗೌತಮ್ನ ನೋಡಿ ಒಂದಿಷ್ಟು ಜನ ಗೇಲಿ ಮಾಡಕ್ಕೆ ಶುರು ಮಾಡಿದ್ರು. ಅನಿಲ್ ಮತ್ತು ಗೀತಾ ನೇರವಾಗಿ ಗಾಯತ್ರಿ ದೇವಿನ ನೋಡಕ್ಕೆ ಅವಳ ರೂಮಿಗೆ ಹೋದ್ರು. ಶರಣ್ಯಾಗೆ ಅಂತ ತಂದಿದ್ದ ಗಿಫ್ಟ್ನೆಲ್ಲ ಗಾಯತ್ರಿ ದೇವಿ ರೂಮಲ್ಲೇ ಇಸ್ಕೊತಿದ್ಲು. ಈ ಕಡೆ ಪಾರ್ಟಿಲಿದ್ದ ಜನ ಗೌತಮ್ ಬಗ್ಗೆ ಗೇಲಿ ಮಾಡೋದನ್ನ ಕೇಳಿ ಅನ್ವಿತಾಗ್ ಸಖತ್ ಬೇಜಾರಾಯ್ತು. ಅಳುವನ್ನ ಕಂಟ್ರೋಲ್ ಮಾಡ್ಕೊಳಕ್ಕಾಗದೆ ಅವಳು ಸೈಲೆಂಟ್ ಆಗಿ ಬಾತ್ರೂಮ್ ಕಡೆ ನಡೆದ್ಲು. ಸ್ವಲ್ಪ ಟೈಮ್ ನಂತರ ಅವಳ ಆಚೆ ಬಂದಾಗ ಡೋರ್ ಹತ್ರನೇ ಗೌತಮ್ ಕೈ ಕಟ್ಟಿ ನಿಂತಿರೋದನ್ನ ನೋಡಿದ್ಲು. ಈ ಜಗತ್ತಲ್ಲಿ ಯಾರು ಏನೇ ಅಂದ್ರೂ ಅವನು ತಲೆ ಕೆಡಿಸ್ಕೊಳ್ಳಲ್ಲ. ಕತ್ತೆಗೇನು ಗೊತ್ತು ಕಸ್ತೂರಿ ಪರಿಮಳ ಅನ್ನೋ ಹಾಗೆ ರಾಜ್ಕುಮಾರನ ಯೋಗ್ಯತೆ ಅಲ್ಲಿರೋ ಮೂರ್ಖರಿಗೆ ಖಂಡಿತ ಗೊತ್ತಿರಲಿಲ್ಲ. ಅದು ಗೊತ್ತಾಗಿದ್ರೆ ಅವರೆಲ್ಲ ಗೌತಮ್ ಪಾದದಲ್ಲಿ ಸಲಾಂ ಹಾಕೊಂಡು ಕೂತಿರ್ತಿದ್ರು. ಅನ್ವಿತಾಗೆ ಅವನನ್ನ ನೋಡಿ ಇರಿಟೇಟ್ ಆಯ್ತು. ಆದ್ರೆ ಗೌತಮ್ ಕಣ್ಣಲ್ಲಿ ಯಾವತ್ತು ದಿನ ಒಂಟಿಯಾಗಿ ಬಿಟ್ಟು ಹೋಗಲ್ಲ ಅನ್ನೋ ಪ್ರಾಮಿಸಿಂಗ್ ಲುಕ್ ಇತ್ತು. ಆಲ್ರೆಡಿ ಅಲ್ಲಿ ಸೇರಿರೋ ಜನಕ್ಕೆ ಗೌತಮ್ ಮತ್ತು ಅನ್ವಿತಾ ಕಾಮಿಡಿ ಪೀಸ್ ಆಗಿದ್ರು. ಇನ್ನು ಅವ್ರ ಮಾತನ್ನ ಸಹಿಸಕ್ಕೆ ಅವಳಿಂದ ಸಾಧ್ಯ ಇಲ್ಲ ಅನ್ಸ್ತು. ಅದಕ್ಕೆ ಗೌತಮ್ ಹತ್ರ ಏನು ಮಾತಾಡದೆ ಅಸಮಾಧಾನದಲ್ಲೇ ಗಾಯತ್ರಿ ದೇವಿ ರೂಮ್ ಕಡೆ ನಡೆದ್ಲು. ಬಟ್ ರೂಮ್ ಎದುರು ಬರ್ತಿದ್ದಂಗೆ ಆಯಿಯ ಜೋರ್ ಧ್ವನಿ ಕೇಳಿ ಅಲ್ಲೇ ನಿಂತ್ಲು. ವಾಟ್ ಈಸ್ ದಿಸ್? ಇದೇನ್ ತಗೊಂಡ್ ಬಂದಿದ್ದೀರಾ? ಅಟ್ಲೀಸ್ಟ್ ಒಂದು 5 ಲಕ್ಷದ ನೆಕ್ಲೆಸ್ ತರೋ ಯೋಗ್ಯತೆನೂ ಇಲ್ವಾ? ಅಲ್ಲ, ನೀವೆಲ್ಲ ಭಿಕ್ಷುಕರ ತರ ಬರೋ ಬದಲು ಆ ನಿಮ್ಮ ಅಳಿಯಂಗೆ ಏನಾದ್ರೂ ಕೆಲಸ ಮಾಡಿ 4 ಕಾಸು ಸಂಪಾದನೆ ಮಾಡಕ್ ಹೇಳೋದಲ್ವಾ? ಮನೇಲಿ ಕುತ್ಕೊಂಡು ಬಿಟ್ಟಿ ಕುಳ್ತಿದ್ದೋದ್ ಬಿಟ್ಟು ಇನ್ನೇನ್ ಮಾಡ್ತಾನವನು? ಅನ್ವಿತಾ ಕಿವಿಗೆ ಆ ಮಾತು ಕೇಳಿದ ತಕ್ಷಣ ತನ್ನ ಕೋಪನ ಕಂಟ್ರೋಲ್ ಮಾಡ್ಕೊಳಕ್ಕಾಗದೆ ಡೋರ್ ತಳ್ಕೊಂಡು ಒಳಗೆ ಬಂದ್ಲು. ನಾವಂಥ ತಪ್ಪು ಏನ್ ಮಾಡಿದ್ವಿ? ಯಾಕೆ ಯಾವಾಗ್ಲೂ ಅಮ್ಮನ್ನ ಬೈತಾ ಇರ್ತೀರಾ? ಅನ್ವಿತಾ ವಾಯ್ಸ್ ರೇಸ್ ಮಾಡಿದ್ ಕೇಳಿ ಗಾಯತ್ರಿ ದೇವಿ ಸಿಟ್ನಲ್ಲಿ ಕೈಲಿದ್ದ ನೆಕ್ಲೆಸ್ ಬಾಕ್ಸ್ನ ನೆಲಕ್ಕೆ ಎಸೆದ್ಲು. ಏನೇ, ನಿನ್ನೆ ಮೊನ್ನೆ ಹುಟ್ಟಿರೋಳ್ ನೀನು ನನ್ನ ಎದುರೇ ದೊಡ್ಡ ಧ್ವನಿ ತೆಗೆದು ಮಾತಾಡ್ತೀಯಾ? ಇವತ್ತು ಶರಣ್ಯ ಎಂಗೇಜ್ಮೆಂಟು ರೆಪ್ಯೂಟೆಡ್ ಫ್ಯಾಮಿಲಿ ಜೊತೆ ನಡೀತಿದೆ. ನಮ್ಮ ಫ್ಯಾಮಿಲಿ ಅವರೆಲ್ಲ ಅವಳಿಗೆ ಒಳ್ಳೊಳ್ಳೆ ಗಿಫ್ಟ್ ತಂದಿರುವಾಗ ಈ ನನ್ನ ಮಗ ಅನಿಲ್ ಆರ್ಡಿನರಿ ನೆಕ್ಲೆಸ್ ತಂದಿದ್ದಾನೆ ಅಂತ ಯಾವ ಬಾಯಲ್ಲಿ ಹೇಳಿ? ಮರ್ಯಾದೆ ಬೇಡ್ಬೇನೆ. ಈಗಲೇ ಡೌನ್ಲೋಡ್ ಮಾಡಿ ಕೇಳಿ ರಾಯಲ್ ವಾರಸ್ತಾರ ಕೇವಲ ಪಾಕೆಟ್ ಎಫ್ಎಂ ನಲ್ಲಿ.